ಬೆಂಗಳೂರು ಎಂಬ ಮಹಾನಗರದ ಇನ್ನೊಂದು ಹೆಸರೇ ಸಿಲಿಕಾನ್ ಸಿಟಿ. ಯುವ ಜನರ ಕನಸಿನ ನಾಡು ಈ ಬೆಂಗಳೂರು. ಎಲ್ಲರೂ ಬಿಸಿ ಬಿಸಿ, ಸದಾ ಒತ್ತಡದ ಕೆಲಸ. ಇಂಥ ಮಹಾನಗರದಲ್ಲಿ ಒಂದು ಇಂಟ್ರೆಸ್ಟ್ ಆದ ಸ್ಟೋರಿ ಒಂದು ನಡೆಯುತ್ತೆ. ಪ್ರೇಮಿಗಳಿಗಂತೂ ಈ ಊರು ಸ್ವರ್ಗಕ್ಕೆ ಸಮ. ಇಲ್ಲಿ ನಡೆದಂತ ಒಂದು ಇಂಟ್ರೆಸ್ಟ್ ಆದ ಸ್ಟೋರಿ ನೋಡಿದರೆ ನೀವೆಲ್ಲ ಬೆಚ್ಚಿ ಬೀಳ್ತೀರಾ.
उपस्थित उरलेले ನಮ್ಮ ಉಪಸ್ಥಿತ ಮುಡಾಲ್ದವರು ಒಳ್ಳೆ ಇದೆ ಉಳಿದಿದ್ದಾರೆ ಮುಡಾಲ್ದಾರೆ ತಲಮಾನ ಸಂಸಾರ ಅನ್ನಪ್ಪ ಚೆನ್ನಯ್ಯ ಮಾತು ಸೇರಿಗಾರ ಮಾತು ಸೇರಿನ ಇಡೀ ಭಕ್ತಾದಿದಂತೆ ನಾನು ಓದಿ ನೆಟ್ಟು ರಡ್ಡು ಕಳ್ಳೆ ಒಂದು ಉತ್ತರ ಯಾನೇ ಸ್ವೀಕಾರ ಆಗಬೇಕು ಒಂದು ಉತ್ತರ ಆತ್ಮಕ್ಕೆ ಇನ್ನೂ ಸರಿಯಾದ
ಬ್ರಹ್ಮ ಸಭೆ ಮೈಕೋರು ಹಾಂ ಇಂಚುವಲ್ಲಿ 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 ಈ ಭೂಮಿಗೆ ಹೊರಕದಂಡ ತಪ್ಪ ಮೊದಲಿಗೆ ಹೊರಕದಂಡ ತಪ್ಪ ಅನ್ನೋದು ಅಂತ ನಲಪಾಯಾರು ಅಂಚಾಪನ ಎಡ್ಡ ಬುದ್ಧಿ ದೇವದ ದೇವ ಕರೆಯಲು 10 ದುಡ್ಡು ಖರ್ಚಲ್ಲ 10 15 ಸಾವಿರ ಉಪಕಾರ ತೆಗೆದುಕೊಂಡು ಮನಾತ್ ದೇವರನ್ನ ದಿವ್ಯ ಜಾಗರ ಎಡ್ಡ ಚಾಕಿರನ್ನ ಎಡ್ಡೆಡ್ಡೆ ಕೆಲಸ ಮಾಡ್ಕೊಂಡು ಯೋಗ ಬಾಗಿ ದೇವ ಕೊರಿಯಂತೆ ಬಂದು ನಿರ್ಣಯ ಅವು ನನ್ನ ಏತ ಅನುಕೂಲ ಆಂಡು ಅವಕ್ಕೆ ಐದು ಸರಿ ఉంటుంది ఇంత నీరు ఉండదు ఇది ఏతులో నీరు పొడిచేత కొంచెం తారా కలిపి నీరు తారా మాత్రం ముట్టాలి కండి బ్రహ్మ సభ చూసు పదకొండు ವಾದ್ಯ 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 ವಾದ್ಯ
Mm-hmm.
ಉತ್ತರದಲ್ಲಿ ಮಂಗಳೂರು, ದಕ್ಷಿಣ Thank you.
ಮನಸ ದೈವಗಳನ್ನೆಲ್ಲ ಸ್ಮರಿಸುತ್ತಾ ಕಣ್ತುಂಬಿಕೊಂಡಿದ್ದೇವೆ. ಅದೇ ಪ್ರಕಾರ ಈ ಒಂದು ಜಾತ್ರೋತ್ಸವಕ್ಕೆ ಹೆಚ್ಚಿನ ಕಳೆ ಕಟ್ಟುವಂತಹ ಒಂದು ದೃಷ್ಟಿಯಿಂದ ಹಲವು ವರ್ಷಗಳಿಂದ ಪಂಚಶ್ರೀ ಗೆಳೆಯರ ಬಳಗ ಸತತವಾಗಿ ಪ್ರಯತ್ನಗಳನ್ನು ಮಾಡ್ತಾ ಇದೆ. ಆ ಪ್ರಯತ್ನದ ಫಲವಾಗಿ ಇವತ್ತು ನಮ್ಮ ಈ ಬಾಯಾರು ಜಾತ್ರೋತ್ಸವ ಬಹಳ ಸುಂದರವಾಗಿ ನಡೆಸುವಂತಹ ಒಂದು ಉದ್ದೇಶವನ್ನು ಬಾಯಾಯ ಪಂಚಶ್ರೀ ಹಗಲಿರುಳೆನ್ನದೆ ದುಡಿಯುತ್ತಿದ್ದಾರೆ ನಮ್ಮ ಕ್ಷೇತ್ರದ ಅಭಿವೃದ್ಧಿಗಾಗಿ. ಅದೇ ರೀತಿಯಲ್ಲಿ ಇದೀಗ ಶ್ರೀ ಮಲ್ಲರಾಯ ದೈವದ ನೇಮೋತ್ಸವ ನಡುಬಂಡಿ ಉತ್ಸವ ನಡೆಯಲಿದೆ. ಈ ಶುಭ ಸಂದರ್ಭದಲ್ಲಿ ಇದರ ಎಡೆಯಲ್ಲಿ ಸಭಾ ಕಾರ್ಯಕ್ರಮ ಪ್ರತಿ ವರ್ಷವೂ ಕೂಡ ನಮ್ಮ ಊರಿನ ಪ್ರತಿಭೆಗಳನ್ನು ಗುರುತಿಸುವಂತಹ ಒಂದು ಕಾರ್ಯಕ್ರಮವನ್ನು ಪಂಚಶ್ರೀ ಗೆಳೆಯರವರು ಹಮ್ಮಿಕೊಂಡಿದ್ದಾರೆ. ಈ ವರ್ಷವೂ ಕೂಡ ಈ ಒಂದು ಕಾರ್ಯಕ್ರಮವನ್ನು ನಡೆಸುವಂತಹ ಸಂದರ್ಭದಲ್ಲಿ ಧಾರ್ಮಿಕ ಸಭೆ ಮತ್ತು ಸನ್ಮಾನ ಸಮಾರಂಭ ಆ ಒಂದು ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಈಗ ನಿಮ್ಮೆಲ್ಲರನ್ನೂ ಕೂಡ ಈ ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ಈ ಸಂದರ್ಭದಲ್ಲಿ ಸ್ವಾಗತಿಸುತ್ತಾ ಇದೀಗ ಧಾರ್ಮಿಕ ಸಭೆ, ಈ ಧಾರ್ಮಿಕ ಸಭೆಯ ಅಧ್ಯಕ್ಷರು ಶ್ರೀ ರಾಮ ಬಿ ಅಂಗಡಿಮಾರು ನಮ್ಮವರೇ, ಉದಾರಿಗಳು, ಕೊಡುಗೈದಾನಿಗಳು, ಉದ್ಯಮಿಗಳು. ಅದೇ ರೀತಿಯಲ್ಲಿ ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ನಮ್ಮೊಂದಿಗೆ ಇದ್ದಾರೆ ಶ್ರೀ ಶ್ರೀಕೃಷ್ಣ ಶಿವಕೃಪಾ ಕುಂಜತ್ತೂರು, ಒಳ್ಳೆಯ ವಾಗ್ಮಿಗಳಿವರು, ಸಮಾಜ ಸೇವಕರು, ವಿಶ್ವ ಹಿಂದೂ ಪರಿಷತ್ ಮಂಜೇಶ್ವರ ಪ್ರಖಂಡದ ಅಧ್ಯಕ್ಷರಾಗಿದ್ದಾರೆ. ಹಾಗೆ ನಮ್ಮನ್ನುದ್ದೇಶಿಸಿ ಧಾರ್ಮಿಕ ಉಪನ್ಯಾಸ ಮಾಡಲಿಕ್ಕಿರುವವರು ಶ್ರೀ ಲತೀಶ್ ಬಾಕ್ರಬೈಲು, ಸಮಾಜ ಸೇವಕರು, ಉತ್ತಮ ವಾಗ್ಮಿಗಳು ಕೂಡ ಇದ್ದಾರೆ. ಸಹಕಾರ್ಯದರ್ಶಿಗಳು, ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ದಕ್ಷಿಣ ಕನ್ನಡ ಇವರು ನಮ್ಮೊಂದಿಗೆ ಇದ್ದಾರೆ, ಧಾರ್ಮಿಕ ಉಪನ್ಯಾಸ ನೀಡಲಿಕ್ಕಿದ್ದಾರೆ. ಹಾಗೆ ಈ ಶುಭ ಸಂದರ್ಭದಲ್ಲಿ ನಮ್ಮ ಪಂಚಶ್ರೀ ಗೆಳೆಯರ ಬಳಗದವರು ಸನ್ಮಾನಕ್ಕಾಗಿ ಆಯ್ಕೆ ಮಾಡಿದ್ದು ಶ್ರೀ ದೇವಿ ಪ್ರಸಾದ ಆಳ್ವ ಪೆರುಡಿ ಬೀಡು ಇವರನ್ನು. ಹಲವಾರು ವರ್ಷಗಳಿಂದ ಭಜನಾ ಸತ್ಸಂಗ ಕಾರ್ಯಕ್ರಮದಲ್ಲಿ ತನ್ನನ್ನು ತೊಡಗಿಸಿಕೊಂಡು ನಿರಂತರವಾಗಿ ಭಜನಾ ಸೇವೆಯಲ್ಲಿ ಇರುವಂತಹ ಶ್ರೀ ದೇವಿ ಪ್ರಸಾದ ಆಳ್ವ ಪೆರುಡಿ ಬೀಡು ಇವರನ್ನು ನಿಮ್ಮೆಲ್ಲರ ಸಮ್ಮುಖದಲ್ಲಿ ಪಂಚಶ್ರೀ ಗೆಳೆಯರ ಬಳಗದ ವತಿಯಿಂದ ಇವತ್ತು ಸನ್ಮಾನ ಮಾಡಲಿಕ್ಕಿದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ಊರಿನ ಕೆಲವು ಪ್ರತಿಭೆಗಳಿದ್ದಾರೆ, ಅವರನ್ನು ಗೌರವಿಸುವಂತಹ ಒಂದು ಕಾರ್ಯಕ್ರಮ ಕೂಡ ಇದೆ. ಅದರಲ್ಲಿ ಮುಖ್ಯವಾಗಿ ಶ್ರೀ ಪ್ರಣಾಮ್ ರಾಜ್ಯ ಮಟ್ಟದ ಕಬಡ್ಡಿ ತಂಡಕ್ಕೆ ಆಯ್ಕೆಯಾದಂತಹ ಹುಡುಗ, ಒಳ್ಳೆಯ ಕಬಡ್ಡಿ ಪಟು. ಅದೇ ರೀತಿಯಲ್ಲಿ ಇನ್ನೋರ್ವ ಶ್ರೀ ಪ್ರಜ್ವಲ್ ಅಂತ ಹೇಳಿಕೊಂಡು ಇವನು ಕೂಡ ರಾಜ್ಯ ಮಟ್ಟದ ಕಬಡ್ಡಿ ತಂಡಕ್ಕೆ ಆಯ್ಕೆಯಾದಂತಹ ಒಳ್ಳೆಯ ಕಬಡ್ಡಿ ಪಟುವಾಗಿದ್ದಾನೆ. ಹಾಗೆ ಸಂಗೀತದಲ್ಲಿಯೂ ಕೂಡ ನಮ್ಮ ಊರಿಗೆ ಕಡಿಮೆ ಏನಿಲ್ಲ. ಶ್ರೀ ದೀಪಕ್ ಒಳ್ಳೆಯ ಹಾಡುಗಾರ, ಒಳ್ಳೆಯ ಸೌಂದರ್ಯದ ಸ್ವರವನ್ನು ಹೊಂದಿದಂತಹ ಶ್ರೀ ದೀಪಕ್ ಇವನು ಸರಿಗಮಪ ಸೀಸನ್ 21 ಸ್ಪರ್ಧಿ ಕೂಡ ಆಗಿದ್ದಾನೆ. ಈ ರೀತಿ ನಮ್ಮ ಊರಿನ ಹೆಸರನ್ನು ದೇಶ ವಿದೇಶಗಳಲ್ಲಿ ಹರಡಿಸುವಂತಹ ಒಂದು ಒಳ್ಳೆಯ ಕೆಲಸವನ್ನು ಇವರು ಮಾಡ್ತಾ ಇದ್ದಾರೆ.
ಇದರ ಜೊತೆಗೆ ಇತ್ತೀಚೆಗೆ ಶಿಕ್ಷಣ ಕ್ಷೇತ್ರದಲ್ಲಿಯೂ ಕೂಡ ನಮ್ಮ ಊರೊಂದು ಒಳ್ಳೆಯ ಹೆಸರನ್ನು ಗಳಿಸಿದೆ. ಶ್ರೀರಕ್ಷಾ ಓಟೆಪಡಪು ಇವರು ವಿಜ್ಞಾನ ವಿಭಾಗದಲ್ಲಿ ರಾಜ್ಯ ಮಟ್ಟಕ್ಕೆ 7ನೇ ರ್ಯಾಂಕ್ ಅನ್ನು ಪಡೆದಂತಹ ಒಬ್ಬಳು ವಿದ್ಯಾರ್ಥಿನಿ ಆಗಿದ್ದಾಳೆ. ಹಲವು ಪ್ರತಿಭೆಗಳನ್ನು ಒಳಗೊಂಡಂತಹ ಶ್ರೀರಕ್ಷಾ ಓಟೆಪಡಪನ್ನು ಇವತ್ತು ನಮ್ಮ ಪಂಚಶ್ರೀ ಗೆಳೆಯರ ಬಳಗದವರು ಗೌರವಿಸಲಿದ್ದಾರೆ. ಅದೇ ರೀತಿಯಲ್ಲಿ ಯಜ್ಞಶ್ರೀ ನೀರ್ಚಾಲು ವಿಜ್ಞಾನ ವಿಭಾಗದಲ್ಲಿ 13ನೇ ರ್ಯಾಂಕ್, ರಾಜ್ಯ ಮಟ್ಟದಲ್ಲಿ 13ನೇ ರ್ಯಾಂಕ್ ಪಡೆದಂತಹ ವಿದ್ಯಾರ್ಥಿನಿ ಯಜ್ಞಶ್ರೀ, ಇವಳನ್ನು ಕೂಡ ಈ ಸಂದರ್ಭದಲ್ಲಿ ಗೌರವಿಸಲಿಕ್ಕಿದ್ದೇವೆ. ಹಾಗೆಯೇ ವಿಶೇಷವಾಗಿ ಇವತ್ತು ಒಂದು ಸನ್ಮಾನ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಶ್ರೀ ಉಮೇಶ್ ಅಟ್ಟಿಗೋಳಿ ಇವರು ಹಲವಾರು ವರ್ಷಗಳಿಂದ ದೇವರ ಸೇವೆಯನ್ನು ಮಾಡ್ತಾ ಇದ್ದಾರೆ. ಅಂದ್ರೆ ಓರ್ವ ಇನ್ಸ್ಪೆಕ್ಟರ್ ಆಗಿ ಮಲಬಾರ್ ದೇವಸ್ವಾಂ ಬೋರ್ಡ್ ಕಾಸರಗೋಡು ಇಲ್ಲಿ ಹಲವು ದೇವಸ್ಥಾನಗಳ ಉಸ್ತುವಾರಿಯನ್ನು ವಹಿಸಿಕೊಂಡು ಶ್ರೀ ಕ್ಷೇತ್ರಗಳ ಅಭಿವೃದ್ಧಿಯಾಗಿ ಸತತವಾಗಿ ದುಡಿಯುವಂತಹ ಓರ್ವ ಸಮಾಜ ಸೇವಕರು ಉಮೇಶ್ ಅಟ್ಟಗೋಳಿ ಇವರನ್ನು ಕೂಡ ಈ ಶುಭ ಸಂದರ್ಭದಲ್ಲಿ ನಾವು ಗೌರವಿಸಲಿಕ್ಕಿದ್ದೇವೆ. ಹಾಗೆ ನಾವೀಗಲೇ ನೋಡಿರಬಹುದು, ನಮ್ಮ ಕ್ಷೇತ್ರದ ಒಳಗಡೆ ಒಂದು ಸುಂದರವಾದಂತಹ ಬಾವಿ ನಿರ್ಮಾಣ ಆಗಿದೆ. ಈ ಬಾವಿಯ ನಿರ್ಮಾಣ ಮಾಡಿಕೊಟ್ಟವರು ಬೇರೆ ಯಾರಲ್ಲ, ಶ್ರೀ ಉಳುವಾನ ನರಸಿಂಹಭಟ್ ಇವರ ಸ್ಮರಣಾರ್ಥ ಇವರ ಧರ್ಮಪತ್ನಿ ಹೊನ್ನಮ್ಮ ಹಾಗೂ ಮಕ್ಕಳು ಸೇವಾರೂಪವಾಗಿ ಈ ಒಂದು ಬಾವಿಯನ್ನು ನಿರ್ಮಿಸಿಕೊಟ್ಟಿದ್ದಾರೆ. ನಮ್ಮ ಕ್ಷೇತ್ರಕ್ಕೆ ಇದಕ್ಕಿಂತ ಮೊದಲು ಕೂಡ ಒಂದು ಸುಂದರವಾದ ಕೆರೆ, ದೇವಳದ ತೋಟದಲ್ಲಿ, ಅಡಿಕೆ ತೋಟದಲ್ಲಿ ಒಂದು ಸುಂದರವಾದ ಕೆರೆಯನ್ನು ಕೂಡ ಶ್ರೀಕೃಷ್ಣ ಭಟ್ ಮತ್ತು ಬಳಗದವರು ಕೆಲವು ವರ್ಷಗಳ ಮೊದಲೇ ನಿರ್ಮಿಸಿಕೊಟ್ಟಿದ್ದಾರೆ. ಹಾಗೆ ಅವರಿಗೂ ಕೂಡ ಒಂದು ಗೌರವಾರ್ಪಣೆಯನ್ನು ನಾವು ಮಾಡಲಿಕ್ಕಿದ್ದೇವೆ. ಆಗಮಿಸಿದಂತಹ ಎಲ್ಲ ಭಗವದ್ಭಕ್ತ ಬಂಧುಗಳನ್ನು, ಹಿರಿಯರನ್ನು, ಎಲ್ಲರನ್ನು ಕೂಡ ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಾ ನಾವೀಗ ಸಭಾ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಇದರ ಜೊತೆಗೆ ಸುಂದರವಾದಂತಹ ಜಗಜಗಿಸುವ ವಿದ್ಯುತ್ ದೀಪಾಲಂಕಾರಗಳನ್ನು ನಮಗೆ ನಡೆಸಿಕೊಟ್ಟವರು, ಅದನ್ನು ವ್ಯವಸ್ಥೆ ಮಾಡಿದವರು ಶೇಖರ ಧರ್ಮಡ್ಕ. ಬಹಳ ಉದಾರಿಯೂ ಕೂಡ ಇವರು, ಸಮಾಜ ಸೇವಕರು ಆಗಿದ್ದಾರೆ, ಶಾಂತ ಸ್ವಭಾವದ ಇವರನ್ನು ಕೂಡ ಈ ಶುಭ ಸಂದರ್ಭದಲ್ಲಿ ನಾವು ಗುರುತಿಸಲಿಕ್ಕಿದ್ದೇವೆ. ಇವರಿಗೂ ಕೂಡ ಗೌರವಾರ್ಪಣೆ ಮಾಡಲಿಕ್ಕಿದ್ದೇವೆ. ಇದೀಗ ನಿಮ್ಮೆಲ್ಲರ ಅನುಮತಿ ಮೇರೆಗೆ ಸಭಾ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಧಾರ್ಮಿಕ ಸಭೆಯ ಅಧ್ಯಕ್ಷರು, ಮುಖ್ಯ ಅತಿಥಿಗಳು, ಧಾರ್ಮಿಕ ಉಪನ್ಯಾಸಕರು ಹಾಗೂ ಸನ್ಮಾನಿತರು ಇವರನ್ನೆಲ್ಲರನ್ನು ಕೂಡ ಪಂಚಶ್ರೀ ಗೆಳೆಯರ ಬಳಗದ ಪದಾಧಿಕಾರಿಗಳು ವೇದಿಕೆಗೆ ಬರಮಾಡಿಕೊಳ್ಳಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇದರ ಜೊತೆಗೆ ಕ್ಷೇತ್ರದ ಆಡಳಿತ ಮಂಡಳಿ, ಅಭಿವೃದ್ಧಿ ಸಮಿತಿ ಹಾಗೂ ಗುರಿಕಾರರು ಇವರು ಕೂಡ ನಮ್ಮ ಈ ವೇದಿಕೆಯನ್ನು ಅಲಂಕರಿಸಲಿಕ್ಕಿದ್ದಾರೆ. ಇವರು ಕೂಡ ವೇದಿಕೆಗೆ ಬರಬೇಕು ಅಂತ ಈ ಸಂದರ್ಭದಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಸಭಾ ಕಾರ್ಯಕ್ರಮ ಮುಗಿದ ಕೂಡಲೇ ಸಾಂಸ್ಕೃತಿಕ ಕಾರ್ಯಕ್ರಮ ಇದೇ ವೇದಿಕೆಯಲ್ಲಿ ನಡೆಯಲಿಕ್ಕಿದೆ. ಯೂತ್ ಮೆಲೋಡಿಸ್ ಕುಡ್ಲ ಅರ್ಪಿಸುವ ಕಲರ್ಸ್ ಕನ್ನಡ ಎದೆ ತುಂಬಿ ಹಾಡುವ ಖ್ಯಾತಿಯ ಸಂದೇಶ್ ನೀರ್ಮಾರ್ಗ ಹಾಗೂ ಹೆಸರಾಂತ ಕಲಾವಿದರಿಂದ ಸ್ಟಾರ್ ನೈಟ್ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಇದೀಗ ಸಭಾ ಕಾರ್ಯಕ್ರಮ ಕ್ಷೇತ್ರದ ಆಡಳಿತ ಮಂಡಳಿ ಅಧ್ಯಕ್ಷರು, ಸದಸ್ಯರು, ಅಭಿವೃದ್ಧಿ ಸಮಿತಿ ಅಧ್ಯಕ್ಷರು, ಸದಸ್ಯರು, ಆಡಳಿತ ಮಂಡಳಿಯ ಅಧ್ಯಕ್ಷರು ಬರಬೇಕು. ಹಾಗೆ ಆಡಳಿತ ಮಂಡಳಿಯ ಸದಸ್ಯರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕೆಂಬುದಾಗಿ ಕೇಳಿಕೊಳ್ತಾ ಇದ್ದೇನೆ. ಹಿರಿಯರಾದಂತಹ ಶ್ರೀ ರಮನಾಥ ಭಂಡಾರಿ ಪೆರುಡುಬೇಡು, ಶಂಕರ ಭಟ್ ಉಳುವಾನ, ಕುಂಜಣ್ಣ ಪೂಜಾರಿ, ರಾಧಾಕೃಷ್ಣ ಭಟ್, ಶಿವರಾಮ ಶೆಟ್ಟಿ ಕಲ್ಲಗದ್ದೆ, ಮೋನಪ್ಪ ಶೆಟ್ಟರು ಎಲ್ಲರೂ ಕೂಡ ವೇದಿಕೆಗೆ ಬರಬೇಕು ಅಂತ ಈ ಮೂಲಕ ಕೇಳಿಕೊಳ್ತಾ ಇದ್ದೇನೆ.
ಕ್ಷೇತ್ರದ ಆರಾಧ್ಯರಿಗೆ ಮೊದಲಾಗಿ ವಂದಿಸುತ್ತಾ ಆಗಮಿಸಿದಂತಹ ಎಲ್ಲ ಅತಿಥಿ ಅಭ್ಯಾಗತರಿಗೆ ಸ್ವಾಗತವನ್ನು ಬಯಸುತ್ತಾ ಈ ಒಂದು ಶುಭ ಸಂದರ್ಭದಲ್ಲಿ ಈ ಸಭಾ ಕಾರ್ಯಕ್ರಮವನ್ನು ಪ್ರಾರ್ಥನೆಯ ಮೂಲಕ ಪ್ರಾರಂಭಿಸ್ತಾ ಇದ್ದೇವೆ. ಕಾರ್ಯಕ್ರಮಕ್ಕೆ ಪ್ರಾರ್ಥನೆ ಹಾಡುವವರು ಖುಷಿ, ರಿಯಾ, ಆರಾಧ್ಯ, ತ್ರಿಷಾ ಹಾಗೂ ರಶ್ಮಿ. ಶರಣು ನಿನಗೆ ಶರಣು ಗಣಾಯಕ, ಶರಣು ನಿನಗೆ ಶರಣು ವಿನಾಯಕ, ವಿನಾಯಕ ವಿದ್ಯಾದಾಯಕ ದೇವ, ವಿನಾಯಕ ವಿದ್ಯಾದಾಯಕ ದೇವ, ಶರಣು ನಿನಗೆ ಶರಣು ವಿನಾಯಕ, ಶರಣು ನಿನಗೆ ಶರಣು ವಿನಾಯಕ. ಪಾಶಾಂಕುಶಧರ ಮೂಷಿಕ ವಾಹನ ಸರ್ವಾಲಂಕೃತನೇ ಗಜಾನನ, ಪಾಶಾಂಕುಶಧರ ಮೂಷಿಕ ವಾಹನ ಸರ್ವಾಲಂಕೃತನೇ ಗಜಾನನ, ಆದಿಪೂಜಿತ ನೀನು ವೇದ ವಂದಿತ ನೀನು, ಆದಿಪೂಜಿತ ನೀನು ವೇದ ವಂದಿತ ನೀನು, ಮೋದಕ ಪ್ರಿಯ ನೀನು ಗಣಾಧಿಪ, ಮೋದಕ ಪ್ರಿಯ ನೀನು ಗಣಾಧಿಪ. ಶರಣು ನಿನಗೆ ಶರಣು ವಿನಾಯಕ, ಶರಣು ನಿನಗೆ ಶರಣು ವಿನಾಯಕ, ವಿನಾಯಕ ವಿದ್ಯಾದಾಯಕ ದೇವ, ವಿನಾಯಕ ವಿದ್ಯಾದಾಯಕ ದೇವ, ಶರಣು ನಿನಗೆ ಶರಣು ವಿನಾಯಕ, ಶರಣು ನಿನಗೆ ಶರಣು. ವಿಘ್ನ ನಿವಾರಕನಾದಂತಹ ವಿಘ್ನೇಶ್ವರನ್ನು ಸ್ಮರಿಸುವುದರೊಂದಿಗೆ ಕಾರ್ಯಕ್ರಮಕ್ಕೆ ಶುಭಾರಂಭವನ್ನು ನೀಡಿದಂತಹ ಮಕ್ಕಳಿಗೆ ವಂದನೆಗಳು. ಇನ್ನು ಮುಂದೆ ವೇದಿಕೆಯಲ್ಲಿರುವಂತಹ ಗಣ್ಯ ವ್ಯಕ್ತಿಗಳನ್ನು ಹಾಗೂ ಆಗಮಿಸಿದಂತಹ ಎಲ್ಲ ಭಕ್ತ ಬಂಧುಗಳನ್ನು ಸ್ವಾಗತಿಸಲಿದ್ದಾರೆ. ಶ್ವೇತಾ ನೆತ್ತರಗುಳಿಯವರು. ವನ್ನು ಆರಂಭಿಸುತ್ತಿದ್ದೇನೆ. ಈ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸುತ್ತಿರುವವರು ನಮ್ಮೂರಿನ ಯಶಸ್ವಿ ಉದ್ಯಮಿಗಳಾದ ಶ್ರೀ ರಾಮ ಬಿ ಅಂಗಡಿಮಾರು ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಸಭಾ ಕಾರ್ಯಕ್ರಮದ ಅಧ್ಯಕ್ಷರಾದಂತಹ ಶ್ರೀ ರಾಮ ಬಿ ಅಂಗಡಿಮಾರು ಉದ್ಯಮಿ ಇವರಿಗೆ ಪ್ರಶಾಂತ ಶಾಲು ಹಾಕಿ ಇವರನ್ನು ಸ್ವಾಗತಿಸಬೇಕು ಅಂತ ಕೇಳಿಕೊಡ್ತಾ ಇದ್ದೇನೆ. ಮುಖ್ಯ ಅತಿಥಿಗಳು ಶ್ರೀಕೃಷ್ಣ ಶಿವಕೃಪಾ ಕುಂಜತ್ತೂರು ವಿಶ್ವ ಹಿಂದೂ ಪರಿಷತ್ ಮಂಜೇಶ್ವರ ಪ್ರಖಂಡರ ಅಧ್ಯಕ್ಷರು ಹಾಗೂ ಹಿರಿಯ ಧಾರ್ಮಿಕ ಮುಂದಾಳು ಇವರನ್ನು ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಶ್ರೀಕೃಷ್ಣ ಶಿವಕೃಪಾ ಕುಂಜತ್ತೂರು ವಿಶ್ವ ಹಿಂದೂ ಪರಿಷತ್ ಮಂಜೇಶ್ವರ ಪ್ರಖಂಡ ಅಧ್ಯಕ್ಷರು ಇಂದಿನ ಮುಖ್ಯ ಅತಿಥಿಗಳು. ಇವರನ್ನು ಗೋಪಾಲ ಇವರು ಶಾಲು ಹಾಕಿ ಸ್ವಾಗತಿಸಬೇಕು ಅಂತ ಕೇಳಿಕೊಡ್ತಾ ಇದ್ದೇನೆ. ಧಾರ್ಮಿಕ ಉಪನ್ಯಾಸ ಮಾಡುವವರು ಶ್ರೀ ಲತೇಶ್ ಬಾಕ್ರಬೈಲು
ಸಹ ಕಾರ್ಯದರ್ಶಿ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ದಕ್ಷಿಣ ಕನ್ನಡ ಇವರನ್ನು ನಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಇಂದಿನ ಧಾರ್ಮಿಕ ಉಪನ್ಯಾಸಕರಾದಂತಹ ಶ್ರೀ ಲತೀಶ್ ಬಾಕ್ರಬೈಲು ಸಹ ಕಾರ್ಯದರ್ಶಿಗಳು ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ದಕ್ಷಿಣ ಕನ್ನಡ ಇವರನ್ನು ಈಶ್ವರ ಚಿಪ್ಪಾರು ಇವರು ಶಾಲು ಹಾಕಿ ಇವರನ್ನು ಸ್ವಾಗತಿಸಬೇಕೆಂಬುದಾಗಿ ಕೇಳಿಕೊಡ್ತಾ ಇದ್ದೇನೆ. ಇಂದಿನ ಈ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಸನ್ಮಾನಿಸಲ್ಪಡುವವರು ಶ್ರೀ ದೇವಿ ಪ್ರಸಾದ್ ಆಲ್ವಾ ಪೆರುವೋಡಿ ಬೀಡು. ಇವರು ಭಜನೆ, ಬಾಲಗೋಕುಲ, ತಬಲಾ, ಹಾರ್ಮೋನಿಯಂ ವಾದನ ಇತ್ಯಾದಿ ಹಲವು ಚಟುವಟಿಕೆಗಳಲ್ಲಿ ತೊಡಗಿಕೊಂಡವರು. ಇವರನ್ನು ಎಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಶ್ರೀ ದೇವಿ ಪ್ರಸಾದ್ ಆಳ್ವ ಪೆರುವೋಡಿ ಬೀಡು ಇವರಿಗೆ ಹರಿಣಾಕ್ಷ ನೆತ್ತರಗುಳಿ ಇವರು ಶಾಲು ಹಾಕಿ ಇವರನ್ನು ಸ್ವಾಗತಿಸಬೇಕಂತ ಕೇಳಿಕೊಳ್ತಾ ಇದ್ದೇನೆ. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಶ್ರೀ ಉಮೇಶ್ ಅಟ್ಟೆಗೋಳಿ, ಇನ್ಸ್ಪೆಕ್ಟರ್ ಮಲಬಾರ್ ದೇವಸ್ವಂಬೋರ್ ಇವರಿಗೆ ಆತ್ಮೀಯ ಸ್ವಾಗತ. ಶ್ರೀ ಉಮೇಶ್ ಅಟ್ಟೆಗೋಳಿ ಇವರಿಗೆ ಶ್ರೀಧರ ಇವರು ಶಾಲು ಹಾಕಿ ಇವರನ್ನು ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಬಾಯಾರು ದೇವಸ್ಥಾನದ ಆಡಳಿತ ಮುಕ್ತೇಸರರಾದ ರಾಮಕೃಷ್ಣ ಭಟ್ ಇವರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಬಾಯಾರು ದೇವಸ್ಥಾನದ ಮೋನಪ್ಪ ಶೆಟ್ಟಿ ಕಟ್ನಬೆಟ್ಟು ಮುಕ್ತೇಸರರು ಇವರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಶ್ರೀ ಮೋನಪ್ಪ ಶೆಟ್ಟಿ ಕಟ್ನಬೆಟ್ಟು ಇವರಿಗೆ ಜಯಪ್ರಕಾಶ್ ನೆತ್ತರಗಳು ಇವರು ಶಾಲು ಹಾಕಿ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಮಾಜಿ ಆಡಳಿತ ಮುಕ್ತೇಸರರಾದ ಶಂಕರ್ ಭಟ್ ಉಳ್ವಾನ ಇವರಿಗೂ ಕೂಡ ಸ್ವಾಗತ. ಶ್ರೀ ಶಂಕರ್ ಭಟ್ ಉಳ್ವಾನ ಇವರಿಗೆ ಅಶೋಕ ಅಂಗಡಿಮಾರಿ ಇವರು ಶಾಲು ಹಾಕಿ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಇಂದಿನ ಈ ಕಾರ್ಯಕ್ರಮದಲ್ಲಿ ನಮ್ಮೂರಿನ 5 ಜನ ಪ್ರತಿಭಾನ್ವಿತರಿಗೆ ಪ್ರತಿಭಾ ಪುರಸ್ಕಾರವನ್ನು ಮಾಡಲಿದ್ದೇವೆ. ಮೊದಲನೆಯದಾಗಿ ಶ್ರೀ ಪ್ರಣಾಮ್ ಇವರು ಕೇರಳ ರಾಜ್ಯದ ಸಬ್ ಜೂನಿಯರ್ ಕಬಡ್ಡಿ ತಂಡಕ್ಕೆ ಆಯ್ಕೆಯಾಗಿ ತಂಡ ಜಯಗಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿರುತ್ತಾರೆ. ಇವರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತೇವೆ. ಎರಡನೆಯದಾಗಿ ಶ್ರೀ ಪ್ರಜ್ವಲ್ ಇವರು ಕೂಡ ಕೇರಳ ರಾಜ್ಯದ ಜೂನಿಯರ್ ಕಬಡ್ಡಿ ತಂಡಕ್ಕೆ ಆಯ್ಕೆಯಾಗಿ ತಂಡದಲ್ಲಿ ಪ್ರಮುಖ ಆಟಗಾರರಾಗಿ ಮಿಂಚುತ್ತಿದ್ದಾರೆ. ಇವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಮೂರನೆಯದಾಗಿ ನಾವೆಲ್ಲರೂ ದೂರದರ್ಶನದಲ್ಲಿ ನೋಡುತ್ತಿರುವ ಜಿ ಕನ್ನಡ ವಾಹಿನಿಯ ಸರಿಗಮಪ ಸೀಸನ್ 21ರ ಸ್ಪರ್ಧಿ ಶ್ರೀ ದೀಪಕ್ ಅವರು ಸ್ಪರ್ಧಾ ಕಾರ್ಯಕ್ರಮದ ನಿಮಿತ್ತ ಅವರು ಬೆಂಗಳೂರಿನಲ್ಲಿದ್ದಾರೆ. ಅವರ ಅನುಪಸ್ಥಿತಿಯಲ್ಲಿ ಅವರ ಹೆತ್ತವರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ನಾಲ್ಕನೆಯದಾಗಿ ಕುಮಾರಿ ಶ್ರೀರಕ್ಷಾ ಕರ್ನಾಟಕದ ದ್ವಿತೀಯ PUC ವಿಜ್ಞಾನ ವಿಭಾಗದಲ್ಲಿ ಕರ್ನಾಟಕದಲ್ಲೇ 7ನೇ ಸ್ಥಾನ ಪಡೆದಿದ್ದಾರೆ. ಇವರಿಗೆ ಆತ್ಮೀಯವಾದ ಸ್ವಾಗತ. ಐದನೆಯದಾಗಿ ಕುಮಾರಿ ಯಜ್ಞಶ್ರೀ ಕರ್ನಾಟಕ ದ್ವಿತೀಯ PUC ವಿಜ್ಞಾನ ವಿಭಾಗದಲ್ಲಿ ಕರ್ನಾಟಕ ರಾಜ್ಯಕ್ಕೆ 13ನೇ ಸ್ಥಾನ ಪಡೆದಿದ್ದಾಳೆ. ಇವರಿಗೆ ಆತ್ಮೀಯ ಸ್ವಾಗತ. ಅದೇ ರೀತಿ ಕ್ಲಬ್ನ ಅಧ್ಯಕ್ಷರಾದ ಯಶೋಧರ ಇವರಿಗೂ ಕೂಡ ಸ್ವಾಗತ. ಯಶೋಧರ ಇವರಿಗೆ ರವಿ ನೇತ್ರಗಳು ಇವರು ಶಾಲು ಹಾಕಿ ಸ್ವಾಗತಿಸಬೇಕೆಂದು ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಲೈಟಿಂಗ್ಸ್ ಶೇಖರ ಧರ್ಮಟ್ಕ ಇವರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಮಹೇಶ್ ಶೇಖರ್ ಧರ್ಮರ್ಕ ಇವರಿಗೆ ಮಹೇಶ್ ಅಂಗಡಿಮಾರಿ ಇವರು ಶಾಲು ಹಾಕಿ ಇವರನ್ನು ಸ್ವಾಗತಿಸಬೇಕಂತ ಕೇಳಿಕೊಳ್ತಾ ಇದ್ದೇನೆ. ಅಲ್ಲದೆ ಈ ಕಾರ್ಯಕ್ರಮದ ವೀಕ್ಷಕರಿಗೂ ಪ್ರೋತ್ಸಾಹಕರಿಗೂ ಆಗಿರುವಂತಹ ಎಲ್ಲ ಭಕ್ತ ಬಂಧುಗಳಿಗೂ ಶ್ರೀ ಕ್ಷೇತ್ರದ ಆಡಳಿತ ಮಂಡಳಿ, ಕ್ಷೇತ್ರಾಭಿವೃದ್ಧಿ ಸಮಿತಿ, ಸೇವಾ ಸಮಿತಿ, ಉತ್ಸವ ಸಮಿತಿ ಹಾಗೂ ಪಂಚಶ್ರೀ ಗೆಳೆಯರ ಬಳಗದ ಪರವಾಗಿ
ಪೂರ್ವಕವಾಗಿ ಸ್ವಾಗತಿಸುತ್ತಾ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತೇನೆ. ಎಲ್ಲರಿಗೂ ವಂದನೆಗಳು. ವೇದಿಕೆಯಲ್ಲಿರುವಂತಹ ಗಣ್ಯ ವ್ಯಕ್ತಿಗಳನ್ನು ಹಾಗೂ ನಿಮ್ಮೆಲ್ಲರನ್ನು ಸ್ವಾಗತಿಸಿದಂತಹ ಶ್ವೇತಾ ನೆತ್ತರಗೊಳ್ಳಿ ಇವಳನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ ಇನ್ನು ಮುಂದೆ ಇಂದಿನ ಮುಖ್ಯ ಅತಿಥಿಗಳಂತಹ ಶ್ರೀಕೃಷ್ಣ ಶಿವಕೃಪಾ ಕುಂಜತ್ತವರು ಇವರು ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ಈ ಸಂದರ್ಭದಲ್ಲಿ ಕೇಳಿಕೊಡ್ತಾ ಇದ್ದೇನೆ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುಭ್ಯೋ ನಮಃ. ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಂ ಉಪಾಸ್ಮಹೆ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಸಂಭುವೆ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮೋ ನಮಃ. ಸರ್ವಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಸ್ಥಳ ಸಾನ್ನಿಧ್ಯದ ಮಾಗಣಪತಿ ದೇವರಿಗೆ ಪಂಚಲಿಂಗೇಶ್ವರ ದೇವರೇನು ಅಂಚನೆ ವಾರಾಯಿ ಹಮ್ಮನ ಭಕ್ತಿ ಮರಣ ಮಲ್ತೊಂದು ಸ್ಥಳ ಸಾನ್ನಿಧ್ಯೋಡು ಪೊರ್ಲದ ಉಚ್ಚಾಯನು ಪಡೊಂದು ನಂಚಿನ ಮಲರಾಯ ದೈವ ಪಿಲಿಚಾಮುಂಡಿ ಅಯ್ಯರ್ ಬಂಟ ದೈವನ ಭಕ್ತಿ ಮರಣ ಮಲ್ತೊಂದು ಈ ಒಂಜಿ ಧರ್ಮ ವೇದಿಕೆಡೆ ಗುರ್ಕಾರ್ಮೆಡುಪ್ಪು ನಂಚಿನ ರಾಮ ಬಿ ಅಂಗಡಿ ಮಾರು ಬೇರೆಲ್ಲ ಅಭಿನಂದನೆ ಮಲ್ತೊಂದು ಎಲ್ಲಿಯ ಯುವಕೆ ಎಡ್ಡ ಚುರುಕುತನದ ಜ್ಞಾನ ಉಪ್ಪುನಂಚಿನ ಇನ್ನಿನಿಕ್ಲೆಗೆ ಪೊರ್ಲುದ ಉಪನ್ಯಾಸ ಮಲ್ಪರೆ ಉಪ್ಪುನಂಚಿನ ಲತೇಶ್ ಬಾಕ್ರೆ ಬೈಲಿ ಅವರೆಲ್ಲ ಅಭಿನಂದನೆ ಮಲ್ತೊಂದು ನಮಕ್ ಮಾತೆರೆಗಳ ದೇವರ ಕೊರ್ನಂಚಿನ ದೃಷ್ಟಿ ತಿಂಡ ಭಗವಂತೆ ಕಣ್ಣಿಗೆ ನಮಕ್ ತೋಜಿನ ದೃಷ್ಟಿ ಕಮ್ಮಿ ತಿಂಡಲ್ಲ ಅಂತರ್ಯ ದೃಷ್ಟಿಗೆ ಪ್ರಭೆ ಕೊರದು ಕರಿನ 25 ವರ್ಷದಿಂಚಿ ಬಾಲಗೋಕುಲು ನಡಪ ಒಂದು ಪುನಂಚಿನ ಅವು ಏತೋ ಜೋಕಲಿಗೆ ಭಗವಂತನ ಭಕ್ತಿದ ಮುಖಾಂತರ ಭಜನೆ ಕಲ್ಪ ಒಂದು ಪುನಂಚಿನ ಇನಿತ ಈ ಒಂಜಿ ಪುಣ್ಯದ ಜಾಗೇಡಿ ಇನಿ ಸನ್ಮಾನ ಪಡೆಯರು ಪುನಂಚಿನ ಶ್ರೀ ದೇವಿಪ್ರಸಾದ್ ಆಲ್ವಾ ಪೆರುವೋಡಿ ಬೀಡು ಅರೆಗೆನ್ನ ಪ್ರೀತಿದ ಭಕ್ತಿದ ನಮವನ್ನು ಸಲ್ಲಿಸ ಒಂದು ಇನಿ ನಮ್ಮ ದೇವಸ್ಥಾನ ಬೋರ್ಡ್ದಾರು ಉಳ್ಳೇರು ಇನಿ ಎಂಕೆಲ್ಲ ಗುರುಕುಲು ಉಳ್ಳೇರು ಉಳುವಾನ ಶಂಕರ ಭಟ್ರು ವೇದಿಕೆಡೆ ಅನೇಕ ಮಾತೆರೆಗಳ ಅಭಿನಂದನೆ ಸಲ್ಲಿಸ ಒಂದು ಇನಿ ಪ್ರತಿಭಾ ಪುರಸ್ಕಾರ ಪಡೆಯರು ಪುನಂಚಿನ ಪ್ರಣಾಮ್ ಪ್ರಜ್ವಲ್ ದೀಪಕ್ ಬೇಕಲೆ ಮಾತೆರೆಗಳ ಪ್ರೀತಿದ ಸೊಲ್ಮಸಂದ ಒಂದು ಈ ಒಂಜಿ ಪಂಚಲಿಂಗೇಶ್ವರ ದೇವಸ್ಥಾನದ ಆಡಳಿತ ಮುಕ್ತೇಶ್ವರ ರಾಮಕೃಷ್ಣ ಭಟ್ರ ಅಂಚನೆ ಎನ್ನ ಆತ್ಮೀಯರೇ ಎಂಕಲು ಒಂಜೇ ಮಠೋಟು ಅನೇಕ ವರ್ಷ ಇತ್ತನಂಚಿನ ಬಾಯಾರದ ರಮನಾಥ ಭಂಡಾರ್ಲಡ್ದ ಅದು ಯಾನ 2 ಸಾರಿ ನೆಕ್ಕು ದುಮ್ಮು ಪಂಚಲಿಂಗೇಶ್ವರ ದೇವಸ್ಥಾನಕ್ಕೂ ಬೈದೆ ಈ ಒಂಜಿ ಪುಣ್ಯ ಸನ್ನಿಧಾನಗಳು ಬೈದೆ ಉಲಾಯ್ಪೋದು ಯಾನ ಪ್ರಣಾಮ ಮಲ್ತದೆ ಅಂಡ ಇನಿತ ದಿನ ಆ ಉಚ್ಚಾರಣ ತೂಪುನಂಚಿನ ಭಾಗ್ಯನು ಮುಲ್ಪದ ಪಂಚಶ್ರೀ ಗೆಳೆಯರ ಬೆಳಗ ಎಂಕಲ್ಲ ಶಂಕರನಾರಾಯಣ ಭಟ್ರಲ ಅಶೋಕ್ ಇರ್ಲ ಎಂಕ್ಲನಡಿಗೆ ಲೆಬುಡಾದಿರೇರಿ ಅಕಲೆಗೆ ನಾನು ಪ್ರೀತಿದ ಭಕ್ತಿದ ಸೊಲ್ಮೇನೆ ತುಂಬ ಅದು ಸಂಧಾವನ ಬಂದುಳೆ ಈ ಒಂಜಿ ಸಭಾ ವೇದಿಕೆ ಎದುರುಡುಪುನ ಶ್ರದ್ಧದ ಅಪ್ಪನಕಲೆ ಮಾತ ಮೆಗಿಪಲನಕಲೆ ಪುಟಾಣಿ ಜೋಕಲೆ ನಿಕಲೆಗೆ ಮಾತರೆಗಳ ಭಕ್ತಿದ ಪ್ರೀತಿದ ಸೊಲ್ಮೇನೆ ನಾನು ತುಂಬ ಅದು ಸಂಧಾವನವೇ ಬಾರಿ ಪೊರ್ಲದ ಸಭೆ ದಿಂಜ ಪಾತೆರುಡ ಆಸೆ ತಿಂಡಲ್ಲ ಪಾತೆರುಣಾತ ಅವಕಾಶೋಡಿ ಆನಜ್ಜು ಎನ್ನ ಬಕ್ಕದ ಪಾತೆರುಣ ಮಾತ ನಮ್ಮ ಧಾರ್ಮಿಕ ಉಪನ್ಯಾಸ ಮಲ್ಪುನಾರು ಮಲ್ಪೇರು ಬಂದುಲೆ ಬಾರಿ ಸಂತೋಷ ಅಂಡ್ ಎಲ್ಲಂಜಿ ಮೇ 9 ತಾರೀಕಿಗೆ ಉದ್ಯಾವರ ಅರಸು ಮಂಜುಷ್ಣಾರ್ ದೈವಲ್ನ ಕೊಡಿಯೇರಿದು ಅಲ್ಪ 4 ದಿನದ ಉತ್ಸವ ಆಪುಂಡು ಯಾನಿ ಎಕಡೆ ಬನ್ನಗ ಜತ್ತದ ಬನ್ನಗ ಆ ಉದ್ಯಾವರದ ಮೈದಾನ ಅನೇಕ ವಿಶಾಲವಾಯಿನ ಜಾಗೆ ಉಂಡು ಅಲ್ಪ ಬಂಡಿದಾನಿ ಬುಕ್ಕ ಆ ದೈವಲ್ನ ಉಚ್ಚಯದಾನಿ ಈ ಸರಿ ಶನಿವಾರ ಆದಿತ್ಯವಾರ ಆಪುಂಡು ಅವಳು ಒಂಜಿ ಚೂರು ಜಾಗೆದು ಪೂಜಿ ಲಕ್ಷೋಪಲಕ್ಷ ಜನ ಸೇರುವೇರು ಈ ಬಾಯಾರದ ಮಣ್ಣಿಗೆ ಬನ್ನಗಳ ಇಂಕ ಆತೇ ಸಂತೋಷ ಅಂಡ ಆತೇ ಸಭೆ ಇತ್ತಂಡು ಎಕಡೆ ಆತೇ ಸಭೆ ಸೇರಿದಂಡು ಆತ ಸಭೆ ಎಕಡೆ ಸೇರ್ದನೆ ಮಾತ್ರ ಇತ್ತು ಇತ್ತೆಲ್ಲ ಈ ಒಂಜಿ ಧಾರ್ಮಿಕ ಸಭೆಗೆ ಈತ ಸಭೆ ಸೇರಿದಾರೆ ಬಂದುಲೆ
ಒಂಜಿ ಈಶ್ವರ ದೇವರನ ದೇವಸ್ಥಾನ ಉಪ್ಪುನ ಈ ಊರು ತಿಕ್ಕೋಡುಂದಾಂಡ, ಒಂಜಿ ವಿಷ್ಣು ದೇವರನ ದೇವಸ್ಥಾನ ಉಪ್ಪುನ ಊರು ನಮಕ್ ತಿಕ್ಕೋಡುಂದಾಂಡ, ಒಂಜಿ ದೇವಿ ದೇವಸ್ಥಾನ ಉಪ್ಪುನಂಚಿನ ಒಂಜಿ ಊರು ತಿಕ್ಕೋಡುಂದಾಂಡ, ದೈವಲಡೆ ಅರಸು ದೈವಲ ಉಪ್ಪುನಂಚಿನ ಒಂಜಿ ಗ್ರಾಮ ತಿಕ್ಕೋಡುಂದಾಂಡ. ಆ ಗ್ರಾಮದಕ್ಕಲು ಜನ್ಮ ಜನ್ಮಾಂತರದ ಪುಣ್ಯ ಬಲ ಪಡೆದು ಪೊಡು ಬಂದುಳೆ ನಿಖಿಲ ಆತ್ಮಲ್ಲ ಪುಣ್ಯ ಪಡೆಯನಾಕಲು ದಾಯ ಎಂದು ಕೇಂಡ ದೇವರಿಗೆ ಪಂಚಲಿಂಗೇಶ್ವರ ದೇವೇರಿ ಪಂಚಲಿಂಗುಗ ಆರಾಧನಾಪುನಂಚಿನ ದೇವೇರಿ ದೈವಲಡೆ ಅರಸುವಾಯಿನಂಚಿನ ಮಲರಾಯ ದೈವ ಐತ ಒಟ್ಟಿಗೆ ಪಿಲಿಚಾಮುಂಡಿ ದೈವ ಬಂಡಿ ಪಡೆವನಂಚಿನ ಉತ್ಸವದ ದೈವ ಇಪ್ಪುನ ಬಾಯಾರ್ದ ಊರುದಕ್ಕಲು ಜನ್ಮ ಜನ್ಮಾಂತರದ ಪುಣ್ಯ ಪಡೆಯನಾಕಲಿಂದ ಪಂಡ್ರೆ ಇಂಕ ಭಾರಿ ಸಂತೋಷ ಆಪುಡು ದಾಯ ಎಂದು ಕೇಂಡ ಇಂಚಿನ ಮಾಂತ ಯೋಗ ಭಾಗ್ಯ ನಂಗೆ ಮಾತಾರಿಗಳ ತಿಕ್ಕರ ಸಾಧ್ಯತೆ ಇಜ್ಜಿ ದೇವರೇ ನಮ್ಮನೆ ವಾ ಜಾಗೇಡು ವಾ ಊರುಡಿದು ಪಂಡದು ನಮಕ್ ಸೃಷ್ಟಿ ಪುಟ್ಟನಾಗ ನಮಕ್ ಗೊತ್ತು ಪೂಜಿ ಅಂಡ ಈ ತಿಕ್ಕನಾಕಲು ನಿಖಲು ಪುಣ್ಯವಂತೇರು ಐತ ಒಟ್ಟಿಗೆ ಒಂಜಿ ವೇಳ ಈಶ್ವರ ದೇವರನ ದೇವಸ್ಥಾನಡು ಭೂತಬಲಿ ಉತ್ಸವ ಆಪನ ಅಂದಂದಾಂಡ ಒಂಜಿ ದೇವರನ ದೇವಸ್ಥಾನಡು ಓವಾಂಡ ಅಭಿಷೇಕ ಮಲ್ಲ ಕಾರ್ಯಕ್ರಮ ಆಪನ ಅಂದಂದಾಂಡ ನಮ್ಮ ಊರುದ ಅರಸು ದೈವಳನ ಈ ಒಂಜಿ ಇಂಚಿನ ಉತ್ಸವದ ಸಂದರ್ಭಡು ಭಾಗವಹಿಸುನಂಚಿನ ಭಾಗ್ಯ ನಂಕ ತಿಕ್ಕಿನ ಅಂದಂದಾಂಡ ಐಟ ತಿಕ್ಕುನ ಪುಣ್ಯ ಫಲನೇ ಶ್ರೇಷ್ಠವಾಯಿ ನಾವು ಯಾನ ಧಾರ್ಮಿಕವಾದ ಮಸ್ತ್ ಪಾತ್ರ ಪೋಪುಜಿ ಅಂಡ ಬಂದುಲ ನಂಗೆ ಗೊತ್ತು ಪೋಡು ತೂಲೆ ಈ ಬಾಯಾರದಂಚಿನ ಊರುಡು ಒಂಜಿ ಪಂಚಲಿಂಗೇಶ್ವರ ದೇವರು ಮಲರಾಯ ದೈವ ಇಂಚಿನ ಒಂಜಿ ಪುಣ್ಯ ದೈವ ಏರಾಡಲ ನಮ್ಮ ಅಜ್ಜರ್ನಕಲಿ ಹಿರಿಯಾಕಲಿ ದಾಲ ಬೋರ್ಡಿಂದ ಸೃಷ್ಟಿ ಮಲ್ತದೆ ನಾನ ಸನಾತನ ಹಿಂದೂ ಧರ್ಮದ ಚರಿತ್ರೆ ಚಿಂತನೆ ಮಲ್ತಂದು ಪೋನಗ ನಂಗೆ ಗೊತ್ತಾಪಡು ಬಂದುಳೆ ತುಳೆ ಈಶ್ವರ ದೇವರನ ದೇವಸ್ಥಾನ ನಿಖಲು ಓಲು ತುಯ್ಯರ್ಂಡಲ್ಲ ಈಶ್ವರ ದೇವರನ ದೇವಸ್ಥಾನ ಓಲು ತುಯ್ಯರ್ಂಡಲ್ಲ ಅವು ಎತ್ತರಡೇ ಪೋಡು ಬೆಟ್ಟೋಡು ಮುಲ್ಪಡದ ನಮ್ಮ ಪೋನಗ ಎತ್ತರದ ಜಾಗೆಡು ಉಪ್ಪುಡು ನಿಖಲು ಆ ಜಾಗೆಗೆ ಪೋಂಡಲ್ಲ ಪೋಲೆ ಈಶ್ವರ ದೇವರುಪ್ಪನ ದೇವಸ್ಥಾನ ಎತ್ತರಡೇ ಉಪ್ಪುಡು ಒಂಜಿ ವಿಷ್ಣು ದೇವರ ದೇವಸ್ಥಾನ ಓಲು ಉಪ್ಪುಣದು ಗೇಂಡ ಅವು ಒಂಜಿ ಪಟ್ಟಣ ಪ್ರದೇಶ ಉಡುಪುಡು ಈ ಮಲರಾಯನಂಚಿನ ಅರಸು ದೈವಲ್ ಒಂಜಿ ಜಾಗೆ ಓಲು ಉಪ್ಪುಣದು ಗೇಂಡ ಅಂದ್ರೆ ಇಂಚಿನ ದ್ವೇ ರೀತಿಯ ವ್ಯವಸ್ಥೆದ ಜಾಗೆಡು ಅರಸು ದೈವಗಳು ಉಪ್ಪುವೇರು ಏರಾಂಡಲ ನಮ್ಮ ಪೂರ್ವಿಕರು ಅಜ್ಜರ್ನಕಲ್ ಏರಾಂಡಲ ಮುಕ್ತೇಶ್ವರರೇ ಒಂಜಿ ಈಶ್ವರ ದೇವರಿ ಬೆಟ್ಟುಡುಪ್ಪುಡು ಬೊಕ ಮಲರಾಯ ದೈವ ಮೂಲುಪ್ಪುಡು ಪೇಂಟೆಡಿ ವಿಷ್ಣು ದೇವಡುಪ್ಪುಡು ಬಯಲು ಪ್ರದೇಶಡು ದೇವಿ ಉಪ್ಪುಡು ಏರಾಂಡಲ ಪೂರ ಹಿರಿಯಾಕಲಿ ಏರಾಂಡ ಅವಳು ಮಲ್ತೊಂದು ಪೋತನ್ನ ಬೈಲೆ ಅವಡು ಪಂಡದು ವಾ ಕಾರಡು ಉಂಡಾತಲು 1,000 ವರ್ಷ ಉಂಡಾತಲು ಆ ಸಂದರ್ಭಡು ಇನಿತ ದಿನೊಟ್ಟು ನಮ್ಮ ಒಂಜಿ ದೇವಸ್ಥಾನ ಒಂಜಿ ವರ್ಷ ಕಟ್ಟುವ ಆನಿದಾತ ಕೆಲವು ದಿನದ ದೇವಸ್ಥಾನದ ಕೆಲವು ವ್ಯವಸ್ಥೆನ ತಗೊಂಡ ವಾ ಮಿಷಿನ್ ಇತ್ತುಂಡ ಎಂಚ ಕಲ್ಲನ್ನು ಕೊಂಡದು ದೀತೇರ ವಾ ರೀತಿ ನಿರ್ಮಾಣ ಮಲ್ತದೇರ ವಾ ಮೇಸನ್ನಗಳು ಕಟ್ಟದು ಉಪ್ಪೇರ ಅಪಗ ವಾ ಇಂಜಿನಿಯರ್ ಉಪ್ಪೇರ ನಮಗ ಗೊತ್ತುಂಡ ಮುಕ್ತೇಶ್ವರರೇ ನಿಖಲು ದೇವಿನ ದೇವಸ್ಥಾನ ನಿಖಲು ತೂಲೆ ಇನಿ ಮಲ್ಲಗ ಪೋಲೆ ಬೈಲು ಕಟಿಲಿಗೆ ಪೋಲೆ ಬೈಲು ಮೂಲ್ಕಿಗೆ ಪೋಲೆ ಬೈಲು ಅತಿ ವಾ ದೇವಸ್ಥಾನ ದೇವಿ ಉಪ್ಪುಂಡಲ್ಲ ಅವು ಬಯಲದ ಪ್ರದೇಶ ಉಳ್ಳೇರಿ ಓಲು ಈಶ್ವರ ದೇವರು ಉಪ್ಪುಂಡಲ್ಲ ಅವಳು ಮುಕ್ತೇಶ್ವರರೇ ಬಾರಿ ಸಂತೋಷ ಜನ ಗೊತ್ತುಂಡೆ ಇರ್ನ ದೇವಸ್ಥಾನ ಇರ್ನತ್ ಈ ಗ್ರಾಮದ ನಿಖಲ ದೇವಸ್ಥಾನಗ ಬೆನ್ನಗ ಆ ಶಾಶ್ವತವಾದ ಇನಿಕಲ ನಿಕಟ ಪೈಸೆಜ್ಜಂದ ಅದುಪ್ಪ ಅಂದು ಆ ನೆಲನ ಶಾಶ್ವತವಾದ ಒರಿತದಾರೆ ಇಂಟರ್ಲಾಕ್ ಎಲ್ಲ ಪಾಡಿಜಾರು ಐಕ್ ಸಿಮೆಂಟ್ ಎಲ್ಲ ಪಾಡಿಜಾರು ಯಾನ ಸುತ್ತು ಬತ್ತೆ ಯಾನ ದೆಕ್ಕು ತುಂಬು ನಮ್ಮ ರಮನಾಥ ಭಂಡಾರನ ಒಂಜಿ ಕಾರಣಗ ಬಾಡದು ಯಾನ 2 ಸಾರಿಟಿಗೆ ಬೈದೆ ಅವು ಮಾತ್ರ ಇನಿ ದೇವಸ್ಥಾನಗ ಮಲ್ಲ ಮಲ್ಲ ಶಿಲಾಮಯ ಆಪುಡು ಆಡ ಬಾಯಾರದ ದೇವರನ ದೇವಸ್ಥಾನಗ ಪೋದು ಆ ಪಂಚಲಿಂಗನು ತೂನಗ ಉಂಡತ್ತೆ ಉಡಲದ ಉಳೈ ಆಕರ್ಷಣೆ ಗೊತ್ತಾಪುಡು ಅವಳು ವಾರಾಯಿ ಅಮ್ಮನ ಸಾನ್ನಿಧ್ಯಗೂ ಪೋನಗಲ ಆಕರ್ಷಣದ ಚೈತನ್ಯ ಶಕ್ತಿ ಗೊತ್ತಾಪುಡು ಬಂದುಳೆ ಈ ಕಥನ ನಮ್ಮ ದಾಯ ಪನ್ಪ ಅಂದ್ ಕೇಂಡ ಇನಿತ ಜನರೇಷನ್ಗೆ ತೂಲೆ ಈ ಬಂಡಿ ವೈಪುನ ದಾಯಿಗೆ ದೇವರಿಗೆ ಭೂತಬಲಿ ಉತ್ಸವದಾದ ದೇವರನ ಅಭಿಷೇಕದಾದ ಒಂದು ಅಂತ ಇನ್ನಿತ ಜೋಕಲೆಗೆ ಕೇಂಡ ಅಪ್ಪನಕಲೆ ಪನ್ ಪೂಜೆರ ಅಪ್ಪನಕಲೆಗೆ ಗೊತ್ತು ಪೂಜೆ ದುಂಬುದ ಅಜ್ಜಿನಕ್ಲೆ ಗೊತ್ತಿತ್ತಂಡೆ ದುಂಬುದ ನಮ್ಮ ಪ್ರಾಯದ ಅಜ್ಜಿನಕ್ಲೆ ಮಾಂತ ಗೊತ್ತಿತ್ತು ನಕ್ಲೆ ಪನೊಂದಿತ್ತೇರೆ ಅಕಲೆ ಎಂಚ ಪನೊಂದಿತ್ತೇರೆ ಅಂತ ಕೇಂಡ ಪೌರಾಣಿಕವಾಯಿನ ಯಕ್ಷಗಾನ ತೂವೊಂದಿತ್ತೇರೆ ಹರಿಕತೆ ತೂವೊಂದಿತ್ತೇರೆ ಹರಿಕತೆ ಎತ್ತಂಡೆ ನಮಗ ಬೋಡಾಯಿನ ಸತ್ಸಂಗ ಎತ್ತಂಡೆ ನೇನು ಎಂಚಿನ ಪನ್ಪೇರು ಗೊತ್ತುಂಡೆ ನೇನು ಎಂಚಿನ ಪನ್ಪೇರು ಕೇಂಡ ಈ ಸಭೆ ದಾಯದೀತೇರು ಕೇಂಡ ಈ ಪಂಚಶ್ರೀ ಗೆಳೆಯರ ಬಲಗ ಬಾಯಾರ್ದಕ್ಲೆ ದಾಯದೀತೇರು ಒಂತೆ ಅತಿಥಿನಕ್ಲೆ 4 ಜನ ಅತಿಥಿನಕ್ಲೆ ಮಾತ್ರ ಇದೇರಿ ದಾಯದೀತೇರು ಕೇಂಡ ನೀಕ್ ಎಂಜನ್ ಪನ್ಪೇರು ಗೊತ್ತುಂಡೆ ಸತ್ಸಂಗತ್ವೇ ನಿಸ್ಸಂಗತ್ವಂ
ನಿಸ್ಸಂಗತ್ವೇ ನಿರ್ಮೋಹತ್ವಂ ನಿರ್ಮೋಹತ್ವೇ ನಿಚ್ಚಲ ತತ್ವಂ ನಿಚ್ಚಲ ತತ್ವೇ ಜೀವನ್ ಮುಕ್ತಿ ಎಂದು ಬರೀತೇವೆ. ಮಧ್ವಾಚಾರ್ಯರು ಶಂಕರಾಚಾರ್ಯರು ಮಾತ ಬೋಧನೆ ಮಲ್ತ ನಾವು ನಮ್ಮ ಉತ್ಸವ ತೂಪ ನಮ್ಮಲ್ಲಿ ಗಮ್ಮತ್ತುಂಡು ಬೋಡ್ತನಾಥ ನಮಕ್ ವನಸ್ಸುಂಡು ಎಕಡೆ ಪಂಚಲಿಂಗೇಶ್ವರ ದೇವರ ದೇವಸ್ಥಾನ ಮಧ್ಯ ಅನ್ನಪ್ರಸಾದ ಇತ್ತುಂಡು ಮಾಂತ ಉಂಡು ಐಟು ನಮ್ಮ ಬಂಜಿ ದಿಂಜು ಆಣ ನಂಗೆ ನಾನೊಂಜಿ ಬಡವುಂಡು ಜ್ಞಾನದ ಬಡವು ಆ ಜ್ಞಾನದ ಬಡವು ತಿಕ್ಕೊಂಡು ನಾಡ ಐಕ ಸತ್ಸಂಗ ಬೋರ್ಡು ಐಕ ಧಾರ್ಮಿಕ ಉಪನ್ಯಾಸ ಬೋರ್ಡು ಸ್ವಾಮೀಜಿ ನಕ್ಲ ಆಶೀರ್ವಚನ ಬೋರ್ಡು ನಮ್ಮ ಕೇರಳ ಇನ್ನು ನಮ್ಮ ಜೋಕಲಿಗೆ ಧಾರ್ಮಿಕ ಸಾಧನೆ ಪಂಡದ ಕೊರಪಲಕ್ಲಿದ್ದೇರಿ ಐಕೋಸ್ಕರ ಈ ಸಭೆ ಐಡದ ಬೊಕ್ಕ ಮನರಂಜನೆಗೋಸ್ಕರ ನನ್ನ ಬೊಕ್ಕ ಬೇತನೆ ಒಂಜಿ ಕಾರ್ಯಕ್ರಮ ಉಂಡು ಬಂದುಲೆ ಮನರಂಜನೆ ಒಂಜಿ ಕ್ಷಣಿಕವಾಗಿ ನಾವು ಅವಲ ಬೋರ್ಡು ಆಂಡ ನಮ್ಮನ ಜೋಕುಲೆಗೆ ನಮ್ಮ ದೈವದ ಬಂಡಿ ವೈಪನೆ ದಾಯೆ ಕೊಡಿಯೇರದ 5 ದಿನ ದಾಯೆ ಪಂಚಲಿಂಗೇಶ್ವರ ದೇವರಿಗೆ ವರ್ಷೋಡರ ಮುದ್ದಬಲಿ ಉತ್ಸವಾಪುರ ದಾಯಿಗೆ ಆ ದೇವರ ಗರ್ಭಗುಡಿದ ಪಿದೈ ಬತ್ತದು ಐನ ದೇವರನ್ನು ತುಂಬುದು ಬಲಿ ಉತ್ಸವ ಮಲ್ಪಿರುಂದಾಂಡ ಐಟಿತ್ತನಾಥ ಪುಣ್ಯ ಫಲ ನಮಕ್ ಬೇತಿ ದಾಲಜ್ಜಿ ಆ ಗರ್ಭಗುಡಿದ ದೇವರೇ ಬಲಿ ತುಂಬುದು ಬಂದಾಗ ನಮ್ಮ ಕನ್ನಡ ತೂಪನಂಚಿನ ಭಾಗ್ಯ ನಮಕ್ ತಿಕ್ಕನ ಅಂದಂದಾಂಡ ಆ ಉತ್ಸವನ ನಾವು ಪೂರ್ತಿ ತೂಯಂದಾಂಡ ನಮ್ಮ ಜನ್ಮ ಜನ್ಮಾಂತರದ ಪುಣ್ಯ ಫಲದ ಒಟ್ಟಿಗೆ ಒಂಜಿ ಗ್ರಾಮ ದೇವರಿಗೆ ವರ್ಷೋಡುವರ ಬಲಿ ಉತ್ಸವ ಅನಗ 6 ಪಿದೈ ಬನ್ನಗ ಈ ಗ್ರಾಮಗೂ ಪಂಚಲಿಂಗೇಶ್ವರ ದೇವರಿಗೆ ಏತು ಇಲ್ಲು ಸೇರುದುಂಡ ಆ ಪೂರ ಇಲ್ಲಿಗಿಲ್ಲ ಆಯ್ತ ಪುಣ್ಯ ಫಲ ಪ್ರಾಪ್ತಿ ಆಪುಂಡು ಆಯ್ತ ನಿಯಮೇನ್ ಚಾಂದ್ ಕೇಂಡ ಒಂಜಿ ವರ್ಷೋಡು ದೇವರಿ ಪಂಚಲಿಂಗೇಶ್ವರ ದೇವರಿ ಗರ್ಭಗುಡಿಗೆ ಬತ್ತದು ಅವಳು ಸುತ್ತು ಬಳಿ ಆಪೇರನಾಂಡ ಕ್ರಮ ಪ್ರಕಾರ ಪೂರಾ ಇಲ್ಲಲ್ಲ ದೀಪ ಬೆಳಗುದಿ ಪೊಡುದು ಬಂಡದು ಶಾಸ್ತ್ರ ಉಂಟು ದಾಯಂದು ಪೇಂಡ ವರ್ಷಡುವರ 6 ಪಿದೈ ಬನ್ನಗ 6 ಗರ್ಭಗುಡಿದ ಪಿದೈ ಬನ್ನಗ ಇಡೀ ಗ್ರಾಮಗು ಇತ್ತೆಂಕಲ್ನ ಅರಸು ದೈವಗಳು 4 ಗ್ರಾಮ ಹೊಡೆದು 7 ಗ್ರಾಮ ಮುಟ್ಟದ ದೈವ ಒಳಗಲ್ಲ ಹೊಲ್ತಾ ಉದ್ಯಾವಾರದ ಆ 7 ಗ್ರಾಮ ಮುಟ್ಟಲ ವರ್ಷೋಡುವರ ಬಂಡಿ ಉತ್ಸವ ಅನಗ ಆಯ್ತ ಪುಣ್ಯ ಫಲ ಪ್ರಾಪ್ತಿ ಆಪೊಂದು ಲೆಕ್ಕ ಮೂಲು ಅರಸು ಈ ದೈವಡನ್ನು ಮಲರಾಯನ ಬಂಡಿಡಿಕೊಳ್ಳಾದು ಪಿಲಿಚಾಮುಂಡಿಗಳ ಬಂಡಿ ಉಂಡದು ಎಲ್ಲಿ ಕಿನ್ನೆ ಬಂಡಿ ಉಂಡತೆ ಕಿನ್ನೆ ಬಂಡಿಡು ವೈಪು ಇರುತ್ತಲೆ ಆಯ್ತಾ ಅರ್ಥನಾದ ಕೇಂಡ ಅವಳು ಮಲರಾಯ ವರ್ಷೋಡುವರ ಬಂಡಿಡಿಕೊಳ್ಳುದು ಈ ಊರುದ ನಮ್ಮ ಕಷ್ಟ ಸುಖ ಅಂದೇನು ಅಂತ ಆರೆ ಬಂಡಿದ ಮುಖಾಂತರ ಜತ್ತದ ಪೋಪನದ ಮುಖಾಂತರ ಪಿರಬಂಡಿ ವೈಪನದ ಮುಖಾಂತರ ಇಡೀ ಊರಿಗೂ ಆ ಮಲರಾಯ ದೈವದ ಆ ಒಂಜಿಗೆ ಅನುಗ್ರಹ ಆಪುಡು ಐಕೋಸ್ಕರ ವರ್ಷೋಡು ಕೊಡಿಯೇರಿದು 5 ದಿನದ ಉತ್ಸವ ಅನಗ ವಿಶಾಲವಾದ ಬಕ್ಕ 6 ಪನುವೇರಿ 5 ದಿನದ ಉತ್ಸವ ಅನಗ ಆಯ್ತ ಪುಣ್ಯ ಪ್ರಾಪ್ತಿ ಆಪುಡು ಐಕ ದಾದ ಕಾರಣ ಕೇಂಡ ಐಕೊಂಜಿ ಕ್ರಮ ಮನ್ಪೇರಿ ಒಂಜಿ ಗ್ರಾಮೊಡೊಂಜಿ ದೈವಸ್ಥಾನ ಇತ್ತಂಡ ಒಂಜಿ ಇಲ್ಲದ ಈತ ಮಾತ ಸಂದಾಯ ಆವಡು ಬಂಡದು ಉಪ್ಪುಣೊಂಜಿ ದೈವಸ್ಥಾನಗು ಬೊಂಡ ಸಂದಾಯ ಆವಡು ಐಕ್ ಬಲಿವಾಡ ಹರಿ ಸಂದಾಯ ಆವಡು ಅವು ಕ್ರಮ ಮಲ್ತದು ಉಪ್ಪೇರು ಸಂಪತ್ತಿತ್ತನಾಕಲೆ ಬಂದುಳೆ ಐನ ಸಂದವಡು ಐನ ಸಂದದಾನಗ ಮಾತ್ರ ನಂಗೆ ಐತ ಪುಣ್ಯ ಕೆಲವು ಊರುಡುಂಡು ನಿಖಲತ್ ಬಾಯಾರ್ದಕ್ಲಿ ಎಡ್ಡೆ ಅಂತ ನಕಲಿ ಇಜ್ಜನ ಈ ನಮ್ಮನೆ ಸಭೆ ಸೇರಿಯರ ಸಾಧ್ಯ ಇಜ್ಜಿ ನಿಖಲಿ ಎಡ್ಡೆನಾರ ಮನೆಯರಿ ಕೆಲವು ಟಿಕೆಟ್ ಉಂಡು ಅವು ಒಂಜಿ ವೇಳೆ ಬೊಂಡ ಕೊರಪನ ಅಂದಲ್ಲ ಪನಿಯರುಂಡು ನಿಖಿಲತ್ತ ನಿಖಿಲ್ ಎಡ್ಡೆ ಅಂತ ನಕಲಿ ಅವು ದೇವರೇ ಗತ್ತ ಅಡಗದ ಒಂಜಿ ರಡ್ಡು ಕೊರಂಡೆ ಅವು ಎಲ್ಲಿಯ ಕೊರಂಡೆ ಯಾವೊಂದುಂಡು ಆ ಎಲ್ಲಿಯ ಕೊರಂದಾಡ ಭಗವಂತೆ ಬಕ ಐಟಿ ಎಲ್ಲಿಯನೇ ಪ್ರಾಪ್ತಿ ಮಲ್ಪನೆ ಬಕ ಮಲ್ಲಾಪುಜಿ ಫಲ ನಮ್ಮ ಮನಪೂರ್ವಕವಾದ ವೈನು ಭಗವಂತಗ ಸಮರ್ಪಣೆ ಮಲ್ಪುವನ ಐಕ ಭಗವಂತೆ ಪೂರ್ಣವಾಯಿನ ಪುಣ್ಯ ಫಲ ಕೊರ್ಪೇರೆ ಬಂದುಲೆ ದೈವ ದೇವರಿಗೆ ಕೊರ್ನ ಸಂಪತ್ತು ಬಡವರಿಗೆ ಕೊರ್ನ ಸಂಪತ್ತು ಭಗವಂತೆ ಖಂಡಿತವಾದಲ ಕಮ್ಮಿ ಮಲ್ಪುಜೇರಿ ನಮ್ಮ ಜೋಕಲೆಗೆ ನಮಕ್ ಈ ನಮ್ಮ ಗ್ರಾಮೋಡು ದಾದನಂಕ ಬೋಡ ನಮ್ಮ ಭಕ್ತಿ ಶ್ರದ್ಧೆಡು ನಮ್ಮ ಗ್ರಾಮ ದೇವರಿನ ನಮ್ಮ ಕುಟುಂಬದ ದೇವರನ್ನ ಆರಾಧನೆ ಮಲ್ತೊಂದು ಬರ್ತಾರ ನಾಂಡ ಒಂಜಿ ಗ್ರಾಮದ ಜನಕುಲೆಗೆ ವಾರೀತಿದ ಕಷ್ಟ ನಷ್ಟ ಅಲ್ಲ ಬೇತೆ ಪರವುರುಡು ಪೋದು ಏತು ಜೀರ್ಣೋದ್ಧಾರ ಪುಂಡಲ ನಮ್ಮ ಕೊರ್ಪ ಒಂಜಿ ಗೊತ್ತಿಪ್ಪಡೆ ಸುರೂಟು ಇಲ್ಲದ ಮನೆ ದೇವರಿಗೆ ದೀಪ ನಾವು ಐಡ್ದ ಬೊಕ್ಕ ಕುಟುಂಬದ ದೈವ ದೇವರಿ
ಕುಟುಂಬದ ದೈವ ದೇವರಡಿದ ಬುಕ್ಕ ಗ್ರಾಮದ ದೈವ ದೇವರಣಿ ಏತ್ ಪ್ರೀತಿ ಭಕ್ತಿಡ್ ನಮ್ಮ ತೂಂದು ಬರ್ಪನ ಆತ ನಂಗೆ ಪುಣ್ಯ ಫಲ ಪ್ರಾಪ್ತಿ ಆಪುಂಡು ಬಂದುಲೆ ಆಯ್ತಾ. ಒಟ್ಟಿಗೆ ಬಂದುಲೆ ಇನಿ ನಮ್ಮ ಜೋಕಲಿಗೆ ನಮ್ಮ ಬೋಡ್ತನಾತಿ ಎಜುಕೇಶನ್ ಕೊರ್ಪ ಒಂಜಿ ಇಲ್ಲಲು ಒಂಜಿ ತತ್ತಂಡ ರಡ್ಡು ಜೋಕುಲು ಪುನಿ ಒಂಜಿ ತತ್ತಂಡ ರಡ್ಡು ಜೋಕುಲು ನಮ್ಮ ಪೂರ್ವಿಕೆರಡು ಪಿರಾಕಿಡು ಒಂಜಿ ಇಲ್ಲು ನಿಲಿಕ್ಕೆ ಜೋಕುಲು ಇತ್ತಿನ ಸಂದರ್ಭಡು ನಮಗೆ ಮಾತ ವ್ಯವಸ್ಥೆಲ್ಲ ಸರಿ ಇತ್ತಂಡು ಮಾತೆಡ್ಲ ನಮ್ಮ ಆರೋಗ್ಯವಂತರಾದಿತ್ತ ಇನಿತ ದಿನೊಟ್ಟು ನಮ್ಮ ಜೋಕುಲಿಗೆ ನಮನೆನ ಆಯ್ನಂಚಿನ ಶ್ರದ್ಧೆ ಭಕ್ತಿ ಅಮ್ಮನ ಪ್ರೀತಿ ಈ ಜಗತ್ತಿಡು ವಾ ದೇವೇರಿಡದಿಲ್ಲ ಮಲ್ಲ ದೇವೇರು ಪೆದ್ದನ ಅಪ್ಪೆ ಒರ್ಂಬ ತಿಂಗಳು ಬಂಜಿಡಿದು ಇದ ಪೇರು ಕೊರ್ದು ಲಾಲನೆ ಮಲ್ತದೆ ಪಾಲನೆ ಮಲ್ತದೆ ಒಂಜಿ ಪೊಣ್ಣು ಬಾಳೆನ ಒಂಜಿ ಆನು ಬಾಳೆನ ಐಕೆ ಎಜುಕೇಶನ್ ಕೊರ್ದು ಐನ ಉನ್ನತವಾಯಿನ ಅಂಚಿನ ಎಡ್ಡ ಪ್ರೀತಿಡು ತೋದು ಲಾಲನೆ ಪಾಲನೆ ಮಲ್ತನ ಜೋಕುಲು ಇನಿ ಬಂದುಳೆ ಪಪ್ಪ ಬುಕ್ಕ ತಾನು ಉಂಡಿಜಿಂದಲ್ಲ ತಾನು ತಿಂದಿಜಿಂದಲ್ಲ ತಾನು ಡ್ರೆಸ್ ಪಾಡಿಜಿಂದಲ್ಲ ಎನ್ನ ಪೊಣ್ಣು ಬಾಲೆ ಎಡ್ಡೆ ಕಲ್ಪೊಡು ಎನ್ನ ಪೊಣ್ಣು ಬಾಲೆಗೆ ಎಡ್ಡೆ ಉದ್ಯೋಗ ತಿಕ್ಕೊಡು ಎನ್ನ ಆನು ಬಾಲೆ ಎಡ್ಡೆ ಕಲ್ಪೊಡು ಉದ್ಯೋಗ ತಿಕ್ಕೊಡೊಂದು ಇನಿ ಸಾಂಕನ ಪಪ್ಪ ಅಮ್ಮನ ಪ್ರೀತಿ ಈ ಜಗತ್ತಡು ಅಪ್ಪನ ಪ್ರೀತಿಗೆ ಬೆಲೆ ಕಟ್ಟದ ಸಾಧ್ಯ ಇಜ್ಜಿ ಸಾಂಕನ ಪಪ್ಪನ ಪ್ರೀತಿಗೆ ಬೆಲೆ ಕಟ್ಟದ ಸಾಧ್ಯ ಇಜ್ಜಿ ಬಂದುಳೆ ನಿಖಿಲತ್ ಇನಿ ಪಟ್ಟಣ ಪ್ರದೇಶ ತೂಂಡ ನೆತ ಬಗೆಟ್ ಮಸ್ತ್ ಬೇಜಾರುಂಡು ಬೋಡ್ತನಾಥ್ ಎಜುಕೇಶನ್ ಕೊರ್ನಂಚಿನ ಜೋಕುಲ್ನ ಪಪ್ಪ ಅಮ್ಮ ಅಲ್ಪ ದೈಗುರುಡು ಭಟ್ರೆನ ಆಶ್ರಮ ಉಂಡು ಏತು ಜನ ತೂತರದ್ದು ಗೊತ್ತುಚ್ಚು ಬೋಡ್ತನಾಥ್ ಎಜುಕೇಶನ್ ಕೊರ್ನ ಜೋಕುಲ್ನ ಪಪ್ಪ ಅಮ್ಮ ಯಾನ ದೈಗೋಳಿದ ಒಂಜಿ ಆಶ್ರಮ ಪಂಡಿನಿ ಅಂಚಿನ ಆಶ್ರಮ ಬೋಡ್ತನಾಥ್ ಉಂಡು ಒಲ್ಲ ಬೆನ್ನಿ ಸಾಗೋಲ್ದಕಲ್ನ ತೋಟದಕಲ್ನ ಜೋಕುಲ್ನ ಪಪ್ಪ ಅಮ್ಮ ಆಶ್ರಮ ಒಡಿಜ್ಜರು ಬೋಡ್ತನಾಥ್ ನಿಖಿಲತ್ ಮಾತೆರ್ಲತ್ ಬೋಡ್ತನಾಥ್ ಎಜುಕೇಶನ್ ಕೊರ್ದು ಎಡ್ಡೆ 1 ಲಕ್ಷ 2 ಲಕ್ಷ 3 ಲಕ್ಷ ಸಂಬಳ ದೆಪ್ಪುನ ಜೋಕುಲ್ನ ಪಪ್ಪ ಅಮ್ಮ ವೃದ್ಧಾಶ್ರಮ ಬಂದುಳೆ ಇಂದು ನಮ್ಮ 10 15 25 ವರ್ಷಗೂ ದುಂಬು ಒಂಜಿ ವೃದ್ಧಾಶ್ರಮಲ ಇಜ್ಜಂಡಿ ಇತ್ತ ವೃದ್ಧಾಶ್ರಮ ಜಾಸ್ತಿ ಆವೊಂದುಂಡು ಜೋಕುಲು ಓಲಾಂಡಲ ದೂರ ಇತ್ತದು ಬೋಡ್ತನಾಥ ಸಂಪತ್ತಿ ಇತ್ತದು ಪಪ್ಪಮ್ಮ ಆಶ್ರಮ ಬಂದುಳೆ ಮೂಲು ಕಡೇತೊಂಜಿ ಪಾತರೆಂಚಿನ ಅಂದ್ ಕೇಂಡ ಜೋಕಲಿಗೆ ಸಂಸ್ಕಾರ ಕೊರ್ಲೆ ಒಂಜಿ ಮುದ್ದೆ ಆವೆ ಮನ್ನಿಗೆ ಸಂಸ್ಕಾರ ಕೊರಂಡ ಐಟೊಂಜಿ ಪೊರ್ಲುದ ದೇವರನ ಮೂರ್ತಿ ಆವು ಗಣಪತಿನ ಮೂರ್ತಿ ಆವು ಸಾರದನ ಮೂರ್ತಿ ಆವು ಒಂಜಿ ಶಿಲೆಕಲ್ಲಿಗೆ ಆಕಾರ ಕೊರಂಡ ಒಂಜಿ ದೇವರನ ಮೂರ್ತಿ ಆವು ಆಕಾರ ಕೊರಂದನ ಕಲ್ಲು ಮುಟ್ಟಿ ಕಲ್ಲಾವು ಬಂದುಲೆ ಜೋಕುಲ್ ಅಂಚೆನೆ ಜೋಕಲಿಗೆ ಬೋಡಾಯಿನ ಸತ್ಸಂಗ ಕೊರ್ಲೆ ಅಲೆ ಎದುರುಗು ತೋಜಿನ ದೃಷ್ಟಿ ಇದ್ದಿಂದಲ್ಲ ಉಲಾಯ್ದ ಅಂತರ್ಯದ ದೃಷ್ಟಿಡು ನಿತ್ಯ ನಿರಂತರವಾದ ಭಗವಂತನ ನಾಮಸ್ಮರಣೆ ಭಜನೆ ಪಂಡದು ಕೊರ್ದು 25 ವರ್ಷ ಬಾಲಗೋಕುಲ ನಡಪಾವನ ಒಂಜಿ ಪೆರುವೋಡಿದ ನಮ್ಮ ಆಲ್ವೆರೆನ ತೂಲೆ ನೆಟ ಅರ್ಥಾಪುಡು ಬಂದುಲೆ ಭಗವಂತನ ನಾಮಸ್ಮರಣೆ ಮಲ್ಪನಾಕಲಿಗೆ ಒಂಜಿ ವೇಳೆ ಎದುರದ ದೃಷ್ಟಿ ಇದ್ದಿಂದಲ್ಲ ಉಲಾಯ್ದ ದೃಷ್ಟಿನ ಭಗವಂತೆ ಒರಿತದು ಕರಿತದು ಇನಿ ಇಂಚಿನ ಪುಣ್ಯದ ಮನ್ನುಡು ಸನ್ಮಾನ ಪಡೆಯುವಂಚಿನ ಭಾಗ್ಯನು ಭಗವಂತನ ನಾಮಸ್ಮರಣೆ ಕೊರ್ಪುಣದು ಪನ್ಪುನೇಕೆ ನುವೇ ಒಂಜಿ ಆಲ್ವೇರೆ ಸಾಕ್ಷಿ ಬಂದುಲೆ ನಿಖಿಲನ ಜೋಕಲಿಗೆ ಭಗವಂತನ ನಾಮಸ್ಮರಣೆ ಕಲ್ಪಾಲೆ ಭಜನೆ ಇತ್ತಿಂದ ಭಜನೆ ಎಕಡೆ ಪೋದಿತ ಪಂಚಲಿಂಗೇಶ್ವರ ದೇವಸ್ಥಾನಗೂ ರಡ್ಡು ಹಿರಿಯಾಕಲು ಕುಲ್ಲುದು ಭಜನೆ ಪಣಂದುಳ್ಳೇರು ಬಂದುಳೆ ಒಂಜಿ ಗೊತ್ತು ಪಡೆ ಕೃತಯುಗದ ಧ್ಯಾನ ತ್ರೇತಾಯುಗದ ಯಾಗ ಯಜ್ಞಾದಿರ್ದಲ ದ್ವಾಪರ ಯುಗದ ಪೂಜೆ ಪುರಸ್ಕಾರ ಹೊಡೆದಲ ಕಲಿಯುಗದಲು ಹರಿನಾಮವ ನೆನೆದರೆ ಕುಲ ಕೋಟಿಗಳು ಹುದ್ದರಿಪು ಬಂದುಳೆ ಭಜನೆ ಎಂದು ಪಂಡ ಏರ್ಲ ಸಸಾರ ಮಲ್ತರಡಿ ಭಜನೆ ಸಸಾರ ಮಲ್ತರಡಿ ಇಲ್ಲಿ ಇಲ್ಲಲ ಅವಳಿತ್ತಿನ ತಾಲ ಇಜ್ಜಂದೆಲ್ಲ ಕೈಟು ಬೊಟ್ಟದು ಪನಂದಿತ್ತಿನ ಭಜನೆ ದಾತ್ರ ಇಲ್ಲಿಡಿ ಇನಿ ಮಲ್ಲ ಕುಟುಂಬ ಒಂಜಾದಿ ಇತ್ತುಂಡು ಪ್ರೀತಿ ಇತ್ತುಂಡು ಅನಾರೋಗ್ಯ ಇಜ್ಜಂಡು ಆಸ್ಪತ್ರೆ ಕಮ್ಮಿ ಇತ್ತುಂಡು ರೋಗ ಕಮ್ಮಿ ಇತ್ತುಂಡು ಆಸ್ಪತ್ರೆ ಜಾಸ್ತಿ ಆತಂಡು ಒಂಜಿ ಆಸ್ಪತ್ರೆ ಜಾಗ ಯಾರುಜಿ ರೋಗ ಜಾಸ್ತಿ ಆತಂಡು ಕಾರಣದಾನೆ ಎಂದು ಪಂಡ ಸರಿ ರೋಡ್ದಲ್ಲ ಮನಸ್ಸಿಗೆ ರೋಗ ಬಂದಾಗ ಸರಿ ರೋಗ ಬುಕ್ಕ ರೋಗನೆ ಮನಸ್ಸದ ರೋಗವನ್ನು ದೆಪ್ಪೋಡು ನಾಡ ಭಗವಂತನ ನಾಮಸ್ಮರಣೆ ಬೋಡು ಭಗವಂತನ ಭಜನೆ ಕಲ್ಪಾಲೆ ಜೋಕಲಿಗೆ ಭಜನೆ ದಾತ್ರ ಸನಾತನ ಹಿಂದೂ ಧರ್ಮದ ಚರಿತ್ರೆ ಶಾಶ್ವತವಾದ ಒರಿಪಾಲ ಬಂದುಳೆ ಬಾಲ ಗೋಕುಲತ್ತಿನ ಬಾಲ ಗೋಕುಲಗು ಕಡಪಾಲಿ ಜೋಕುಲಿನ ಸಂಸ್ಕಾರ ಕೊರಲೆ ದಾಯಿ ಎಂದು ಕೇಂಡ ಇನಿ ಒಂಜಿ ಪಪ್ಪ ಅಮ್ಮಗೆಲ್ಲ
ಜೋಕಲಿಗೆ ಬೋಡಾಯನ ಸಂಸ್ಕಾರ ಇಲ್ಲಲು ಕೊರ್ಪುನಂಚಿನ ವ್ಯವಸ್ಥೆ ಇಜ್ಜಿ ದಾಯ ಪಂಡ ಪಪ್ಪಲ ಬೇಲೆಗೆ ಪೋಪನೆ ಅಮ್ಮಲ ಬೇಲೆಗೆ ಪೋಪನೆ ಕಾಂಡ ಎನ್ಮ ಗಂಟೆಗೆ ಬಾಕಿಲಿ ದೆಪ್ಪುನೆ ಒಂಜಿ ಬಾಲೆಗಳ ಎಜುಕೇಶನ್ ನೆನಪೂರಿ ಉಜಿ ಏರ್ನ ಜೋಕುಲು ಭಗವಂತನ ಭಕ್ತಿಡು ಭಜನೆ ಪನ್ಪೇರ ಆ ಜೋಕಲಿಗೆ ಟ್ಯೂಷನ್ ಬುಡ್ಚಿ ಎಂಕುಲು ಪುರ ಉಂಡತ್ತೆ ಮಲ್ಲ ಎಜುಕೇಶನ್ ಪೋಯಿನಕಲತ್ತು ಎಂಕುಲು ಎಜುಕೇಶನ್ ಪೋಯಿನಕಲು ಎಲ್ಲಿ ಎಜುಕೇಶನ್ ಕಲ್ತದು ಆಧ್ಯಾತ್ಮಿಕವಾಯಿನ ಜ್ಞಾನ ಆ ಸತ್ಸಂಗುಡು ಇತ್ತದು ಇನಿ ನಿಖಿಲು ಪಾತೇರಿಯರ ಅವಕಾಶ ಕೊರಿ ಇನಿಯಾನ ಪಾತೇರುಜಿ 2 ಗಂಟೆ 3 ಗಂಟೆ ಪಾತೇರುಂಡಲ್ಲ ಬೋಡುತನ ಆತ ಜ್ಞಾನ ಭಂಡಾರ ಕೊರೋಡುಂದಾಂಡ ಐಕೆ ಭಜನೆನೇ ಕಾರಣ ಬಂದುಳೆ ಏರ್ನ ಇಲ್ಲಲು ಭಜನೆ ಉಂಡ ಮನಸ್ಸಡು ವಿಭಜನೆ ಇಜ್ಜಿ ಇಲ್ಲು ವನಾತಿಜಿ ಭವನಾಪುಂಡು ಏರ್ನ ಇಲ್ಲಲು ಪೊರ್ತು ಕಂತನ ಪೊರ್ತೋಡು ದೀಪ ದೀದು ತುಳಸಿ ಕಟ್ಟೆಗೆ ದೀಪ ದೀದು ಜೋಕುಲ್ಲ ಒಟ್ಟಿಗೆ ಪ್ರದಕ್ಷಿಣೆ ಬಲೆಂದು ಪಂಡೊಂದಿತ್ತೆರ ನೆಮ್ಮದಿ ಇತ್ತಂಡು ಏರ್ನ ಇಲ್ಲಲು ಪೊರ್ತು ಕಂತನ ಪೊರ್ತು ದೀಪ ದೀವೊಂದಿತ್ತೆರ ನೆಮ್ಮದಿ ಇತ್ತಂಡು ಏರ್ನ ಇಲ್ಲಲು ಸೂರ್ಯ ಉದಯಾನಗ 4 ಗಂಟೆಗೆ ನಮ್ಮ ಪಪ್ಪ ಅಮ್ಮ ಲಕ್ಕದ ನಮ್ಮನ ಪುರ ಲಕ್ಕ ಒಂದಿತ್ತೆರ ಅವಾಗ ನಮಗೆ ನೆಮ್ಮದಿ ಇತ್ತಂಡು ನಮ್ಮ ನೆಮ್ಮದಿ ಹಾಳಾಯರ ಕಾರಣ ಇಂಚಿನ ಅಂದು ಕೇಂಡ ನಮ್ಮಡ ಇತ್ತನಂಚಿನ ಶ್ರದ್ಧಾ ಭಕ್ತಿಲು ವಿದ್ಯಾ ದದಾತಿ ವಿನಯಂ ವಿದ್ಯಾ ಲಭತೆ ಜ್ಞಾನಂ ನೈ ಜ್ಞಾನೇನ ಸದೃಶಂ ಶ್ರದ್ಧಾವಾನ್ ಲಭತೆ ಜ್ಞಾನ ಪನ್ಪುಡು ಶಾಸ್ತ್ರ ವಿದ್ಯಾ ದದಾತಿ ವಿನಯಂ ವಾವಿದ್ಯೆ ಬೇಲೆಗೆ ಬೋಡಾಯನ ವಿದ್ಯತ್ತು ಧಾರ್ಮಿಕ ವಿದ್ಯೆ ಸಾಮಾಜಿಕ ವಿದ್ಯೆ ಪಪ್ಪಮ್ಮನ ಪ್ರೀತಿ ಗುರು ಹಿರಿಯರನ ಪ್ರಾತಿ ದೈವದೇವರನ ಮಿತಿ ಪ್ರೀತಿ ನಮ್ಮ ಗ್ರಾಮ ದೇವರನ್ನು ಪಂಡ ಇಂಚಿನ ಅಂದು ಗೊತ್ತುಪಡು ದೈವದೇವರ ಎಂಚ ಗೊತ್ತುಪಡು ದೇವಸ್ಥಾನಕ್ಕೆ ಹೋಣ ತೀರ್ಥಂಚ ದೆಪ್ಪನ ಅಂದು ಗೊತ್ತುಪಡು ಗಂಧದೆತ್ತನ ದಾದಮಲ್ಪಡದು ಗೊತ್ತುಪಡು ದೇವರನ ಪ್ರಸಾದನ ಎಂಚ ಜೊತೊಂದು ಗೊತ್ತಿಪ್ಪಡು ದುಮಾಂತ ನಮ್ಮ ಕಲ್ಪವಡಾಯನಂಚಿನ ಸಾಲ ಇನಿ ಬಾಲಗೋಕುಲ ಉಂಡು ಇಲ್ಲಲು ಪುರುಸೊತ್ತಿಜ್ಜಿನ ಮಲ್ಲಜ್ಜಿ ಬಾಲ ಗೋಕುಲ ಕಡಪುಡ್ಲೆ ಪಂಚಲಿಂಗೇಶ್ವರ ದೇವಸ್ಥಾನ ಭಜನೆ ಇತ್ತನ ಭಜನೆ ಕಡಪುಡ್ಲೆ ಬಂದುಳೆ ದಾಯ್ ಕಡಪುಡ್ಲೆ ಎಂದು ಕೇಂಡ ನನಂಜಾನ್ ಪನ್ಪುನಿ ಇನಿ ದುಂಬುದಕಲೆ ಮಾತಾ ತುಲೆ ಶಂಕರ ಭಟ್ರು ಕೃಷ್ಣ ಶಿವಕೃಪ ರಾಮಕೃಷ್ಣ ಮಾಂತ ಪುದರುಂಡತ ಈ ಸಬೇಟೆ ಇತ್ತ ಈ ಸಬೇಟೆ ಒಂಜಿ 15 ವರ್ಷದ ತೀರ್ಥದ ಪೊನ್ನು ಜೋಕಲೆಗೆ ಆವಾಡು ಆನ ಜೋಕಲೆಗೆ ಆವಾಡು ಒಂಜಿ ದೇವರನ ಪುದರುಂಡ ಕೈದೆರ್ಪುಲೆ ಪೊಂಡ ಒವ್ವೇ ಒಂಜಿ ಪೊನ್ನು ಜೋಕಲೆಗೆ ಆವಾಡು ಆನ ಜೋಕಲೆಗೆ ಆವಾಡು ದೇವರನ ಪುದರ್ ಇಜ್ಜಿ ರಾಮಚಂದ್ರ ಇಜ್ಜಿ ರಾಮಕೃಷ್ಣ ಇಜ್ಜಿ ವಿಶ್ವನಾಥ ಇಜ್ಜಿ ಒಂಜೇ ಒಂಜಿ ಜೋಕುಲು ನಮ್ಮ ಜೋಕುಲು ಕೃಷ್ಣ ದೇವರನ ಪುದರ್ದ ಜೋಕುಲು ಅಂಗ ತಿಕ್ಕುಜ ಒಂಜೇ ಒಂಜಿ ಪೊನ್ನು ಜೋಕುಲು ಲಕ್ಷ್ಮೀ ಶಾರದೆ ಸರಸ್ವತಿ ಒಂಜಿ ಜೋಕುಲ್ಲ ತಿಕ್ಕುಜ ಏರ್ಲ ದೇವರನ ಪುದರ್ ದೀಪುಜೇರು ಕಡೇ ಕೊಂಜಿ ಪಾತರ ಪಂಡದು ಉಂತವೆ ಪರಮ ಪೂಜ್ಯ ಪೇಜಾವರ ಶ್ರೀಗಳು ಆರ್ನ ಮುಖ್ಯ ಪ್ರಾಣ ಮಟ್ಟೊಂದು ಭಟ್ರು ಪೂಜೆ ಮಲ್ತೊಂದಿತ್ತೇರಿಗೆ ಭಟ್ರು ಪೂಜೆ ಮಲ್ತೊಂದು ಪುನಃ ಪೊರ್ತುಟ್ಟು ಅರೆಗೆ ಪೂಜೆ ಆದ ನಡತದ ಪೋನಾಗ ಒಂಜಿ ಎಲ್ಲಿಯ ಆಕ್ಸಿಡೆಂಟ್ ಆಪುಂಡು ಆಕ್ಸಿಡೆಂಟ್ ಆಯಿ ಬುಕ್ಕ ಅರೇನ ಆಸ್ಪತ್ರೆ ಕೊನಪೇರಿ ಕೊನದಾನಗ ಡಾಕ್ಟರ್ ಪನ್ಪೇರಿ ಬೇರೆ ಕೊಮ ಆದಾತಂಡು ಬೇರೆ ನಾನು ಸರಿಯಾ ಪೂಜೇರಿ ಅಂಚಿನ ಜಾಗೆಗೆ ಬೇರೆಗೆ ಪೆಟ್ಟಾತಂಡು ಎಂದು ಪಂಡದು ಪರಮ ಪೂಜ್ಯ ಪೇಜಾರ ಶ್ರೀಗಳು ದಾನ ಮಲ್ತಿರಂದು ಕೇಂಡ ಅಕಲ ಅರೇನು ಇಲ್ಲಡ ಕೊನೆಯ ಪನ್ನಗ ಪೇಜಾರ ಶ್ರೀಗಳು ದಾದ ಮಲ್ತರಿಗೆ ಎಂದು ಪಂಡ ಅರೇನು ಎಂಕಲ ಮಠಕೊಲ್ಲೆ ತೊಂದು ಬಲೆ ಆರ್ ಮುಖ್ಯ ಪ್ರಾಣ ದೇವರಿಗೆ ಪೂಜೆ ಮಲ್ತನಾರು ಆರ್ನ ಇಲ್ಲಲು ಪೋದಾರಿನ ದಾದ ಮಲ್ಪನೆ ಪಂಡೇರಿಗೆ ಅಂಚ ಆರ್ನ ಮಠಕ್ಕೂ ಕೊನತದು ಆ ಮಠಟ ಒಂಜಿ ರೂಮುಡಾರಿಗೆ ಬೋಡುತನ ವ್ಯವಸ್ಥೆಯನ್ನು ಮಲ್ತದು ಪರಮ ಪೂಜ್ಯ ಪೇಜಾವರ ಶ್ರೀಗಳು ನಿತ್ಯ ನಿರಂತರವಾದ ಶ್ರೀಮನ್ನಾರಾಯಣನ ನಾಮಾಮೃತವನ್ನು ಪಂಡದ ಆರ್ನ ತರೀಕ ಕೈದಿ ಒಂದು ದಿನಾಲ ನಾಮಾಮೃತ ಪನೊಂದಿತ್ತೇರಿಗೆ ಬಂದುಳೆ ಏತೋ ದಿನ ನಲ್ಪತ್ತೆನ್ಮ ದಿನ ಅನಗ ವಾ ಡಾಕ್ಟ್ರೆ ಬೇರೆ ನನ್ನ ಆಪುಜಿ ಬೇರೆ ನನ್ನ ಚೇತರಿಕ ಆಪುಜಿ ಪಂತೆರ ಶ್ರೀಮನ್ನಾರಾಯಣ ನಾಮಾಮೃತನು ಮಲ್ತದಾರ ತರಕೇಪ ಕೈದಿ ಇದು 40 ದಿನ ಅನಗ ಆರು ಹುಷಾರಾದು ಐದು ಬೊಕ್ಕ ಏತೋ ವರ್ಷ ಪೂಜೆ ಮಲ್ತದೇರಿಗೆ ಶ್ರೀ ದೇವರನ ಪೂಜೆಗೆ ಏತ್ ಪವರ್ ಉಂಡದು ಪಣ್ಣೊಂದು ಅಜಾಮಿಲ ನಂಜಿ ಕತೆ ಪಂಡದಿ ನನ್ನ ಭಾಷಣ ಮುಗಿಪುವೆ ಒಂಜಿ ಅಜಾಮಿಲ ಎಂದು ಪಂಡದಿತ್ತೇರಿಗೆ ಆರು ಬ್ರಾಹ್ಮಣ ಸಮುದಾಯ ಹೊಡಿತನ ಆರು ಭಟ್ರಿಗೆ ಗೊತ್ತು ಅಜಾಮಿಲ ಯಮನ ದೂತರು ಬಂದು ಅಜಮಿಲ ನೆಲೆವಾಗ ನಾರಾಯಣನೆಂಬ ನಾಮವೇಗ ಆಯ್ತು ನಿಗಲಿಕ್ಕೆ ಎಂದರೆ ಅಜಮಿಲ ಎಂದು ಪಂಡ 20 ವರ್ಷ ಮುಟ್ಟ ಮಾಂತ ಒಂಜಿ ಬ್ರಾಹ್ಮಣತ್ವಡಿ ಇತ್ತದ ದಾದ ಮಾತ ಮಲ್ಪೋಡ ಐನ ಮಾತ ಮಲ್ತೊಂದಿತ್ತೇರಿಗೆ 20 ವರ್ಷ ಕರಿದಾನ ದುಷ್ಟ ಚಟ ತಿಕ್ಕಂಡು ದಾಯನ ಕೇಂಡ ಆರು ಒಂಜಿ ದುಷ್ಟ ಒಂಜಿ ಪೊಂಜನ ಸಂಪರ್ಕ ಆಪುಡಾರಿಗೆ ಐದು ದಾತ್ರ ದಾನ ಬೇರೆ ಗಂಡ 10 ಜೋಕ್ಲೇನೆ ಪಡಬೇರೆ ಆರ್ನ ಕಡೇತ ಬಾಲದ ಪುದರು ನಾರಾಯಣ ಎಂದು ಪಂಡದು ಅಂಚ ಆರ್ನ ಕರ್ಮಪುರ ದಿಂಜಿನಾಗ ಯಮಲೋ ಕೊಡದು ಯಮದೂತರು ಬರ್ಪೇರಿ ಈ ಅಜಮೀನನ ಕೊಂಡೆಯರ ಯಮದೂತರು ಬಂದಾಗ ಬೇರೆ ಕಡೇತ ಬಾಲದ ಪುದರು ನಾರಾಯಣ ಎಂದು ಪಂಡದು ಅಂಚ ಯಮನ ದೂತರು 2 ಜನ ವಿಕಾರ ರೂಪವನ್ನು ತೂನಗ ಘೋರ ರೂಪವನ್ನು ತೂನಗ ಅಜಮಿಲಗ್ ಪೋಡಿಗೆ ಆಪುಂಡು ಅವಳು ಎಲ್ಲಿಯ ಮಗನ್ ಲೆಪ್ಪೇರಿ ಕಡೆಗೆ ನಾರಾಯಣ 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 ಅದು ಪನ್ಪೇರಿ
ಘೋರವಾಯನ ರಡ್ಡು ರೂಪ ತೋಜೊಂದುಂಡು ಎನ್ನ ಕೆಕ್ಕಿಲಿಗೆ ಉರುಳು ಬಾಡೊಂದುಳ್ಳೇರು ನಾರಾಯಣ ನಾರಾಯಣ ಪುನಗ ವೈಕುಂಠ ಹೊಡ್ದು ಶ್ರೀಮನ್ನಾರಾಯಣ ದೇವರನ ದೂತೆರು ಬರ್ಪೇರು ದಾಯೆ ಮುಲ್ಪಡದಲ್ಲಿ ಇದನ್ನೇ ದೇವರೇನತ್ತಂಡಲ್ಲ ಮಗನಲೆತ್ತನೆ ನಾರಾಯಣ ನಾರಾಯಣ ಅಡೆ ವೈಕುಂಠಗೂ ಸೇರುಂಡು ಅಲ್ಪಡ್ದು ವಿಷ್ಣು ದೂತೇರು ಬನ್ನಗ ವಿಷ್ಣು ದೂತೇರಿಗೆ ಏನವರಿಗೆ ಯಮದೂತೇರಡ ದಾನ ಸಂಗತಿ ಅವು ಎಂಬಿಯನ ಬ್ರಾಹ್ಮಣತ್ವವನ್ನು ಬಿಡುದು ಬುಡ್ಚಾಂದನ ಮಧುಮಾಂಸಾದು ಪುರ ಸ್ವೀಕಾರ ಮಲ್ತದು ಅಧರ್ಮನು ಮಲ್ತದು ಅನ್ಯಾಯ ಸುಳ್ಳು ಮೋಸ ವಂಚನೆ ಪುರ ಮಲ್ತೊಂದಿತ್ತೆ ಅಂಚಾದ ಮಿಯನ ದಿನ ಬೈದಿನಿ ಮಿಯನ ಕೊಂಡೇರ ಗುಲ್ ಬೈದಿನಿ ಯಮನ ದೂತೇರನ್ ಅಪಗ ಪಂಡರಿಗೆ ವಿಷ್ಣು ದೂತೇರ ನಿಖಲ್ ಕೊಂಡೇರ ಬೈದಿನ ಅಂದು ಅಡಾಯ್ ಪುದರ್ಲಿಪ್ಪನ ಏರೇನ ನಾರಾಯಣನಾಥ ನಾರಾಯಣ ನಾರಾಯಣ ನಾರಾಯಣದ ಪೊಣ್ಣಗ ವೈಕುಂಠದ್ದು ಮಾವಿಷ್ಣು ಕಡಪುಡ್ದೇರ ఆయన ವೈಕುಂಠ ಲೋಕ ಕುಕ್ಕನಾಯರ ಈ ಕಥೆಟ್ ನಿಖಲಿಗೆ ದಾದ ಅರ್ಥ ಅನ್ನದ ಅರ್ಥ ಆದಪ್ಪು ದಾಯ ಎಂದು ಕೇಂಡ ಭಗವಂತನ ನಾಮಸ್ಮರಣೆ ಈ ಕಲಿಗೋಟು ಏತ್ತು ಮಹತ್ವ ಉಂಡು ಒಂದು ಪನ್ಪುನ ಚಿಂತನೆ ನಿಖಲು ಅರ್ಥ ಮಲ್ತ ನೋಡು ಅಂಚಾದು ಜೋಕ್ಲಿನ ಮಾತ್ರ ಕಡಪುಡ್ನೆತ್ತು ಅಪ್ಪನಕಲು ಇನಿತ ದಿನ ನಮ್ಮ ಇಲ್ಲು ವನ ಎರೆಬಲ್ಲಿ ನಮ್ಮ ಇಲ್ಲಿ ಭವನಾವುಡು ಇನ್ನಿತ ಕಾಲಸ್ಥಿತಿ ದಾದ ಆಪುಂಡು ಈ ಜಗತ್ತಿಡು ಎಂದು ನಿಖಲಿಗೆ ತೆರಿದುಂಡು ಯಾನ ನಿಮ್ಮಲ್ಪ ಬಾಯಿ ಬಿಡುದು ಪನ್ಪುಜಿ ನಮ್ಮ ಪರಿಸ್ಥಿತಿ ದಾನ ಅವೊಂದುಂಡು ಒಂದು ನಿಖಲಿಗೆ ಅರ್ಥ ಅವೊಂದುಂಡು ನನಾಡಲ ನಮ್ಮ ಜಾಗೃತಿ ಆಯ್ಜನ ನಂಗೆ ಉಳಿಗ ಅಲೈಜೆ ನಮ್ಮ ಧಾರ್ಮಿಕ ಕ್ಷೇತ್ರಡು ನಮ್ಮ ಧರ್ಮದ ಮುಖಾಂತರ ಒಟ್ಟಾವಡು ಲೋಕಮಾನ್ಯ ಬಾಲಗಂಗಾಧರ ತೆಲೆಕೇರಿ ಗಣೇಶೋತ್ಸವ ಮಲ್ಪನ ಮುಖಾಂತರ ಮಹಾರಾಷ್ಟ್ರ ಸುರುಮಂತದ್ದು ಇನ್ನು ನಮ್ಮನ್ನು ಒಟ್ಟು ಮಲ್ಪೆರೆ ಬೋಡ್ತನಾಥ ತುಗಿಯರಿ ನಮ್ಮ ಪೂರ್ವಿಕರ ಸ್ವಾತಂತ್ರ್ಯ ಸಂಗ್ರಾಮ ನಮ್ಮನ್ನು ಬೋಡ್ತನಾಥ ನಮ್ಮ ಈ ದೇಶದ ಚರಿತ್ರೆ ದೇವಭೂಮಿ ತಪೋಭೂಮಿ ತ್ಯಾಗಭೂಮಿ ಧರ್ಮಭೂಮಿಯಾಯ ನಂಚಿನ ಪುಣ್ಯಭೂಮಿಯಾಯ ನಂಚಿನ ಈ ಭಾರತನ ಒಲಿಪೋಡು ಆಂಡ ಶಾಸ್ತ್ರ ಸಂಖ್ಯೆ ಈ ಜಗತ್ತಿಗೆ ತನ್ನ ಜೀವಾರ್ಪಣೆ ಮಲ್ತನಕ್ಕೆ ಒಳ್ಳೇರು ತಿಕ್ಕನಂಚಿನ ಪುಣ್ಯಭೂಮಿ ದೇವಭೂಮಿನ ಒರಿಪೋಡುಂದಾಂಡ ಧಾರ್ಮಿಕವಾದ ಆಧ್ಯಾತ್ಮಿಕವಾದ ನಮ್ಮ ಜೋಕ್ಲಿನ ಜಾಗೃತಿ ಮಲ್ಪುಲೆ ಆ ಜಾಗೃತಿ ಮಲ್ಪನ ಕೆಲಸ ಆಡನ್ನು ಪ್ರಣಂದು ಎನ್ನ ಪಾತೆರಗು ವಿರಾಮ ಕೊರ್ದು ಸರ್ವೇ ಜನ ಸುಖಿನೋ ಬಂತು ಕಾಲೇ ವರ್ಷತ್ತು ಪರ್ಜನ್ಯ ಪ್ರತಿ ಸಸ್ಯ ಸಾಲಿನಿ ದೇಶ ಶೋಭರಹಿತ ಸಜ್ಜನಾ ಸಂತು ನಿರ್ಭಯ ಬಂದುಳೆ ಹಿಂದೂ ಸಮಾಜ ಒವ್ವೇ ಒಂಜಿ ದೇವಸ್ಥಾನ ಪೂಜೆ ಮಲ್ಪನ ಅಂದಾಂಡ ಒವ್ವೇ ಒಂಜಿ ಮಂದಿರ ಪೂಜೆ ಮಲ್ಪನ ಅಂದಾಂಡ ಕೇವಲ ಹಿಂದುಲೆಗೆ ಮಾತ್ರ ಪ್ರಾರ್ಥನೆ ಮಲ್ಪನತ್ತು ಹಿಂದೂ ಸಮಾಜ ಕೇವಲ ಹಿಂದುಲಗೆ ಎಂಕ ಮಾತ್ರ ಎಡ್ಡಾವಣದ ಪನ್ಪುನತ್ತು ಸನಾತನವಾಯನ ಹಿಂದೂ ಧರ್ಮಡು ಕಾಲೇ ವರ್ಷತ್ತು ಪರ್ಜನ್ಯ ಪ್ರದೇಶ ಸಾಲಿನಿ ದಕ್ಷಿಣ ಶೋಭರಹಿತ ಸಜ್ಜನಾ ಸಂತು ನಿರ್ಭಯ ಅಂತ ಪನ್ಪುನ ಸನಾತನ ಧರ್ಮದ ಚರಿತ್ರೆ ಉಪ್ಪುನ ನಾವು ಹಿಂದೂ ಧರ್ಮಡು ಮಾತ್ರ ಬಂದುಲೆ ಅಂಚಿನ ಗೊತ್ತಾಣ ದಾದ ಅಂದು ಕಾಲೇ ವರ್ಷತ್ತು ಪರ್ಜನ್ಯ ಪ್ರದೇಶ ಕಾಲ ಕಾಲಗು ಬೋಡಾಯನಂಚಿನ ಬರ್ಸ ಬರಡೆ ಬುಲೆ ಬಲವಾಡೆ ಸಾಧು ಸಂತೆರು ನಿರ್ಭೀತಿನ ಬದುಕಡದ ಪನ್ಪುನ ಶಾಸ್ತ್ರ ಸರ್ವೇ ಜನ ಸುಖಿನೋ ಭವಂತು ಲೋಕ ಸಮಸ್ತ ಸುಖಿನೋ ಭವಂತು ಒಂದು ಪನ್ಪುನ ಅಂದಂದಾಡ ಅವು ಹಿಂದೂ ಧರ್ಮ ಮಾತ್ರ ಬಂದುಳೆ ಜಾಗೃತಿಯಾಲೆ ಎಂದು ಪನೊಂದು ಜೋಕಲೆಗೆ ದೇಶ ಪ್ರೇಮದ ಒಟ್ಟಿಗೆ ದೇವ ಪ್ರೇಮದ ಒಟ್ಟಿಗೆ ದೇಶ ಪ್ರೇಮಲ್ಲ ಕೊರಲೆ ಎಂದು ಪಂಡದು ಎನ್ನ ಪಾತ್ರ ವಿರಾಮ ಕೊರ್ಪೆ ಸರ್ವೇ ಜನ ಸುಖಿನೋ ಭವಂತು ಲೋಕ ಸಮಸ್ತ ಸುಖಿನೋ ಭವಂತು ಶಾಂತಿ 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 ಸ್ವಸ್ತಿ ಜಾತ್ರೆ ದಾಯಾವಡು ಜಾತ್ರೆದ ಮಹತ್ವದಾದ ಬಂಡಿ ವೈಪನೆ ಪಂಡದಾದ ಬಂಡಿ ವೈಪ ಹಿಡಿದ ನಮ್ಮ ಒಗ್ಗಟ್ಟು ಲಾಭಂಚಿನ ಲಾಭ ಇಂಚಿನ ದೇವರ ದಾಯ ನಂಬೋಡು ಇತ್ಯಾದಿದ ಬಗ್ಗೆ ಭಾರಿ ವಿರಳವಾದ ಸ್ಪಷ್ಟವಾದ ನಂಕೈತೊಂದು ಆಲೋಚನೆಯನ್ನು ಕೊರ್ನಂಚಿನ ಶ್ರೀಕೃಷ್ಣ ಶಿವಕೃಪಾ ಕುಂಜತ್ತೂರು ಮೇರೆಗೆ ಸೊಲ್ಮೇಲೆ ಸಂದಾಯಿತ ಮಲ್ತೊಂದು ಬಂಧುಗಳೇ ನಮಗೆ ಗೊತ್ತಿದೆ ಇತ್ತೀಚೆಗೆ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದಂತಹ ಘನಘೋರವಾದಂತಹ ಒಂದು ಘಟನೆ ಸುಮಾರು 26 ಭಾರತೀಯರನ್ನು ಗುಂಡಿಟ್ಟು ಕೊಂದಂತಹ ಪೈಶಾಚಿಕ ಕೃತ್ಯದ ಬಗ್ಗೆ ನಮಗೆಲ್ಲ ತಿಳಿದಿದೆ. ನಮ್ಮ ಭಾರತೀಯರ ಆತ್ಮಕ್ಕೆ ಚಿರ ಶಾಂತಿಯನ್ನು ಕೋರುತ್ತಾ ನಾವು ಒಂದು ನಿಮಿಷ ಎದ್ದು ಒಂದು ಮೌನ ಪ್ರಾರ್ಥನೆ ಮಾಡಬೇಕು ಅಂತ ಪ್ರಾರ್ಥಿಸ್ತಾ ಇದ್ದೇನೆ. ಶಾಂತಿ ಶಾಂತಿ. ಆತ್ಮೀಯ ಬಂಧುಗಳೇ, ಇದರ ಬಗ್ಗೆ ಮೇ 4ನೇ ತಾರೀಕಿನಂದು ಪೂಜ್ಯ ಶ್ರೀಗಳಂತಹ ಕೊಂಡೇವರು ಶ್ರೀಗಳ ಹಾಗೂ ಸಚ್ಚಿದಾನಂದ ಭಾರತಿ ಸ್ವಾಮೀಜಿಗಳವರ ನೇತೃತ್ವದಲ್ಲಿ ಐಲ ಮೈದಾನದಲ್ಲಿ ಈ ಕಾರ್ಯಕ್ರಮವನ್ನು ಪ್ರತಿಭಟಿಸುವಂತ ಅದರ ಜೊತೆಗೆ ಅಗಲಿದಂತಹ ಆತ್ಮಗಳಿಗೆ ಶ್ರದ್ಧಾಂಜಲಿ ಸಮರ್ಪಿಸುವಂತ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಎಲ್ಲ ಭಕ್ತ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮದಲ್ಲಿ
ಭಾಗವಹಿಸಬೇಕು ಅಂತ ಕೇಳ್ತಾ ಇದ್ದೇವೆ. ಸಂಜೆ 4 ಗಂಟೆಗೆ ಈ ಕಾರ್ಯಕ್ರಮ ನಡೆಯುತ್ತದೆ. ಸಭಾ ಕಾರ್ಯಕ್ರಮ ಮುಂದುವರಿಸ್ತಾ ಇದ್ದೇವೆ. ಇದೀಗ ಸನ್ಮಾನ ಕಾರ್ಯಕ್ರಮ ಶ್ರೀ ದೇವಿ ಪ್ರಸಾದ್ ಆಳ್ವ ಪೆರುವಡಬೇಡು ಇವರಿಗೆ ನಮ್ಮ ಆಡಳಿತ ಮುಕ್ತೇಶ್ವರರು ವೇದಿಕೆಯಲ್ಲಿದ್ದಾರೆ. ಅವರಿಗೆ ಅಶೋಕ ಕಲ್ಲಗದ್ದೆಯವರು ಶಾಲು ಹೊದಿಸಿ ಅವರನ್ನು ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ನಮ್ಮ ಕ್ಷೇತ್ರದ ಗುರಿಕಾರಗಳಂತಹ ಶ್ರೀ ಗೋವಿಂದ ಭಟ್ ಎಸ್ ಹಾಗೂ ರಮನಾಥ ಭಂಡಾರಿಗಳವರು, ಶಿವರಾಮ್ ಶೆಟ್ಟಿ ಕಲ್ಲಗದ್ದೆ ಇವರು ಎಲ್ಲಿದ್ರೂ ಕೂಡ ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಇಂದಿನ ವಿಶೇಷವಾಗಿ ಕ್ಷೇತ್ರಕ್ಕೆ ಬಾವಿಯನ್ನು ತೆಗೆಸಿಕೊಟ್ಟಂತಹ ನರಸಿಂಹ ಭಟ್ ಮತ್ತು ಮನೆಯವರು, ಇವರ ಸಂಬಂಧಿಕರು ಯಾರವರ ವೇದಿಕೆಯಲ್ಲಿದ್ದರೆ ಶ್ರೀ ರಾಜಾರಾಮ್ ಭಟ್ ಉಳುವಾನ ಅವರು ಸಭೆಯಲ್ಲಿದ್ದರೆ ಕೂಡಲೇ ವೇದಿಕೆಗೆ ಬರಬೇಕು ಅಂತ ಈ ಸಂದರ್ಭದಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಇದೀಗ ಸನ್ಮಾನ ಕಾರ್ಯಕ್ರಮ ಶ್ರೀ ದೇವಿ ಪ್ರಸಾದ್ ಆಳ್ವ ಪೆರುವಡಬೇಡು ಇವರಿಗೆ ಇವರ ಸನ್ಮಾನ ಪತ್ರವನ್ನು ವಾಚಿಸಲಿದ್ದಾರೆ ಕುಮಾರಿ ಖುಷಿ. ಅವರು ಸನ್ಮಾನ ಪೀಠವನ್ನು ಅಲಂಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಓಂ ಶ್ರೀ ಗಣಾಧಿಪತಯೇ ನಮಃ. ಶ್ರೀ ಪಂಚಲಿಂಗೇಶ್ವರ ಪ್ರಸನ್ನ ಶ್ರೀ ಮಲರಾಯೇ ನಮಃ. ಶ್ರೀ ಪಂಚಲಿಂಗೇಶ್ವರ ದೇವರು ಮತ್ತು ಮಲರಾಯಿ ದೈವಂಗಳ ಭಂಡಾರ ಬಾಯರ್. ಪಂಚಶ್ರೀ ಗೆಳೆಯರ ಬಳಗ ರಿಜಿಸ್ಟರ್ಡ್ ಬಾಯರ್ ಶ್ರೀ ದೇವಿ ಪ್ರಸಾದ್ ಆಳ್ವ ಇವರಿಗೆ ಗಣ್ಯರ ಸಮಕ್ಷದಲ್ಲಿ ಆದರಪೂರ್ವಕ ಸಮರ್ಪಿಸುವ ಸನ್ಮಾನ ಪತ್ರ. ಪೆರುವಡಿಬೀಡು ಸದಾನಂದ ಆಳ್ವ ಹಾಗೂ ಶಾಂಭವಿ ದಂಪತಿಗಳ 5 ಗಂಡು ಹಾಗೂ 3 ಹೆಣ್ಣು ಮಕ್ಕಳಲ್ಲಿ 7ನೇಯವರಾಗಿ ಜನನ. ALP ಶಾಲೆ ಪೆರುವಡಿ ಹಾಗೂ ಹೆದ್ದಾರಿ AUP ಶಾಲೆ ಬಾಯಾರಿನಲ್ಲಿ ಪ್ರಾಥಮಿಕ ಶಿಕ್ಷಣ. GHSS ಪೈವಳಿಕೆ ಪ್ರೌಢ ಶಿಕ್ಷಣ. ಸ್ವಾಮಿ ವಿವೇಕಾನಂದ ಕಾಲೇಜ್ ಪುತ್ತೂರಿನಲ್ಲಿ ಕಾಲೇಜು ಶಿಕ್ಷಣ. ಮುಂದೆ ಕಣ್ಣಿನ ನರದ ಸಮಸ್ಯೆಯಿಂದಾಗಿ ವಿದ್ಯಾಭ್ಯಾಸ ಸ್ಥಗಿತ. ಮುಂದೆ ಬೆಂಗಳೂರಿನ ನ್ಯಾಷನಲ್ ಅಸೋಸಿಯೇಷನ್ ಫಾರ್ ಬ್ಲೈಂಡ್ ಇದರಲ್ಲಿ ಮೊಬಿಲಿಟಿ ಟ್ರೈನಿಂಗ್. ನಂತರ ಮಾತೃ ಎಜುಕೇಷನ್ ಟ್ರಸ್ಟ್ ಫಾರ್ ಬ್ಲೈಂಡ್ ಇದರಲ್ಲಿ ಟೈಲ್ ಲಿಪಿ, ಕಂಪ್ಯೂಟರ್ ಹಾಗೂ ಹಿಂದೂಸ್ತಾನಿ ಸಂಗೀತ ದಿಗ್ಗಜ ಗದಗಿನ ಪುಟ್ಟರಾಜ ಗವಾಯಿ ಅವರ ಶಿಷ್ಯ ನಿಂಗಮ್ಮ ಅವರಿಂದ ಹಿಂದೂಸ್ತಾನಿ ಹಾರ್ಮೋನಿಯಂ ಸಂಗೀತ ತರಬೇತಿ. ಅಲ್ಲಿ ಡೆಕ್ಕನ್ ಹೆರಾಲ್ಡ್ ಪತ್ರಿಕೆಯ ಸಂಪಾದಕರಾದ ಎಲ್ ಸುಬ್ರಹ್ಮಣ್ಯ ಅವರ ಸನ್ಮುಖದಲ್ಲಿ ನಡೆದ ಭಾಷಣ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆದುದಲ್ಲದೆ ಅದೇ ಪತ್ರಿಕೆಯಲ್ಲಿ ಆ ಭಾಷಣದ ಕಣ್ಣಿಲ್ಲದಾತನಿಗೆ ಕೈಗೂಳಿನಾಶ್ರಯವು ಎಂಬ ಇವರ ಆರ್ಟಿಕಲ್ ಪ್ರಕಟನ. 1999 2000ನೇ ಇಸವಿಯಲ್ಲಿ ಚಿನ್ಮಯ ವಿದ್ಯಾಲಯ ಕಾಸರಗೋಡ್ ಇಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಾಥಮಿಕ ಶಿಕ್ಷಣ ವರ್ಗ ಹಾಗೂ ಅದೇ ವರ್ಷ ಬೆಂಗಳೂರಿನ ಚೆನ್ನೇನಹಳ್ಳಿಯಲ್ಲಿ ಸಂಘ ಶಿಕ್ಷಾ ಮತ್ತು ಬಾಲಗೋಕುಲದ ತರಬೇತಿ ಶಿಕ್ಷಣ ಮುಗಿಸಿ ಶ್ರೀ ಮೂಕಾಂಬಿಕಾ ಬಾಲಗೋಕುಲ ಬೆರಿಪದವು ಇದರ ಶಿಕ್ಷಕರಾಗಿ ಸತತ 25 ವರ್ಷಗಳಿಂದ ಸೇವಾ ಮಕ್ಕಳಿಗೆ ಶ್ಲೋಕ, ಅಮೃತ ವಚನ, ಕತೆ, ರಸಪ್ರಶ್ನೆ ಜೊತೆಗೆ ಭಜನೆ, ಕುಣಿತ ಭಜನೆ ತರಬೇತಿ. ಶ್ರೀ ಮೂಕಾಂಬಿಕಾ ಬಾಲಗೋಕುಲ ಬೆರಿಪದವು ಗೋಕುಲ ಉತ್ಸವದಲ್ಲಿ ಸತತ 5 ಬಾರಿ ಗೋಕುಲ ರತ್ನ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ರಮೇಶ್ ಶೆಟ್ಟಿ ಬಾಯಾರು, ರಾಮ ಟೈಲರ್ ಅವರಿಂದ ಬಾಲ್ಯದಲ್ಲೇ ನಾಟ್ಯಾಭ್ಯಾಸ, ರಾಮ ಮಾಸ್ಟರ್ ಕೊಜಪ್ಪೆ ಇವರಿಂದ ತಬಳ ವಾದನ ಅಭ್ಯಾಸ. ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನ ಬಾಯಾರು ಇದರ ಬ್ರಹ್ಮಕಳಶೋತ್ಸವದ ಸಂದರ್ಭದಲ್ಲಿ ಹಾಗೂ ಶ್ರೀಧಾಮ ಮಾಣಿಲ್ಯದಲ್ಲಿ ಭಕ್ತಿ ರಸಮಂಜರಿ ಕಾರ್ಯಕ್ರಮದಲ್ಲಿ ಗಾಯನ. ಶ್ರೀ ಮೂಕಾಂಬಿಕಾ ಭಜನಾ ಮಂದಿರ ಬೆರಿಪದ ಇದರ ಸದಸ್ಯ. ಶ್ರೀ ಮೂಕಾಂಬಿಕಾ ಕಲಾಕೂಟ ಯಕ್ಷಗಾನ ತಂಡದಲ್ಲಿ ಹವ್ಯಾಸಿ ಕಲಾವಿದನಾಗಿ ಬೆರಿಪದವು ಬಾಯಾರು ದೇವಸ್ಥಾನ, ಮಂಗಳೂರು, ಕಟೀಲು ಕ್ಷೇತ್ರದಲ್ಲಿ ಪ್ರದರ್ಶನಗಳಲ್ಲಿ ಭಾಗವಹಿಸಿದ್ದಾರೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಉತ್ಸವಗಳಲ್ಲಿ ಸಂಘದ ಬೌದ್ಧಿ ಸೀತಾರಾಮ ಕೇದಿಲಾಯರ ಭಾರತ ಪರಾಕ್ರಮ ಯಾತ್ರೆಯ ಸಂದರ್ಭದಲ್ಲಿ ಬಾಲಗೋಕುಲದಲ್ಲಿ ಮಾಡಿದ ಸಾಧನೆಗಾಗಿ ಗೌರವಾರ್ಪಣೆ. ಮನೆ ಮನೆ ಭಜನೆ ಸಂದರ್ಭದಲ್ಲಿ ನಂತೂರಿನ ಸ್ವಾಮಿ ಕೊರಗಜ್ಜ ದೇವಸ್ಥಾನದ ಅರ್ಚಕರಾದ ದಯಾನಂದ ಇವರಿಗೆ ಗೌರವಾರ್ಪಣೆ. ಶ್ರೀ ಒಡಿಯೂರು ಶ್ರೀಗಳ ಜನ್ಮದಿನೋತ್ಸವ ಅಂಗವಾಗಿ ಜರುಗಿದ ಭಜನಾ ಅಂತ್ಯಾಕ್ಷರಿ ಸ್ಪರ್ಧೆಯಲ್ಲಿ ಪ್ರಶಸ್ತಿ. ಒಡಿಯೂರು ಶ್ರೀ ಗುರುಗಳಿಂದ ಗೌರವಾರ್ಪಣೆ. ಶ್ರೀ ಪಂಚಲಿಂಗೇಶ್ವರ ಮಹಿಳಾ ಭಜನಾ ಮಂಡಳಿ ಬಾಯಾರು ಇದರಲ್ಲಿ ತಬಳವಾದಕರಾಗಿ ಸೇವೆ ಸಲ್ಲಿಕೆ. ಶ್ರೀ ರಾಮಕೃಷ್ಣ ಕಾಟುಕುಕ್ಕೆ, ಶ್ರೀ
ಶಿವಕೃಪಾ ಮತ್ತು ದೇವಸ್ಥಾನದ ಆಡಳಿತ ಮಂಡಳಿಯ ಸನ್ಮುಖದಲ್ಲಿ ಶ್ರೀ ಪಂಚಲಿಂಗೇಶ್ವರ ಮಹಿಳಾ ಭಜನಾ ಮಂಡಳಿಯವರಿಂದ ಸನ್ಮಾನ, ಶ್ರೀ ದುರ್ಗಾ ಪರಮೇಶ್ವರಿ ಭಜನಾ ಮಂದಿರ ಹಾಗೂ ಕಲಾ ಸಂಘ ಸುದೆಂಬಳ ಬಾಯಾರು ಇವರಿಂದ ಸನ್ಮಾನ. ಹಿರಿಯರೊಂದಿಗೆ ಗೌರವದಿಂದಲೂ ಹಾಗೂ ಕಿರಿಯರನ್ನು ವಾತ್ಸಲ್ಯದಿಂದಲೂ ಕಾಣುವ ತಾವು ತುಂಬಿದ ಕೊಳ ಎಂಬುದರಲ್ಲಿ ಸಂಶಯವಿಲ್ಲ. ತಾವು ಅರ್ಜಿಸಿದ ಪರಿಣತಿಯು ಮುಂದಿನ ತಲೆಮಾರಿನ ಜಿಜ್ಞಾಸುಗಳಿಗೆ ಹೆದ್ದಾರಿಯಾಗಲೆಂದು ಸಂದರ್ಭದಲ್ಲಿ ಹಾರೈಸುತ್ತೇವೆ. ತಾವು ನಂಬಿದ ಆರಾಧ್ಯ ದೇವರು ತಮಗೆ ಆಯುರಾರೋಗ್ಯ ಸುಖ ಸಂಪತ್ತನ್ನು ಸನ್ಮಂಗಳವನ್ನು ಕರುಣಿಸಲಿ ಎಂದು ಪ್ರಾರ್ಥಿಸುತ್ತಾ ಈ ಸನ್ಮಾನ ಪತ್ರವನ್ನು ಅರ್ಪಿಸುತ್ತಿದ್ದೇವೆ. ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು, ಪಂಚಶ್ರೀ ಗೆಳೆಯರ ಬಳಗ, ರಿಜಿಸ್ಟರ್ಡ್ ಬಾಯರ್. ಧನ್ಯವಾದ. ಸನ್ಮಾನ ಪತ್ರವನ್ನು ಓದಿದಂತಹ ಕುಮಾರಿ ಖುಷಿ ಇವಳಿಗೆ ವಂದನೆಗಳನ್ನು ಸಲ್ಲಿಸುತ್ತಾ ಇದೀಗ ಶ್ರೀ ದೇವಿ ಪ್ರಸಾದ್ ಆಳ್ವ ಇವರನ್ನು ವೇದಿಕೆಯಲ್ಲಿರುವಂತಹ ಗಣ್ಯರು, ಪಂಚಶ್ರೀ ಗೆಳೆಯರ ಬಳಗದ ಪದಾಧಿಕಾರಿಗಳು ಶಾಲು ಹೊದಿಸಿ ಹಾರ ಹಾಕಿ ಸನ್ಮಾನ ಪತ್ರವನ್ನಿತ್ತು ಶಾಲು ಹಾಕಿ ಹಾರಾರ್ಪಣೆ ಮಾಡಿ ಫಲವಸ್ತುಗಳನ್ನು ಕೊಟ್ಟು ಸನ್ಮಾನ ಪತ್ರವನ್ನು ಸಮರ್ಪಿಸಿ ಶುಭ ಹಾರೈಸಬೇಕು ಅಂತ ಕೇಳಿಕೊಡ್ತಾ ಇದ್ದೇನೆ. ಶ್ರೀ ದೇವಿ ಪ್ರಸಾದ ಇವರ ಮುಂದಿನ ಜೀವನವು ಸುಖಮಯವಾಗಲಿ. ಕ್ಷೇತ್ರದ ಆರಾಧ್ಯ ಮೂರ್ತಿಯಾದಂತಹ ಶ್ರೀ ಪಂಚಲಿಂಗೇಶ್ವರಿಯವರ ಹಾಗೂ ಮಲರಾದೇವಂಗಳು ಅವರಿಗೆ ಆಯುಷ್ಯ, ಆರೋಗ್ಯ, ಸುಖ ಸಂಪತ್ತನ್ನು ಕರುಣಿಸಲಿ ಎಂಬುದಾಗಿ ಶುಭ ಸಂದರ್ಭದಲ್ಲಿ ನಾವೆಲ್ಲರೂ ಒಕ್ಕೊರಲಿನಿಂದ ಪ್ರಾರ್ಥಿಸ್ತಾ ಇದ್ದೇವೆ. ಸನ್ಮಾನಿಸಿದ ಎಲ್ಲ ಗಣ್ಯರಿಗೆ ಕೂಡ ವಂದನೆಗಳು. ಸನ್ಮಾನ ಸ್ವೀಕರಿಸಿದ ದೇವಿ ಪ್ರಸಾದ ಎಲ್ಲರೂ ಕೂಡ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇನ್ನೋರ್ವರು ಮುಖ್ಯ ಅತಿಥಿಗಳು ನಮ್ಮವರಾದ ಶ್ರೀ ಉಮೇಶ್ ಅಟ್ಟೆಗೋಳಿ, ಇನ್ಸ್ಪೆಕ್ಟರ್, ಮಲಬಾರ್ ದೇವಸ್ವಾಂ ಬೋರ್ಡ್, ಕಾಸರಗೋಡು. ಇವರನ್ನು ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನದ ಆಡಳಿತ ಮಂಡಳಿ ಅಭಿವೃದ್ಧಿ ಸಮಿತಿ ಪರವಾಗಿ ಗೌರವಿಸ್ತಾ ಇದ್ದೇವೆ. ಶ್ರೀ ಉಮೇಶ್ ಅಟ್ಟುಗೋಳಿ ಇವರು ಸುಮಾರು 25 ವರ್ಷಗಳ ಕಾಲ ದೇವಸ್ವಾಂ ಬೋರ್ಡಿನ ಇನ್ಸ್ಪೆಕ್ಟರ್ ಆಗಿ ಸಮಾಜ ಸೇವಕರಾಗಿ ದುಡಿದವರು. ನಮ್ಮ ಶ್ರೀ ಕ್ಷೇತ್ರಕ್ಕೂ ಅವರಿಗೂ ಅವಿನಾಭಾವ ಸಂಬಂಧ ಇದೆ. ನಮ್ಮ ಭಾಗ್ಯವೋ ಎಂಬಂತೆ ನಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಒಬ್ಬರು ದೇವಸ್ವಾಂ ಬೋರ್ಡಿನ ಇನ್ಸ್ಪೆಕ್ಟರ್ ಆಗಿ ಇವರು ಬಹಳ ನಾಜೂಕಿನಿಂದ ನಮಗೆ ಬೇಕಾದ ಸಂದರ್ಭದಲ್ಲಿ ತಿಳಿ ಹೇಳುತ್ತಾ ನಮ್ಮ ಕಾರ್ಯಕ್ರಮದಲ್ಲಿ ನಮಗೆ ಸದಾ ಸಹಕಾರಿಯಾಗಿದ್ದವರು ಶ್ರೀ ಉಮೇಶ್ ಅಟ್ಟೆಗೋಳಿಯವರು. ಇದೀಗ ಈ ವರ್ಷ ಅವರು ನಿವೃತ್ತಿಯನ್ನು ಹೊಂದಲಿಕ್ಕಿದ್ದಾರೆ. ಅವರ ಮುಂದಿನ ಜೀವನವು ಸುಖಮಯವಾಗಲಿ. ಇನ್ನು ಮುಂದೆಯೂ ಕೂಡ ಶ್ರೀ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಎಲ್ಲಾ ವಿಚಾರಗಳನ್ನು ಕೂಡ ಹೇಳುವಲ್ಲಿ ಅಥವಾ ನಾವು ಕೇಳಲಿಕ್ಕೆ ಬಂದಾಗ ನಮಗೆ ತಿಳಿಸುವಲ್ಲಿ ಅವರು ಸಂಪೂರ್ಣ ಸಹಕಾರವನ್ನು ನೀಡುವರೆಂಬ ಭರವಸೆಯೊಂದಿಗೆ ಇವತ್ತು ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನದ ಆಡಳಿತ ಮಂಡಳಿ, ಅಭಿವೃದ್ಧಿ ಸಮಿತಿ, ಗುರಿಕಾರರೆಲ್ಲರೂ ಸೇರಿಕೊಂಡು ಅವರನ್ನು ಗೌರವಿಸ್ತಾ ಇದ್ದೇವೆ. ಅವರ ಮುಂದಿನ ಜೀವನವು ಸುಖಮಯವಾಗಲಿ. ಕ್ಷೇತ್ರದ ಆರಾಧ್ಯರಾದಂತಹ ಶ್ರೀ ಪಂಚಲಿಂಗೇಶ್ವರ ದೇವರ ಹಾಗೂ ಮಲರಾದೇವಂಗಳವರಿಗೆ ನಿವೃತ್ತ ಜೀವನದಲ್ಲಿ ಸನ್ಮಂಗಳವನ್ನುಂಟು ಮಾಡಲಿ ಎಂಬುದಾಗಿ ಶುಭ ಸಂದರ್ಭದಲ್ಲಿ ನಾವೆಲ್ಲರೂ ಶುಭವನ್ನು ಹಾರೈಸ್ತಾ ಇದ್ದೇವೆ. ಸರ್, ಇನ್ನು ಮುಂದೆ ಪ್ರತಿಭಾ ಪುರಸ್ಕಾರ ಸ್ವೀಕರಿಸಲಿಕ್ಕಿರುವವರು ಶ್ರೀ ಪ್ರಣಾಮ್, ರಾಜ್ಯ ಮಟ್ಟದ ಕಬಡ್ಡಿ ತಂಡಕ್ಕೆ ಆಯ್ಕೆಯಾದವರು ವೇದಿಕೆಗೆ ಬಂದು ಈ ಒಂದು ಗೌರವವನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಪ್ರಣಾಮ ನೇತೃತ್ವಗೊಳ್ಳಿ ವೇದಿಕೆಗೆ ಬಂದು ಈ ಒಂದು ಗೌರವವನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಶ್ರೀ ಪ್ರಣಾಮ ನೇತೃತ್ವಗೊಳ್ಳಿ ಶ್ರೀಮತಿ ಭವ್ಯ ರವಿಯವರ ಸುಪುತ್ರ, ಓರ್ವ ಸಮರ್ಥ ಕಬಡ್ಡಿ ಪಟು ಮಾತ್ರವಲ್ಲ, ಎಲ್ಲರೊಂದಿಗೂ ಕೂಡ ಸಹೃದಯದಿಂದ ವರ್ತಿಸುವಂತಹ ಒಬ್ಬ ಹುಡುಗ.
ರಾಜ್ಯ ಮಟ್ಟದ ಕಬಡ್ಡಿ ತಂಡಕ್ಕೆ ಆಯ್ಕೆಯಾಗುವುದಂದ್ರೆ ನಮ್ಮ ಊರಿಗೆ ಒಂದು ಸಂತೋಷದ ವಿಚಾರವಾಗಿದೆ. ಇವ ಒಳ್ಳೆ ಉತ್ತಮವಾದಂತಹ ಇಂಟರ್ನ್ಯಾಷನಲ್ ಅಂತಾರಾಷ್ಟ್ರೀಯ ಮಟ್ಟದ ಆಟಗಾರನಾಗಲಿ ಎಂಬುದಾಗಿ ಶುಭ ಸಂದರ್ಭದಲ್ಲಿ ನಾವು ಹಾರೈಸುತ್ತಾ, ಕ್ಷೇತ್ರದ ಆರಾಧ್ಯರಂತಹ ಪಂಚನಗೀಶ್ವರರು ಹಾಗೂ ಮಧುರಾದೇವಂಗಳು ಅವನ ಮುಂದಿನ ಜೀವನಕ್ಕೆ ಶುಭವನ್ನು ಕೊಡಲಿ, ಸನ್ಮಂಗಳವನ್ನುಂಟು ಮಾಡಲಿ ಎಂಬುದಾಗಿ ಶುಭ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಪ್ರಾರ್ಥಿಸ್ತಾ ಇದ್ದೇವೆ. ಇನ್ನು ಮುಂದೆ ಶ್ರೀ ಪ್ರಜ್ವಲ್ ಇವನು ಕೂಡ ರಾಜ್ಯ ಮಟ್ಟದ ಕಬಡ್ಡಿ ತಂಡಕ್ಕೆ ಆಯ್ಕೆಯಾದಂತಹ ಪ್ರತಿಭಾವಂತ ಹುಡುಗ. ಇವನು ಕೂಡ ವೇದಿಕೆಗೆ ಬಂದು ಈ ಒಂದು ಗೌರವಾರ್ಪಣೆ ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಶ್ರೀಮತಿ ಜಯಶ್ರೀ ರಮೇಶ ಇವರ ಸುಪುತ್ರ, ಒಳ್ಳೆಯ ಕಬಡ್ಡಿ ಆಟಗಾರ, ರಾಜ್ಯ ಮಟ್ಟದಲ್ಲಿ ಕಬಡ್ಡಿ ತಂಡಕ್ಕೆ ಆಯ್ಕೆಯಾದಂತಹ ನಮ್ಮ ಊರಿನ ಒಂದು ಪ್ರತಿಭೆ. ನಾವೆಲ್ಲರೂ ಕೂಡ ಚಪ್ಪಾಳೆಯೊಂದಿಗೆ ಅವನನ್ನು ಪ್ರೋತ್ಸಾಹಿಸಬೇಕು ಅಂತ ಕೇಳಿಕೊಳ್ಳುತ್ತಾ, ಇವನು ಕೂಡ ಇನ್ನು ಮುಂದೆ ಅಂತಾರಾಷ್ಟ್ರೀಯ ಮಟ್ಟದ ಕಬಡ್ಡಿ ಪಟುವಾಗಿ ಮಿಂಚಲಿ, ನಮಗೆಲ್ಲರೂ ಕೂಡ ಗೌರವವನ್ನು ಹೆಮ್ಮೆಯನ್ನು ತರಲಿ ಎಂಬುದಾಗಿ ಈ ಸಂದರ್ಭದಲ್ಲಿ ಪ್ರಾರ್ಥಿಸುತ್ತಾ, ಕ್ಷೇತ್ರದ ಆರಾಧ್ಯರು ಇವನಿಗೆ ಆಯುಷ್ಯ ಆರೋಗ್ಯ ಸುಖ ಸಂಪತ್ತನ್ನು ಕರುಣಿಸಲಿ ಎಂಬುದಾಗಿ ಶುಭ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಒಕ್ಕೊರಲಿಂದ ಪ್ರಾರ್ಥಿಸ್ತಾ ಇದ್ದೇವೆ. ಹಾಗೆ ಇನ್ನೋರ್ವ ಶ್ರೀ ದೀಪಕ್, ಸರಿಗಮ ಸೀಸನ್ 21ರಲ್ಲಿ ಸ್ಪರ್ಧಿಯಾಗಿ ಭಾಗವಹಿಸಿದವ, ಒಳ್ಳೆಯ ಹಾಡುಗಾರ, ಸಕಲ ಕಲಾವಲ್ಲಭ ಅಂತ ಹೇಳಿದ್ರೆ ಹೆಚ್ಚಾಗ್ಲಿಕ್ಕಿಲ್ಲ. ಕೇರಳದಲ್ಲಿ ನಡೆದಂತಹ ಹಲವು ರೀತಿಯ ಕಂಠಪಾಠ ಸ್ಪರ್ಧೆ ಆಗಿರಬಹುದು, ಏಕಪಾತ್ರ ಅಭಿನಯ ಆಗಿರಬಹುದು, ಈ ಎಲ್ಲಾ ಕಾರ್ಯಕ್ರಮದಲ್ಲಿಯೂ ಕೂಡ ಪ್ರಥಮ ಪ್ರಶಸ್ತಿಯನ್ನು ಪಡೆದು ನಮ್ಮ ಊರಿಗೆ ಒಂದು ಒಳ್ಳೆಯ ಹೆಸರನ್ನು ತಂದಂತಹ ಹುಡುಗ. ಇತ್ತೀಚೆಗೆ ಸರಿಗಮಪ ಸೀಸನ್ 21ರಲ್ಲಿ ಭಾಗವಹಿಸಿ ತನ್ನ ಪ್ರತಿಭೆಯನ್ನು ಮೆರೆದಂತಹ ಹುಡುಗ ದೀಪಕ್. ಅನಿವಾರ್ಯ ಕಾರಣದಿಂದ ಅವ ಬೆಂಗಳೂರಲ್ಲಿದ್ದಾನೆ. ಅವನ ಪಿತಾಮಹರಾದಂತಹ ಅವನ ತಂದೆಯಾದಂತಹ ರಾಮಕೃಷ್ಣ ನಾಯಕ್ ಇವರು ಈ ಒಂದು ಗೌರವವನ್ನು ಅವನ ಪರವಾಗಿ ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಮಕ್ಕಳಿಗೆ ಕೇವಲ ವಿದ್ಯೆಯನ್ನು ಕೊಟ್ಟರೆ ಸಾಲದು, ಅವರನ್ನು ಸಕಲ ಕಲಾವಲ್ಲಭರನ್ನಾಗಿ ರೂಪಿಸುವ ಆ ಒಂದು ಜವಾಬ್ದಾರಿ ಕೂಡ ತಂದೆ ತಾಯಿಗಿದೆ ಎಂಬುದನ್ನು ತೋರಿಸಿಕೊಟ್ಟಿದ್ದಾರೆ ಶ್ರೀರಾಮಕೃಷ್ಣ ನಾಯ್ಕರವರು. ಶುಭವಾಗಲಿ ಸರ್. ಆ ಹುಡುಗನ ಮುಂದಿನ ಜೀವನವು ಬಹಳ ಸುಸೂತ್ರವಾಗಿ ನಡೆಯಲಿ. ಕ್ಷೇತ್ರದ ಆರಾಧ್ಯರವರಿಗೆ ಸದಾ ಆಯುಷ್ಯ ಆರೋಗ್ಯ ಸುಖ ಸಂಪತ್ತನ್ನು ಕರುಣಿಸಲಿ ಎಂಬುದಾಗಿ ಶುಭ ಸಂದರ್ಭದಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ. ಹಾಗೆ ಇನ್ನು ಮುಂದೆ ಶಿಕ್ಷಣ ಕ್ಷೇತ್ರದಲ್ಲಿ ನಮ್ಮ ಊರಿಗೆ ಹೆಸರನ್ನು ತಂದಂತಹ ಶ್ರೀರಕ್ಷಾ ಓಟೆಪಡಪು ಇವರು ಕೂಡ ಗೌರವವನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಡ್ತಾ ಇದ್ದೇನೆ. ಓಟೆಪಡಪಿನ ಗಣಪತಿ ಭಟ್ ಗಾಯತ್ರಿ ದಂಪತಿಗಳ ಸುಪುತ್ರಿ ಇವಳು ಕೂಡ ಸಕಲ ಕಲಾವಲ್ಲಭೆ. ಸಂಗೀತ ಕ್ಷೇತ್ರದಲ್ಲಿ ಆಗಿರಬಹುದು, ಯಕ್ಷಗಾನ ಕ್ಷೇತ್ರದಲ್ಲಿ ಆಗಿರಬಹುದು, ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ತನ್ನದೇ ಆದ ಛಾಪನ್ನು ಮೂಡಿಸಿದಂತಹ ಒಬ್ಬಳು ಹುಡುಗಿ ಶ್ರೀರಕ್ಷಾ ಓಟೆಪಡಪು. ಈ ಸಲದ ಕರ್ನಾಟಕ PUC ಪರೀಕ್ಷೆಯಲ್ಲಿ 600ರಲ್ಲಿ 593 ಅಂಕಗಳನ್ನು ಪಡೆದು ವಿಜ್ಞಾನ ವಿಭಾಗದಲ್ಲಿ ರಾಜ್ಯಕ್ಕೆ 7ನೇ ರ್ಯಾಂಕ್ ಪಡೆದಂತಹ ದಿಟ್ಟ ಧೀರ ಸುಕುಮಾರಿ ಶ್ರೀರಕ್ಷಾ ಓಟೆಪಡಪು. ಇವಳಿಗೆ ಕ್ಷೇತ್ರದ ಆರಾಧ್ಯ ಮೂರ್ತಿ ಪಂಚನಗೀಶ್ವರಿಯವರು ಹಾಗೂ ಮಧುರಾದೇವಂಗಳ ಸನ್ಮಂಗಳವನ್ನುಂಟು ಮಾಡಲಿ ಎಂಬುದಾಗಿ ಸಂದರ್ಭದಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ. ಮುಂದಿನ ಇವಳ ಜೀವನವು ಸುಖಮವಾಗಿರಲಿ. ಇನ್ನು ಮುಂದೆಯೂ ಕೂಡ ಹೆಚ್ಚಿನ ಅಂಕಗಳನ್ನು ಪಡೆದು ನಮ್ಮ ಈ ಒಂದು ಊರಿಗೆ ಒಳ್ಳೆ ಹೆಸರನ್ನು ತರುವಂತಾಗಲಿ ಎಂಬುದಾಗಿ ಶುಭ ಸಂದರ್ಭದಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ರಾಜ್ಯ ಮಟ್ಟದಲ್ಲಿ ವಿಜ್ಞಾನ ವಿಭಾಗದಲ್ಲಿ 13ನೇ ರ್ಯಾಂಕ್ ಪಡೆದಂತಹ ಜ್ಞಾನಶ್ರೀ, ಕ್ಷಮಿಸಿ, ಯಜ್ಞಶ್ರೀ ನೀರ್ಚಾಲು ಬಾಲಕೃಷ್ಣ ದಂಪತಿಗಳ ಸುಪುತ್ರಿಯಾದಂತಹ ಈಕೆ ಮೂರ್ತಿ ಸಣ್ಣದಾದರೂ ಕೀರ್ತಿ ದೊಡ್ಡದು ಎಂಬ ಹಾಗೆ ವಿಜ್ಞಾನ ವಿಭಾಗದಲ್ಲಿ ಬಹಳ ಕಷ್ಟಪಟ್ಟು ಓದಿ ಇಡೀ ರಾಜ್ಯಕ್ಕೆ 13ನೇ ರ್ಯಾಂಕ್ ಅನ್ನು ಪಡೆದಂತಹ ಧೀರ ಹುಡುಗಿ.
ನಮ್ಮೆಲ್ಲರ ಆಶೀರ್ವಾದ ಅವಳಿಗಿರಲಿ. ಅವಳ ಮುಂದಿನ ಶಿಕ್ಷಣ ಕ್ಷೇತ್ರದಲ್ಲಿ ಅವರು ಇನ್ನು ಮುಂದೆಯೂ ಕೂಡ ಹೆಚ್ಚಿನ ಅಂಕಗಳನ್ನು ಪಡೆದು ನಮ್ಮ ಈ ಕ್ಷೇತ್ರಕ್ಕೆ ಒಂದು ಒಳ್ಳೆಯ ಹೆಸರನ್ನು ತರಲಿ. ಮಾತ್ರವಲ್ಲ, ಒಂದು ಒಳ್ಳೆಯ ಉದ್ಯೋಗವನ್ನು ಪಡೆದು ಉಳಿದವರಿಗೆಲ್ಲರಿಗೂ ಕೂಡ ದಾರಿದೀಪವಾಗಲಿ ಎಂಬುದಾಗಿ ಶುಭ ಸಂದರ್ಭದಲ್ಲಿ ಶುಭವನ್ನು ಹಾರೈಸುತ್ತಾ, ಕ್ಷೇತ್ರದ ಆರಾಧ್ಯ ಮೂರ್ತಿಯಾದಂತಹ ಪಂಚಲಿಂಗೇಶ್ವರ ದೇವರ ಹಾಗೂ ನಾವು ನಂಬಿಕೊಂಡು ಬರುವಂತಹ ಶ್ರೀ ದೈವಗಳು, ಮಲರಾಯಾದಿ ದೈವಗಳು ಆಯುಷ್ಯ ಆರೋಗ್ಯ ಸುಖವನ್ನು ಅವಳಿಗೆ ಕರುಣಿಸಲಿ ಎಂಬುದಾಗಿ ಶುಭ ಸಂದರ್ಭ ನಾವೆಲ್ಲ ಪ್ರಾರ್ಥಿಸ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಇನ್ನೋರ್ವರು ನಮ್ಮ ನೆಚ್ಚಿನವರಾದಂತಹ ಶ್ರೀ ಶೇಖರ ಧರ್ಮಡ್ಕ ಬಹಳ ಶ್ರಮಪಟ್ಟು ಅನೇಕ ವರ್ಷಗಳಿಂದ ಲೈಟ್ ಅಂಡ್ ಸೌಂಡ್, ವಿದ್ಯುತ್ ದೀಪಾಲಂಕಾರ ಆ ಒಂದು ಒಳ್ಳೆಯ ಸೆಟ್ ಅನ್ನು ಮಾಡಿಕೊಂಡು ಇಡೀ ಊರಿನಾಚೆ ಮಾತ್ರವಲ್ಲ ಪರವೂರಿನಲ್ಲಿಯೂ ಕೂಡ ತಮ್ಮ ಹೆಸರನ್ನು ಮಿಂಚುವಂತೆ ಮಾಡಿದವರು ಶೇಖರ ಧರ್ಮಡ್ಕ. ಇವತ್ತು ನಾವು ಕಾಣುತ್ತಿರುವಂತಹ ಜಗಮಗಿಸುವ ದೀಪಾಲಂಕಾರ ಈ ಶೇಖರ ಧರ್ಮಡ್ಕ ಇವರ ಅನುಭವದ ಮೂಸೆಯಿಂದ ಹೊರಗೆ ಬಂದಂತಹ ಆ ಒಂದು ಸೌಂದರ್ಯಕರವಾದಂತಹ ಒಂದು ದೃಶ್ಯ ನಾವು ಕಣ್ಣಲ್ಲಿ ನೋಡಿ ಇವತ್ತು ಆನಂದ ಪಡ್ತಾ ಇದ್ದೇವೆ. ಬಹಳ ಶ್ರಮಪಟ್ಟು ಹಲವಾರು ವರ್ಷಗಳಿಂದ ಲಕ್ಷಾಂತರ ರೂಪಾಯಿಗಳನ್ನು ವ್ಯಯಿಸಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಮಾತ್ರವಲ್ಲ, ಬಹಳ ಸಾವಧಾನಿ, ಸಾಧು ಸ್ವಭಾವದ, ಸಿಗ್ಧ ಹೃದಯದ ಶೇಖರ ಇವರ ಮುಂದಿನ ಜೀವನ ಸುಖಮಯವಾಗಲಿ ಎಂಬುದಾಗಿ ಶುಭ ಸಂದರ್ಭದಲ್ಲಿ ಹಾರೈಸುತ್ತಾ, ಮುಂದೆಯೂ ಕೂಡ ಅವರಿಗೆ ಹೆಚ್ಚಿನ ಈ ರೀತಿಯ ದೀಪಾಲಂಕಾರದ ಅವಕಾಶಗಳು ಒದಗಿ ಬರಲಿ ಎಂಬುದಾಗಿ ಶುಭ ಸಂದರ್ಭದಲ್ಲಿ ಹಾರೈಸುತ್ತಾ, ಕ್ಷೇತ್ರದ ಆರಾಧ್ಯ ಮೂರ್ತಿಯಾದಂತಹ ಪಂಚಲಿಂಗೇಶ್ವರ ಹಾಗೂ ಮಲರಾದೇವಂಗಳವರಿಗೆ ಆಯುಷ್ಯ ಆರೋಗ್ಯ ಸುಖ ಸಂಪತ್ತನ್ನು ಕರುಣಿಸಲಿ ಎಂಬುದಾಗಿ ಶುಭ ಸಂದರ್ಭದಲ್ಲಿ ನಾವೆಲ್ಲರೂ ಒಕ್ಕೊರಲಿಂದ ಪ್ರಾರ್ಥಿಸ್ತಾ ಇದ್ದೇವೆ. ಅದೇ ರೀತಿಯಲ್ಲೇ ಇನ್ನೋರ್ವರು ನಮಗೊತ್ತಿದೆ, ನಮ್ಮ ಸ್ಥಾನದ ಒಳಗಡೆ ಈಶಾನ್ಯ ದಿಕ್ಕಿನಲ್ಲಿ ನಿರ್ಮಾಣಗೊಂಡಂತಹ ಒಂದು ಬಾವಿ, ಈ ಬಾವಿಯ ಕೆಲಸವನ್ನು ಸೇವಾರೂಪವಾಗಿ ನಡೆಸಿಕೊಟ್ಟವರು ಶ್ರೀ ಉಳ್ವಾನ ನರಸಿಂಹಭಟ್ ಇವರ ಸ್ಮರಣಾರ್ಥ ಪತ್ನಿ ಹೊನ್ನಮ್ಮ ಹಾಗೂ ಮಕ್ಕಳು. ಅವರನ್ನು ಕೂಡ ನಾವು ಇವತ್ತು ಈ ಒಂದು ಶುಭ ಸಂದರ್ಭದಲ್ಲಿ ಗೌರವಿಸ್ತಾ ಇದ್ದೇವೆ. ಅವರ ಮನೆಯವರು ವೇದಿಕೆಗೆ ಬಂದು ಈ ಒಂದು ಗೌರವವನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಡ್ತಾ ಇದ್ದೇವೆ. ಪ್ರಸನ್ನ ಉಳುವಾನ ಅಥವಾ ರಾಜಾರಾಮ್ ಭಟ್ ಉಳುವಾನ ಇವರು ವೇದಿಕೆಗೆ ಬಂದು ಈ ಒಂದು ಗೌರವವನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಡ್ತಾ ಇದ್ದೇವೆ. ಅವರ ಅನುಪಸ್ಥಿತಿಯಲ್ಲಿ ಶಂಕರ ಮಾರ್ಸಿದ್ದಾರೆ, ಅವರು ಇದನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಶ್ರೀಕೃಷ್ಣ ಭಟ್ ಉಳ್ವಾನ ಇವರ ಕುಟುಂಬದವರು ಕ್ಷೇತ್ರಕ್ಕೆ ಅನೇಕ ರೀತಿಯ ಕೊಡುಗೆಗಳನ್ನು ನೀಡಿದ್ದಾರೆ. ಕೆಲವು ವರ್ಷಗಳ ಹಿಂದೆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಅಡಿಕೆ ತೋಟದಲ್ಲಿ ಒಂದು ದೊಡ್ಡ ಕೆರೆಯನ್ನು ಕೂಡ ನಿರ್ಮಿಸಿಕೊಡುವಲ್ಲಿ ಇವರು ಸಿದ್ಧಹಸ್ತರಾಗಿದ್ದಾರೆ. ಒಳ್ಳೆಯ ನೀರಿನ ವ್ಯವಸ್ಥೆಯನ್ನು ಕ್ಷೇತ್ರಕ್ಕೆ ಮಾಡಿಕೊಟ್ಟಿದ್ದಾರೆ. ಈಗ ಮತ್ತೊಂದು ಬಾವಿಯನ್ನು ತೆಗೆಸಿಕೊಟ್ಟಿದ್ದಾರೆ. ಅವರಿಗೆ ಕ್ಷೇತ್ರದ ಆರಾಧ್ಯ ಮೂರ್ತಿ ಪಂಚಲಿಂಗೇಶ್ವರ ದೇವರ ಹಾಗೂ ಮಲರಾದೇವಂಗಳು ಸನ್ಮಾನಗಳನ್ನುಂಟು ಮಾಡಿದೆ ಎಂಬುದಾಗಿ ಈ ಸಂದರ್ಭದಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ. ಇನ್ನು ಮುಂದೆಯೂ ಕೂಡ ಹೆಚ್ಚಿನ ಸೇವೆಯನ್ನು ಮಾಡುವಂತಹ ಆಯುಷ್ಯ ಆರೋಗ್ಯ ಸುಖ ಸಂಪತ್ತನ್ನು ಆ ದೇವರು ಕರುಣಿಸಲಿ ಎಂಬುದಾಗಿ ಶುಭ ಸಂದರ್ಭದಲ್ಲಿ ಪ್ರಾರ್ಥಿಸುತ್ತಾ ಅವರಿಗೆ ಹೃತ್ಪೂರ್ವಕವಾದಂತಹ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ. ಧನ್ಯವಾದಗಳು ಸರ್. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಇನ್ನು ಮುಂದೆ ಧಾರ್ಮಿಕ ಉಪನ್ಯಾಸ ಶ್ರೀ ಲತೀಶ್ ಬಾಕ್ರಬೈಲು ಸಹಕಾರ್ಯದರ್ಶಿಗಳು, ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ದಕ್ಷಿಣ ಕನ್ನಡ ಜಿಲ್ಲೆ ಇವರು ಧಾರ್ಮಿಕ ಉಪನ್ಯಾಸವನ್ನು ನೀಡಬೇಕು ಅಂತ ಶುಭ ಸಂದರ್ಭದಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಹರಿ ಓಂ. ಹರಿ ಓಂ. ನೆನವೆ ನಾರಾಯಣನ ಪಾದವ, ನೆನವೆ ನಾರಾಯಣಿಯ ಚರಣವ, ನೆನವೆ ಪ್ರಾಣನ ಪದವ, ಭಾರತಿ ದೇವಿ ಅಂಘ್ರಿಯನು ರತ್ನಾಕರ ಧೌತ ಪದಾಂ ಹಿಮಾಲಯ ಕಿರೀಟಿಣೀಂ ಬ್ರಹ್ಮರಾಜ ಋಷಿ ರತ್ನಾಢ್ಯಾಂ ವಂದೇ ಭಾರತ ಮಾತರಂ. ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಆದರಣೀಯ ಗಣ್ಯರೇ, ನೆರೆದಿರುವಂತಹ ಸಜ್ಜನ ಸಮಾಜ ಬಂಧುಗಳೇ, ಶ್ರದ್ಧೆಯ ಮಾತಾ ಭಗಿನಿಯರೇ, ಸ್ಥಳದಲ್ಲಿ ನೆಲೆಯಾಗಿರುವಂತಹ ಸರ್ವ ದೈವದೇವರುಗಳ ಪಾದಾರವಿಂದಗಳಿಗೆ ಶಿರಸಾಷ್ಟಾಂಗವಾಗಿ ನಮಸ್ಕಾರವನ್ನು ಸಲ್ಲಿಸಿ ಇವತ್ತಿನ
ಈ ಕಾರ್ಯಕ್ರಮದ ಸಲುವಾಗಿ ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಬಂದಿಲ್ಲಿ ನಿಂತಿದ್ದೇನೆ. ಕೆಲವೊಂದು ಜಾಗಗಳಿರ್ತದೆ, ಅಲ್ಲಿ ಮಾತುಗಳು ಅವಶ್ಯಕವಾಗಿರುವುದಿಲ್ಲ. ಯಾವೆಲ್ಲ ಜಾಗಗಳು ಅಂತ ಕೇಳಿದ್ರೆ, ಎಲ್ಲಿ ಧರ್ಮ, ಶ್ರದ್ಧೆ, ಸಂಸ್ಕಾರ, ವಿದ್ಯೆ, ವಿನಯ ಒಂದಾಗಿರ್ತದೋ ಅಂತಹ ಜಾಗಗಳಲ್ಲಿ ಮಾತುಗಳ ಅವಶ್ಯಕತೆ ಇರುವುದಿಲ್ಲ ಅಂತ ಹೇಳ್ತಾರೆ. ಬಹುಶಃ ಬಾಯಾರಿನಲ್ಲಿ ಎಲ್ಲವೂ ಇರುವ ಕಾರಣಕ್ಕೋಸ್ಕರವಾಗಿ ನನ್ನ ಮಾತಿನ ಬಹಳ ದೊಡ್ಡ ಪ್ರಾಮುಖ್ಯ ಏನಲ್ಲ, ನನ್ನ ಮಾತು ಅವಶ್ಯಕವೂ ಅಲ್ಲ. ನಾನು ಇನ್ವಿಟೇಷನ್ ನೋಡ್ತಾ ಇದ್ದೆ. ಈ ಊರಿನಲ್ಲಿ ಯಕ್ಷಗಾನ ಆಗ್ತದೆ ಅಂತಾದ್ರೆ ಈ ಊರಿನದ್ದೇ ವಿದ್ಯಾರ್ಥಿಗಳು ಸೇರಿಕೊಂಡು ಯಕ್ಷಗಾನ ಮಾಡ್ತಾರೆ. ಈ ಊರಿನಲ್ಲಿ ಭಜನೆ ಆಗ್ತದೆ ಅಂತ ಹೇಳಿದ್ರೆ ಈ ಊರಿನದೇ ವಿದ್ಯಾರ್ಥಿಗಳು ಸೇರಿಕೊಂಡು ಭಜನೆ ಮಾಡ್ತಾರೆ. ಈ ಊರಿನಲ್ಲಿ ಏನಾದ್ರೂ ಒಂದು ನೃತ್ಯ ವೈವಿಧ್ಯ ಕಾರ್ಯಕ್ರಮ ಆಗಬೇಕು ಅಂತಾದ್ರೆ ಈ ಊರಿನ ವಿದ್ಯಾರ್ಥಿಗಳೇ ಸೇರಿಕೊಂಡು ನೃತ್ಯ ವೈವಿಧ್ಯದ ಕಾರ್ಯಕ್ರಮಗಳನ್ನ ಮಾಡ್ತಾರೆ. ಅದನ್ನ ಮೀರಿ ಈ ಊರಿನಲ್ಲಿ ಏನಾದ್ರೂ ಒಂದು ಸಂಗೀತ ಕಚೇರಿ, ಸಂಗೀತ ರಸಮಂಜರಿ ಆಗಬೇಕು ಅಂತಾದ್ರೆ ಈ ಊರಿನಲ್ಲೇ ವಿದ್ಯಾರ್ಥಿಗಳಿದ್ದಾರೆ. ಬಾಲಗೋಕುಲವನ್ನ ಈ ಊರಿನವರೇ ನಡೆಸ್ತಾರೆ, ಸಮಸ್ಯೆ ಇಲ್ಲ. ಎಲ್ಲ ಇರುವಂತಹ ಒಂದು ಬಹಳ ಸುಂದರವಾದಂತಹ ಊರು ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡುತ್ತೇನೆ. ಸ್ನೇಹಿತರೆ, ಒಂದು ಯೋಚನೆ ಮಾಡಿ, ನಮ್ಮ ದೇಶ ಅನ್ನುವಂಥದ್ದು ಅದು ಸನಾತನವಾದಂತಹ ಹಿಂದೂ ಪರಂಪರೆಯನ್ನ ಒಳಗೊಂಡಿರುವಂತಹ ಒಂದು ರಾಷ್ಟ್ರ. ನಮ್ಮ ದೇಶದ ಅಂತಃಸತ್ವ ಯಾವುದು ಅಂತ ಕೇಳಿದ್ರೆ ಅದು ಈ ದೇಶ, ಈ ಧರ್ಮ. ಧರ್ಮವನ್ನ ಬಿಟ್ಟು ಈ ದೇಶವನ್ನ ಕಲ್ಪನೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇದೆಯಾ ಅನ್ನುವಂತಹ ಪ್ರಶ್ನೆಗೆ ಉತ್ತರ ಖಂಡಿತವಾಗಿಯೂ ಇಲ್ಲ ಅನ್ನುವಂಥದ್ದು. ಧರ್ಮ ಅಂತ ಹೇಳಿದ್ರೆ ಏನು, ಧರ್ಮದ ಡೆಫಿನೇಷನ್ ಏನು ಅನ್ನುವಂಥ ಪ್ರಶ್ನೆ ಬಂದಾಗ ಬಹಳಷ್ಟು ಬಾರಿ ನಾವು ಸೋತು ಬಿಡುತ್ತೇವೆ. ನಾನು ಹಿಂದೂ ಧರ್ಮವನ್ನ ಫಾಲೋ ಮಾಡ್ತೇನೆ, ಹಾಗಾಗಿ ನಾನು ಶಿವ, ವಿಷ್ಣು ಡ್ಯಾಶ್ 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 ದೇವರುಗಳನ್ನ ಮಾತ್ರ ಪೂಜೆ ಮಾಡ್ತೇನೆ. ನಾನು ದೇವರಿಗೆ ನಮ್ಮ ವೇದ ಆಧಾರದ ಮೇಲೆ ನಾನು ಅವರಿಗೆ ಪೂಜೆಯನ್ನ ಮಾಡ್ತೇನೆ, ನಂಬಿಕೆ ಆ ಆಧಾರದಲ್ಲಿ ನನ್ನ ಎಲ್ಲವೂ ಕೂಡ ನಡೀತದೆ ಅನ್ನುವಂಥ ಒಂದು ಕಲ್ಪನೆಯ ಜೊತೆಗೆ ನಾವಿದ್ದೇವೆ. ಒಂದಷ್ಟು ಸಮಯದವರೆಗೆ, ಒಂದಷ್ಟು ಸಂಗತಿಗಳವರೆಗೆ ಅದು ಸತ್ಯ, ಅದು ಹೌದು. ಆದ್ರೆ ಅಷ್ಟು ಮಾತ್ರ ಧರ್ಮವ ಅಂತ ಕೇಳಿದ್ರೆ ಖಂಡಿತ ಅಲ್ಲ. ಅದನ್ನ ಮೀರಿ ಧರ್ಮದ ಡೆಫಿನೇಷನ್ ಇದೆ. ಧರ್ಮ ಇಸ್ ನಾಟ್ ಈಕ್ವಲ್ ಟು ರಿಲಿಜಿಯನ್. ಧರ್ಮ ಅಂತ ಹೇಳಿದ್ರೆ ರಿಲಿಜಿಯನ್ ಅಲ್ಲ. ನಮ್ಮ ದೇಶದಲ್ಲಿ ಏನಾಯ್ತು, ಬ್ರಿಟಿಷರು ಭಾರತಕ್ಕೆ ಬಂದಾಗ ಅವರಿಗೆ ಅವರ ಏನು ರಿಲಿಜನ್ ಇತ್ತು, ಅವರ ಮತ ಇತ್ತು, ಅದಕ್ಕೆ ಸಂವಾದಿಯಾಗಿ ನಮ್ಮ ದೇಶದಲ್ಲಿ ಒಂದು ಧರ್ಮ ಕಂಡಿತ್ತವರಿಗೆ. ಅದನ್ನ ಅವರು ನಮ್ಮ ಧರ್ಮ, ಅವರ ಮತಕ್ಕೆ ಈಕ್ವಲೈಸ್ ಮಾಡಿದ್ರು, ಅದು ರಿಲಿಜಿಯನ್ ಅಂತ ಹೇಳಿದ್ರು. ಆದ್ರೆ ಅದು ಹಾಗಲ್ಲ. ನಮ್ಮಲ್ಲಿ ಧರ್ಮ ಅಂತ ಹೇಳಿದ್ರೆ ಅದು ನಾವು ಮಾಡುವಂತಹ ಸತ್ಕಾರ್ಯಗಳು, ನಾವು ಮಾಡುವಂತಹ ಕೆಲಸ. ಮಂಕುತಿಮ್ಮನ ಕಗ್ಗದಲ್ಲಿ ಬಹಳ ಸುಂದರವಾಗಿ ಹೇಳ್ತಾರೆ, ದೇವ ಮಂದಿರ, ಭಜನೆ, ಪೂಜೆ ಪ್ರಸಾದಗಳು ಜೀವನದ ಅಲಂಕಾರ ಮನಸ್ಸಿನ ಉದ್ಧಾರಕ್ಕೆ, ಪಾಪಮಂ ಕ್ಷುಲ್ಲ ಜಗದೆಂಬೆಡಿಸಿ ಮೇಲು ಹಿವುದಾವುದ ನೊಡಮುಳಿತು ಮಂಕುತಿಮ್ಮ ಅಂತ. ಎಷ್ಟು ಸುಂದರವಾದಂತಹ ಮಾತು. ದೇವ ಮಂದಿರ, ಭಜನೆ, ಪೂಜೆ ಪ್ರಸಾದಗಳು ಎಲ್ಲವೂ ಕೂಡ ಜೀವನದ ಅಲಂಕಾರಕ್ಕೋಸ್ಕರ. ಆದರೆ ನಮ್ಮನ್ನ ಈ ಪಾಪದ ಜಗತ್ತಿನಿಂದ ತೆಗೆದು ಹೊರಗೆ ಹಾಕಿ ಒಂದು ಮೋಕ್ಷವನ್ನ ಕರುಣಿಸುವಂತದ್ದು ಯಾವುದು ಅಂತ ಕೇಳಿದ್ರೆ ಅದು ನಾವು ಮಾಡುವಂತಹ ಒಳ್ಳೆಯ ಸಂಗತಿಗಳು, ಒಳ್ಳೆಯ ಕೆಲಸ ಅಂತ ಹೇಳ್ತಾರೆ. ಎಷ್ಟು ಸುಂದರವಾದಂತಹ ಪರಿಕಲ್ಪನೆ ಅಲ್ವಾ? ಇಂತಹ ಪರಿಕಲ್ಪನೆ ನಮ್ಮ ದೇಶದಲ್ಲಿ ಇದ್ದದ್ದನ್ನ ವಿದೇಶಿಯರಿಗೆ ಅಥವಾ ಬೇರೆ ಬೇರೆ ಕಡೆಯಿಂದ ಬಂದವರಿಗೆ ಅರ್ಥ ಮಾಡಿಕೊಳ್ಳಿಕ್ ಸಾಧ್ಯ ಆಗಲಿಲ್ಲ. ಆ ಕಾರಣಕ್ಕೋಸ್ಕರವಾಗಿ ಅದರಲ್ಲಿ ಅವರು ಸೋತು ಹೋದರು. ಅದರಲ್ಲಿ ಅವರು ಸೋತು ಹೋದ್ರು ಅನ್ನುವುದಕ್ಕಿಂತಲೂ ನಾವು ಸೋತು ಹೋದ್ವಿ. ಯಾಕೆ ಅಂತ ಕೇಳಿದ್ರೆ ಅಲ್ಲಿ ಹೊರಗಿನಿಂದ ಬಂದದ್ದು ಮತ್ತು ಇಲ್ಲಿದ್ದದ್ದನ್ನು ಎರಡನ್ನು ಸಂವಾದಿಯಾಗಿ ಧರ್ಮಗಳು ಅಂತ ಮಾಡಿಬಿಟ್ವಿ, ಜಾತ್ಯತೀತತೆ ಅಂತ ಹೇಳಿಬಿಟ್ವಿ. ಒಂದು ಇದು ಎಲ್ಲವೂ ಸಮಾನವಾಗಿರಬೇಕು, ಹಿಂದೂ, ಮುಸಲ್ಮಾನ, ಕ್ರೈಸ್ತ ಎಲ್ಲರೂ ಸಮಾನವಾಗಿರಬೇಕು, ಮತದ ಆಧಾರದ ಮೇಲೆ ಖಂಡಿತವಾಗಿಯೂ ಸಮಾನವಾಗಿರಬೇಕು, ನಮ್ಮಿಬ್ಬರ ಮಧ್ಯೆ ಯಾವುದೇ ಭೇದ ಭಾವಗಳು ಇರಬಾರದು. ಆದರೆ ಈ ಧರ್ಮದ ಆಧಾರದ ಮೇಲೆ ನಾವೆಲ್ಲರೂ ಕೂಡ ಸನಾತನವಾದಂತಹ ಹಿಂದೂ ಧರ್ಮದ ಅನುಯಾಯಿಗಳಾಗಿರಬೇಕು ಅನ್ನುವಂಥದ್ದು ಒಂದು ಮಾತು. ಯಾಕೆ ಈ ಮಾತನ್ನ ನಾನು ಹೇಳಿದೆ ಪ್ರಾರಂಭದಲ್ಲಿ ಅನ್ನುವುದಕ್ಕೆ ಒಂದು ಕಾರಣ ಇದೆ. ಇಡೀ ಜಗತ್ತಿನಲ್ಲಿ ಅನೇಕ ಮತಗಳಿದ್ದಾವೆ, ಪಂಥಗಳಿದ್ದಾವೆ. ಭಾರತವನ್ನೇ ತೆಗೆದುಕೊಳ್ಳಿ ನೀವು, ಭಾರತದಲ್ಲಿ ಎಷ್ಟು ಮತಗಳೆಲ್ಲ ಇದ್ದಾವೆ. ಆದರೆ
ನಾವು ಯಾವುದನ್ನ ಧರ್ಮ ಅಂತ ಕರೀತೇವಲ್ಲ, ಆ ಧರ್ಮಕ್ಕೆ ಇರುವಂತಹ ಸಾಮರ್ಥ್ಯ ಮತಗಳಿಗಿಲ್ಲ. ಅದನ್ನ ನೀವು ಹಿಂದೂ ಅನ್ನುವಂತಹ ಶಬ್ದವನ್ನ ಒಂದು ಮತ ಅಂತ ಭಾವಿಸಿದ್ರೆ ಆ ಮತಕ್ಕೂ ಈ ಸಾಧ್ಯತೆ ಇಲ್ಲ. ಮತಗಳಿಗೆ ಧರ್ಮದ ಅಷ್ಟು ವೈಡ್ ಆಂಗಲ್ ಇಲ್ಲ, ಅಷ್ಟು ವಿಶಾಲವಾಗಿ ನಮ್ಮ ಮತಗಳು ಇರುವುದಿಲ್ಲ. ಅದು ಒಂದು ಸಾಮಾನ್ಯವಾದಂಥ ಒಂದು ಸೀಮಿತವಾದಂಥ ವ್ಯವಸ್ಥೆಯ ಒಳಗೆ ಮಾತ್ರವಿರುತ್ತದೆ. ಅದನ್ನ ಮೀರಿ ನಾವೆಲ್ಲರೂ ಕೂಡ ಬೆಳೆಯಬೇಕಾದಂತಹದ್ದನ್ನ ಹೇಳಿಕೊಟ್ಟದ್ದು ಈ ಸನಾತನವಾದಂತಹ ಹಿಂದೂ ಧರ್ಮ. ಸ್ನೇಹಿತರೆ, ಒಂದು ಬಾರಿ ಯೋಚನೆ ಮಾಡಿ, ನಾವು ಮಲರಾಯನ ಪುಣ್ಯ ಸಾನ್ನಿಧ್ಯದಲ್ಲಿದ್ದೇವೆ. ಯಾವ ರಾಯನ ಕಾಲಡು ಊರ್ದ ಉಂಗುಷ್ಟ ಅರ್ಲಾದ ನಿನ್ನ ಜಡ ಎಂದು ಮಾನವ ದೃಷ್ಟಿದ ಮಾನವರೆಂಕಲಿಗೆ ತೆರೆಯಂದಿನ ಸತ್ಯ ಅಂತ ನಾವು ದೇವರ ಮುಂದೆ ನಿಂತುಕೊಂಡು ಪ್ರಾರ್ಥನೆ ಮಾಡ್ತೇವೆ. ಯಾವ ರಾಯನ ಕಾಲದಲ್ಲಿ ಈ ಕ್ಷೇತ್ರಕ್ಕೆ ಬಂದಿದ್ದೀಯೋ, ಇಲ್ಲಿ ನಿನ್ನ ಉಂಗುಷ್ಟವನ್ನ ಊರಿದ್ದೀಯೋ, ನಿನ್ನ ಜಡೆಯನ್ನ ಅರಳಿಸಿದ್ದೀಯೋ ಅಂತ ನನಗೆ ಗೊತ್ತಿಲ್ಲ. ಆದರೆ ಅದನ್ನ ಮೀರಿ ನಿನ್ನ ಮೇಲೆ ಇರುವಂತಹ ನನ್ನ ನಂಬಿಕೆ ಇದೆಯಲ್ಲ, ಅದು ಯಾವತ್ತಿಗೂ ಕೂಡ ನಷ್ಟವಾಗುವುದಿಲ್ಲ ಅನ್ನುವಂಥದ್ದು. ನನ್ನ ದೇಶ ನಿಂತಿರುವಂಥದ್ದು ಅದು ನಂಬಿಕೆಯ ಆಧಾರದ ಮೇಲೆ, ನಂಬಿಕೆಯ ಆಧಾರದ ಮೇಲೆಯೇ ಈ ದೇಶ ನಿಂತಿರುವಂಥದ್ದು. ಅದನ್ನ ಮೀರಿ ಇನ್ನೊಂದು ನಮಗೆ ಗೊತ್ತಿಲ್ಲ. ನಾವು ಪ್ರಾರ್ಥನೆ ಮಾಡುವಾಗ ದೇವರಲ್ಲಿ ಹೇಳುತ್ತೇವೆ, ಎನ್ನ ಹಿರಿಯಾಕಲ್ನಿಕ್ಕು ಪೂ ಕೊರ್ದು ಪೆರಿಯಾನಿಕ್ಕು ಪೂತ ಎಸಲು ಕೊರ್ಪೆ ಅಂತ. ನನ್ನಿಂದ ಸಾಧ್ಯ ಏನಿದೆಯೋ ಅದನ್ನ ನಾನು ನಿನಗೆ ಕೊಡ್ತೇನೆ ಅಂತ ಹೇಳುವಂತಹ ಒಂದು ಶ್ರೇಷ್ಠವಾದಂತಹ ಸಂಸ್ಕೃತಿ ಸಭ್ಯತೆ ಇದ್ರೆ ಅದು ಭಾರತೀಯವಾದಂತಹ ತುಳುನಾಡಿನ ಈ ಪುಣ್ಯವಾದಂತಹ ಸಂಸ್ಕೃತಿ ಸಭ್ಯತೆ ಇದು. ಈ ಸಭ್ಯತೆಯಲ್ಲಿ ಬದುಕಿದಂತಹ ನಾವುಗಳು ನಮ್ಮತನವನ್ನ ಜಾಗೃತಗೊಳಿಸಿಕೊಳ್ಳಬೇಕಾದಂತಹ ಅವಶ್ಯಕತೆ, ಅನಿವಾರ್ಯತೆ ಇದೆ. ಯಾವುದು ನಮ್ಮತನ ಅನ್ನುವುದನ್ನ ನಾವು ಮೊದಲು ಯೋಚನೆ ಮಾಡಬೇಕು. ನಮ್ಮತನ ಅಂತ ಹೇಳಿದ್ರೆ ಏನು? ನಾಮ ಹಾಕೊಳ್ಳುವುದು ನಮ್ಮತನವ? ಉದ್ದಕ್ಕೆ ನಾಮ ಹಾಕೊಳ್ಳುವುದು ನಮ್ಮತನವ? ಕೇಸರಿ ಶಾಲ್ ಹಾಕೊಂಡು ತಿರುಗಾಡುವುದು, ರೋಡ್ನಲ್ಲಿ ತಿರುಗಾಡುವುದು ನಮ್ಮತನವ? ಅದು ನಮ್ಮತನ ಅಲ್ಲ. ಅದು ಮಾತ್ರ ನಮ್ಮತನ ಅಲ್ಲ, ಅದನ್ನ ಮೀರಿದ ನಮ್ಮತನ ಒಂದಿದೆ. ಅದನ್ನ ಧರ್ಮ ಅಂತ ನಮ್ಮ ಹಿರಿಯರು ಕರೆದರು. ಇವತ್ತಿನ ಈ ಸಭೆಗೆ ಧಾರ್ಮಿಕ ಸಭೆ ಅಂತ ಯಾಕೆ ಕರೆದ್ವಿ? ಇಲ್ಲಿ ಹಿಂದೂಗಳೆಲ್ಲರೂ ಕೂತ್ಕೊಂಡು ಹಿಂದೂ ಧರ್ಮದ ಬಗ್ಗೆ ಚರ್ಚೆ ಮಾಡ್ತಾರೆ ಅನ್ನುವ ಕಾರಣಕ್ಕೋಸ್ಕರ ಅಲ್ಲ. ಯಾವುದೋ ಒಂದು ಒಳ್ಳೆಯ ಸಂಗತಿಯನ್ನ ನಿಮಗೆ ತಲುಪಿಸುವಂತಹ ಕೆಲಸ ನಡೀತದೆ, ಆ ಕಾರಣಕ್ಕೋಸ್ಕರ ಇದನ್ನ ಧಾರ್ಮಿಕ ಸಭೆ ಅಂತ. ಇಲ್ಲದಿದ್ರೆ ಒಂದು ಮತದ ಸಭೆ ಅಂತ, ಹಿಂದೂ ಸಭೆ ಅಂತ ಕರೀಬಹುದಿತ್ತು. ಆದ್ರೆ ಅದಷ್ಟೇ ಅಲ್ಲ, ಅದನ್ನ ಮೀರಿದಂತಹ ಒಂದು ಸಂಗತಿಯನ್ನ ನಿಮಗೆ ತಲುಪಿಸಬೇಕಾದಂತಹ ಅನಿವಾರ್ಯ ಜವಾಬ್ದಾರಿಯಲ್ಲಿ ನಾನಿಲ್ಲಿ ನಿಂತಿದ್ದೇನೆ. ಯಾವುದದು? ಏನು ಧರ್ಮ ಅಂತ ಹೇಳಿದ್ರೆ ಏನು ನಾವು ಮಾಡಬೇಕಾದಂತಹ ಕೆಲಸ, ಯಾವುದು ನಮ್ಮ ಕರ್ತವ್ಯ, ಯಾವುದು ನಮ್ಮ ಕರ್ಮ, ಅದು ಬಹಳ ಮುಖ್ಯವಾಗಿ ನಾವೆಲ್ಲರೂ ಕೂಡ ತಿಳಿದುಕೊಳ್ಳಲೇಬೇಕಾದಂತಹ, ಅನಿವಾರ್ಯವಾಗಿ ನಾವು ಆಚರಿಸಲೇಬೇಕಾದಂತಹ ಇವತ್ತಿನ ಪ್ರಸ್ತುತವಾದಂತಹ ವ್ಯವಸ್ಥೆಗೆ ನಾವು ಅನಿವಾರ್ಯವಾಗಿ ಅನುಸರಿಸಲೇಬೇಕಾದಂತಹ ಸಂಗತಿ ಅದು. ಸ್ನೇಹಿತರೆ, ಯೋಚನೆ ಮಾಡಿ, 2 ದಿನಗಳ ಹಿಂದೆ, ಎರಡಲ್ಲ, ಇವತ್ತಿಗೆ 1 ವಾರ ಆಯಿತು, 1 ವಾರದ ಹಿಂದೆ ಕಾಶ್ಮೀರದಲ್ಲಿ ಒಂದು ಘಟನೆ ನಡೆಯಿತು. ನಮ್ಗೆಲ್ರಿಗೂ ಕೂಡ ಗೊತ್ತಿದೆ, ಬಹಳ ಹೃದಯ ವಿದ್ರಾವಕವಾದಂತಹ ಘಟನೆ. ಅದೇ ಕಾರಣಕ್ಕೋಸ್ಕರ ನಾವು 1 ನಿಮಿಷದ ಮೌನ ಪ್ರಾರ್ಥನೆಯನ್ನು ಕೂಡ ಮಾಡಿದ್ವಿ. ಒಂದು ಬಾರಿ ಯೋಚನೆ ಮಾಡಿ, ನಿಜವಾಗಿಯೂ ಅಗತ್ಯ ಇತ್ತಾ? ಎಲ್ಲೋ ಕಾಶ್ಮೀರದಲ್ಲಿ ಯಾರೋ ಸತ್ರು ಅಂತ ಹೇಳಿ ನಾವಿಲ್ಲಿ ಮೌನ ಪ್ರಾರ್ಥನೆಯನ್ನ ಯಾಕೆ ಮಾಡಿದ್ವಿ? ನಾಡ್ದು ಐಲದಲ್ಲಿ ಸಭೆ ಇದೆಯಂತೆ, ಪ್ರತಿಭಟನೆ ಇದೆಯಂತೆ, ಶ್ರದ್ಧಾಂಜಲಿ ಸಭೆ ಇದೆಯಂತೆ. ಏನ್ ಅಗತ್ಯ ಅದರದ್ದು? ಅಗತ್ಯ ಏನು ಗೊತ್ತಾ? ನಮಗೂ ಮತ್ತು ಅಲ್ಲಿ ತೀರ್ಕೊಂಡವರ ಮಧ್ಯೆ ಒಂದು ಭಾವ ಇದೆ, ಒಂದು ಬಂಧನ ಇದೆ. ಅದು ಯಾವುದು ಅಂತ ಕೇಳಿದ್ರೆ ಭಾರತೀಯ ಅನ್ನುವಂತಹ ಬಂಧನ, ಹಿಂದೂ ಅನ್ನುವಂತಹ ಬಂಧನ. ಅವನು ಹಿಂದೂ ಧರ್ಮದಲ್ಲಿ ಹುಟ್ಟಿದ್ದಾನೆ ಅನ್ನುವ ಕಾರಣಕ್ಕೋಸ್ಕರ ಅಲ್ಲ. 26 ಜನರಿಗೂ ನಾವು ಇಲ್ಲಿ ಶ್ರದ್ಧಾಂಜಲಿಯನ್ನ ಸಮರ್ಪಿಸಿದ್ವಿ. ಆ 26ರಲ್ಲಿ ಒಬ್ಬ ಮುಸಲ್ಮಾನನೂ ಇದ್ದ. 26 ಜನ ಹಿಂದೂಗಳಷ್ಟೇ ಅಲ್ಲ, ಅದರಲ್ಲಿ ಒಬ್ಬ ಮುಸಲ್ಮಾನನೂ ಕೂಡ ಇದ್ದ. ಆದರೆ ಅದನ್ನ ಮೀರಿ ನಾವು ಒಂದು ಸಂಗತಿಗೋಸ್ಕರ ಅಲ್ಲಿ ನಾವು ಶ್ರದ್ಧಾಂಜಲಿಯನ್ನ ಅರ್ಪಿಸಿದ್ರೆ ಅದು ಏನು ಗೊತ್ತಾ? ನಮಗೆ ಇದ್ದಂತಹ ಒಂದು ಭಾವ, ನನ್ನ ದೇಶವನ್ನ ಅನಿವಾರ್ಯವಾಗಿ ಹಾಳು ಮಾಡುವುದಕ್ಕೋಸ್ಕರವಾಗಿ ಯಾವುದೋ ಒಂದು ದೇಶದವರ ಕುಮ್ಮಕ್ಕಿನಿಂದ ಯಾರೋ ಒಂದಷ್ಟು ಜನ ಮತಾಂಧರು ಬಂದು ನನ್ನ ದೇಶದಲ್ಲಿರುವಂತಹ ಒಂದಷ್ಟು ಜನರನ್ನ ಸಾಯಿಸ್ತಾರೆ ಅಂತ ಆದಾಗ ನನ್ನ ಮನಸ್ಸು ಮಿಡಿಯಬೇಕು, ಬೇಕೇ ಬೇಕು. ಒಂದು ವೇಳೆ ಮಿಡಿಯಲಿಲ್ಲ ಅಂತಾದರೆ ನಾನು ಈ ದೇಶದಲ್ಲಿ ಹುಟ್ಟಿ ಅದು ವ್ಯರ್ಥ. ನೆನಪಿಟ್ಟುಕೊಳ್ಳಿ ಸ್ನೇಹಿತರೆ, ಮೊನ್ನೆಯಿಂದ ಬಹಳಷ್ಟು ಕೇಳಿ ಬರ್ತಾ ಇರುವಂತಹ ಸಂಗತಿ, ಅಲ್ಲಿ 26 ಜನರನ್ನ ಕೊಂದು ಹಾಕಿದ್ರಲ್ಲ, ಯಾವೊಬ್ಬನಲ್ಲಿಯೂ ಕೂಡ ನಿನ್ನ ಜಾತಿಯನ್ನ ಕೇಳಲಿಲ್ಲ, ಯಾವೊಬ್ಬನಲ್ಲಿಯೂ ಕೂಡ ನೀನು ಯಾವ ಭಾಷೆ ಮಾತನಾಡ್ತಿ ಅಂತ ಕೇಳಲಿಲ್ಲ,
ಯಾವೊಬ್ಬನಲ್ಲಿಯೂ ಕೂಡ ನೀನು ಯಾವ ರಾಜ್ಯದಿಂದ ಬಂದಿದ್ದಿ ಅಂತ ಕೇಳಲಿಲ್ಲ. ಯಾವೊಬ್ಬನಲ್ಲಿಯೂ ಕೂಡ ನೀನು ಶಿವಳ್ಳಿಯ, ನೀನು ಹವ್ಯಕನ, ನೀನು ಶೆಟ್ರ, ನೀನು ಪೂಜಾರಿಯ, ನೀನು ಇನ್ನೊಂದ, ನೀನು ಮತ್ತೊಂದ ಅಂತ ಕೇಳಲಿಲ್ಲ. ಕೇಳಿದ್ದೇನು ಗೊತ್ತಾ? ನೀನು ಹಿಂದುವೋ ಅಲ್ವೋ ಅಷ್ಟೇ ಕೇಳಿದ್ದು. ಹಾಗಿರುವಾಗ ಹಿಂದೂ ಅನ್ನುವಂಥ ಶಬ್ದದ ಅರ್ಥವನ್ನ ನಾವು ಮಾಡಿಕೊಳ್ಳಬೇಕಾದಂತಹ ಅನಿವಾರ್ಯತೆ ಇದೆ. ಹಿಂದೂ ಅನ್ನುವಂಥದ್ದು ಮತದ ಆಧಾರದಲ್ಲಿ ಅಲ್ಲ ಅಂತ ನಾನು ಹೇಳಿದೆ. ನಮ್ಮ ಧರ್ಮ ಅನ್ನುವಂಥದ್ದು ಅದು ಮತದ ಆಧಾರದ ಮೇಲೆ ಬಂದದ್ದಲ್ಲ. ಆ ಸಿಂಧು ಸಿಂಧು ಪರ್ಯಂತಂ ಯಸ್ಯ ಭಾರತ ಭೂಮಿಕಾ ಅಂತ ಸಾವರ್ಕರ್ ಅವರು ಬಹಳ ಸುಂದರವಾಗಿ ಹೇಳಿದ್ದಾರೆ. ಅವರು ಹೇಳಿದರು, ಯಾರು ಸಿಂಧೂ ನದಿಯಿಂದ ಸಿಂಧೂ ಸಾಗರದವರೆಗಿರುವಂತಹ ಭೂಪ್ರದೇಶದಲ್ಲಿ ಬದುಕ್ತಾರೋ ಅವರೆಲ್ಲರೂ ಕೂಡ ಹಿಂದೂಗಳು ಅಂತ ಹೇಳಿದ್ರು. ಆ ಹಿಂದೂ ಸನಾತನ ಪರಂಪರೆಯನ್ನ ಅನುಸರಿಸುವಂತಹವರು ಯಾರ ಮೇಲೆ ದಾಳಿ ನಡೆದರೂ ಕೂಡ ಅದು ನನ್ನ ಮೇಲೆ ನಡೆದಂತಹ ದಾಳಿ ಅನ್ನುವಂತಹ ಭಾವ ನಮಗೆ ಜಾಗೃತ ಆಗಬೇಕು. ಒಂದು ವೇಳೆ ಅದು ಆಗ್ಲಿಲ್ಲ ಅಂತಾದರೆ ನಾವು ಈ ದೇಶದಲ್ಲಿ ಹುಟ್ಟಿ ವ್ಯರ್ಥವಾಗುತ್ತೇವೆ. ನಮ್ಮ ಸೈನಿಕರು ನಮ್ಮ ದೇಶಕ್ಕೋಸ್ಕರ ಅಲ್ಲಿ ಹೋಗಿ ಬಹಳಷ್ಟು ಜನ ಹೇಳಿದ್ರು, ನಮ್ಮ ಸೋ ಕಾಲ್ಡ್ ನಮ್ಮ ದೇಶದ ಬುದ್ಧಿಜೀವಿಗಳು ಎಲ್ಲರೂ ಭಯಂಕರ ಹೇಳಿದ್ರು. ಏನು ಅಂತ ಹೇಳಿದ್ರೆ, ಆ ಸೈನಿಕರೆಲ್ಲ ಕೆಲಸ ಮಾಡೋದು ಸಂಬಳಕ್ಕೋಸ್ಕರ ಅಲ್ವಾ, ಅವರಿಗೆ ಸಂಬಳ ಸಿಗುದಿಲ್ವಾ, ಅವರಿಗೆ ಬೆನಿಫಿಟ್ ಇಲ್ವಾ, ಅವರು ರಿಟೈರ್ಡ್ ಆದ ನಂತರ ಅವರಿಗೆ ಗೌರ್ಮೆಂಟ್ ಜಾಬ್ ಸಿಗುದಿಲ್ವಾ, ಇನ್ನೊಂದು ಮತ್ತೊಂದು ಬಹಳ ಹೇಳಿದ್ರು. ಆಯ್ತಪ್ಪ ನೀನು ಹೋಗಿ ನಿಂತ್ಕೋ ಅನ್ನುವಂಥ ಪ್ರಶ್ನೆಗೆ ಅವರಲ್ಲಿ ಉತ್ತರ ಇರುವುದಿಲ್ಲ. ಅವರು ತಮ್ಮ ಜೀವವನ್ನ ಸರ್ವ ಸಮರ್ಪಿತವಾಗಿ ಅಲ್ಲಿ ಹೋಗಿ ನಿಂತಿರ್ತಾರೆ. ಒಂದು ಕ್ಷಣ, ಯಾವ ಕ್ಷಣದಲ್ಲಿ ಇವತ್ತು ನಾವು ನೋಡ್ತಾ ಇರಬಹುದು, ಯಾವ ಕ್ಷಣದಲ್ಲಿ ಬೇಕಾದ್ರೂ ಯುದ್ಧ ಅನೌನ್ಸ್ ಆಗಬಹುದು, ಯಾವ ಕ್ಷಣದಲ್ಲಿ ಬೇಕಾದ್ರೂ ಯುದ್ಧ ಅನೌನ್ಸ್ ಆಗಬಹುದು. ಒಂದು ವೇಳೆ ಅನೌನ್ಸ್ ಆದರೆ ಅಲ್ಲಿ ಬಲಿಯಾಗುವುದು ಅವರು. ಯಾರು ಸಂಬಳ ತಗೊಳ್ತಾರೆ ಅಂತ ಹೇಳ್ತಾರಲ್ಲ ಅವರು ಬಲಿಯಾಗುವುದಿಲ್ಲ. ಅನಿವಾರ್ಯವಾಗಿ ನಾವು ಅವರಿಗೆ ಗೌರವ ಸಲ್ಲಿಸಲೇಬೇಕಾದಂತಹ ಅನಿವಾರ್ಯತೆ ಇದೆ. ನಾವಿಷ್ಟು ಜನ ಇಲ್ಲಿ ಬಹಳ ಸುಂದರವಾಗಿ ಬಹಳ ಖುಷಿಯಿಂದ ನಾವಿಲ್ಲಿ ಕೂತಿದ್ದೇವಲ್ಲ, ನಾವು ಕೂತಿದ್ದೇವೆ ಅಂತ ಹೇಳಿದ್ರೆ ಕಾರಣ ಏನು? ಅಲ್ಲಿ ಅವರು ಗಡಿಯಲ್ಲಿ ಬಂದೂಕು ಹಿಡ್ಕೊಂಡು ನಿಂತಿದ್ದಾರೆ, ಅವರು ಇಲ್ಲಿಗೆ ಬರ್ಲಿಕ್ಕೆ ಬಿಡ್ಲಿಲ್ಲಲ್ಲ, ಆ ಕಾರಣಕ್ಕೋಸ್ಕರ. ಮೊನ್ನೆ ಯಾರೋ ಮಾತನಾಡ್ತಾ ಹೇಳಿದ್ರು, ನಮ್ಮ ದೇಶದಲ್ಲಿ ಸೆಕ್ಯೂರಿಟಿ ಲ್ಯಾಬ್ಸ್ ಆಯ್ತು, ಅಷ್ಟು ಜನ ತೀರ್ಕೊಂಡದರ ಹಿಂದೆ ನಮ್ಮ ದೇಶದ ಸೆಕ್ಯೂರಿಟಿ ಏನು ಕೆಲಸ ಮಾಡಲಿಲ್ಲ ಅನ್ನುವಂಥದ್ದನ್ನ ಹೇಳಿದ್ರು. ಒಂದು ಘಟನೆಯನ್ನ ಇಟ್ಟುಕೊಂಡು ನೀವು ಸೆಕ್ಯೂರಿಟಿ ಲ್ಯಾಬ್ಸ್ ಅಂತ ಹೇಳಿದ್ರೆ, ಇಷ್ಟು ವರ್ಷಗಳ ಕಾಲ ಎಷ್ಟು ಬಾರಿ, ಬೇರೆ ಏನೂ ಬೇಡ, ಕಳೆದ ಒಂದು 10-14 ವರ್ಷ 10-12 ವರ್ಷದಲ್ಲಿ ಎಷ್ಟು ಬಾರಿ ನಮ್ಮ ಮೇಲೆ ದಾಳಿ ಆಯಿತು. ಇಷ್ಟು ಬಾರಿ ದಾಳಿಗಳನ್ನ ನಿಲ್ಲಿಸಿದ್ರಲ್ಲ ಅದೇ ಸೈನಿಕರು ನಿಲ್ಲಿಸಿದ್ರಲ್ಲ. ನಾವು ಅವರಿಗೆ ಯಾವತ್ತು ಕೃತಜ್ಞತೆಯನ್ನ ಸಲ್ಲಿಸುವಂತದ್ದನ್ನ ನಾವು ಮಾಡಲಿಲ್ಲ. ನಾವು ಇವತ್ತು ನಮಗೆ ಸಮಸ್ಯೆ ಆಯ್ತು ಅಂತ ಆದಾಗ ನೀವು ಸರಿಯಾಗಿ ಕೆಲಸ ಮಾಡ್ಲಿಲ್ಲ ಅಂತ ಹೇಳಿದ್ವಿ. ನೀವು ಸರಿಯಾಗಿ ಕೆಲಸ ಮಾಡಿದ್ದೀರಿ ಅಂತ ನಾವು ಯಾವತ್ತು ಹೇಳಿದ್ದೇವೆ? ಯೋಚನೆ ಮಾಡಬೇಕಲ್ಲ. ನನ್ನ ದೇಶದ ಬಗ್ಗೆ ಒಂದಷ್ಟು ಚೂರಾದ್ರೂ ನಮಗೆ ಮಿಡಿಯುವಂತ ಹೃದಯ ಬೇಕಲ್ಲ. ಆಯ್ತು, ಅದು ದೇಶದ ವಿಷಯ ಆಯ್ತು. ಅದು ಎಲ್ಲೋ ಕಾಶ್ಮೀರದಲ್ಲಿಯೋ, ಎಲ್ಲೋ ಗುಜರಾತ್ನ ಗಡಿಯಲ್ಲೋ, ಪಂಜಾಬ್ನ ಗಡಿಯಲ್ಲೋ, ಈಚೆ ಪಶ್ಚಿಮ ಬಂಗಾಳದ ಗಡಿಯಲ್ಲೋ ನಡೀತಾ ಇರುವಂತದ್ದು ಸರಿಯಪ್ಪ. ನಮ್ಮ ಮನೆಯಲ್ಲಿ ಆಗ ಶಿವಕೃಪಾ ಅವರು ಹೇಳ್ತಾ ಕೊನೆಗೆ ಬಂದು ನಿಲ್ಲಿಸಿದ್ದು, ಈ ದೇಶಕ್ಕೋಸ್ಕರ ಮಿಡಿಯುವಂತಹ ಹೃದಯಗಳನ್ನ ನಿಮ್ಮ ಮನೆಯಲ್ಲಿ ಸೃಷ್ಟಿ ಮಾಡಬೇಕು ಅಂತ. ದೇಶಕ್ಕೋಸ್ಕರ ಮಿಡಿಯುವ ಹೃದಯಗಳು ಅಂತ ಹೇಳಿದ್ರೆ ಯಾವುದು? ನಮ್ಮ ಮನೆಯ ಮಗು. ಅವರು ಹೇಳಿದ್ದರ ಕೆಲವೊಂದು ವಿಷಯಗಳ ಬಗ್ಗೆ ನನಗೆ ಒಂದಷ್ಟು ಚರ್ಚೆಗಳಿದ್ದಾವೆ, ಅದನ್ನ ಅವರ ಹತ್ರ ನಾನು ಮಾತಾಡಿಕೊಳ್ಳಬಹುದು. ಒಂದಷ್ಟು ವಿಷಯಗಳು ನಾನು ಹೇಳ್ತೇನೆ. ನನಗೆ ನನ್ನ ಮನೆಯ ಮಗು ದೇವರಿಗೆ ಹೀಗೆ ಬಲಗಡೆಯಿಂದ ಆರತಿ ಮಾಡ್ತದ, ಎಡಗಡೆಯಿಂದ ಆರತಿ ಮಾಡ್ತದ ಅನ್ನೋದು ಮ್ಯಾಟರ್ ಆಗುದಿಲ್ಲ. ನನಗದು ಅಗತ್ಯ ಇಲ್ಲ. ನನ್ನ ಮನೆಯಲ್ಲಿರುವಂತಹ ಮಗು ದೇವರಿಗೆ ಬಲಗಡೆಯಿಂದ ಸುತ್ತು ಬರ್ತದ, ಎಡಗಡೆಯಿಂದ ಸುತ್ತು ಬರ್ತದ ಅನ್ನೋದು ನನಗೆ ಅಗತ್ಯ ಇಲ್ಲ. ನನಗೆ ಅಗತ್ಯ ಇರುವುದೇನು ಗೊತ್ತಾ? ಮಗು ದೇವರಿಗೆ ಸುತ್ತು ಬರ್ತದ ಇಲ್ವಾ ಅನ್ನೋದು ನನಗೆ ಅಗತ್ಯ ಇರುವುದು. ಮಕ್ಕಳಿಗೆ ಕಲಿಸಬೇಕಾದ್ದು ಕನಿಷ್ಠ ಮಲರಾಯ ದೈವವನ್ನ ನೋಡಿ ಕೈ ಮುಗಿಯುವುದನ್ನು ಕಲಿಸಿಕೊಡಿ, ಅಷ್ಟು ಸಾಕು. ಆ ದೇವರಿಗೆ ವಿರುದ್ಧವಾಗಿ ಯಾವತ್ತೂ ಆ ಮಗು ಯೋಚನೆ ಮಾಡುವುದಿಲ್ಲ, ಯಾವತ್ತೂ ಯೋಚನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಕನಿಷ್ಠ ನಮ್ಮ ಮನೆಯಲ್ಲಿ ನಾವು ಕಲಿಸಿಕೊಡಬೇಕಾದ್ದೇನು ಗೊತ್ತಾ? ನೀವು ದಿನ ಭಜನೆ ಮಾಡಬೇಕಂತಿಲ್ಲ, ದೇವರ ಮುಂದೆ ನಿಂತುಕೊಂಡು ಕನಿಷ್ಠ 1 ನಿಮಿಷ ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡುವಂತ ಸಾಮರ್ಥ್ಯ ನಿಮ್ಮ ಮಕ್ಕಳಲ್ಲಿ ಬೆಳೆಸುವಂತದ್ದಾಗುತ್ತದೆ ನಿಮಗೆ. ನಮ್ಮ ಮನೆಯಲ್ಲಿ ಎಷ್ಟು ಸುಂದರವಾಗಿ ಒಬ್ಬರು ಪ್ರಶ್ನೆ ಕೇಳಿದ್ರು. ಇದೇ ರೀತಿಯಾದಂತ ಒಂದು ಕಾರ್ಯಕ್ರಮ, ಒಂದಷ್ಟೇ ಜನರು ಸೇರ್ಕೊಂಡಿದ್ರು, ಒಂದು 50-60 ಜನ ಸೇರಿದ್ದಂತ ಒಂದು ಕಾರ್ಯಕ್ರಮ. ಒಬ್ರು ಬಹಳ ಸುಂದರವಾಗಿ ಮಾತನಾಡ್ತಾ ಇದ್ರು, ಮನೆಯಲ್ಲಿ ಹೇಗಿರಬೇಕು ಅನ್ನುವ ವಿಷಯದ ಬಗ್ಗೆ ಮಾತನಾಡ್ತಾ ಇದ್ರು. ಅವರಿಗೆ ಒಂದು ತಾಯಿ ಎದ್ದು ನಿಂತು ಪ್ರಶ್ನೆ ಕೇಳಿದರು. ಸರ್, ನೀವು ಇಷ್ಟು ಹೊತ್ತೆಲ್ಲ ಹೇಳಿದ್ರಿ, ಎಲ್ಲ ಸರಿ, ಆದ್ರೆ
ನನಗೆ ಒಂದು ಪ್ರಶ್ನೆ ಇದೆ, ಏನಂದ್ರೆ ಮಗು ತುಂಬಾ ಮೊಬೈಲ್ ಯೂಸ್ ಮಾಡ್ತದೆ ಸರ್, ಮೊಬೈಲ್ ಅನ್ನು ಬಿಟ್ಟು ಇಡ್ಲಿಕ್ಕೆ ಮಗು ಕೇಳುತ್ತಾ ಇಲ್ಲ, ಎಂತ ಮಾಡುದು, ಏನಾದ್ರೂ ಅದಕ್ಕೆ ನಿಮ್ಮ ಹತ್ರ ಪರಿಹಾರ ಇದೆಯಾ ಅಂತ ಕೇಳಿದರು. ಅದಕ್ಕೆ ಅವರು ಏನು ಕೇಳಲಿಲ್ಲ. ಈ ಭಾಗ್ಯಲಕ್ಷ್ಮಿ ಮುಗ್ದ ನಂತರ ಈ ಲಕ್ಷ್ಮೀ ಬಾರಮ್ಮ ಬರ್ತಾ ಇತ್ತು, ಅದು ಮುಗೀತಾ ಇಲ್ಲ ಉಂಟಾ ಅಂತ ಕೇಳಿದರು. ಭಾಗ್ಯಲಕ್ಷ್ಮಿ ಮುಗ್ದ ನಂತರ ಲಕ್ಷ್ಮೀ ಬಾರಮ್ಮ ಬರ್ತಾ ಇತ್ತು, ಅದು ಮುಗೀತಾ ಉಂಟಾ ಅಂತ ಕೇಳಿದ್ರು. ಅವರು ಹೇಳಿದ್ರು ಇಲ್ಲ ಇಲ್ಲ ಅದು ಮುಗೀತು, ಈಗ ಒಂದು ಹೊಸತು ಧಾರಾವಾಹಿ ಶುರುವಾಗಿದೆ ಅಂತ ಹೇಳಿದ್ರ ತಾಯಿ. ಹಾಗಾದ್ರೆ ನಿಮ್ಮ ಮಗುವನ್ನು ನನ್ನಿಂದ ಮೊಬೈಲ್ ಬಿಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಅದರ ಅರ್ಥ ಏನು ಗೊತ್ತಾ? ನಿಮ್ಮ ಮನೆಯಲ್ಲಿರುವಂತಹ ಮಕ್ಕಳಿಗೆ ನೀವು ಸಮಯವನ್ನ ಕೊಡದೇ ಇದ್ದಾಗ ಅದು ಪರ್ಯಾಯವಾಗಿ ಸಮಯ ಕೊಡುವುದನ್ನ ಅನುಸರಿಸ್ತದೆ. ಒಂದು ವೇಳೆ ನೀವು ಮಕ್ಕಳ ಹತ್ರ ಕೂತ್ಕೊಂಡು, ಮಗು ಇವತ್ತು ನಿನ್ನ ಶಾಲೆಯಲ್ಲಿ ಏನಾಯ್ತು, ಇವತ್ತು ಏನು ಕಲ್ತಿ ನೀನು, ಇವತ್ತು ಏನ್ ಕತೆ, ಇವತ್ತು ನಾನೊಂದು ಏನಾದ್ರೂ ಕತೆ ನಿನಗೆ ಹೇಳಬಹುದಾ, ಇವತ್ತು ನಾವು ಮನೆಯಲ್ಲಿರುವಂತ ಒಂದಷ್ಟು ವಿಷಯಗಳ ಬಗ್ಗೆ ಮಾತನಾಡೋಣವಾ, ಇವತ್ತು ನಾವು ಒಂದಷ್ಟು ಹೊತ್ತುಗಳ ಕಾಲ ಟಿವಿಯನ್ನು ಆಫ್ ಮಾಡಿ ನಮ್ಮ ಮನೆಯಲ್ಲಿ ಆಗಬೇಕಾದಂತ ವಿಷಯಗಳ ಬಗ್ಗೆ ಮಾತನಾಡೋಣವಾ ಅಂತ ಹೇಳಿದ್ರೆ ಮಗು ತಪ್ಪಿಸ ಮೊಬೈಲ್ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಟಿವಿಯಲ್ಲಿ ಬ್ಯುಸಿ ಆಗಿದ್ದೀರಿ, ಮಕ್ಕಳು ಮೊಬೈಲ್ ನೋಡ್ಬೇಡಿ ಅಂತ ಅಪೇಕ್ಷೆ ಪಡ್ತೀರಿ. ಮೂರ್ಖತನ ಇದು, ಮತ್ತೇನೂ ಅಲ್ಲ. ನೀವು ನಮಗೆ ಟಿವಿ ನೋಡ್ಬೇಕು, ನಮಗೆ ಧಾರಾವಾಹಿ ನೋಡ್ಬೇಕು, ನಮಗೆ ಇನ್ನೊಂದು ಮಾಡ್ಬೇಕು, ಆದ್ರೆ ಮಗು ಮಾತ್ರ ಮೊಬೈಲ್ ನೋಡಬಾರ್ದು. ನಾವು ಸರಿ ಇದ್ದಾಗ ಇನ್ನೊಬ್ಬರಿಗೆ ಹೇಳಲಿಕ್ಕೆ ಅವಕಾಶ ಇರ್ತದೆ. ನಮ್ಗೆ ನಾವೇ ಸರಿ ಇಲ್ಲದೆ ಇದ್ರೆ ಪ್ರಶ್ನೆ ನಮಗೆ ನಾವು ಮಾಡ್ಕೊಳ್ಬೇಕಲ್ಲ. ಊರಿನವರಿಗೆ ಪ್ರಶ್ನೆ ಮಾಡುವುದಕ್ಕಿಂತ ಮೊದಲು ನಮಗೆ ನಾವು ಪ್ರಶ್ನೆ ಮಾಡ್ಕೊಳ್ಬೇಕಲ್ಲ. ಈಗ IPL ನ ಸೀಸನ್ ಇದೆ, ಇದು ಮನೆಯಲ್ಲಿ IPL ನೋಡ್ತಾರೆ. ನಾನು ವಿರೋಧಿ ಅಲ್ಲ, ಆದ್ರೆ ನೀವು ಅದನ್ನು ನೋಡುವ ಸಮಯದಲ್ಲಿ ನಿಮ್ಮ ಮನೆ ಮಗು ಏನ್ ಮಾಡ್ತಾ ಇದೆ ಅನ್ನೋದನ್ನ ನೋಡ್ಕೊಳ್ಳಿ. ಆಗ ಅವರು ಸುಂದರವಾಗಿ ಹೇಳಿದ್ರು, ವೃದ್ಧಾಶ್ರಮಗಳ ಬಗ್ಗೆ ಹೇಳಿದ್ರು. ನೆನಪಿಟ್ಟುಕೊಳ್ಳಿ ಸ್ನೇಹಿತರೆ, ನಮ್ಮ ದೇಶದಲ್ಲಿ ಅನಕ್ಷರಸ್ಥರಿಂದ ಯಾವ ಸಮಸ್ಯೆಯೂ ಇಲ್ಲ. 10ನೇ ಕ್ಲಾಸ್ ಫೈಲ್ ಆದವನಿಂದ ಅಥವಾ ಶಾಲೆಗೆ ಹೋಗದವನಿಂದ ಯಾವ ಸಮಸ್ಯೆಯೂ ಇಲ್ಲ ನಮ್ಮ ದೇಶದಲ್ಲಿ. ನಮ್ಮ ದೇಶದಲ್ಲಿ ಸಮಸ್ಯೆ ಇರುವುದು ಯಾರಿಂದ ಗೊತ್ತಾ? ಯಾರು ದೊಡ್ಡ ದೊಡ್ಡ ಡಿಗ್ರಿಗಳನ್ನ ಪಡೆದುಕೊಂಡಿರ್ತಾರೆ, 3-4 ಡಿಗ್ರಿಗಳನ್ನ ಪಡ್ಕೊಂಡಿರ್ತಾರೆ, ಯೂನಿವರ್ಸಿಟಿಗಳಲ್ಲಿ ದೊಡ್ಡ ದೊಡ್ಡ ಪೋಸ್ಟ್ಗಳಲ್ಲಿ ಕೂತಿದ್ದಾರೆ, ಯಾರು ಸರ್ಕಾರಿ ಉದ್ಯೋಗಗಳಲ್ಲಿ ಕೂತಿದ್ದಾರೆ, ಸರ್ಕಾರಿ ಜಾಗಗಳಲ್ಲಿ ಕೂತು ಅವರು ಡಿಸಿಷನ್ ಮೇಕರ್ಸ್ ಗಳಾಗಿದ್ದಾರೆ, ಅವರಿಂದ ಸಮಸ್ಯೆ ಆಗಿರುವುದು. ನೆನಪಿಟ್ಟುಕೊಳ್ಳಿ, ಒಬ್ಬ 10ನೇ ಕ್ಲಾಸ್ ಫೇಲ್ ಆದವ ಭ್ರಷ್ಟಾಚಾರ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ನಮ್ಮ ದೇಶದ ದೊಡ್ಡ ಸಮಸ್ಯೆ ಇವತ್ತು ಭ್ರಷ್ಟಾಚಾರ. ಒಂದು ವೇಳೆ ಭ್ರಷ್ಟಾಚಾರ ನಿಂತು ಹೋದ್ರೆ ನಮ್ಮ ದೇಶದ ಅರ್ಧ ಸಮಸ್ಯೆಗಳು ಎಲ್ಲವೂ ಕೂಡ ನಿಂತು ಹೋಗುತ್ತೆ. ಭ್ರಷ್ಟಾಚಾರ ಮಾಡ್ತಾ ಇರುವುದು ಯಾರು? ಕಲ್ತವನಲ್ವಾ? ಅವನು ಕಲ್ತ, ಶಿಕ್ಷಣ ಇದೆ ಅವನಿಗೆ, ಆದ್ರೆ ಸಂಸ್ಕಾರ ಇದೆಯಾ ಅಂತ ಕೇಳಿದ್ರೆ ಖಂಡಿತ ಇಲ್ಲ. ನಮ್ಮ ಸಮಸ್ಯೆ ಆಗ್ತಿರುವುದೇನು ಗೊತ್ತಾ? ನಾವು ಮಕ್ಕಳನ್ನ ಒಳಗೆ ರೂಮ್ನೊಳಗೆ ಕೂಡ ಹಾಕಿ ನೀನು ಓದು 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 ಅಂತ ಹೇಳಿದ್ವಿ. ಆ ಮಗು ಓದಿತ್ತು ಪಾಪ. ಆ ಮಗುವಿಗೆ ನನ್ನ ಅಪ್ಪ ಅಮ್ಮ ನಾನು ಓದುವುದಕ್ಕೋಸ್ಕರ ಎಷ್ಟು ಖರ್ಚು ಮಾಡಿದ್ದಾರೆ. ನೆನಪಿಟ್ಟುಕೊಳ್ಳಿ, ಇವತ್ತಿಗೆ ಒಂದು MBBS ಪಾಸ್ ಮಾಡಬೇಕು ಅಂತಾದ್ರೆ ಕನಿಷ್ಠ 2-3 ಕೋಟಿ ರೂಪಾಯಿ ಬೇಕು ಅವನಿಗೆ. ಕನಿಷ್ಠ ನಾನು ಮಿನಿಮಮ್ ಫೇರ್ ಹೇಳ್ತಾ ಇದ್ದೇನೆ, 2-3 ಕೋಟಿ ಬೇಕು 5 ವರ್ಷ MBBS ಕಂಪ್ಲೀಟ್ ಮಾಡಬೇಕು ಅಂತಾದ್ರೆ. ಅದಕ್ಕಿಂತ ಹೆಚ್ಚಾಗುತ್ತದೆ, ಅಲ್ಲದೆ ಕಡಿಮೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆ 2-3 ಕೋಟಿ ಖರ್ಚು ಮಾಡಿದ ಒಬ್ಬ ಡಾಕ್ಟರ್, ನೀವೊಂದು ಕಾಮನ್ ಸೆನ್ಸ್ ಇಟ್ಕೊಂಡು ಯೋಚನೆ ಮಾಡಿ. 2-3 ಕೋಟಿ ರೂಪಾಯಿ ಖರ್ಚು ಮಾಡಿದ ಒಬ್ಬ ಡಾಕ್ಟರ್ ಬಂದಂತ ಪೇಷಂಟ್ಗಳನ್ನ ಅವನು ಸಂಬಂಧಿಕನಾಗಿ ನೋಡ್ಲಿಕ್ಕೆ ಸಾಧ್ಯ ಇದೆಯಾ? ಅವನು ವ್ಯಾಪಾರದ ವಸ್ತುವಾಗಿ ನೋಡ್ತಾನೆ. ಇವನಿಂದ ನನಗೆ ಎಷ್ಟು ಲಾಭ ಇದೆ ಅಂತ ನೋಡ್ತಾನೆ. ನನ್ನ ಈ 2 ಕೋಟಿ 3 ಕೋಟಿಯನ್ನ ನಾನು ಹೇಗೆ ಫುಲ್ ಮಾಡುದು ಅಂತ ನೋಡಿಕೊಳ್ತಾನೆ. ಅದನ್ನು ಬಿಟ್ಟು ಬೇರೆ ಏನ್ ನೋಡ್ಲಿಕ್ಕೆ ಸಾಧ್ಯ ಇದೆ ಅವನು? ಏನೂ ಇಲ್ಲ. ಒಂದು ಸರ್ಕಾರಿ ಉದ್ಯೋಗ, ಬೇರೆ ಏನೋ ಬೇಡ. ಇಲ್ಲಿ ನಾವು ಕೇರಳದಲ್ಲಿ ಇದ್ದೇವೆ. ಕೇರಳದಲ್ಲಿ ಒಂದು ಹೈಸ್ಕೂಲ್ ಬೇಡ, ಪ್ರೈಮರಿ ಶಾಲೆಯ ಟೀಚರ್ ಅಪಾಯಿಂಟ್ಮೆಂಟ್ ಆಗ್ಲಿಕ್ಕೆ ಎಷ್ಟು ಖರ್ಚು ಮಾಡಬೇಕು? ಇಲ್ಲಿ ಟೀಚರ್ಗಳು ಬಹಳಷ್ಟು ಜನ ಇದ್ದಿರಬಹುದು. ನೀವೊಂದು ಯೋಚನೆ ಮಾಡಿ. ಮೊನ್ನೆ ಯಾರೋ ಹೇಳಿದ್ರು 5 ಲಕ್ಷ ರೂಪಾಯಿ ಕೊಡ್ಬೇಕಂತೆ ಒಂದು ಪ್ರೈಮರಿ ಶಾಲೆ ಟೀಚರ್ ಆಗ್ಲಿಕ್ಕೆ. 25,000 ರೂಪಾಯಿ ಸಂಬಳ ಇರ್ಬೋದು ಅವರಿಗೆ, 30,000 ರೂಪಾಯಿ ಇರ್ಬೋದಾ? 5 ಲಕ್ಷ ಕೇಳ್ತಾ ಇರುವವನು ಯಾರು? ಇವರಿಗಿಂತ ಹೆಚ್ಚು ಕಲ್ತು ಹೆಚ್ಚು ದೊಡ್ಡ ಪೊಸಿಷನ್ ನಲ್ಲಿ ಇರುವಂತ ಒಬ್ಬ ವ್ಯಕ್ತಿ. ಅವನ್ 5 ಲಕ್ಷ ಕೇಳಲಿಕ್ಕೆ ಅವನಿಗೆ ಶಿಕ್ಷಣ ಇಲ್ವಾ? ಶಿಕ್ಷಣ ಉಂಟು. ಮಕ್ಕಳಿಗೆ ಶಿಕ್ಷಣ ಕೊಡಬೇಕಾದಂತ ಅವಶ್ಯಕತೆ ಇರುವುದಲ್ಲ, ಸಂಸ್ಕಾರವನ್ನ ಕೊಡಬೇಕಾದಂತ ಅವಶ್ಯಕತೆ ಇರುವುದು. ಸಂಸ್ಕಾರವನ್ನ ಕೊಟ್ಟಂತಹ ಒಂದು ಮಗು ಯಾವತ್ತೂ ಕೂಡ ಅನ್ಯಾಯ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ಕತೆ ಹೇಳ್ತೇನೆ ಸ್ನೇಹಿತರೆ, ಕಥೆ ಅಲ್ಲ ಇದು. ಕಳೆದ 2 ವರ್ಷಗಳ ಹಿಂದೆ ನಮ್ಮದೇ ಕರ್ನಾಟಕ ರಾಜ್ಯದ ಬೆಳಗಾವಿಯಲ್ಲಿ ನಡೆದಂತ ಒಂದು ಘಟನೆ ಇದು. ಬೆಳಗಾವಿಯಲ್ಲಿ ಒಂದು ವೃದ್ಧಾಶ್ರಮದಲ್ಲಿ
ಒಂದು ತಂದೆ ಬಂದು ಅಡ್ಮಿಟ್ ಆದ್ರು, ಅದೇ ದಿನ ಸಂಜೆ ಆಗುವಾಗ ಅವ್ರು ತೀರ್ಕೊಂಡ್ರು. ಆ ತಂದೆಯನ್ನ ಅಡ್ಮಿಟ್ ಯಾರು ಬಂದು ಮಾಡಿರ್ಲಿಲ್ಲ. ಏನಾಯ್ತು ಅಂತ ಹೇಳಿದ್ರೆ, ಅವರು ಪುಣೆಯಲ್ಲಿ ಒಂದು ಬ್ಯಾಂಕ್ ಎಂಪ್ಲಾಯಿ, ಬ್ಯಾಂಕ್ ಮ್ಯಾನೇಜರ್ ಆಗಿ ರಿಟೈರ್ಡ್ ಆಗಿದ್ದಂತ ಒಬ್ಬ ವ್ಯಕ್ತಿ. ಅವರ ಇಬ್ಬರೂ ಮಕ್ಕಳು ಫಾರಿನ್ ನಲ್ಲಿದ್ರು, ಒಂದು ಹೆಣ್ಣು ಮಗು ಒಂದು ಗಂಡು ಮಗು ಫಾರಿನ್ ನಲ್ಲಿದ್ರು. ಆ ತಂದೆ ಪುಣೆಯಿಂದ ಆರೋಗ್ಯ ಅವರದ್ದು ಪೂರ್ತಿ ಹದಗೆಟ್ಟು ಹೋಯ್ತು. ಮಕ್ಕಳಿಗೆ ಫೋನ್ ಮಾಡುವಾಗ ಮಕ್ಕಳಿಗೆ ಫೋನ್ ಕನೆಕ್ಟ್ ಆಗ್ಲಿಲ್ಲ, ಏನ್ ಮಾಡುವುದು ಅಂತ ಗೊತ್ತಾಗ್ಲಿಲ್ಲ. ಅವರ ಪಕ್ಕದಲ್ಲಿ ಬೆಳಗಾವಿಯ ಒಂದು ಸಂಸಾರ ಇತ್ತು. ಅವರು ಅವರ ಪರಿಚಯದಲ್ಲಿದ್ದಂತಹ ಬೆಳಗಾವಿಯ ಒಂದು ವೃದ್ಧಾಶ್ರಮಕ್ಕೆ ಇವರನ್ನು ತೆಗೆದುಕೊಂಡು ಬಂದು ಸೇರಿಸಿಬಿಟ್ರು. ಸೇರಿಸಿದ ನಂತರ ಆ ತಂದೆ ವೃದ್ಧಾಶ್ರಮದಲ್ಲಿ ಬಂದು ಸೇರಿದ ಮರುದಿನ ಪ್ರಾಣ ಬಿಟ್ರು. ಅವರಿಗೆ ಹುಷಾರಿರ್ಲಿಲ್ಲ, ತುಂಬಾ ಆರೋಗ್ಯ ಹದಗೆಟ್ಟಿತ್ತು, ಹುಷಾರಿರ್ಲಿಲ್ಲ, ಪ್ರಾಣ ಬಿಟ್ರು. ಪ್ರಾಣ ಬಿಟ್ಟದ್ದು ಮಕ್ಕಳಿಗೆ ಹೇಳ್ಬೇಕಲ್ಲ, ಅದೊಂದು ಕರ್ತವ್ಯ. ವೃದ್ಧಾಶ್ರಮದಲ್ಲಿದ್ದವರು ಅದನ್ನು ಮಾಡ್ತಾರೆ. ಹೇಗೋ ಮಾಡಿ 2 ದಿನಗಳ ಕಾಲ ಹೆಣವನ್ನು ಹಾಗೆ ಇಟ್ಟು ಹೇಗೋ ಕಷ್ಟಪಟ್ಟು ಅವರ ನಂಬರನ್ನು ಕಲೆಕ್ಟ್ ಮಾಡಿದ್ರು. ಗಂಡು ಮಗು ಮತ್ತು ಹೆಣ್ಣು ಮಗಳು ಕೂಡ ಫಾರಿನ್ ನಲ್ಲಿ ಇದ್ದಾಳೆ ಗಂಡನ ಜೊತೆಗೆ. ಆ ಹೆಣ್ಣು ಮಗುವಿಗೆ 2 ಮಕ್ಕಳಿದ್ದಾರೆ. ಆ ಗಂಡು ಮಗುವಿನ ನಂಬರ್ ಸಿಗ್ಲಿಲ್ಲ, ಹೆಣ್ಣು ಮಗುವಿಗೆ ಫೋನ್ ಮಾಡಿದ್ರು. ಹೆಣ್ಣು ಮಗು ಫೋನ್ ಅನ್ನ ರಿಸೀವ್ ಮಾಡಿ, ಯಾರು ಮಾತಾಡ್ತಿರೋದು? ನಾವು ಹೀಗೀಗೆ ಒಂದು ವೃದ್ಧಾಶ್ರಮದಿಂದ ಮಾತಾಡ್ತಾ ಇದ್ದೇವೆ, ನಿಮ್ಮ ತಂದೆಯವರನ್ನ ಇಲ್ಲಿ ಅವ್ರ ತಂದೆಯವರು ಬಂದು ಇಲ್ಲಿ ಅಡ್ಮಿಟ್ ಆಗಿದ್ರು, ನಿನ್ನೆ ಅಡ್ಮಿಟ್ ಆಗಿದ್ರೆ ಇವತ್ತು ತೀರ್ಕೊಂಡಿದ್ದಾರೆ, ನೀವು ಬಂದರೆ ನಾವು ಮುಂದಿನ ಕಾರ್ಯವನ್ನ ಮಾಡಬಹುದು ಅಂತ ಹೇಳಿದರು. ಅದಕ್ಕೆ ಆ ಹೆಣ್ಣು ಮಗು, ನಾನು ಕೊಟೇಶನ್ ನಲ್ಲಿ ಹೇಳ್ತಾ ಇದ್ದೇನೆ, ನೆನ್ಪಿಟ್ಟುಕೊಳ್ಳಿ. ಹೆಣ್ಣು ಮಗು ಹೇಳಿದಂತ ಮಾತು, ಅಲ್ಲಿ ಯಾವ್ದಾದ್ರು ಚರಂಡಿ ಇದ್ರೆ ಎಸೆದು ಬಿಡಿ, ನಾವು ಬರ್ತಾ ಇಲ್ಲ. ಹೆಣ್ಣು ಮಗು ಹೇಳಿದಂತಹ ಮಾತು, ಯಾವ್ದಾದ್ರು ಒಂದು ಚರಂಡಿ ಇದ್ರೆ ಎಸೆದು ಬಿಡಿ, ನಾನು ಬರ್ತಾ ಇಲ್ಲ ಅಂತ. ಕಾರಣ ಏನು, ಯಾಕೆ ಬರ್ತಾ ಇಲ್ಲ ಅಂತ ಕೇಳಿದ್ರು. ಅದಕ್ಕೆ ಆ ಹೆಣ್ಣು ಮಗಳು ಹೇಳ್ತಾಳೆ, ನನಗೆ ಸಿಗಬೇಕಾಗಿದ್ದಂತ ಆಸ್ತಿಯನ್ನ ನನ್ನ ಅಣ್ಣನಿಗೆ ಬರೆದು ಕೊಟ್ಟಿದ್ದಾರೆ, ನನಗೆ ಏನು ಕೊಡ್ಲಿಲ್ಲ, ಅವರಿಗೆ ನಾನು ಯಾಕೆ ಸಂಸ್ಕಾರ ಮಾಡಬೇಕು, ಎಲ್ಲಾದ್ರೂ ಬಿಸಾಡಿ ಬಿಡಿ, ಹೋಗ್ಲಿ ಆಚೆ, ಸಾಯ್ಲವ ಅಂತ. ಹೆಣ್ಣು ಮಗು ಕಲಿಸಿ ಅವಳನ್ನ ಒಂದು ಒಳ್ಳೆಯ ಸಂಸಾರಕ್ಕೆ ಮದುವೆ ಮಾಡಿಕೊಟ್ಟು ಫಾರಿನ್ ನಲ್ಲಿ ತನ್ನ ಎಲ್ಲ ಸುಖಗಳನ್ನ ಅನುಭವಿಸ್ತಾ ಇರುವಂತ ಒಂದು ಹೆಣ್ಣು ಮಗು, ಆ ಹೆಣ್ಣು ಮಗು ಅಲ್ಲಿ ಹೋಗಿ ಕೂರ್ಲಿಕ್ಕೆ ಕಾರಣ ಇದೇ ಬ್ಯಾಂಕ್ ಎಂಪ್ಲಾಯಿ. ತನ್ನ ಜೀವಮಾನ ಪೂರ್ತಿ ಬ್ಯಾಂಕ್ನಲ್ಲಿ ಹಣವನ್ನ ಲೆಕ್ಕ ಮಾಡಿ ಕಳೆದವನು, ಈ ಮಗುವಿಗೋಸ್ಕರ ತನ್ನ ಸಂಪೂರ್ಣ ಜೀವನವನ್ನ ವ್ಯರ್ಥ ಮಾಡಿದವನು, ಆ ಹೆಣ್ಣು ಮಗುವಿಗೆ ತನ್ನ ಆಸ್ತಿಯನ್ನ ಕೊಡ್ಲಿಲ್ಲ ಅನ್ನುವ ಕಾರಣಕ್ಕೋಸ್ಕರ, ಅವಳಿಗೆ ಆಸ್ತಿ ಅವಶ್ಯಕತೆ ಇಲ್ಲ, ನೆನ್ಪಿಟ್ಟುಕೊಳ್ಳಿ. ಬಹಳ ಶ್ರೀಮಂತ ಹೆಣ್ಣು ಮಗಳು, ಅವಳು ಫಾರಿನ್ ನಲ್ಲಿದ್ದಾಳೆ, ಅವಳಿಗೆ ಆಸ್ತಿ ಅವಶ್ಯಕತೆ ಇಲ್ಲ, ಆದ್ರೂ ಕೂಡ ನನ್ನ ಅಣ್ಣನಿಗೆಲ್ಲ ಆಸ್ತಿಯನ್ನ ಕೊಟ್ಟು ಬಿಟ್ರು, ನನಗೇನು ಕೊಡ್ಲಿಲ್ಲ ಅನ್ನುವ ಕಾರಣಕ್ಕೆ ಆ ಹೆಣ್ಣು ಮಗು ಹೇಳಿದ್ಲು, ಅದನ್ನ ಹೆಣವನ್ನು ಕೊಂಡೋಗಿ ಚರಂಡಿಗೆ ಸೇರಿ ಅಂತ. ನನಗೆ ಒಬ್ಬ ಗಂಡು ಮಗ ಅದನ್ನ ಹೇಳಿದ್ದಿದ್ರೆ ಎಷ್ಟು ಬೇಸರ ಆಗ್ತಾ ಇತ್ತೋ ಗೊತ್ತಿಲ್ಲ, ಆದ್ರೆ ಹೆಣ್ಣು ಮಗು ಹೇಳಿದ್ಲು ಅನ್ನೋದು ಬಹಳ ಬಹಳ ಕಾಡಿತ್ತು. ನಾವು ಹೆಣ್ಣನ್ನ ಸಹನಾಧರಿತ್ರಿ ಅಂತ ಕರೀತೇವೆ ಹೆಣ್ಣು ಮಗುವನ್ನ. ಆ ಹೆಣ್ಣು ಮಗು ಆ ರೀತಿ ಹೇಳುತ್ತದಾದ್ರೆ ಯೋಚನೆ ಮಾಡ್ಬೇಕಲ್ಲ. ಯಾವ ಸಂಸ್ಕಾರ, ಯಾವ ಶಾಲೆ, ಯಾವ ವಿಜ್ಞಾನ, ಯಾವ ಸಮಾಜ, ಯಾವ ಗಣಿತ, ಯಾವ ಇನ್ನೊಂದು, ಯಾವ ಮತ್ತೊಂದು, ಎಂತಕ್ಕೆ ಕಲಿಯೋದು ನೀವು? ನಿಮ್ಮ ಮನೆಯಲ್ಲಿರುವಂತ ತಂದೆ ತಾಯಿಯರನ್ನ ಚೆನ್ನಾಗಿ ನೋಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲದ ನೀವು ಎಷ್ಟು ಕಲ್ತು ಏನು ಪ್ರಯೋಜನ? ಯೋಚನೆ ಮಾಡಬೇಕಲ್ಲ. ನಮ್ಮ ಮನೆಯಲ್ಲಿರುವಂತಹ ಮಕ್ಕಳಿಗೆ ಸಂಸ್ಕಾರವನ್ನ ಕೊಡುವಂತ ಹೊಣೆಗಾರಿಕೆಯನ್ನ ತಾಯಿ ತಂದೆಯರಲ್ಲದೆ ಇನ್ಯಾರು ಹೊರಲಿಕ್ಕೆ ಸಾಧ್ಯ? ಅವರು ಹೊತ್ತಾಗ ಮಾತ್ರ ನನ್ನ ದೇಶವನ್ನ ನಾವು ಪರಂ ವೈಭವ ರಾಷ್ಟ್ರ ಅಂತ ಕರೀಲಿಕ್ಕೆ ಸಾಧ್ಯ. ನೆನಪಿಟ್ಟುಕೊಳ್ಳಿ, ಕನಿಷ್ಠ ನಾವು ಮಾಡಬೇಕಾದಂಥದ್ದು ನನ್ನ ದೇವರು ಯಾರು ಅನ್ನುವುದನ್ನು ಗುರುತು ಹಚ್ಚುವ ಕೆಲಸವನ್ನ ನಮ್ಮ ಹೆಣ್ಣು ಮಕ್ಕಳಿಗೆಲ್ಲ, ನಮ್ಮ ಮಕ್ಕಳಿಗೆ ನಾವು ತೋರಿಸಿಕೊಡುವ. ಇದು ನನ್ನ ದೇವರು, ಕನಿಷ್ಠ ಕೈ ಮುಗಿ ಅವರಿಗೋಸ್ಕರ ಒಂದು ಭಕ್ತಿಯಿಂದ ಒಂದು ಹೂ ಹಾಕುವಂತ ಕನಿಷ್ಠ ಸೌಜನ್ಯವನ್ನ ನಮ್ಮ ಮನೆಯ ಮಕ್ಕಳಿಗೆ ನಮಗೆ ಬೆಳೆಸ್ಲಿಕ್ಕೆ ಸಾಧ್ಯ ಇದೆಯಾ? ಅದನ್ನ ಮೀರಿ ತಂದೆ ತಾಯಿಯರನ್ನ ದೇವರ ಹಾಗೆ ನೋಡಬೇಡಿ. ನಾನು ಹೇಳ್ತೇನೆ, ನೀವು ತಂದೆ ತಾಯಿಯವರು ನಿಮಗೆ ದೇವರಾಗುವುದು ಬೇಡಪ್ಪ, ಕನಿಷ್ಠ ಅವರಿಗೆ ಕೃತಜ್ಞತೆಯಾಗಿ, ಅವರು ನಿಮಗೆ ಒಂದಷ್ಟು ನಿಮ್ಮ ಶಿಕ್ಷಣವನ್ನ ಮಾಡ್ಲಿಕ್ಕೆ ನಿಮಗೆ ಸಾಲ ಕೊಟ್ಟಿದ್ದಾರೆ ಅಂತ ಅಂದುಕೊಳ್ಳಿ, ನೀವು ಕಲೀಲಿಕ್ಕೆ ನಿಮಗೆ ಸಾಲ ಕೊಟ್ಟಿದ್ದಾರೆ ಅಂತ ಅಂದುಕೊಳ್ಳಿ. ಆ ಸಾಲವನ್ನ ಮರುಪಾವತಿಯನ್ನ ಅವರನ್ನ ಕಡೆಗಾಲದಲ್ಲಿ ನೋಡಿಕೊಳ್ಳುವ ರೂಪದಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಇಲ್ವಾ? ದೇವರನ್ನು ದೊಡ್ಡ ಶಬ್ದ ಆಯ್ತು, ಅದು ಬೇಡ. ಇವತ್ತಿನ ಸಮಾಜಕ್ಕೆ ಅದು ಅರ್ಥವಾಗುತ್ತದೋ ಇಲ್ಲೋ ಅಂತ ನನಗೆ ಗೊತ್ತಿಲ್ಲ. ಆದರೆ ಕನಿಷ್ಠ ಅವರಿಗೆ ಅವರು ಕೊಟ್ಟಂತ ಸಾಲವನ್ನು ವಾಪಸ್ ಕೊಡುವಂತ ವ್ಯಕ್ತಿಗಳನ್ನಾಗಿ ನಮ್ಮ ಮನೆಯ ಮಕ್ಕಳನ್ನ ರೂಪ ಮಾಡಲಿಕ್ಕೆ ನಮ್ಮಲ್ಲಿ ಸಾಧ್ಯ ಇಲ್ವಾ? ಇನ್ನೂ ಸ್ವಲ್ಪ ಮುಂದೆ ಹೋಗುವ.
ನಮ್ಮ ಮನೆಯಲ್ಲಿ ಮನೆ ಒಳಗಿದ್ದದ್ದು ಮುಗಿಯಿತು, ಸ್ವಲ್ಪ ಹೊರಗೆ ಬಂದು ನಮ್ಮ ಸುತ್ತಮುತ್ತಲೂ ಬಹಳಷ್ಟು ಜನ ಬದುಕ್ತಾ ಇದ್ದಾರೆ. ನಾವು ಅವರನ್ನು ಜಾತಿ ಕೇಳದೆ ಯಾವತ್ತು ನಮ್ಮ ಮನೆ ಒಳಗೆ ಬಿಟ್ಕೊಂಡಿದ್ದೇವೆ? ಯಾಕೆ ಬಿಟ್ಕೊಳ್ಳಿಕ್ಕೆ ಸಾಧ್ಯ ಇಲ್ವಾ? ನಾನು ಆಗ ಹೇಳಿದೆ, ಕಾಶ್ಮೀರದಲ್ಲಿ ಕೊಲ್ಲುವಾಗ ಇವರ ಜಾತಿಯನ್ನ ಯಾವೊಬ್ಬನೂ ಕೇಳಲಿಲ್ಲ. ನಿಮ್ಮ ಜಾತಿ ಅನ್ನುವಂಥದ್ದು ನಮ್ಮ ವಿರೋಧಿಗಳಿಗೆ ವಿಷಯವೇ ಅಲ್ಲ. ಜಾತಿ ಯಾಕೆ ವಿಷಯ ಆಗುತ್ತದೆ ಗೊತ್ತಾ? ನಿಮ್ಮನ್ನು ಒಡೆದು ಹಾಕ್ಲಿಕ್ಕೆ ಜಾತಿ ವಿಷಯ ಆಗುತ್ತೆ. ಸಂಘದ ಹಿರಿಯರೊಬ್ಬರು ಮನೆಗೆ ಬಂದಿದ್ದಾಗ ಒಂದು ಮಾತು ಹೇಳಿದ್ರು, ನಮಗೆ ಜಾತಿ ಅನ್ನೋದು ಹೇಗೆ ಅಂತ ಕೇಳಿದ್ರೆ, ಅದು ಮನೆಯ ಮುಂದೆ ಇರುವಂತಹ ತುಳಸಿ ಗಿಡ, ಅದಕ್ಕೆ ನೀರು ಹಾಕಬೇಕಾ? ಹಾಕುವ. ನೀರು ಹಾಕುವ. ಅದಕ್ಕೆ ಪೂಜೆ ಮಾಡಬೇಕಾ? ಮಾಡುವ. ಅದು ಯಾವ ಕ್ರಮದಲ್ಲಿ ಏನ್ ನಡಿಬೇಕು ಅದನ್ನು ಮಾಡುವ. ಆದ್ರೆ ನಾವು ಹೊರಗೆ ಬಂದಾಗ, ಮನೆಯ ಮುಟ್ಟುಕಲ್ಲನ್ನ ಇಳಿದು ಹೊರಗೆ ಬಂದಾಗ, ನಾವೊಂದು ವಟವೃಕ್ಷದ ಅಡಿಗೆ ಬರಬೇಕು, ವಟವೃಕ್ಷದ ಅಡಿಗೆ ಬರಬೇಕು. ಆ ವಟವೃಕ್ಷ ಯಾವುದು ಅಂತ ಕೇಳಿದ್ರೆ ಸನಾತನವಾದಂತ ಹಿಂದೂ ಧರ್ಮ, ಮತ ಅಲ್ಲ, ಸನಾತನವಾದಂತ ಹಿಂದೂ ಧರ್ಮ. ಆ ಧರ್ಮದ ಅಡಿಗೆ ನಾವು ಬಂದಾಗ ನಮ್ಮನ್ನ ಯಾರು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನೆನಪಿಟ್ಟುಕೊಳ್ಳಿ, ಯಾವಾಗ ಹಿಂದೂ ಸಮಾಜ ಒಂದಾಗುತ್ತದಲ್ಲ, ಯಾವ ವಿರೋಧಿ ಏನು ಮಾಡಿದ್ರು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮನ್ನ ಏನೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತಿಗೆ ಒಂದು ಸಣ್ಣ ಉದಾಹರಣೆಯನ್ನ ಹೇಳ್ತೇನೆ. ನಮ್ಮ ದೇಶದಲ್ಲಿ ಎಷ್ಟು ಜಾತಿ ಸಂಘಟನೆಗಳಿದ್ದಾವೆ. ಇರ್ಲಿ ಅಪ್ಪ, ಅವರವ್ರ ಬಹಳ ಒಳ್ಳೊಳ್ಳೆ ಕೆಲಸಗಳನ್ನ ಬಹಳಷ್ಟು ಮಾಡ್ತಾರೆ, ಇರ್ಲಿ. ಆ ಜಾತಿ ಸಂಘಟನೆಗಳು ಹಿಂದೂ ಸಮಾಜಕ್ಕೆ ಅನ್ಯಾಯವಾದಾಗ ಧ್ವನಿ ಎತ್ತುವ ಕೆಲಸಗಳನ್ನ ಯಾಕೆ ಮಾಡುವುದಿಲ್ಲ ಅನ್ನುವಂಥ ಪ್ರಶ್ನೆ ಯಾವತ್ತೂ ಕಾಡುತ್ತದೆ. ಎಷ್ಟು ಜಾತಿ ಸಂಘಟನೆಗಳು ಮೊನ್ನೆ ನಡೆದಂತಹ ಪಹಲ್ಗಾಮ್ನ ಸಂಬಂಧಿತವಾಗಿ ಎಷ್ಟು ಜಾತಿ ಸಂಘಟನೆಗಳು ಬೀದಿಗಿಳಿದು ಹೋರಾಟ ಮಾಡಿತ್ತು. ಅದೇ ಒಂದು ಜಾತಿಯ ಕಾರಣಕ್ಕೋಸ್ಕರ ಏನೋ ಸಮಸ್ಯೆ ಆಯ್ತು ಅಂತಾದಾಗ ಬರುವುದಿಲ್ವಾ? ಒಂದು ಇಡೀ ನನಗೆ ನನ್ನವನು ಅಂತ ನೋಡ್ಲಿಕ್ಕೆ ಸಾಧ್ಯ ಇಲ್ಲದ ಒಬ್ಬ ವ್ಯಕ್ತಿ, ಅವ ವ್ಯಕ್ತಿ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಮನುಷ್ಯನೇ ಅಲ್ಲ ಅವನು. ನನ್ನ ಮನೆಯಲ್ಲಿ ನಾನು ಜಾತಿ ಆಚರಣೆ ಮಾಡ್ತೇನೆ, ಹೊರಗಡೆ ಬಂದಾಗ ಹಿಂದೂ ಸಮಾಜವನ್ನು ಉಳಿಸುವಂತ, ಬೆಳೆಸುವಂತ, ಹಿಂದೂ ಸಮಾಜಕ್ಕೋಸ್ಕರ ಒಂದಾಗುವಂತ ಕೆಲಸವನ್ನ ನಾವು ಮಾಡ್ಬೇಕಲ್ಲ. ಯಾರು ಮಾಡ್ತಾರೆ? ಯಾರು ಮಾಡ್ತಾರೆ? ಯಾರು ಬರುವುದಿಲ್ಲ. ಯಾರೋ ಪಾಕಿಸ್ತಾನದವ ಬಂದು ನನ್ನ ದೇಶದಲ್ಲಿರುವಂತಹ ಹಿಂದೂ ಸಮಾಜವನ್ನ ಉದ್ಧಾರ ಮಾಡ್ತಾನೆ ಅಂತ ಹೇಳಲಿಕ್ಕೆ ಸಾಧ್ಯ ಇದೆಯಾ? ಯಾರೋ ಅಮೆರಿಕದಿಂದ ಟ್ರಂಪ್ ಬರ್ತಾನೆ, ಈ ರಷ್ಯಾದಿಂದ ಪುಟಿನ್ ಬರ್ತಾನೆ, ನನ್ನ ಧರ್ಮವನ್ನು ಉಳಿಸ್ಲಿಕ್ಕೆ ಬರ್ತಾನ ಅವನು ಬರುವುದಿಲ್ಲ. ಅವನಿಗೆ ಅಗತ್ಯವೇ ಇಲ್ಲ. ನೀವು ಸತ್ತು ಹೋಗಿ, ನನಗೆ ಸಂಬಂಧವೇ ಇಲ್ಲ. ನಮ್ಮಲ್ಲಿರುವಂತಹ, ನಮ್ಮ ಅಂತಸತ್ವದಲ್ಲಿರುವಂತಹ ಜಾತಿ ಭಾವ ನಮ್ಮನ್ನ ಬಿಟ್ಟು ಹೋಗದ ಹೊರತು ನಾವು ನಮ್ಮ ಸಮಾಜವನ್ನು ಸದೃಢವಾಗಿ ಕಟ್ಟಲಿಕ್ಕೆ ಸಾಧ್ಯ ಇದೆಯಾ? ಖಂಡಿತವಾಗಿಯೂ ಇಲ್ಲ. ಖಂಡಿತವಾಗಿಯೂ ಸಾಧ್ಯ ಇಲ್ಲ. ನೆನಪಿಟ್ಟುಕೊಳ್ಳಿ ಸ್ನೇಹಿತರೆ, ನಾನು ಹೇಳಿದ 3 ಸಂಗತಿಗಳು. ಒಂದು, ಕನಿಷ್ಠ ನನ್ನ ಮನೆಯ ಮಗು ನನ್ನ ದೇವರನ್ನ ಗುರುತು ಹಚ್ಚುವಂತಹ ಸಂಸ್ಕಾರವನ್ನು ನಮ್ಮ ಮನೆಯಲ್ಲಿ ಬೆಳೆಸಬಹುದಾ? ನಾನು ಆಗ್ಲೇ ಹೇಳಿದೆ, ನೀವು ಹೇಗೆ ಪೂಜೆ ಮಾಡಬೇಕು, ಮಂತ್ರಗಳನ್ನ, ಉಪದೇಶಗಳನ್ನ ನಾನು ಅದು ಹೇಳುವುದಿಲ್ಲ, ನನ್ಗದು ಅಗತ್ಯ ಇಲ್ಲ. ಕನಿಷ್ಠ ನನ್ನ ದೇವರು ಯಾರು ಅನ್ನುವುದನ್ನು ಗುರುತು ಹಚ್ಚುವ ಸಾಧ್ಯತೆಯನ್ನು ನನ್ನ ಮಗುವಿನಲ್ಲಿ ನನಗೆ ಬೆಳೆಸಲಿಕ್ಕೆ ಸಾಧ್ಯ ಇದೆಯಾ? ನನ್ನ ತಂದೆ ತಾಯಿಯರಿಗೋಸ್ಕರ ನನ್ನ ಮಗುವನ್ನ ಬೆಳೆಸಲಿಕ್ಕೆ ಸಾಧ್ಯ ಇದೆಯಾ? ನನ್ನ ಸಮಾಜಕ್ಕೋಸ್ಕರ ನನ್ನ ಮಗುವನ್ನ ಬೆಳೆಸಲಿಕ್ಕೆ ಸಾಧ್ಯ ಇದೆಯಾ? ಇದಿಷ್ಟು ನಡೆದರೆ ನನ್ನ ದೇಶಕ್ಕೋಸ್ಕರ ಆ ಮಗು ನಿಲ್ತದೆ. ನನ್ನ ದೇಶಕ್ಕೋಸ್ಕರ ಆ ಮಗು ನಿಲ್ತದೆ. ನಾನು ಆಗ್ಲೇ ಹೇಳಿದ್ದೆ, ಸಮಾಜಕ್ಕೋಸ್ಕರ ಅಂತ. ಪುಣ್ಯಾತ್ಮರು 25 ವರ್ಷದಿಂದ ನಮ್ಮ ಬಾಲಗೋಕುಲವನ್ನು ನಡೆಸ್ತಾ ಇದ್ದಾರೆ. ನಾವು ಬಾಲಗೋಕುಲವನ್ನು ನಡೆಸ್ತಿದ್ದೇವೆ ಬಾಕ್ರಬೈಲ್ನಲ್ಲಿ ಬಾಲಗೋಕುಲವನ್ನು ನಡೆಸಲಿಕ್ಕೆ ಪ್ರಾರಂಭ ಮಾಡುವಾಗ ಬಹಳಷ್ಟು ಸಂಪರ್ಕ ಮಾಡಿದ್ವಿ. ಇಡೀ ಊರಿನಲ್ಲಿ ಎಲ್ಲ ಕಡೆ ಎಲ್ಲ ಮನೆಗಳಿಗೆ ಹೋದ್ವಿ. ಮನೆಗಳಿಗೆ ಹೋಗಿ ನಿಮ್ಮ ಮಗುವನ್ನು ಬಾಲಗೋಕುಲಕ್ಕೆ ಬಾಲಗೋಕುಲಕ್ಕೆ ಕಳಿಸಬೇಕು ಅಂತ ಹೇಳಿ ಒಂದಷ್ಟು ಎಲ್ಲ ಸೇರಿಸಿ ಎಲ್ಲ ಆಯಿತು. ಅದೇ ಆದಿತ್ಯವಾರ ಬೆಳಗ್ಗೆ 7 ಗಂಟೆಗೆ ಬಾಲಗೋಕುಲದಲ್ಲಿ ಮಕ್ಕಳೆಲ್ಲ ಬಂದು ಸೇರಿದ್ದಾರೆ. 115 ಸಂಖ್ಯೆ, 115 ಮಕ್ಕಳು ಬಾಕ್ರಬೈಲ್ನಲ್ಲಿ ಬಂದು ಬಾಲಗೋಕುಲಕ್ಕೆ ಸೇರ್ಕೊಂಡ್ರು. ಆಯ್ತಲ್ಲ. ನೆಕ್ಸ್ಟ್ ಸಂಡೇ, ಮುಂದಿನ ಆದಿತ್ಯವಾರ, ಆ 115 ಸಂಖ್ಯೆ 50ಕ್ಕೆ ಬಂದು ಇಳೀತು. ಜಾಸ್ತಿ ಇಲ್ಲ, ನೆಕ್ಸ್ಟ್ ಸಂಡೇಗೆ ಅದು 50ಕ್ಕೆ ಬಂದು ಇಳೀತು. ಅದರ ನಂತರ 25 ಆಯಿತು. ಇವತ್ತು 15 ಮಕ್ಕಳು ಬಾಲಗೋಕುಲಕ್ಕೆ ಬರ್ತಾರೆ. 15 ಮಕ್ಕಳು ಬಾಲಗೋಕುಲಕ್ಕೆ ಇವತ್ತು ಕಂಟಿನ್ಯೂಸ್ ಆಗಿ ಬರ್ತಾ ಇರುವಂತ ಮಕ್ಕಳಿದ್ದಾರೆ, ಬರ್ತಾ ಇದ್ದಾರೆ.
ಅವ್ರಿಗೆ ಹೋಗಿ ಕೇಳಿದ್ವಿ, ಸಂಪರ್ಕ ಮಾಡಿದ್ವಲ್ಲ ಒಂದ್ಸಲಿ ಹೋಗಿ, ಮಕ್ಕಳು ಬಂದಿದ್ರು, ಅಟೆಂಡೆನ್ಸ್ ಪುಸ್ತಕದಲ್ಲಿ ಹೆಸರಿದೆ ಅವ್ರದ್ದು. ಹೋಗಿ ಕೇಳಿದ್ವಿ, ನಿಮ್ಮ ಮಗು ಬರ್ತಾ ಇಲ್ಲ ಬಾಲಗೋಕುಲಕ್ಕೆ, ಯಾಕೆ, ಏನಾಯ್ತು ಅಂತ ಕೇಳಿದ್ವಿ. ಅದಕ್ಕೆ ಆ ಮನೆಯ ತಾಯಿ ಕೊಟ್ಟಂತಹ ಉತ್ತರ ನನಗೆ ಜೀವಮಾನಕ್ಕೆ ಸಾಕಾಗಿದೆ. ಆ ತಾಯಿ ಕೊಟ್ಟಂತಹ ಉತ್ತರ, ಐತಾರ ಒಂಜಿ ದಿನೊಪ್ಪನೆ ಬಾಲೆ ಜೆಪ್ಪಡ್ ಪಾಪ, ಐತಾರ ಒಂಜಿ ದಿನೊಪ್ಪನೆ ಪಾಪ ಬಾಲೆ ಜೆಪ್ಪಡ್ ಬಂಡದ್ದು ఆయన ಕಡಪುಡ್ತು ಶಂಕಲ್ ಅಂತ. ನೀವು ಐತಾರ ಒಂಜಿ ದಿನ ಒಪ್ಪಾಡು ಬಾಲೆ ಜಪ್ಪಾಡು ಅಂತ ಹೇಳಿದ್ರೆ ನಾಳೆ ನೀವು ಮಲಗಿದಾಗ ನೋಡ್ಲಿಕ್ಕೆ ಅವ ಬರುವುದಿಲ್ಲ. ನೀವು ಮಲಗಿದಾಗ ನೋಡ್ಲಿಕ್ಕೆ ಬರ್ಬೇಕು ಅಂತ ಆದ್ರೆ ಅವನನ್ನ ಎಬ್ಬಿಸಿ ಕಳಿಸುವಂತ ಕೆಲಸ ನಾವು ಮಾಡ್ಬೇಕಲ್ಲ. ನಾವು ಅದು ಮಾಡದೆ ಹೋಗಿ ನಾವು ಮಕ್ಕಳು ಐತಾರ ಒಂಜಿ ದಿನ ಒಪ್ಪನೆ ಜಪ್ಪಡ್ ಹಾಗೆ ಎಕ್ಸಾಮ್ ಉಂಡಾಯ್ ಓದಾಡು ಆಯ್ ಓದುವಪ್ಪ ಓದುವೆ ಎಡ್ಡ ಮಾರ್ಗದಪ್ಪೆ ಫಸ್ಟ್ ಕ್ಲಾಸ್ ಪಾಸ್ ಆಪೆ ಪಾಸ್ ಆಯ್ನ ಹಿಡಿದು ಬೊಕ್ಕದಾಯ್ತಾ ಎಲ್ಲ ನಿಕ್ಲನ್ ವೃದ್ಧಾಶ್ರಮ ಮಾಡ್ದಿಪ್ಪೆ ಇಕ್ಕಲನ್ ಫಾರಿನ್ ಆಯ್ ಫಾರಿನ್ ಪೋದು ಬಡಿದನೊಟ್ಟಿಗೆ ಎಡ್ಡೆಡುಪ್ಪೆ ನಿಕ್ಕಲ ವೃದ್ಧಾಶ್ರಮ ಮಾಡುಪ್ಪಾರು ಸೈತ್ ನಾನಿ ಫೋನ್ ಮಂತಣ್ಣ ಪನ್ಪೆ ಅಲ್ಲೇನ್ ಕೊಂಡು ಚರಂಡಿಗೆ ದಕ್ಕಲೆ ಎಂಕದಾಲ ಅಗತ್ಯಜ್ಜಿ ಎಂಕ್ ಆಸ್ತಿ ಕೊರ್ತುಜೆ ನಾನೊಂಜಿ ಬೊಕ್ಕೊಂಜಿ. ನಮ್ಮ ಮಕ್ಕಳು ಹಾಗಾಗಬಾರ್ದಲ್ಲಪ್ಪ. ನಮ್ಮ ಮನೆಯ ಮಕ್ಕಳಿಗೆ ಸಂಸ್ಕಾರ ಬರಬೇಕಲ್ಲ, ಅದಷ್ಟು ಮಾಡಬೇಕಾದಂತಹ ಅನಿವಾರ್ಯತೆ ಅಗತ್ಯತೆ ನಮಗೆ ಇದೆ ಸ್ನೇಹಿತರೆ. ಇದು ಒಂದು ಸಂಗತಿಗಳಾಯಿತು ನಾವು ಮನೆ 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 ಅಂತ ಹೇಳಿದಾಗ. ಇದನ್ನು ಮೀರಿ ಒಂದು ಸ್ವಲ್ಪ ಇದನ್ನು ಹೊರತುಪಡಿಸಿದ ಒಂದು ವಿಷಯವನ್ನು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅದಾದ ನಂತರ ನನ್ನ ಮಾತನ್ನು ಮುಗಿಸ್ತೇನೆ. ಇವತ್ತು ಬೇರೆ ಏನೂ ಬೇಡ, ನಮ್ಮ ಸುತ್ತಮುತ್ತ ನಡೆದಂತಹ ಬ್ರಹ್ಮಕಲಶೋತ್ಸವಗಳ ಸಂಖ್ಯೆಯನ್ನು ಒಂದು ಬಾರಿ ಗಮನಿಸೋಣ. ಎಷ್ಟು ದೇವಸ್ಥಾನಗಳು ಜೀರ್ಣೋದ್ಧಾರ ಆಯಿತು, ಬ್ರಹ್ಮಕಲಶ ಆಯಿತು, ಎಲ್ಲ ಆಯಿತು. ನನಗೆ ಇವತ್ತಿಗೂ ಒಂದು ಪ್ರಶ್ನೆ ಇರುವುದು, ದೇವಸ್ಥಾನಗಳು ಬ್ರಹ್ಮಕಲಶ ಆದದ್ದರಿಂದ ನನ್ನ ಹಿಂದೂ ಸಮಾಜಕ್ಕೆ ಆದ ಲಾಭ ಏನು? ಬಹಳ ನನಗೆ ಇದನ್ನು ಹೇಳಲಿಕ್ಕೆ ಎಷ್ಟು ಅರ್ಹತೆ ಇದೆ ಅಥವಾ ವಯಸ್ಸಿಲ್ಲ, ಇನ್ನೊಂದಿಲ್ಲ, ಮತ್ತೊಂದಿಲ್ಲ. ಆದ್ರೆ ನನಗೆ ಒಬ್ಬ ಸಾಮಾನ್ಯವಾದಂತ ಒಬ್ಬ ಹುಡುಗನಿಗೆ ನನಗೆ ಬರುತ್ತಾ ಇರುವಂತ ಪ್ರಶ್ನೆ ಇದೆ. ಒಂದು ದೇವಸ್ಥಾನ ಇವತ್ತು ನಡೆದಂತ ಇಷ್ಟು ದೇವಸ್ಥಾನಗಳ ಬ್ರಹ್ಮಕಲಶೋತ್ಸವದಿಂದ ನನ್ನ ಹಿಂದೂ ಸಮಾಜಕ್ಕೆ ಆದಂತಹ ಕೊಡುಗೆ ಏನು? ಜನ ಸೇರ್ತಾರೆ, ಅಲ್ಲಿ ಜಾತ್ರೆ ನಡೆದ್ರು ಸೇರ್ತಾ ಇದ್ರು. ಹಿಂದೂ ಸಮಾಜ ಒಂದಾಗುತ್ತದೆ, ಹೌದು ಒಂದಾಗ್ತಾ ಇದ್ರು, ಅದು ಒಂದು ಬೆನಿಫಿಟ್ ಇದೆ, ಸರಿ. ಆದ್ರೆ ಅದು ಅಷ್ಟು ಮಾತ್ರ ಅಲ್ಲ ಅಂತ, ಅದನ್ನ ಮೀರಿದಂತಹ ಒಂದು ದೊಡ್ಡ ಸಂಗತಿಗಳು ನಮ್ಮ ದೇವಸ್ಥಾನಗಳು ಮಾಡಬೇಕಾದಂತಹ ಅಗತ್ಯತೆ ಇದೆ. ಅದನ್ನ ನಾನು ಹೇಳಿದ್ದು ಸಂಸ್ಕಾರವನ್ನ ಕೊಡುವಂತಹ ಕೇಂದ್ರಗಳು ನಮ್ಮ ದೇವಸ್ಥಾನಗಳಾಗಬೇಕು ಅಂತ. ಇವತ್ತು ನನಗೆ ಯಾಕೆ ಈ ಮಣ್ಣಿಗೆ ಬಂದು ಬಹಳ ಖುಷಿ ಇದೆ ಅಂತ ಕೇಳಿದ್ರೆ, ನಾನೀಗ ನೋಡ್ತಾ ಇರುವಂತ, ನಾನು ಆಗ್ಲೇ ಹೇಳಿದೆ, ಇಲ್ಲಿ ಯಕ್ಷಗಾನ ಮಾಡುವವರಿದ್ದಾರೆ, ಡ್ಯಾನ್ಸ್ ಮಾಡುವವರಿದ್ದಾರೆ, ಭರತನಾಟ್ಯ ಮಾಡುವವರಿದ್ದಾರೆ, ಸಂಗೀತ ಹಾಡುವವರಿದ್ದಾರೆ. ಎಲ್ಲಿ ಹಾಡ್ತಾರೆ ಅವರು? ಎಲ್ಲಿ ಹಾಡ್ತಾರೆ? ಬಾಲಗೋಕುಲಗಳು ಎಲ್ಲಿ ನಡೆಯುತ್ತದೆ? ಯಾವಾಗ ಒಂದು ದೇವಸ್ಥಾನದ ಆವರಣ ಎಲ್ಲ ಜಾತಿಗಳಿಗೂ ಕೂಡ ಓಪನ್ ಆಗಿ ಅದರ ಮೂಲಕ ಸಮಾಜೋದ್ಧಾರದ ಕೆಲಸಗಳು ನಡೆದರೆ ಆಗ ಒಂದು ದೇವಸ್ಥಾನವನ್ನ ಬ್ರಹ್ಮಕಲಶೋತ್ಸವ ಮಾಡುವುದಕ್ಕೊಂದು ಅರ್ಥ ಇದೆ. ಮಕ್ಕಳಿಗೆ ಸಂಸ್ಕಾರವನ್ನ ಕೊಡದ ಹೊರತು ನೀವು ಈ ದೇವಸ್ಥಾನವನ್ನ ಕಟ್ಟಿದ್ರಿ, ನಾಳೆ ಆ ದೇವಸ್ಥಾನವನ್ನು ಉಳಿಸಿಕೊಳ್ಬೇಕಲ್ಲ ಅವರು. ನಾವು ಕೋಟಿಗಟ್ಟಲೆ ಖರ್ಚು ಮಾಡ್ತೇವೆ. ಎಷ್ಟು ಕೋಟಿ? ಒಂದೊಂದು ದೇವಸ್ಥಾನಕ್ಕೆ 15 ಕೋಟಿ 20 ಕೋಟಿ ಖರ್ಚು ಮಾಡಿ ದೇವಸ್ಥಾನ ಕಟ್ತೇವೆ. ಕಟ್ಟುವ ನಮ್ಮ ಹಿಂದೂ ಸಮಾಜ ಉಳಿಬೇಕು, ಕಟ್ಟಬೇಕು. ಆದ್ರೆ ಆ ದೇವಸ್ಥಾನಗಳನ್ನ ಕಟ್ಟಿದ ನಂತರ ಅದನ್ನು ಉಳಿಸಿಕೊಳ್ಳುವಂತಹ ಸಮಾಜವನ್ನ ನಾವು ಸೃಷ್ಟಿ ಮಾಡಿದ್ದೇವಾ ಅಂತ ಕೇಳಿದ್ರೆ ಪ್ರಶ್ನೆ, ಅದು ಪ್ರಶ್ನಾರ್ಥಕವಾಗಿ ಉಳಿದಿದೆ. ನನಗೆ ಇವತ್ತಿಗೂ ಕೂಡ ಉಳಿದಿದೆ. ಎಷ್ಟೋ ದೇವಸ್ಥಾನಗಳು ಬ್ರಹ್ಮಕಲಶ ಆದ ನಂತರ ಅವುಗಳ ಸುದ್ದಿಯೇ ಇಲ್ಲ. ಅಲ್ಲಿ ಎಷ್ಟು ಸಂಸ್ಕಾರದ ಪಾಠವನ್ನ ಆ ಊರಿನ ಮಕ್ಕಳಿಗೆ ಕಳಿಸಿಕೊಡುವಂಥದ್ದು ನಡೀತಾ ಇದೆ. ಆ ಊರಿನಲ್ಲಿ ಎಷ್ಟು ಭರತನಾಟ್ಯದ ಶಾಲೆಗಳನ್ನ ಆ ದೇವಸ್ಥಾನ ಓಪನ್ ಮಾಡಿದೆ. ಕನಿಷ್ಠ ಯಾವುದೂ ಬೇಡಪ್ಪ, ನನ್ನ ದೇವಸ್ಥಾನಕ್ಕೆ ವರ್ಷಕ್ಕೆ ಇಷ್ಟು ಇನ್ಕಮ್ ಇದೆ. ಯಾವ ದೇವಸ್ಥಾನ ಕೂಡ ಇವತ್ತು ಬಡತನದಲ್ಲಿಲ್ಲ, ನೆನ್ಪಿಟ್ಟುಕೊಳ್ಳಿ. ಯಾವ ದೇವಸ್ಥಾನ ಕೂಡ ಇವತ್ತು ಬಡತನದಲ್ಲಿಲ್ಲ. ದೇವಸ್ಥಾನಕ್ಕೋಸ್ಕರವೇ ದಾನ ಕೊಡುವಂತ ಎಷ್ಟೋ ಜನ ದಾನಿಗಳು ನಮ್ಮ ದೇಶದಲ್ಲಿದ್ದಾರೆ. ಅವರು ನಾನು ಹೋಗಿ ಒಂದು 500 ರೂಪಾಯಿ ಕೊಡಿ ಅಂತ ಕೇಳಿದ್ರೆ ಕೊಡದೇ ಇರಬಹುದು, ಆದರೆ ದೇವಸ್ಥಾನ ಅಂತ ಹೆಸರು ಹೇಳಿದಾಗ ಕೊಡ್ತಾರೆ. ಅದು ಅವರಿಗೆ ದೇವರ ಮೇಲಿರುವಂತಹ ನಂಬಿಕೆ ಆಗಿರಬಹುದು, ಕೊಡ್ತಾರೆ. ಆ ಕೊಟ್ಟಂತಹ ಹಣ ದೇವರಿಗೆ ಬೇಡ. ದೇವರಿಗೆ ನಿಮ್ಗೆ ಎಷ್ಟು ಬೇಕು ಅಷ್ಟು ದೇವರಿಗೆ ಯೂಸ್ ಮಾಡಿಕೊಂಡು ಉಳಿದ ಹಣವನ್ನ FD ಇಡುವ ಬದಲು ಕನಿಷ್ಠ ಆ ಊರಿನಲ್ಲಿ ಕಲಿಯುವಂತಹ ಮಕ್ಕಳ ಎಜುಕೇಶನ್ಗೋಸ್ಕರ ಕೊಡುವಂತಹ ಪ್ರಯತ್ನಗಳನ್ನು ನಾವು ಮಾಡಬಹುದಲ್ಲ.
ಮಕ್ಕಳಿಗೋಸ್ಕರ ಕೊಡ್ಬೋದಲ್ಲ. ಎಷ್ಟು ಮಕ್ಕಳು ನನಗೆ ಉದಾಹರಣೆ, ನನಗೆ ನನ್ನ ಜೊತೆಗೆ ಕಲಿತಾ ಇದ್ದಂತ ಎಷ್ಟೋ ಮಕ್ಕಳು ಫೈನಾನ್ಷಿಯಲ್ ಕಾರಣಕ್ಕೋಸ್ಕರವಾಗಿ ಶಾಲೆಯನ್ನ ಕಾಲೇಜನ್ನ ಡಿಸ್ಕಂಟಿನ್ಯೂ ಮಾಡಿದವರು ಬಹಳಷ್ಟು ಜನ ಇದ್ದಾರೆ. ಎಷ್ಟು ಜನ ಇದ್ದಾರೆ. ಸೈನ್ಸ್ನಲ್ಲಿ PUC ನಲ್ಲಿ ಸೈನ್ಸ್ನಲ್ಲಿ 550ಕ್ಕಿಂತ ಹೆಚ್ಚು ಪಡೆದಂತ ಅಂಕಗಳನ್ನ ಪಡೆದಂತವರು ಡಿಗ್ರಿ ಮಾಡ್ಲಿಕ್ಕೆ ಸಾಧ್ಯ ಆಗದಂತ ವಿದ್ಯಾರ್ಥಿಗಳು ಎಷ್ಟು ಜನ ಇದ್ದಾರೆ. ನೀಟ್ ಎಕ್ಸಾಮ್ನ ಫೀಸ್ ಕಟ್ಟಲಿಕ್ಕೆ ಸಾಧ್ಯ ಆಗದೆ ಡ್ರಾಪ್ ಔಟ್ ಮಾಡಿದಂತ ಎಷ್ಟು ಜನ ವಿದ್ಯಾರ್ಥಿಗಳಿದ್ದಾರೆ. ಕನಿಷ್ಠ ಅವರಿಗೊಂದು ಫೈನಾನ್ಷಿಯಲ್ ಹೆಲ್ಪ್ ಮಾಡುವಂತ ಕೆಲಸವನ್ನ ಒಂದು ದೇವಸ್ಥಾನದ ಕಡೆಯಿಂದ ಮಾಡಬಹುದಲ್ಲ. ದೇವಸ್ಥಾನಕ್ಕೆ ನಾವು ಹುಂಡಿಗೆ ಹಾಕುವಂತ ಹಣ ಅದು ವ್ಯರ್ಥ ಆಗಬಾರದು. ಅದನ್ನ ಯುಟಿಲೈಸ್ ಮಾಡಿಕೊಳ್ಳುವಂಥದ್ದು ಆಗಬೇಕಲ್ಲ. ಸಮಾಜ, ನಾನೇನು ನೀವು ಇಡೀ ಜಗತ್ತು ಎಲ್ಲರನ್ನ ಕರೆದು ಅವರಿಗೆ ಊಟ ಹಾಕಿ ಇನ್ನೊಂದು ಹಾಕಿ ನಾನು ಹಾಗೆ ಹೇಳುವುದಿಲ್ಲ. ಕನಿಷ್ಠ ಆ ದೇವಸ್ಥಾನದ ವ್ಯಾಪ್ತಿಗೆ ಒಳಪಟ್ಟ ಒಂದಷ್ಟು ವಿದ್ಯಾರ್ಥಿಗಳಿಗೆ ಹೆಲ್ಪ್ ಮಾಡಬಹುದಲ್ಲ. ಎಷ್ಟೋ ಹೆಣ್ಣು ಮಕ್ಕಳಿಗೆ ಹಣ ಇಲ್ಲದೆ ಮದುವೆ ಆಗ್ತಾ ಇಲ್ಲ. ಇವತ್ತು ಸಾಲ ಮಾಡ್ತಾ ಇದ್ದಾರೆ ತಂದೆ ತಾಯಿಯಂದಿರು. ಅವರಿಗೆ ಮದುವೆಗೆ ಒಂದಷ್ಟು ಹಣವನ್ನ, ಜಾಸ್ತಿ ಏನು ಅಪೇಕ್ಷೆ ಇಲ್ಲ, ಒಂದು ಸಣ್ಣ ಅಮೌಂಟ್ ಅನ್ನ ನಮಗೆ ದೇವಸ್ಥಾನದ ವತಿಯಿಂದ ಕೊಡ್ಲಿಕ್ಕೆ ಸಾಧ್ಯ ಇಲ್ವಾ? ಅದು ಅಷ್ಟನ್ನಾದರೂ ಮಾಡುವಂತ ಕನಿಷ್ಠ ಕೆಲಸಗಳನ್ನಾದರೂ ಕೂಡ ನಮ್ಮ ದೈವಸ್ಥಾನಗಳು ನಾವು ಯಾವುದನ್ನ ಶ್ರದ್ಧಾ ಕೇಂದ್ರ ಅಂತ ನಂಬಿದ್ದೇವೋ ಅವುಗಳು ಮಾಡಬೇಕಾದಂತಹ ಅನಿವಾರ್ಯತೆ, ಅಗತ್ಯತೆ ಇದೆ. ಸ್ನೇಹಿತರೆ, ಇಷ್ಟೇ ವಿಷಯ ಇರುವುದು ನನಗೆ ಹೇಳಲಿಕ್ಕೆ. ನನ್ನ ಮನೆಯ ಇವತ್ತು ನಾನು ನಿಮ್ಮ ಮುಂದೆ ನಿಂತುಕೊಂಡು ಮಾತನಾಡ್ತಾ ಇದ್ದೇನೆ ಅಂತ ಕೇಳಿದರೆ ಅದಕ್ಕೆ ನನ್ನ ಮನೆಯಲ್ಲಿ ಕಲಿಸಿಕೊಟ್ಟ ಸಂಸ್ಕಾರ ಕಾರಣ, ಬೇರೆ ಏನೂ ಅಲ್ಲ. ನಾನು ಒಂದಷ್ಟು ಪುಸ್ತಕಗಳನ್ನು ಓದಿರಬಹುದು. ಪುಸ್ತಕದ ಜ್ಞಾನ ಅದು ಒಂದಷ್ಟು ಸೀಮಿತ ಮಾತ್ರ. ನನಗೆ ಎಷ್ಟು ಬೇರೆ ಬೇರೆ ನಮೂನೆಯ ಪುಸ್ತಕಗಳನ್ನು ಓದಿದ್ದೇನೆ. ನಾನು ನನ್ನ ಧರ್ಮದ ಬಗ್ಗೆ ಅತ್ಯಂತ ಕೀಳಾಗಿ ಅವಹೇಳನಕಾರಿಯಾಗಿ ಮಾತನಾಡಿದ ಪುಸ್ತಕಗಳನ್ನು ನಾನು ಓದಿದ್ದೇನೆ. ಆದರೆ ನನಗದು ವ್ಯರ್ಥ ಅಂತ ಅನ್ನಿಸಿದ್ದು ಯಾಕೆ ಗೊತ್ತಾ? ನನ್ನ ಫೌಂಡೇಶನ್ ಗಟ್ಟಿ ಉಂಟು. ನನಗೆ ಮನೆಯಲ್ಲಿ ನಾನು ಬೆಳೆದದ್ದೇ ರಾಮಾಯಣದ ಕಥೆ ಕೇಳಿಕೊಂಡು ಬೆಳೆದದ್ದು. ನನ್ನ ಮನೆಯಲ್ಲಿ ಪುಣ್ಯಕೋಟಿಯ ಕಥೆಯನ್ನು ಕೇಳಿಕೊಂಡು ನಾನು ಬೆಳೆದದ್ದು. ಆ ಬೆಳೆದ ಕಾರಣಕ್ಕೋಸ್ಕರವಾಗಿ ನನಗೆ ನನ್ನ ಧರ್ಮವನ್ನು ಯಾರಾದರೂ ಅವಹೇಳನ ಮಾಡ್ತಾ ಇದ್ದಾರೆ ಅಂತಾಗುವಾಗ ನನಗೆ ಅದೇನು ದೊಡ್ಡ ಅನಿಸುವುದಿಲ್ಲ. ಏನೋ ಮಾತಾಡಲಿ ಬಿಡು, ನನ್ನ ಧರ್ಮದ ಶ್ರೇಷ್ಠತೆ ನನಗೆ ಗೊತ್ತು ಅನ್ನುವಂಥ ಮಾತನ್ನು ನಾನು ಹೇಳಲಿಕ್ಕೆ ಸಾಧ್ಯ ಆಗುತ್ತದೆ. ಕನಿಷ್ಠ ನಮ್ಮ ಮಕ್ಕಳನ್ನು ಅಷ್ಟಕ್ಕಾದರೂ ಬೆಳೆಸುವಂಥ ಪ್ರಯತ್ನವನ್ನು ನಾವು ಮಾಡೋಣ. ನನ್ನ ಸಮಾಜ, ನನ್ನ ಮುಂದಿನ ನನ್ನ ಸಮಕಾಲೀನರು ಯಾರಿದ್ದಾರಲ್ಲ ಅವರು ನನ್ನ ದೇಶವನ್ನು ಉಳಿಸ್ತಾರೆ. ಬಿಟ್ಟರೆ ಇವತ್ತು ಯಾರು ಅಜ್ಜಂದಿರಿದ್ದಾರೆ, ಯಾರು ಇವತ್ತು ನಾಳೆ ಸಾಯುವವರು ಅಥವಾ ಅವರಿಂದ ಏನೂ ಆಗುವುದಿಲ್ಲ. ಇನ್ನು ನಮ್ಮ ಏಜ್ನವರಿದ್ದಾರಲ್ಲ ಅವರಿಂದ ಏನಾದರೂ ಮಾಡ್ಲಿಕ್ಕೆ ಸಾಧ್ಯ. ನಮ್ಮ ಮುಂದಿನ ಸಮಾಜ ಇದೆಯಲ್ಲ, ಇವತ್ತು ಮಕ್ಕಳು ಯಾರಿದ್ದಾರಲ್ಲ ಅವರಿಂದ ನನ್ನ ದೇಶವನ್ನ, ನನ್ನ ಮಲರಾಯನ ದೈವಸ್ಥಾನವನ್ನು ಉಳಿಸಿಕೊಳ್ಬೇಕು ಅಂತಾದ್ರೆ ಅವರು ಬರಬೇಕು, ಬೇರೆ ಯಾರೂ ಆಗುವುದಿಲ್ಲ. ಈ ಎಲ್ಲ ಯೋಚನೆಗಳನ್ನ, ಕನಿಷ್ಠ ಸಂಸ್ಕಾರದ ಪಾಠವನ್ನ ನಮ್ಮ ಮಕ್ಕಳಿಗೆ ಮಾಡುವ ಅಂತ ಹೇಳ್ತಾ, ನನ್ನ ರಾಷ್ಟ್ರ ಅಂತ ಬಂದಾಗ ನಾವೆಲ್ಲರೂ ಕೂಡ ಜಾತಿ, ಮತ, ಮತ್ತೊಂದು ಎಲ್ಲವನ್ನ ಬಿಟ್ಟು ನಾವು ಒಂದಾಗಿ ನನ್ನ ದೇಶಕ್ಕೋಸ್ಕರ ಎದ್ದು ನಿಲ್ಲುವಂತಹ ಕೆಲಸವನ್ನ ನಾವು ಮಾಡಬೇಕು ಅಂತ ಹೇಳ್ತಾ ನನ್ನ ಮಾತುಗಳನ್ನ ತಾಯಿ ಭಾರತೀಯ ಪಾದಪದ್ಮಗಳಿಗೆ ಅರ್ಪಿಸ್ತೇನೆ. ಧನ್ಯವಾದ. ನಮ್ಮ ಮಕ್ಕಳನ್ನು ಸುಸಂಸ್ಕೃತನಾಗಿ ಮಾಡುವ ಜೊತೆಗೆ ಸಮಾಜದ ಏಳಿಗೆಯಾಗಿ ಅವರನ್ನು ಬಳಸುವಂತಹ ಕೆಲಸವನ್ನು ನಾವು ಮಾಡಬೇಕು ಎಂಬುದಾಗಿ ಬಹಳ ಸುಂದರವಾಗಿ ನಮ್ಮ ಮುಂದೆ ತನ್ನ ಮನದಾಳದ ವಿಚಾರಗಳನ್ನು ಬಿಚ್ಚಿಟ್ಟಿದ್ದಾರೆ ಶ್ರೀ ಲತೀಶ್ ಬಾಕ್ರಬೈಲು, ಸಹಕಾರ್ಯದರ್ಶಿಗಳು, ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ದಕ್ಷಿಣ ಕನ್ನಡ ಜಿಲ್ಲೆ. ಸರ್, ನಿಮಗೆ ಧನ್ಯವಾದಗಳು. ಇನ್ನು ಮುಂದೆ ಇವತ್ತು ಸನ್ಮಾನ ಸ್ವೀಕರಿಸಿದಂತಹ ಶ್ರೀ ದೇವಿ ಪ್ರಸಾದ್ ಆಳ್ವ ಪೆರೋಡ್ಬೇಡಿ ಇವರು ಒಂದೆರಡು ಹೃದಯಾಳದ ಮಾತುಗಳನ್ನು ನುಡಿಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಇದರ ಒಂದು ನಿಮಿಷ. ಇದರ ಜೊತೆಗೆ ನಮ್ಮ ಮಾಜಿ ಆಡಳಿತ ಮುಕ್ತೇಶ್ವರರು ಗುರುಕಾರಂತ ಶ್ರೀ ರಮಣಪ್ಪ ಭಂಡಾರಿ ಪೆರೋಡಗಡಿ ಇವರ ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಅವರಿಗೆ ಚಿತ್ರೇಶ್ ಇವರ ಶಾಲಾ ಹೊದಿಸಿ ಅವರನ್ನು ಸ್ವಾಗತಿಸಬೇಕು ಅಂತ ಕೇಳಿಕೊಡ್ತಾ ಇದ್ದೇನೆ. ಇದೀಗ ಮನದಾಳದ ಮಾತು ಶ್ರೀ ದೇವಿ ಪ್ರಸಾದ್ ಆಳ್ವ ಇವರಿಂದ. ಆದಿವಂದಿತನಾದಂತಹ ಮಹಾಗಣಪತಿ
ಪಂಚಲಿಂಗೇಶ್ವರ ಪರಮಾತ್ಮ ನಮ್ಮ ತರವಾಡಿನ ಧರ್ಮದೈವ ಹಾಗೂ ಇಲ್ಲಿಯ ಈ ಜಾತ್ರೋತ್ಸವದ ನಮ್ಮ ದೈವವಾದಂತಹ ಮಲರಾಯ ದೈವಗಳಿಗೆ ಹಾಗೂ ಎಲ್ಲ ಗುರು ದೈವ ದೇವರಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ವೇದಿಕೆಯಲ್ಲಿ ಅಧ್ಯಕ್ಷರಾಗಿರುವವರೇ, ಎಲ್ಲ ಗಣ್ಯರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವಂತಹ ಮನದಾಳದ ಮಾತುಗಳನ್ನು ಕೇಳುತ್ತಿರುವಂತಹ ಭಗವದ್ಭಕ್ತರೇ, ಚಂದನ್ ಕಿ ಇಸ್ ದೇಶ್ ಕಿ ಮಾಟಿ ತಪೋಭೂಮಿ ಹರ್ ಗ್ರಾಮ ಹೈ, ಹರ್ ಬಾಲಾ ದೇವಿ ಕಿ ಪ್ರತಿಮಾ ಬಚ್ಚಾ ಬಚ್ಚಾ ರಾಮ ಹೈ. ಈ ಗಂಧದ ಗುಡಿಯಂತಿರುವಂಥ ತಾಯಿ ಭಾರತೀಯ ಮಡಿಲಲ್ಲಿ, ಈ ತಪೋಭೂಮಿಯಲ್ಲಿ ಜನಿಸಿದಂತಹ ಪ್ರತಿಯೊಂದು ಮಗುವು ಕೂಡ ಶ್ರೀರಾಮನ, ಶ್ರೀಕೃಷ್ಣನ ಅವತಾರ ಎಂಬ ನಂಬಿಕೊಂಡು ಬಂದವರು ನಾವು. ಇಂತಹ ಮಕ್ಕಳ ಸೇವೆಯನ್ನು 25 ವರ್ಷ ಮಾಡಿದ ಕಾರಣ ಇಂತಹ ಅದ್ಭುತವಾದಂತಹ ವೇದಿಕೆಯಲ್ಲಿ ಈ ಗೌರವವನ್ನು ಪಡೆಯುವಂತಹ ಸೌಭಾಗ್ಯ ಆ ಪಂಚಲಿಂಗೇಶ್ವರ ಪರಮಾತ್ಮ, ಮಲರಾಯ ದೈವಂಗಳು, ನಾನು ಸತತವಾಗಿ ಬಾಲಗೋಕುಲ ಮಾಡುವಂತಹ ಜಗನ್ಮಾತೆ ತಾಯಿ ಮೂಕಾಂಬಿಕೆ ನನಗೆ ಕರುಣಿಸಿದ್ದಾರೆ. ನಾ ಅಭಿಷೇಕೋ ನಾ ಸಂಸ್ಕಾರ ಸಿಂಹಸ್ಯ ಕ್ರಿಯತೇವನೆ ವಿಕ್ರಮಾರ್ಜಿತ ಸತ್ವಸ್ಯ ಸ್ವಯಮೇವ ಮೃಗೇಂದ್ರತ. ಒಂದು ಕಾಡಿನಲ್ಲಿರುವಂತಹ ಸಿಂಹ ಪ್ರಾಣಿಯಾದರೂ ಕೂಡ ಯಾವುದೇ ಪಟ್ಟಾಭಿಷೇಕ ಆಗದಿದ್ರು, ಯಾವುದೇ ಸಂಸ್ಕಾರವನ್ನು ಪಡೆಯದಿದ್ರೂ ಕೂಡ ಅದು ತನ್ನ ಸ್ವಂತ ಸಾಮರ್ಥ್ಯದಿಂದ ತಾನು ಕಾಡಿನ ರಾಜ ಎಂಬುದಾಗಿ ಕರೆಯಲ್ಪಡುತ್ತದೆ. ಆದರೆ ಅತಿ ಬುದ್ಧಿವಂತನಾದಂತಹ ಮನುಷ್ಯ ಜೀವನದಲ್ಲಿ ಸಫಲತೆಯನ್ನು ಪಡೆಯುವುದಕ್ಕೆ ತುಂಬಾ ಕಷ್ಟಪಡ್ತಾನೆ. ಯಾಕೆ ಅಂತ ಹೇಳಿದ್ರೆ, ತನಗೆ ಜೀವನದಲ್ಲಿ ಬಾಲ್ಯದಲ್ಲಿ ಸಿಗದೇ ಇರುವಂತಹ ನೈತಿಕ ಶಿಕ್ಷಣ, ಈ ನೈತಿಕ ಶಿಕ್ಷಣವನ್ನು ನಾವು ಬಾಲಗೋಕುಲದಲ್ಲಿ ಸತತವಾಗಿ ಕೊಡ್ತಾ ಬಂದಿದ್ದೇವೆ. ಮಕ್ಕಳಿಗೆ ಭಜನೆ, ಶ್ಲೋಕ, ನೈಮಿತ್ತಿಕ ಶ್ಲೋಕವನ್ನು ಹೇಳಿಕೊಂಡು ಗುರು ಹಿರಿಯರಿಗೆ ಹೇಗೆ ಗೌರವವನ್ನು ಕೊಡಬೇಕು ಎನ್ನುವಂಥ ಮಹತ್ತರವಾದಂತಹ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ನಮ್ಮ ಉದ್ದೇಶ ಏನು ಅಂತ ಹೇಳಿದ್ರೆ, पूर्ण विजय संकल्प हमारा अनतक अविरत साधना, निश दिन प्रतिफल चलती आई राष्ट्र धर्म आराधना. वंदे मातृभूमि वंदे, वंदे जगत जननी वंदे. पुण्य पुरातन देश हमारा मानवता आदर्श रहा, संस्कृति का पावन मंगल रव कोटि कंठ से नित्य बहा. सकल विश्व का मंगल करने सर्व स्वार्पण प्रेरणा, निश दिन प्रतिफल चलती आई राष्ट्र धर्म आराधना. मातृभूमि आराध्य हमारी, राष्ट्र भक्ति है प्रेरणा. ईश्वर का हाई कार्य हमारा, जीवन की संकल्पना. केशव प्रेरित संग मार्ग पर चरई वेद्य की कामना, निश दिन प्रतिफल चलती आई राष्ट्र धर्म आराधना. राष्ट्र धर्म आराधना. ನಾವು ಮಾಡುವಂತಹ ಈ ಕಾರ್ಯ ರಾಷ್ಟ್ರದ ಕೆಲಸ. ರಾತ್ರಿ ಹಗಲು ನಾವು ಮಾಡುವಂತಹ ಕಾರ್ಯ ಆಗಬೇಕು. ನಮ್ಮ ಧರ್ಮವನ್ನು ಉಳಿಸಬೇಕು. ಅಷ್ಟು ಮಾತ್ರವಲ್ಲ, ನಮ್ಮ ಸಂಸ್ಕೃತಿಯನ್ನು ನಮ್ಮವರಿಗೆ ತಿಳಿಸಿ ಹೇಳಬೇಕು. ಈ ಕೆಲಸ ನಮಗೆ ಮಾತ್ರವಲ್ಲ, ನಮ್ಮ ವಿಶ್ವವನ್ನು ವೈಭವದ ಸ್ಥಿತಿಗೆ ಕೊಂಡು ಹೋಗುವಂತಹ ಕಾರ್ಯವೂ ನಮ್ಮಿಂದ ಆಗಬೇಕು.
ಇದು ಕೇವಲ ನಮ್ಮ ಕೆಲಸವಲ್ಲ, ಆ ಭಗವಂತ ಈಶ್ವರನ ಕೆಲಸ ನಾವು ಮಾಡ್ತಾ ಇದ್ದೇವೆ. ಇಂತಹ ಕೆಲಸವನ್ನು ಮಾಡಿದಂತಹ ನಮಗೆ ಆ ಭಗವಂತ ಅನುಗ್ರಹಂ ಅಂತಾನೆ. ಸಿಂಪ್ಲಿಸಿಟಿ ಇಸ್ ದಿ ಅಬ್ಸರೆನ್ಸ್ ಆಫ್ ಮೈ ಲೈಫ್ ಎಂಬುದಾಗಿ ಬದುಕಿದಂತಹ ನಮ್ಮ ವಿವೇಕಾನಂದ ಕಾಲೇಜಿನ ಲೆಕ್ಚರರ್ ಅಮೃತ ಸೋಮೇಶ್ವರರು ಒಂದು ಹೇಳಿದಂತಹ ಮಾತು ನಮಗೆ ನೆನಪಾಗ್ತಾ ಇದೆ. ಅದು ತುಳುವಿನಲ್ಲಿದೆ. ನವನೆ ಬಾರದ ಒತ್ತೆ ಸುಂಗದ ಮಿತ್ತುಕೊಳ್ಳಿನ ದೇವರೇ, ನಿನ್ನ ಬಂಜಿದ ಉಳೈ ಮೂಜಿ ಲೋಕ ದಿಂಜಿದ ಉಂಡುಗೆ, ಜ್ಞಾನಿಲೆಗು ಅಜ್ಞಾನಿಲೆಗಳ ಒರನೆ ತೆರಿಯರೆ ಆವಂದಿ, ಉತ್ತರನೆ ತಿಕ್ಕಂದಿನ ಒಂಜಿ ಎದುರು ಕತೆನೆ ಈ ಸರಿ. ನೆತ್ತ ಅರ್ಥದಾದಾನು ಪಂಡ ನಮ್ಮ ಕುರಳು ಪರ್ಬದಾನಿ ನಮ್ಮ ದೈವ ದೇವರೆಗೆ ಕುರಳನು ಪತ್ತೊಂದು ಸ್ವಾಮಿ ಮಲರಾಯ ಸ್ವಾಮಿ ಪಂಚಲಿಂಗೇಶ್ವರ ಅಂದು ಪಂಡದು ದೇವರನ್ನ ಎದುರು ಸಮರ್ಪಣೆ ಮನ್ಪುವ ಮಂತನಂಚಿನ ಆ ಕುರಳುಡು ಐಟ್ ಸುಂಗು ಒಂದು ಪನ್ಪ ಸುಂಗು ಒಂದು ಪಂಡ ಸೂಜಿ, ಆ ಸೂಜಿದ ಮಿತ್ತು ಭಗವಂತೆ ಪವಡಿಸಾದುಪ್ಪುವರಿಗೆ. ಆ ಭಗವಂತಗೆ ನಮ್ಮ ಅರ್ಪಣೆ ಮನ್ಪುವ ನೇನೆ ಪಂತೆರು ಅಹಂ ಬ್ರಹ್ಮಾಸ್ಮಿ ಪಂಡ ಭಗವಂತೆ ಬೇತೆಯರ್ಲತ್ತು ನಮ್ಮಡನೆ ಉಳ್ಳೆ ಭಗವಂತೆ. ಆ ಭಗವಂತಗೆ ನಮ್ಮ ಭಗವಂತನ ಸಮರ್ಪಣೆ ಮನ್ಪುವ ಅಂದು ಅಂಚದು ಜ್ಞಾನಿಲೆಗ್ಲ ಅಜ್ಞಾನಿಲೆಗ್ಲ ಏರೆಗ್ಲ ಈತಿನೆಟ ನೆಕ್ಕು ಉತ್ತರ ತಿಕ್ಕದ ಜಿಗೆ ಅಂಚಿನಂಚಿನ ಆ ನಮ್ಮ ಕೊನತ್ತದು ಕುರಲ್ ಪರ್ಬದಾನಿ ಕೊರ್ನಂಚಿನ ಆ ಕುರಳು ಅತಿ ಅಣುರೇನು ತೃಣಕಾಷ್ಟುಡು ಪರಿಪೂರ್ಣನವಾಯಿನಂಚಿನ ಭಗವಂತೆ ಆಸ್ತು ಸೂಕ್ಷ್ಮ ರೂಪಿಯಾದ ಕೊಳ್ಳುದುಲ್ಲೆರು ಅವೇ ಭಗವಂತೆ ನಮ್ಮನ್ನು ದಾದಮನ್ಪೇರನ್ನು ಪಂಡ ಇಡೀ ಬ್ರಹ್ಮಾಂಡೋಡು ನಮ್ಮನ್ನು ಬಂಜಿಡು ದೀದು ದಿರ್ತದು ಪತ್ತದು ಇನಿತ್ತಿನ ಮುಲ್ಪ ಈ ಜಾತ್ರೆಡಿತ್ತಿನಕ್ಲತ್ತು ಇಡೀ ವಿಶ್ವಡಿತ್ತಿನಕ್ಲೇನ ಆರು ಸಾಂಕದು ಉಣ್ಪು ಕೊರೊಂದು ಸಾಂಕೊಂದುಳ್ಳೇರಿಗೆ ಇಂದೇನೆ ಪಂಡ್ತೀನಿ ಅಹಂ ಬ್ರಹ್ಮಾಸ್ಮಿ ಅಂಚಾದು ಪುನಗ ಬೇಟೆ ದೇವರು ಓಳ್ಳ ನಾವು ನಾಡೋಡಂದಿದ್ದಿ ಬಾಲಗೋಕುಲೊಡಿತ್ತಿನ ಜೋಕ್ಲೇನ ಆ ಸೇವೆನ ಮಂತನಂಚಿನ ಎಂಕ್ ಕಣ್ಣಿಲ್ಲದಾತನಿಗೆ ಕೈಗೋಳಿನ ಆಶ್ರಯವು ತನ್ನಿಷ್ಟ ಪಡೆದವಗೆ ನಿನ್ನ ಆಶ್ರಯವು ಎಂಬಂತೆ ಆ ಮಕ್ಕಳು ನಮ್ಮನ್ನು ಏನು ಮಾಡಿದ್ದಾರೆ ಅಂತ ಹೇಳಿದರೆ ಕೈಯಲ್ಲಿ ಹಿಡಿದುಕೊಂಡು ನನ್ನನ್ನು ನಡೆಸಿ ಇಷ್ಟು ದೂರದವರೆಗೆ ತಂದಿದ್ದಾರೆ. ಅಷ್ಟು ಮಾತ್ರವಲ್ಲ, ಈ ಊರಿನವರು ಎಲ್ಲರೂ ಸೇರಿಕೊಂಡು ನನ್ನನ್ನು ಇಂತಹ ಅದ್ಭುತವಾದಂತಹ ನಮ್ಮ ತರವಾಡಿನ ಧರ್ಮದೈವವೂ ಕೂಡ ಮಲರಾಯ ದೈವ, ಇಂತಹ ಈ ಪುಣ್ಯ ಪವಿತ್ರ ಜಾತ್ರೋತ್ಸವದಲ್ಲಿ ಅದು ಕೂಡ ಈ ಮಲರಾಯ ದೈವದ ನೇಮೋತ್ಸವದಲ್ಲಿ ನನಗೆ ಇಂತಹ ಗೌರವ ಸಿಕ್ಕಿದ್ದು ನನಗೆ ಮಾತ್ರವಲ್ಲ, ನನ್ನ ತಂದೆ ತಾಯಿಗೆ ಮಾತ್ರವಲ್ಲ, ನನ್ನ ಮನೆಯವರಿಗೆ ಮಾತ್ರವಲ್ಲ, ನಾನು ನಡೆದುಕೊಂಡ ಬಂದಂತಹ ಭಜನಾ ಮಂದಿರಕ್ಕೆ ಮಾತ್ರವಲ್ಲ, ಶ್ರೀ ಮೂಕಾಂಬಿಕಾ ಬಾಲಗೋಕ್ಲಕ್ಕೆ ಮಾತ್ರವಲ್ಲ, ಇಲ್ಲಿ ನೆರೆದಿರುವಂತಹ ಎಲ್ಲರಿಗೂ ಕೂಡ ಆ ಪಂಚಲಿಂಗೇಶ್ವರ ಮತ್ತು ಮಲರಾಯ ದೈವ ನಮಗೆ ಕೊಟ್ಟಿರುವಂತಹ ವರಪ್ರಸಾದ ಎಂದು ಪ್ರೀತಿಪೂರ್ವಕವಾಗಿ ಗೌರವವಾಗಿ ಸ್ವೀಕರಿಸ್ತಾ ಇದ್ದೇನೆ. ಹಾಗಾಗಿ ಇವತ್ತು ಇಲ್ಲಿ ದೀಪಕ್ ಎನ್ನುವಂತಹ ಒಬ್ಬ ಹುಡುಗ ಅದ್ಭುತವಾದಂತಹ ಗಾಯನವನ್ನು ಮಾಡಿ ಪ್ರಶಂಸೆಗೆ ಒಳಗಾಗಿದ್ದಾನೆ. ಆ ಮಗು ಕೂಡ ಶ್ರವಣ್ ಮತ್ತು ಪವನ್ ಇವರ ಜೊತೆಯಲ್ಲಿ ನಮ್ಮ ಬಾಲಗೋಕ್ಲಕ್ಕೂ ಬಂದಿದ್ರು. ಅವರಿಗೆ ಮತ್ತು ಪ್ರತಿಭಾ ಪುರಸ್ಕಾರದಲ್ಲಿ ಉತ್ತಮ ಸಾಧನೆಯನ್ನು ಮಾಡಿದಂತಹ ಕ್ರೀಡಾಪಟುಗಳಿಗೂ ಆ ಭಗವಂತ ತಾಯಿ ಮಲರಾಯಿ ಹಾಗೂ ಪಂಚಲಿಂಗೇಶ್ವರ ಉತ್ತರೋತ್ತರ ಶ್ರೇಯೋಭಿವೃದ್ಧಿಯನ್ನು ಮಾಡುತ್ತಾ ಅವರ ಜೀವನ ಪಾವನ ಆಗ್ಲಿ ಅಂತ ಹೇಳುತ್ತಾ ಎಲ್ಲ ಆಡಳಿತ ಮಂಡಳಿ, ಸೇವಾ ಸಮಿತಿ,
ಇಲ್ಲಿ ನಡೆಯುವಂತಹ ಅಭಿವೃದ್ಧಿ ಸಮಿತಿ ಹಾಗೂ ಪಂಚಶ್ರೀ ಗೆಳೆಯರ ಬಳಗ ಇವರು ಮಾಡಿದಂತಹ ಈ ಸನ್ಮಾನ ಕಾರ್ಯಕ್ಕೆ ಮತ್ತೊಮ್ಮೆ ಅವರಿಗೆ ಮನದಾಳದಿಂದ ನಾನು ಕೃತಜ್ಞತೆಯನ್ನು ಸಲ್ಲಿಸುತ್ತಾ ನನ್ನ ಈ ಮಾತನ್ನು, ಈ ಹೃದಯಾಂತರದ ಮಾತನ್ನು ಇಲ್ಲಿ ಸೇರಿರುವಂತಹ ನಿಮ್ಮ ಹೃದಯ ಕಮಲದಲ್ಲಿರುವಂತಹ ಆ ಭಗವಂತನ ಪಾದ ಪದ್ಮಗಳಿಗೆ ಅರ್ಪಿಸ್ತಾ ಇದ್ದೇನೆ. ನೀವು ಇದನ್ನು ಸ್ವೀಕರಿಸಿ ಬಾಲಗೋಕುಲವನ್ನು ಪರಮೋನ್ನತ ಸ್ಥಿತಿಗೆ ತರಬೇಕು. ನಮ್ಮ ದೇಶವನ್ನು, ನಮ್ಮ ರಾಷ್ಟ್ರವನ್ನು ಕಟ್ಟುವ ಕೆಲಸವನ್ನು ಎಲ್ಲರೂ ಮಾಡಬೇಕು ಅಂತ ನಿಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥಿಸುತ್ತಾ, ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಬಾಧ್ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಜೈ ಶ್ರೀರಾಮ್. ತನ್ನ ಹೃದಯಾಂತರಾಳದ ಮಾತುಗಳನ್ನು ಬಹಳ ಸುಂದರವಾಗಿ ನಮ್ಮ ಮುಂದೆ ಹೇಳಿದಂತಹ, ಇವತ್ತು ಸನ್ಮಾನಗೊಂಡಂತಹ ಶ್ರೀ ಬಿ ಪ್ರಸಾದ್ ಆಳ್ವ ನಿಮಗೆ ಧನ್ಯವಾದಗಳೊಂದಿಗೆ ಕ್ಷೇತ್ರದ ಆರಾಧ್ಯರು ಸನ್ಮಂಗಳವನ್ನುಂಟು ಮಾಡಲಿ ಎಂಬುದಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ಇನ್ನು ಮುಂದೆ ಶ್ರೀ ಉಮೇಶ್ ಅಟ್ಟಗೋಳಿ, ಇನ್ಸ್ಪೆಕ್ಟರ್, ಮಲಬಾರ ದೇವಸ್ವಂ ಬೋರ್ಡ್, ಕಾಸರಗೋಡು, ಇವರು ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಸ್ಥಳ ಸಾನ್ನಿಧ್ಯವನ್ನು ಪ್ರಾರ್ಥಿಸಿಕೊಂಡು ವೇದಿಕೆಯ ಅಧ್ಯಕ್ಷರೇ, ಅತಿ ಪ್ರಮುಖ ಧಾರ್ಮಿಕ ನಾಯಕರೇ, ಅದೇ ರೀತಿ ವೇದಿಕೆಯನ್ನು ಅಲಂಕರಿಸಿರುವಂತಹ ನಮ್ಮ ಕ್ಷೇತ್ರದ ಆಡಳಿತ ಮುಕ್ತೇಶ್ವರರೇ, ಹಾಗೆ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಎಲ್ಲ ಪ್ರಮುಖ ವ್ಯಕ್ತಿಗಳೇ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ಭಗವದ್ಭಕ್ತರೇ, ಎಲ್ಲರಿಗೆ ವಂದಿಸಿಕೊಂಡು ಒಂದೆರಡು ಮಾತುಗಳನ್ನು ಮಾತ್ರ ಹೇಳಲು ಇಚ್ಛಿಸುತ್ತೇನೆ. ಜಾತ್ರಾ ಸಂದರ್ಭದಲ್ಲಿ ನನ್ನನ್ನು ಗೌರವಿಸಲಿಕ್ಕೆ ಕ್ಷೇತ್ರದ ಆಡಳಿತ ಸಮಿತಿ, ಅದೇ ರೀತಿ ಪಂಚಶ್ರೀ ಗೆಳೆಯರ ಬಳಗ ಇವರು ಜಂಟಿಯಾಗಿ ಒಂದು ತೀರ್ಮಾನ ತಗೊಂಡಿದ್ದಾರೆ. ಪ್ರಥಮವಾಗಿ ನಾನು ಕ್ಷೇತ್ರದ ಆಡಳಿತ ಸಮಿತಿ ಹಾಗೂ ಪಂಚಶ್ರೀ ಗೆಳೆಯರ ಬಳಗ ಇದರ ಪದಾಧಿಕಾರಿಗಳಿಗೂ ನಮ್ಮನ್ನು ಗೌರವಿಸಲಿಕ್ಕೆ ತೀರ್ಮಾನ ತೆಗೆದುಕೊಂಡ ಎಲ್ಲರಿಗೂ ನನ್ನ ತುಂಬು ಹೃದಯದ ಕೃತಜ್ಞತೆಗಳನ್ನು ನಾನು ಸಮರ್ಪಿಸುತ್ತೇನೆ. ಯಾಕೆಂದರೆ ನಾವು ಕಾಸರಗೋಡಿನ ಯಾವುದೇ ಒಂದು ಮೂಲೆಯಲ್ಲಿ ನಾವೊಂದು ಗೌರವ ಪುರಸ್ಕಾರವನ್ನು ತೆಕ್ಕೊಂಡ್ರೆ ಅದಕ್ಕೆ ನಮಗೆ ಅಷ್ಟು ಸಂತೋಷವಿರುವುದಿಲ್ಲ. ನಮ್ಮ ಊರಲ್ಲಿ ನಮ್ಮ ಜನರ ಮಧ್ಯೆ ನಾವೊಂದು ಗೌರವಕ್ಕೆ ಒಳಗಾದರೆ ನಮಗೆ ಅದಕ್ಕಿರುವ ಸಂತೋಷ ಬೇರೆ ಯಾವುದೂ ಇಲ್ಲ. ನಾನು 2002ರಲ್ಲಿ ಕ್ಯಾಳಿಕಟ್ಟು, ಕಳ್ಳಿಕೋಟೆ ಜಿಲ್ಲೆಯಲ್ಲಿ LD ಕ್ಲರ್ಕ್ ಆಗಿ ನಮ್ಮ ದೇವಸ್ವಂ ಬೋರ್ಡ್ಗೆ ಪ್ರವೇಶಿಸಿದವರು. ತದನಂತರ 6 ತಿಂಗಳಲ್ಲಿ ನಾವು ಕಾಸರಗೋಡು ಜಿಲ್ಲೆಗೆ ಪ್ರಮೋಷನ್ ಆಗಿ ಇಲ್ಲಿಗೆ ಬಂದಿದ್ದೇನೆ. ಅಲ್ಲಿ UD ಕ್ಲರ್ಕ್, ಅದೇ ರೀತಿ ಹೆಡ್ ಕ್ಲರ್ಕ್, ಅದೇ ರೀತಿ ಅದರ ನಂತರ ಇನ್ಸ್ಪೆಕ್ಟರ್. ಅದರ ನಂತರ ನನಗೊಂದು ಸಿಕ್ಕಿದ ದೊಡ್ಡ ಭಾಗ್ಯ ಅಂತ ಹೇಳಿದರೆ 1 ವರ್ಷ 8 ತಿಂಗಳು ನನಗೆ ಮಧೂರು ಶ್ರೀ ಮಧುರಂತೇಶ್ವರ ಕ್ಷೇತ್ರದ ಎಕ್ಸಿಕ್ಯೂಟಿವ್ ಆಫೀಸರ್ ಆಗಿ ಕಾರ್ಯನಿರ್ವಹಿಸಲು ನನಗೊಂದು ಅವಕಾಶವು ಸಿಕ್ಕಿದೆ. ಅದು ನನ್ನನ್ನು ಜೀವನದ ಒಂದು ದೊಡ್ಡ ಭಾಗ್ಯ ಅಂತಲೇ ಹೇಳಬಹುದು. ಅದರೊಂದಿಗೆ ಕೋಡಿಯೂರು ಶ್ರೀ ಶಂಕರನಾರಾಯಣ ದೇವಸ್ಥಾನ, ಅಲ್ಲಿ ಒಂದು 8 ವರ್ಷ ನಾವು ಎಕ್ಸಿಕ್ಯೂಟಿವ್ ಆಫೀಸರ್ ಆಗಿ ನಾನು ಸೇವನೆ ಮಾಡಿದ್ದೇನೆ. ಜೊತೆಗೆ ಅದರೊಟ್ಟಿಗೆ ಇರುವಂತಹ ಶಾಲೆ ALP ಶಾಲೆಯ ಮ್ಯಾನೇಜರ್ ಆಗಿ 8 ವರ್ಷ ನಾನು ಕೆಲಸ ಮಾಡಿದ್ದೇನೆ. ಇದು ನನ್ನ ಸೇವನೆ. ಹೇಗಿದ್ದರೂ ಸರ್ಕಾರಿ ಉದ್ಯೋಗದಲ್ಲಿದ್ದವರು 56 ವರ್ಷ ಆಗುವಾಗ ವಿರಮಿಸಲೇಬೇಕಾಗ್ತದೆ. ಇದೇ ಬರುವ ಏಪ್ರಿಲ್ 30ನೇ ತಾರೀಕಿಗೆ ನನಗೆ 56 ವರ್ಷ ಪೂರ್ತಿಗೊಂಡಿದ್ದು, ಅವೊಂದು ನಾನು ನಮ್ಮ ಸರ್ಕಾರಿ ಸೇವೆಯಿಂದ ನಿವೃತ್ತರಾಗಿದ್ದೇನೆ. ದೇವಸ್ವಂ ಬೋರ್ಡ್ ಅಂತ ಹೇಳುವಾಗ ಕೆಲವೊಂದು ವಿಷಯಗಳನ್ನು ನನಗೆ ಹೇಳಲಿಕ್ಕೆ ಇಚ್ಛಿಸುತ್ತೇನೆ. ಯಾಕೆಂದರೆ ಕೇರಳದಲ್ಲಿ ಒಟ್ಟು 5 ದೇವಸ್ವಂ ಬೋರ್ಡುಗಳಿವೆ. ಕೊಚ್ಚಿ ದೇವಸ್ವಂ ಬೋರ್ಡು, ತಿರುವಾಂಗೂರು ದೇವಸ್ವಂ ಬೋರ್ಡು, ಕೂಡಲಮಾಣಿಕ್ಯ ದೇವಸ್ವಂ ಬೋರ್ಡು, ಗುರುವಾಯೂರು ದೇವಸ್ವಂ ಬೋರ್ಡು, ಅದೇ ರೀತಿ ಮಲಬಾರ ದೇವಸ್ವಂ ಬೋರ್ಡು. ಈ ಪ್ರದೇಶದ ಪಾಲಕ್ಕಾಡಿಂದ ಈಚೆ ಬರುವಂಥ ಎಲ್ಲ ದೇವಸ್ಥಾನಗಳು ನಮ್ಮ ಮಲಬಾರ ದೇವಸ್ವಂ ಬೋರ್ಡಿನ ಅಧೀನತೆಯಲ್ಲಿ ಬರುತ್ತದೆ. 1402 ದೇವಸ್ಥಾನಗಳು ಈ ಮಲಬಾರ ದೇವಸ್ವಂ ಬೋರ್ಡಿನ ಅಧೀನತೆಯಲ್ಲಿ ಬರುವಂತಹ ದೇವಸ್ಥಾನಗಳು. ನಿಮಗೆಲ್ಲರಿಗೂ ಗೊತ್ತಿರಬಹುದು, ಕೇರಳದಲ್ಲಿ ಉತ್ತಮ ವರಮಾನಗಳಿರುವ ದೇವಸ್ಥಾನ ಪ್ರಥಮವಾಗಿ ನಮ್ಮ ಗುರುವಾಯೂರು ಕ್ಷೇತ್ರ ಆಗಿರ್ಬೋದು, ತದನಂತರ ಶಬರಿಮಲೆ ಆಗಿರ್ಬೋದು,
ಅದೇ ರೀತಿ ಅನಂತ ಪದ್ಮನಾಭ ಕ್ಷೇತ್ರ ಇರಬಹುದು. ಇದೆಲ್ಲ ನಿಮಗೆ ಗೊತ್ತಿರುವಂತಹ ವಿಷಯವೇ ಆಗಿರ್ಬೋದು. ಮತ್ತೊಂದು ವಿಷಯ ನನಗೆ ಇಲ್ಲಿ ಹೇಳಲಿಕ್ಕೆ ನಾನು ಇಚ್ಛಿಸುವುದಂದರೆ, ದೇವಸ್ವಂ ಬೋರ್ಡ್ ಅಂತ ಹೇಳಿದರೆ ಹೆಚ್ಚಿನವರಲ್ಲಿ ಇರುವ ಒಂದು ಅಭಿಪ್ರಾಯ, ಅದು ತಪ್ಪು ಅಭಿಪ್ರಾಯ ಅಂತ ಹೇಳುವುದಲ್ಲ, ಕೆಲವರಲ್ಲಿ ಅಂಥ ಅಭಿಪ್ರಾಯ ಇರುತ್ತದೆ. ದೇವಸ್ವಂ ಬೋರ್ಡ್ ಅಂತ ಹೇಳಿದರೆ ದೇವಸ್ಥಾನಕ್ಕೆ ಬರುವಂಥ ಕಾಣಿಕೆಯಲ್ಲಿ ಬರುವ ಹಣ ಆಗಲಿ, ಸೇವೆಯಲ್ಲಿ ಬರುವ ಹಣ ಆಗಲಿ, ಇನ್ನಿತರ ಯಾವುದೇ ರೀತಿಯಲ್ಲಿ ಬರುವಂಥ ಹಣಗಳಾಗಲಿ ಅದು ಸರ್ಕಾರ ಅದನ್ನು ಕೊಂಡು ಹೋಗುತ್ತದೆ, ಒಂದು ಪಾಲು ಕೊಂಡು ಹೋಗುತ್ತದೆ ಅಥವಾ ಪೂರ್ಣ ಕೊಂಡು ಹೋಗುತ್ತದೆ. ಈ ರೀತಿಯ ತಿಳುವಳಿಕೆಗಳನ್ನು ವಿರುದ್ಧ ಅಭಿಪ್ರಾಯಗಳನ್ನು ಹೊಂದಿದ್ದವರು ಇದ್ದಾರೆ. ಆದರೆ ದೇವಸ್ವಂ ಬೋರ್ಡು ಎಲ್ಲಿಯೂ ಹಣವನ್ನು ದೇವಸ್ವಂ ಬೋರ್ಡು ಯಾವ ದೇವಸ್ಥಾನದಿಂದಲೂ ಕೊಂಡು ಹೋಗುವುದಿಲ್ಲ. ಯಾಕೆಂದರೆ ನಮ್ಮ ಇಲ್ಲೇ ಇದ್ದಾರೆ, ನಮ್ಮ ಆಡಳಿತ ಮುಕ್ತೇಶ್ವರರು ಇಲ್ಲೇ ಇದ್ದಾರೆ. ದೇವಸ್ಥಾನಕ್ಕೆ ಬರುವಂತಹ ಎಲ್ಲ ಕಾಣಿಕೆಗಳು, ಎಲ್ಲ ಇನ್ಕಮ್ಗಳು ದೇವಸ್ಥಾನದ ಅಕೌಂಟಲ್ಲಿ ಇರುತ್ತದೆ. ಆದರೆ ಯಾಕೆ ಈ ದೇವಸ್ಥಾನದ ನಮ್ಮ ಈ ಬೋರ್ಡಲ್ಲಿ ಕಂಟ್ರೋಲ್ ಅಂತ ಹೇಳಿದರೆ, ಈ ಸಣ್ಣ ದೇವಸ್ಥಾನ ಮತ್ತು ದೊಡ್ಡ ದೇವಸ್ಥಾನ ಇದನ್ನು ನಡೆಸಲಿಕ್ಕೆ ಈ ಆರ್ಥಿಕವಾಗಿ ತುಂಬ ಹಿಂದುಳಿದ ದೇವಸ್ಥಾನದ ಆಡಳಿತಕ್ಕೆ ಬೇಕಾಗಿರುವಂತಹ ಏನಾದರೂ ಆರ್ಥಿಕ ಸಹಾಯಗಳು ದೊಡ್ಡ ದೇವಸ್ಥಾನದಿಂದ ತೆಗೆದು ಸಣ್ಣ ದೇವಸ್ಥಾನಕ್ಕೆ ಕೊಡುವುದು, ಇದು ನಮ್ಮ ಒಂದು ದೇವಸ್ಥಾನ ಬೋರ್ಡಿನ ಒಂದು ಅಡ್ಮಿನಿಸ್ಟ್ರೇಷನ್ ನಿಯಮಗಳು. ಇದಕ್ಕೆ ಹೊಂದಿಕೊಂಡಿದೆ. ಹೆಚ್ಚು ಮಾತಾಡಲಿಕ್ಕೆ ನಾನು ಬಯಸುವುದಿಲ್ಲ, ಈಗಾಗಲೇ ಹೇಳಿದ್ದಲ್ಲ 2 ಮಿನಿಟಲ್ಲಿ ಮುಗಿಸಬೇಕಂತ ಹೇಳಿ. ಈ ಸಂದರ್ಭದಲ್ಲಿ ಜಾತ್ರೋತ್ಸವದಲ್ಲಿ ನಡೆಯುವಂತಹ ಧಾರ್ಮಿಕ ಕಾರ್ಯಕ್ರಮಗಳಾಗಲಿ, ಅದೇ ರೀತಿ ಇಲ್ಲಿ ನಡೆಯುವಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗಿ ಎಲ್ಲ ಕಾರ್ಯಕ್ರಮಗಳಿಗೂ ಶುಭ ಹಾರೈಕೆಗಳನ್ನಿತ್ತು ನನ್ನ 2 ಮಾತುಗಳನ್ನು ಕೊನೆಗೊಳಿಸುತ್ತೇನೆ. ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದಂತಹ ಶ್ರೀ ಉಮೇಶ್ ಅಟ್ಟಗೋಳೆ, ಇನ್ಸ್ಪೆಕ್ಟರ್ ಮಲಬಾರ್ ದೇವಸ್ವಂ ಬೋರ್ಡ್ ಕಾಸರಗೋಡು ಸರ್, ನಿಮಗೆ ವಂದನೆಗಳು. ಹಾಗೆ ಕಾರ್ಯಕ್ರಮದ ಸಭಾ ಕಾರ್ಯಕ್ರಮದ ಅಧ್ಯಕ್ಷರು ಕುಳಿತಲ್ಲಿಂದಲೇ ಕಾರ್ಯಕ್ರಮಕ್ಕೆ ಶುಭವನ್ನು ಕೋರಿದ್ದಾರೆ. ಎಲ್ಲ ಆಡಳಿತ ಮಂಡಳಿ ಅಧ್ಯಕ್ಷರು ಹಾಗೂ ಎಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಶುಭವನ್ನು ಕುಳಿತಲ್ಲಿಂದಲೇ ಹಾರೈಸಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಕಾರ್ಯಕ್ರಮದ ಕೊನೆಯದಾಗಿ ಇದೀಗ ಧನ್ಯವಾದ ಸಮರ್ಪಣೆ ವಿಶಾಖ ಕಲ್ಲಗದ್ದೆ ಇವರಿಂದ. ಎಲ್ಲರಿಗೂ ವಂದನೆಗಳು. ಬಾಯರು ಜಾತ್ರೋತ್ಸವದ 4ನೇ ದಿನವಾದ ಇಂದು ಶ್ರೀ ಪಂಚಶ್ರೀ ವೇದಿಕೆಯಲ್ಲಿ ಪಂಚಶ್ರೀ ಗೆಳೆಯರ ಬಳಗವು ಈ ಕ್ಷೇತ್ರದ ಆಡಳಿತ ಮಂಡಳಿ, ಸೇವಾ ಸಮಿತಿ, ಕ್ಷೇತ್ರಾಭಿವೃದ್ಧಿ ಸಮಿತಿ ಹಾಗೂ ಉತ್ಸವ ಸಮಿತಿಯ ಸಹಕಾರದೊಂದಿಗೆ ನಡೆಸಿದ ಧಾರ್ಮಿಕ ಸಭೆ ಮತ್ತು ಸನ್ಮಾನ ಕಾರ್ಯಕ್ರಮದ ಕೊನೆಯ ಹಂತವಾದ ಧನ್ಯವಾದ ಕಾರ್ಯಕ್ರಮವನ್ನು ನಿರ್ವಹಿಸುವುದಕ್ಕಾಗಿ ನಿಮ್ಮ ಮುಂದೆ ನಿಂತಿದ್ದೇನೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಕಾರ್ಯಕ್ರಮವನ್ನು ನಡೆಸಿಕೊಟ್ಟ ಹಿರಿಯ ಉದ್ಯಮಿಗಳಾದ ಶ್ರೀ ರಾಮ ಬಿ ಇವರಿಗೆ ಆಡಳಿತ ಮಂಡಳಿ, ಸೇವಾ ಸಮಿತಿ, ಉತ್ಸವ ಸಮಿತಿ, ಕ್ಷೇತ್ರಾಭಿವೃದ್ಧಿ ಸಮಿತಿ ಹಾಗೂ ಪಂಚಶ್ರೀ ಗೆಲವರ ಬಳಗ ಪರವಾಗಿ ಧನ್ಯವಾದಗಳು. ಮುಖ್ಯ ಅತಿಥಿಗಳಾಗಿ ಆಗಮಿಸಿ ನಮಗೆಲ್ಲರಿಗೂ ಹಿತವಚನವನ್ನು ನೀಡಿದ ವಿಶ್ವ ಹಿಂದೂ ಪರಿಷತ್ ಮಂಜೇಶ್ವರ ಪ್ರಖಂಡದ ಅಧ್ಯಕ್ಷರಾದ ಶ್ರೀ ಶ್ರೀಕೃಷ್ಣ ಶಿವಕೃಪಾ ಕುಂಜತ್ತೂರು ಇವರಿಗೂ ನಮ್ಮೆಲ್ಲರ ಪರವಾಗಿ ಅನಂತ ಧನ್ಯವಾದಗಳು. ಧಾರ್ಮಿಕ ಉಪನ್ಯಾಸವನ್ನು ಮಾಡಿ ಧರ್ಮ ಮತ್ತು ಇತರ ಸಮಕಾಲೀನ ವಿಚಾರಗಳನ್ನು ನಮ್ಮ ಮುಂದಿಟ್ಟ ಶ್ರೀ ಲತೇಶ್ ಬಾಕ್ರಬೈಲು, ಸಹ ಕಾರ್ಯದರ್ಶಿ, ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ದಕ್ಷಿಣ ಕನ್ನಡ ಇವರಿಗೂ ಗೆಳೆಯರ ಬಳಗದ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಇಂದಿನ ಕಾರ್ಯಕ್ರಮದ ಸನ್ಮಾನಿತರಾದ ಶ್ರೀ ದೇವಿ ಪ್ರಸಾದ್ ಆಲ್ವಾ, ಪೆರುಗೋಡಿ ಬೀಡು ಇವರಿಗೂ ಧನ್ಯವಾದಗಳು. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಪ್ರತಿಭಾ ಪುರಸ್ಕಾರವನ್ನು ಸ್ವೀಕರಿಸಿದ ಕೇರಳ ರಾಜ್ಯ ಸಬ್ ಜೂನಿಯರ್ ತಂಡದ ಆಟಗಾರ ಪ್ರಣಾಮ್ ಇವರಿಗೂ ಧನ್ಯವಾದಗಳು. ಶ್ರೀ ಪ್ರಜ್ವಲ್ ಈಗಾಗಲೇ ಕೇರಳ ರಾಜ್ಯದ ಜೂನಿಯರ್ ಕಬಡ್ಡಿ ತಂಡಗಳಲ್ಲಿ ಆಟವಾಡಿದ್ದು ಪ್ರತಿಭಾ ಪುರಸ್ಕಾರವನ್ನು ಪಡೆದಿದ್ದಾರೆ, ಅವರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಅದೇ ರೀತಿ ಸರಿಗಮಪ ಸೀಸನ್ 21ರ ಸ್ಪರ್ಧಾಳು ಶ್ರೀ ದೀಪಕ್ ಅವರ ಪರವಾಗಿ ಅವರ ಹೆತ್ತವರಾದ ಶ್ರೀ ರಾಮಕೃಷ್ಣ ನಾಯಕ್ ದಂಪತಿಗಳು ಪ್ರತಿಭಾ ಪುರಸ್ಕಾರವನ್ನು ಸ್ವೀಕರಿಸಿದ್ದಾರೆ, ಅವರಿಗೂ ಅನಂತ ಧನ್ಯವಾದಗಳು. ಕರ್ನಾಟಕ ದ್ವಿತೀಯ PUC ವಿಜ್ಞಾನ ವಿಭಾಗದ ಪಬ್ಲಿಕ್ ಪರೀಕ್ಷೆಯಲ್ಲಿ 7ನೇ ಸ್ಥಾನ ಪಡೆದು ಪ್ರತಿಭಾ ಪುರಸ್ಕಾರವನ್ನು ಸ್ವೀಕರಿಸಿದ ಕುಮಾರಿ ಶ್ರೀರಕ್ಷಾ ಇವರಿಗೂ ಧನ್ಯವಾದಗಳು. ಹಾಗೆ ವಿಜ್ಞಾನ ವಿಭಾಗದಲ್ಲಿ 13ನೇ ಸ್ಥಾನ ಪಡೆದು ಸಾಧನೆ ಮಾಡಿದಂತಹ ಯಜ್ಞಶ್ರೀ ಅವರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಸಹಕರಿಸಿದ ಶ್ರೀ ಉಮೇಶ್ ಅಟ್ಟೆಗೋಳಿ, ಇನ್ಸ್ಪೆಕ್ಟರ್ ಮಲಬಾರ್ ದೇವಸ್ವಂ ಬೋರ್ಡ್ ಇವರಿಗೂ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ರಾಮಕೃಷ್ಣ ಭಟ್, ಶ್ರೀ ಕ್ಷೇತ್ರದ ಆಡಳಿತ ಮುಕ್ತೇಸರರು ಇವರಿಗೂ ಧನ್ಯವಾದಗಳು. ಮೋನಪ್ಪ ಶೆಟ್ಟಿ ಕಟ್ಲಬಿಟ್ಟು, ಮುಕ್ತೇಸರರು, ಶ್ರೀ ಕ್ಷೇತ್ರ ಬಾಯರು ಇವರಿಗೂ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಶ್ರೀ ಶಂಕರ್ ಭಟ್ ಉಲುವಾಣ, ಮಾಜಿ ಆಡಳಿತ ಮುಕ್ತೇಸರರು ಇವರಿಗೂ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ರಮಾನಾಥ್ ಭಂಡಾರಿ, ಮಾಜಿ ಆಡಳಿತಗಾರರು ಇವರಿಗೂ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಯಶೋಧರ ಬಾಯರು, ನಮ್ಮ ಅಧ್ಯಕ್ಷರು, ಗೆಲ್ಲರ ಬಳಗ ಬಾಯರು ಇವರಿಗೂ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ.
ಈ ಕಾರ್ಯಕ್ರಮ ನಡೆಸುವುದಕ್ಕಾಗಿ ಸರ್ವ ರೀತಿಯ ಸಹಾಯ ಸಹಕಾರಗಳನ್ನಿತ್ತ ಈ ಕ್ಷೇತ್ರದ ಆಡಳಿತ ಮಂಡಳಿ, ಕ್ಷೇತ್ರಾಭಿವೃದ್ಧಿ ಸಮಿತಿ, ಸೇವಾ ಸಮಿತಿ ಹಾಗೂ ಉತ್ಸವ ಸಮಿತಿಯ ಎಲ್ಲರಿಗೂ ಅನಂತ ಧನ್ಯವಾದಗಳು. 5 ದಿನದ ಈ ಜಾತ್ರೋತ್ಸವಕ್ಕೆ ಲೈಟಿಂಗ್ಸ್, ಪಾನೀಯದ ವ್ಯವಸ್ಥೆ ಇತ್ಯಾದಿಗಳನ್ನು ಸಹಾಯಧನವಿತ್ತು ಸಹಕರಿಸಿದ ಎಲ್ಲ ಬಂಧುಗಳಿಗೂ ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ಉತ್ತಮ ಧ್ವನಿ ಮತ್ತು ಬೆಳಕಿನ ವ್ಯವಸ್ಥೆ ಮಾಡಿದ ಲಕ್ಷ್ಮಿ ಲೈಟ್ ಆ್ಯಂಡ್ ಸೌಂಡ್ಸ್, ಶೇಖರ ಶೆಟ್ಟಿಗಾರ್, ಧರ್ಮತಡ್ಕ ಅವರಿಗೂ ಗೆಳೆಯರ ಬಳಗದ ಪರವಾಗಿ ಧನ್ಯವಾದಗಳು. ಇದುವರೆಗೂ ಈ ಕಾರ್ಯಕ್ರಮವನ್ನು ವೀಕ್ಷಿಸಿ ಸಹಕರಿಸಿದ ಎಲ್ಲ ಭಕ್ತ ಬಂಧುಗಳಿಗೂ ಅನಂತ ಧನ್ಯವಾದಗಳು. ಅಲ್ಲದೆ ಎಲ್ಲ ಕಾರ್ಯಕ್ರಮಗಳಿಗೂ ಪ್ರತ್ಯಕ್ಷವಾಗಿಯೂ ಪರೋಕ್ಷವಾಗಿಯೂ ಸಹಕರಿಸುತ್ತಿರುವ ಊರ ಪರವೂರ ಭಕ್ತ ಬಾಂಧವರೆಲ್ಲರಿಗೂ ಆಡಳಿತ ಮಂಡಳಿ, ಕ್ಷೇತ್ರಾಭಿವೃದ್ಧಿ ಸಮಿತಿ, ಸೇವಾ ಸಮಿತಿ, ಉತ್ಸವ ಸಮಿತಿ ಹಾಗೂ ಪಂಚಶ್ರೀ ಗೆಳೆಯ ಬರಗದ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಈ ಧನ್ಯವಾದ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಿದ್ದೇನೆ. ಧನ್ಯವಾದಗಳು. ಕಾರ್ಯಕ್ರಮಕ್ಕೆ ಧನ್ಯವಾದ ಸಮರ್ಪಿಸಿದಂಥ ವಿಷಯ ಕಲ್ಲಗದ ಇವರಿಗೂ ಕೂಡ ಧನ್ಯವಾದ ಸಮರ್ಪಿಸುತ್ತಾ ಅದೇ ರೀತಿ ನಮ್ಮ ಶೇಖರ್ ಸರ್ ಅತಿ ಸುಂದರವಾಗಿ ನಿರೂಪಣೆ ಮಾಡಿದಂಥ ಶೇಖರ್ ಸರ್ ಇವರಿಗೂ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಧನ್ಯವಾದಗಳು. ಸಭಾಧ್ಯಕ್ಷರ ಅನುಮತಿ ಮೇರೆಗೆ ಸಭಾ ಕಾರ್ಯಕ್ರಮವನ್ನು ಕೊನೆಗೊಳಿಸ್ತಾ ಇದ್ದೇವೆ. ಇನ್ನು ಮುಂದೆ ನಡುಬಂಡಿ ಉತ್ಸವ ನಡೆಯಲಿಕ್ಕಿದೆ. ಜೊತೆಗೆ ಯೂತ್ ಮೆಲೋಡೀಸ್ ಕುಡ್ಲ ಅರ್ಪಿಸುವ ಕಲರ್ಸ್ ಕನ್ನಡ ಎದೆದುಂಬಿ ಹಾಡುವೆವು ಖ್ಯಾತಿಯ ಸಂದೇಶ ನೀರ್ಮಾರ್ಗ್ ಹಾಗೂ ಹೆಸರಾಂತ ಕಲಾವಿದರಿಂದ ಸ್ಟಾರ್ ನೈಟ್ ಕಾರ್ಯಕ್ರಮ ಇದೇ ವೇದಿಕೆಯಲ್ಲಿ ನಡೆಯಲಿಕ್ಕಿದೆ. ಎಲ್ಲ ಕಲಾಭಿಮಾನಿ ಬಂಧುಗಳು ಕಾರ್ಯಕ್ರಮವನ್ನು ವೀಕ್ಷಿಸಿ ನಮ್ಮೊಂದಿಗೆ ಸಹಕರಿಸಬೇಕು ಅಂತ ಕೇಳಿಕೊಡ್ತಾ ಇದ್ದೇವೆ. ಹಲೋ ಆತ್ಮೀಯ ಭಗವದ್ಭಕ್ತ ಬಂಧುಗಳೇ ಹಾಗೂ ಕಲಾಭಿಮಾನಿ ಬಂಧುಗಳೇ, ನಾಳೆ ತಾರೀಕು 29/4/2025 ಮಂಗಳವಾರ ಅಪರಾಹ್ನ 3 ಗಂಟೆಗೆ ಸರಿಯಾಗಿ ಶ್ರೀ ದೈವಸ್ಥಾನದಲ್ಲಿ ಶ್ರೀ ಪಿಲಿಚಾಮುಂಡಿ ದೈವದ ನೇಮೋತ್ಸವ ಪ್ರಾರಂಭವಾಗಲಿಕ್ಕಿದೆ. ಸಂಜೆ ಕಡಿ ಬಂಡಿ ಉತ್ಸವ, ಬಂಡಿ ಎಳೆದು ಬಂಡಿ ಮಾರುಗದ್ದೆಯಲ್ಲಿ ವಲಸರಿ ನೇಮ ನಡೆಯಲಿಕ್ಕಿದೆ. ಅದಾದ ಮೇಲೆ ಧ್ವಜಾರೋಹಣ ಕಾರ್ಯಕ್ರಮ ಬಹಳ ವಿಜೃಂಭಣೆ ನೆರವೇರಲಿಕ್ಕಿದೆ. ಸಾಯಂಕಾಲ ಗಂಟೆ 6ರಿಂದ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಸ್ವರಗಾನಾರ್ಚನೆ, ಮಹಿಳಾ ಭಾಗವತರಿಂದ ಗಾನ ವೈಭವ, ಭಾಗವಹಿಸುವಂತಹ ಕಲಾವಿದರು ಕುಮಾರಿ ರಚನಾ ಬಿದ್ಗಲ್ ಚಿದ್ಗಲ್, ಕುಮಾರಿ ಸಿಂಚನ ಮೂಡುಕೋಡಿ, ಕುಮಾರಿ ಶ್ರೇಯ ಆಚಾರ್ಯ ಅಲಂಗಾರ್, ಚೆಂಡು ಹಾಗೂ ಮೃದಂಗಲ್ಲಿ ಸಹಕರಿಸಲಿದ್ದಾರೆ ಶ್ರೀ ಪ್ರಶಾಂತ್ ಶೆಟ್ಟಿ ಬೊಗೆನಾಡು, ಮಾಸ್ಟರ್ ಅದ್ವೈತ ಕನ್ಯಾನ ಹಾಗೂ ಲಕ್ಷ್ಮೀಶ್ ಶಕರಿತಾಯ. ರಾತ್ರಿ ಗಂಟೆ 9ರಿಂದ ಇದೇ ವೇದಿಕೆಯಲ್ಲಿ ಬೆನಕ ಆರ್ಸ್ ಕುಡ್ಲ ಕಲಾವಿದರಿಂದ ಪುರಿಪುತಪ್ಪೆ ಜಲದುರ್ಗೆ ಎಂಬಂತಹ ತುಳು ರಂಗಭೂಮಿಯಲ್ಲಿ ಮೊದಲ ಬಾರಿಗೆ LED ತಂತ್ರಜ್ಞಾನದ ಜೊತೆಗೆ ಸಿನಿಮಾ ಸ್ಪರ್ಶ ನೀಡಿ ದಾಖಲೆ ಗಳಿಸಿದ ಈ ವರ್ಷದ ವಿಭಿನ್ನ ಸಿನಿ ನಾಟಕ ಪುರಿಪುತಪ್ಪೆ ಜಲದುರ್ಗೆ. ಕಲಾಭಿಮಾನಿ ಬಂಧುಗಳು, ಭಗವದ್ಭಕ್ತ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಶ್ರೀ ದೈವಗಳ ಕೃಪೆಗೆ ಪಾತ್ರರಾಗಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ವಿಶೇಷವಾಗಿ ದಿನಾಂಕ 1/5/2025 ಗುರುವಾರ ವರ್ಷಂಪಟ್ಟು ನಡೆಯುವಂತಹ ಬಂಡಿಮಾರು ಕೊರತಿ ಗುಳಿದ ನೇಮ ಸಾಯಂಕಾಲ ಗಂಟೆ 5:30ರಿಂದ ಪ್ರಾರಂಭವಾಗಲಿಕ್ಕಿದೆ. ಈ ಎಲ್ಲ ಕಾರ್ಯಕ್ರಮಗಳಿಗೂ ಸದ್ಭಕ್ತರಾದ ತಾವೆಲ್ಲರೂ ಕೂಡ ಒಪ್ಪತ್ತು ಮುಂಚಿತವಾಗಿ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಬೇಕಾಗಿ ನಿಮ್ಮಲ್ಲಿ ವಿನಮ್ರವಾಗಿ ಕೇಳಿಕೊಳ್ತಾ ಇದ್ದೇವೆ.
Testing hold, checking hold, waiting hold, check hold, test. ಶಿವತಾಂಡವ ನೃತ್ಯ.
ಅಂಚನೆ ಇತ್ತೆ ಕುಡಂಜಿ ಬಾರಿ ಪೊರ್ಲದ ನೃತ್ಯ ಮನ್ಪರೆ ಬರಂದುಲ್ಲೇರು ಗೃತಿಕಾ ಮೇರು ಮೇರೆಗೊಂಜಿ ಜೋರೈನ ಕೈತಾಟಿ ಎದುಕುಲ ದೇವಿನ ನೃತ್ಯದೊಟ್ಟಿಗೆ ನಿಖಲ ದೊಂಬುಗು ಗೃತಿಕಾ ಮಾಯ मदालसां मञ्जुलवाग्विलासां माणिक्यवीणामुपलालयन्तीं मदालसां मञ्जुलवाग्विलासां माहेन्द्रनीलद्युतिकोमलाङ्गीं माहेन्द्रनीलद्युतिकोमलाङ्गीं शैलपुत्रेति द्वितीयं ब्रह्मचारिणी तृतीयं चन्द्रघण्टेति कुष्माण्डेति चतुर्थकं पञ्चमं स्कन्दमातेति षष्ठं कात्यायनी तथा सप्तमं कालरात्रीति महागौरीति च अष्टमं नवमं सिद्धिदात्री च शिरोधिनिवासिनि विष्णुविलासिनि विष्णुमुखे भगवति हेशिति कण्ठकुटुम्बिनि भूरि कुटुम्बिनि भूरि कृते जय जय हे महिषासुरमर्दिनि रम्यकवर्दिनि शैलसुते सुरवरवर्षिणि दुर्धरधर्षिणि दुर्मुखवर्षिणि वर्षरते भुवनघोषिणि शङ्करघोषिणि अशघोषिणि घोषरते धनुजनिघोषिणि दिविसुतघोषिणि दुर्मदशोषिणि सिन्धुसुते जय जय हे महिषासुरमर्दिनि रम्यकवर्दिनि शैलसुते
ఎస్ బారి పొర్లుడు నృత్యం అందించిన గృతిక మెరుగొంది జోరైన కైతాటి వరడు అంచనే నిఖిల దుమ్ముగు నిగులు ఈత పొరుతుడించ కాతినంచిన స్టార్ నైట్ ప్రోగ్రామ్ యూత్ మెలోడీస్ కుడ్ల అర్పిసినంచిన ಸಂಗೀತ ರಸನವಿರ ಅಂತೆಯೇ ಸ್ವಿಂಗರ್ಸ್ ಡ್ಯಾನ್ಸ್ ಗ್ರೂಪ್ ದಗಲ ನೃತ್ಯ ಕಾರ್ಯಕ್ರಮ ನಡೆಪೆರಂಡು ಕೆಲವೇ ಪುರ್ತರು Testing how check maintenance how check test how check Hello, check testing gain board. Monitor gain board. Check. Hello, check testing. Check. Hello, check testing. Mic test 1 2 3. Hello, check testing 1 2 3. Check. Testing. Check. Hello, check testing. Check testing. Check 1 2 3. Check. Hello, check testing. Check. Revert. Check. Hello, check testing. Check. Hello, check testing. Check. Hello, check testing. Check. Hello, mic testing. 1 2 3. Hello, check testing. Check. Hello, check testing. Check. Hello, check testing. Check. Sharpness come out. Check. Hello, check testing. Check. Hello, check testing. Check. Hello. Check. Check. Test. Check. Hello, check testing. Check. Hello, check.
ಮಾತೆಲ್ಲ ಬರ್ಲು ತೋಜೋದಿಲ್ಲ ರೈತ ಬಂದು ಸೊ ಫೋನ್ ಹಂಚಿನ ಕರ್ತವ್ಯ ಎಂಚಲ್ಲಾರು ಅಲ್ಲಿ ಅವೇ ಬೇಜಾರಾವು ಎದುರುಡ ಹೋಗಲಿಂದ ಮಾತ್ರ ಸೂಪರ್ ಒಂದು ಬಂದರು ಸೊ ಈತ ಜನ ಫಿರೋಡು ಸೈಡ್ ಮಾತು ಅಂತಂದರು ಒಟ್ಟಿಗೆ ಜೋರಾದು ಮಾತೆಲ್ಲ ಮಾತಾಡೋಡು ಸೊ ಎಂಚಲ್ಲಾರು ಅಂತ ಸೌಂಡ್ ಬೋರ್ಡು ಸೊ ಬಾಯಾರಡೀತಾನೆ ಸೌಂಡು ಇಜ್ಜತ್ತೆ ಮಸ್ತ್ ಉಂಡದ್ದು ಆ ರಿಜ್ಜಿನ ಪಕ್ಕಡೆ ಬಂದ್ಕೊಂಡು ಆರು ಪಾತಿ ಇರ್ತೀನಿ ಜಗರ್ ರಿಜ್ಜಿ 1 ಸೆಕೆಂಡ್ ಓರ ಜೋರಾದ ಆ ಜೋಶ್ ಬೋರ್ಡು ಆ ಸೌಂಡ್ ಬೋರ್ಡು ಕಾರ್ಯಕ್ರಮದ ಅಕೇರಿ ಮಟಲ ಸೊ ಅವೇ ಜೋಶುಡು ಅವೇ ಸೌಂಡುಡು ನಿಖುಲು ಎಂಕ್ಲಿನ ಗೆಂದಾದಿಗರುಡು 1 ಸೆಕೆಂಡ್ ಬೈದಿನಂಚಿನ ಮಾತ ಭಿನ್ನೇರೇನು ಬೋಕೆಡಿ ಕಾರ್ಯಕ್ರಮ ಗದಗನದ್ದು ಎಕಾರ್ದಿಂಚಿ ಕಾತುರೋದು ಕಾತಂದಿಲ್ಲರು ಸೊ ಕಾರ್ಯಕ್ರಮ ಏಪ ಶುರುವಾಗುಂಡು ಸೊ ಕಾರ್ಯಕ್ರಮ ನಿಖುಲ ಅನುಭವ ತಂದು ಹಂಚಿನೆ ದೈವದೇವನ ಆಶೀರ್ವಾದದ ಒಟ್ಟಿಗೂ ಸೊ ಕಾರ್ಯಕ್ರಮ ಶುರು ಮಾಡ್ತದಲ್ಲ ಮಾತಾಡಿಲ್ಲ ಗೊತ್ತಪ್ಪನ ಹಂಚನೆ ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನ ಹಂಚನೆ ನಗರವ ದೈವದ ಒಂದು ಜಾತ್ರಾ ಮಹೋತ್ಸವದ ಅಂಗವಾಗಿ ಸೊ ನಿಖಿಲಾಗಿ ಬರಿ ಪಡ್ಲದ ಕಾರ್ಯಕ್ರಮ ಸ್ಟಾರ್ ನೈಟ್ ವಿತ್ ಯೂತ್ ಮೆಲೋಡೀಸ್ ಕೊಡ್ಲ ಸೊ ನಿಖಿಲಿಗೆ ಬೋಡಾಪನಂಚಿನ ಪರ್ಲಗಂಟದ ಗೀತೆಲೇನು ಪ್ರಸ್ತುತ ಪಡಿಸೋದು ನಿಖಿಲಿಗೆ ಬೋಡಾಪನಂಚಿನ ಪರ್ಲಗಂಟದ ಪದಕುಲೇನೆ ನಿಖಿಲಿಗೆ ಅದು ನಿಂಕಲು ಸಮರ್ಪಣೆ ಮಾಡ್ಕೊಂಡು ಸೊ ಹೈಗದೊಂದು ನಾನು ಜಲ್ದಿ ಕ್ವಶನ್ ಕೇಳಿದ್ರೆ ಆನ್ಸರ್ ಇವರಿಗೆ ಮಾತು ಗೊತ್ತುಂಡು ಜಸ್ಟ್ ಕೈದೇರ್ಕಲೆ ಇವೆಲ್ಲ ಜೋರಾದು ಉತ್ತರ ಪನೊಚ್ಚಿ ಅವ್ಳು ದುಂಬಿಯ ಕೈದೇರ್ತದ ಆತಲೆ ನಾನು ಕ್ವಶನ್ಗೆ ಎಂದಿಜಿ ಸೊ ಆನ್ಸರ್ ಗೊತ್ತಿತ್ತು ನಾನು ಕೈದೇರ್ಕೊಡು ಏರ್ಲ ಜೋರು ಬೊಬ್ಬೆಬಾರ್ದು ಪಣಿಯರು ಜಿ ಬೊಬ್ಬೆಬಾರ್ದು ಪನ್ನಕ್ಲೆಗೆ ₹100 ಫೈನ್ ಏರಂಡಲ್ಲ ಬೊಬ್ಬೆಬಾರ್ದು ಪಂಡ 10 ಜನ ಪಂಡರ್ ನಾನು 1,000 ಗಣ್ಯರದೆ ಕ್ವಶನ್ ದಾದಂದು ಕೇಂಡ ನೋದಿಯರ್ದು 10 ಏತು ಸರ್ತಿ ಕಳಿಯೋಳು ಏರ್ಲ ಮನೆ ಪೂಜೆಯರು ನೂದೇರ್ದು 10 ಏತು ಸರ್ತಿ ಕಳೆಯಲಿ 100ರಿಂದ 10 ಎಷ್ಟು ಸರ್ತಿ ಕಳೆಯಬಹುದು ಯಾರೇ ಗೊತ್ತುಂಡು
ತಕ ಜೋಕುಲು ಮಾತು ಈತು ಜನ ಕುಲ್ದೇರ್ ನೆಟ್ಟೆ ಎದುರುಡು ಏರ್ಲ ಪಣ್ಣನ ಒಲೆ ಪಲ್ಲೆ 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 ತೊಂದರೆ 10 ಸರ್ತಿ. ನಿಮ್ಮ ಹೆಸರು ಅಜಿತ್ ಅನ್ನ ಮೂಲ ಬಂತೇರು 10 ಸರ್ತಿ ಕಳೆಯಲು ಇನ್ನೊಂದು ಜೋರಾನ ಕೈತಾಡಿ ಹೊರಡೆರೆಗೆ ರಾಂಗ್ ಆನ್ಸರ್. ಕೈತಾಡಿ ಬಂದಾಗ ರಪ್ಪ ಬರಿಬರ ನಡುಟಿಯರ ಕೈದಿರ್ತೀರಲ್ವಾ ಪಲ್ಲೆ ವರ್ರನ್ನೇ ಅನ್ನೆ ಅನ್ನೆ ಬಹುದಾರು ಚಂದ್ರನ್. ಎಸ್ ಚಂದ್ರನ್ನೇ ಕರೆಕ್ಟ್ ಆನ್ಸರ್ ಬಂತಾರೆ. ನೂದೇರ್ದು 10 ಒಂಜೇ ಸರ್ತಿ ಕಳೆಯರಾಪುನಿ ಹಾಗಿಂದ ಕೇಂಡ ನೂದೇರ್ದು 10 ಎತ್ತನ ಬಕ್ಕೋರಿಯನೇತು 90 ಮಾತ್ರ. ಸೊ ನಂಗೆ 90 ಬರ್ಚಿ ಅಲ್ಲಿ 100 ಓಡಿತೀನಿ ಇತ್ತ ಕೊರ್ಲಿ ಜೋರೇನ ಕೈತಾಡಿ ನಮ್ಮ ಚಂದ್ರನಾಗ ಈಚು ಜನ ತುಂಗಿ ಎಲ್ಲ ಕೈದಿರ್ತ ಕೆಲವರಿಗೆ ಬಾಬಾ ಕೈದರ್ಕೊಂಡು ಎಲ್ಲ ತಪ್ಪದು ಮರ್ಯಾದೆ ಏನಿದೆ ಅದು ಕೋಡಿಗೆ. ಸೊ ರೈಟ್ ಆನ್ಸರ್ ಬಂತಿರು 100 10 ಸರ್ತಿ ಕಳೆಯರಾಗುನು. ಸೊ ಕಾರ್ಯಕ್ರಮನು ದುಂಬತವಾದ ಕೊನಕ ದೈವ ದೇವರನ ಆಶೀರ್ವಾದದ ಒಟ್ಟಿಗೂ ಸೊ ಮೂರು ಸೇರಿನ ಮಾತ ಹಿರಿಯಗಳ ಅಂಚಿನ ಮಾತ ಬಿಂದಿರ್ನ ಆಶೀರ್ವಾದದ ಒಟ್ಟಿಗೂ ಸೊ ಕಾರ್ಯಕ್ರಮ ಸುರಮಲ್ಪನೆಗೆ ದುಂಬು ಮಾತರೆಗಳ ಗೊತ್ತುಂಡು. ನಮ್ಮ ಹೆಂಚಿನ ಕಾರ್ಯಕ್ರಮ ಇತ್ತು ನಾನೆಲ್ಲ ಇಲ್ಲಡ ಇಲ್ಲೋ ಕೆಲ ದಾನವಾಡು ನಮ್ಮಂಜಿ ಗಣಮ ತತ್ತಂಡ ಗಣಪತಿ ದೇವರನ ಪೂಜೆ ಮಾಡುವ ಸಿ ಬರ್ಲದ ಕಾರ್ಯಕ್ರಮನ ಭಕ್ತಿಡು ನಮ್ಮ ಗಣಪತಿ ದೇವರನ ಸ್ತುತಿದ ಒಟ್ಟಿಗೆ ಶುರು ಮಾಡ್ತಂದಿಲ್ಲ. ನಮ್ಮ ತಂಡದ ಗಾಯಕಿ ಪುಗರ್ತದ ಗಾಯಕಿ ಹೆಸರಾಂತ ಗಾಯಕಿ ಅಂಚನೆ ಚಲನಚಿತ್ರದ ಗೀತೆಯನ್ನು ತನ್ನಂಚಿನ ನಮ್ಮ ತುಳುನಾಡದ ಪರ್ವದ ಗಾಯಕಿ ವಿಜಯಶ್ರೀ ಮುಳಿಯ ನಿರ್ಲ ಸ್ವರಟು ತುಳು ಭಕ್ತಿ ಸೊಬಗು ಗಣಪತಿ ದೇವರನ. Testing change.
ಇಲ್ಲಿ ತಂದು ಕೊಟ್ಟರೆ ಸರ್. ನೀವು ಮೊಬೈಲ್ ಫೋನ್ ದಗದು ಬೋತುಂಡಿಗೆ ಸೊ ಧೈರ್ಯ ಇದೆ ಏರೆಗಂಡಲ ತಿಕ್ಕಿನಾಡ ಆಫೀಸ್ ಕಚೇರಿಗೆ ಬಂದು ದಯಮಲ್ತದ ಕೊರಡು ಪಂದಿನಂಚಿನ ಪದ ಗಣಪತಿ ದೇವರನ್ನ ಕೊರ್ಲುದ ಸ್ತುತಿಯಂಜಿ ಜೋರೈನ ಕೈತಾಡಿ ಬರಡು ವಿಜಯಶ್ರೀ ಹುಳಿಯ ಮೇರೆಗೆ ಸೊ ಕಾರ್ಯಕ್ರಮ ಗಣಪತಿನ ಸ್ತುತಿ ತನಾಡ ಖಂಡಿತವಾಗ್ಲೂ ಒವೇ ಕಾರ್ಯಕ್ರಮ ಅವಡು ವಿಘ್ನ ಪೂಜೆ ಬಂತಿನ ನಮ್ಮ ದುಂಬರ್ದಿಂಚಿ ಬತ್ತಿನ ನಂಬಿಕೆ ಸೊ ಅವ್ರನ್ನ ಪೂಜೆ ಮಲ್ತನಾಡ ಖಂಡಿತವಾಗ್ಲೂ ಪೂರ ಕಾರ್ಯಲ ವಿಘ್ನ ನಿರ್ವಿಘ್ನವಾದ ಪರ್ಲುಡ ಬೋಕನ ಬಂತನ ನಂಬ ದುಂಬರ್ದಿಂಚಿ ಬತ್ತಿನ ನಂಬಿಕೆ ಅಂಚನೆ ಕೊಡರ ಬತ್ತಿನಂಚಿನ ಮಾತು ಬಿಂದೇರೆಲ್ಲ ಮೋಕೆಡು ಕಾರ್ಯಕ್ರಮಕ್ಕೆ ಎದಕೊಂದೊಂದು ಸೊ ಒನ್ ಸೆಕೆಂಡ್ ನಮ್ಮಲ್ಪ ದುಂಬು ಆಯುರ್ವೇದಿಕದ ಡಾಕ್ಟರ್ ಬಂದಿರ್ತೀರಿ ಸೊ ಏತ ನಮ್ಮ ಕ್ಲಾಪ್ಸ್ ಬರ್ಪ ಆತ ನಮ್ಮ ಪೊರಲಾಪಗೆ ಸೊ ಏಕೊಂದು ಎಕ್ಸಾಂಪಲ್ ಉಂಡು ಸತ್ಯನಿ ಏಕೊಂದು ಎಕ್ಸಾಂಪಲ್ ಉಂಡು ದಾದಂದಿ ಕೇಂಡ ಸೊ ನಮ್ಮ ಚಪ್ಪಾಳೆ ಕೊಡ್ದು ಇಂಚನೊಂಜಿ ಕಾರ್ಯಕ್ರಮದಲ್ಪ ಪಂಜು ಭಾರಿ ಚಪ್ಪಾಳೆ ಕೊರಿಯರ್ ಬಂಡ ಏತು ಜೋರು ಕೊರಿಯರ್ ಬಂಡ ಕಾರ್ಯಕ್ರಮದ ಅಕೇರಿ ಮುಟ್ಟಲ್ಲ ಭಾರಿ ಶೋಕೆ ಕ್ಲಾಪ್ ಕೊರೊಂದಿರ್ತೀರಿ ಅದು ಪ್ರೋಗ್ರಾಮ್ ಮುಗಿದು ಮನದನಿ ಇಲ್ಲಡೆ ಹೋನಾಗ ಹೊರಕರ್ನ ಕಣ್ಣನಿಗೆ ಶಾಕ್ ಆಗಿ ಏರು ಈತ ಬರಲದ ಪಂಜೋಗ ಇದೀನಿದ್ದು ಪಂಡ ಆತ ಬರಲಾತಾರ ಅರೇನು ಕೂಡ ಬೊಮ್ಮುಡು ಅಂತ ಅದು ಕಪ್ಪು ಮಾಡ್ತದೆ ಪೂರ ಇಲ್ಲದ ಎತ್ತೀನಿ ಆತ ಬರಲಾತಾರ ಅದಕ್ಕೋಸ್ಕರ ಬಂತ ದಯವಂತದ ಮಾತೆಲ್ಲ ಜೋರೇನ ಕೈತಾಟಿ ಬರಲಿ ಸೊ ಅಕೇರಿ ಮುಟ್ಟೆಲ್ಲ ಕೈತಾಟಿ ಬರಂದು ಒಪ್ಪಲಿ ಆ ಕೈತಾಟಿದ ಶಬ್ದ ದಾದಂದಿಕೆ ಹೋಗ್ಲಿಕ್ಕೆ ಮಲ್ಲ ಅಕೇರಿ ಮುಟ್ಟೆಲ್ಲ ಗೊಬ್ಬ ಬಾಡೊಂದು ವಿಜುವಲ್ ಬಾಡೊಂದು ಕೈತಾಟಿ ಕೊರೊಂದು ಬನ್ನದು ಸಿನಿಮಾ ಮಾತಾಡಲದು ಸಿನಿಮಾ ಮ್ಯೂಸಿಕ್ ಡೈರೆಕ್ಟರ್ ಅದು ಪದನ ಪಂಡಿನಂಚಿನ ನಮ್ಮ ತುಳುನಾಡಿದ ಪರ್ವದ ವರದಿಗೆ ಕೆಪಿ ಮಿಲನ್ ಆನ್ ಸ್ಟೇಜ್. ಭಕ್ತಾಭಿಮಾನಿಗಳು ದಯದೇದು ಒಂತ ಕೊಡ್ತದ ಕಾಲಾವಕಾಶ ಬರೋದು ಸೊ ದೈವದೇವರ ಬಂಡಿದ ಒಂದು ಉತ್ಸವ ನಡಪೆರಡು ಅವಾಪನ ಮಠ ವಾತ ಭಕ್ತಾದಿಲು ಸಹಕಾರ ಮಲ್ಪಡು ಅವಾಯಿ ಭಕ್ತ ಕಾರ್ಯಕ್ರಮನ ಕೊಡರ ಚಾಲನೆ ಕೊರಪ.
ಸಿಕ್ಕಿದೆ ಕೈಲಿ ವೈಟ್ ಇದೆ. ಎಸ್ಕೊಡರ ಸೋನನಿಗೆ ಏನೊಂದು ಕಾರ್ಯಕ್ರಮದ ದುಮ್ಮತವಾದ ಬಂದೊಂದಿಲ್ಲ ಸದೈವ ದೇವರ ಆಶೀರ್ವಾದ ಮಾತನಾಡಲು ತಕ್ಕೊಂಡು ಬಂದದ್ದು ಕಾಂತಾರ ಸಿನಿಮಾದ ಬರಬಲ್ಲದ ಗೀತೆ ಬರಹ ರೂಪಾಂತರ ಗೀತೆಗೆ ನಾವು ತಂಡದ ಪರ್ವದ ಗಾಯಕಿ ಕೆಪಿ ಮಿಲನ್ ಆನ್ ಸ್ಟೇಜ್.
वराहरूपं दैववरीशं वराहरूपं दैववरीष्टं वरस्मितवदनं वरदन्तधर रक्षाकवचम् शिवसम्भूत भुवि ಸಂಜಾತ ನಂಬಿದವರಿಗೂ ಕೊಡುವವನೀತ ಸಾವಿರ ದೈವದ ಮನ ಸಂಪ್ರೀತ ಬೇಡುತ್ತ ನಿಂದೆವು ಆರಾಧಿಸೋದ ಅಪ್ಪ ಮಗರಿಸ 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 ಗರಿಸ ಸರಿ ಸರಿ ಗಮ ಪಪ್ಪ ಮಗರಿಸ 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 ಗರಿಸ ಸರಿ ಸರಿ ಗಮ ದಾದ ಪದ ನೀದ ಪದ ನಿ ಸರಿದ ನೀ ಸರಿ ಗರಿ ಸರಿದ ಪದ ನಿ ಸರಿದ ನಿ ಸರಿ ಗಮ ಸಾರಿ ಗಮ ಪದ ಪದ ನಿದ ಮ ಪದ ನಿದ ಮಗ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಕೆಪಿ ಮಿಲನ್ ಏರು ಮಾತಾ ಕಾಂತಾರ ಸಿನಿಮಾದ ಹೊರದಿಗೆ ಕೈದಿರಬೇಕು ಚೂರು ಎಸ್ ಮಾತಾಡುತ್ತಾರೆ ಸೊ ಬಾರಿ ಪುರ್ಲದ ಸಿನಿಮಾ ಸೊ ಆಯ್ತಾ ಸಿನಿಮಾದ ಬಾರಿ ಪುರ್ಲದ ಗೀತೆ ಒಂದು ಗೇಂಡ ಒಂಜಿ ಹೊರ ಹೊರ ಕುಡಂಜಿ ಪುರ್ಲದ ಸಾಂಗ್ ಉಂಟಾಯ್ತು ಅಲ್ಲಿ ಏರು ಇಮೇಟಂಜಿ 4 ಜನ ಒಟ್ಟಿಗೆ ಬಂಡೇರಿ ಜೋಕುಲು ತುಗಾರ ಜೋರು ಬಲ್ಲೆ ಎಂಜ ಚಿಂಗಂ ಜೋರು ಬಂದು ಒಟ್ಟಿಗೆ 4 ಜನ ರೆಡಿ 3 2 1 ಸ್ಟಾರ್ಟ್ ಬಕ್ಕಜ್ಜ ಎದುರಿಜಿ ಖಾಲಿ ಸಿಂಗಾರ ಸೀರಿಯನಾ ಎಸ್ ಬಕ್ಕ ಪಂಪವನಿಗಳ ಮಧ್ಯ ಸೊ ಕಾರ್ಯಕ್ರಮನೇ ದುಂಬತವಾದ ಎಂತ ಆಡಿಯನ್ಸ್ ಲೈಟ್ ಪಡ್ಲಿ ಆಡಿಯನ್ಸ್ ಎಸ್ ಕಾರ್ಯಕ್ರಮದ ಮಾತನ್ನೆಲ್ಲ ಹೋಗೇಡು ಎದುಗುನದು ಏರು ಮಾತ ಕರೆಕ್ಟ್ ಕೈದಿರ್ಬೇಡಿ ಅಂತ ಸುಳ್ಳು ಬಂದ್ರೆ ಜೇರ್ಲ ಕಲರ್ಸ್ ಕನ್ನಡ ಚಾನಲ್ ತೂಬಾರ ಕೈದಿರ್ಬೇಡಿ ಫ್ರಾಂಕ್ ಆಗಿರ್ಬಲಿ ಯಾಲ ತೂಪ ಸೊ ಕಲರ್ಸ್ ಕನ್ನಡ ಚಾನಲ್ ಏರು ಮಾತ ಸೀರಿಯಲ್ ತೂಪಾರ ಕೈದಿರ್ಬೇಡಿ ಅಲ್ಲೇ ಪಿರೋಡು ನಮ್ಮ ಜಾನ್ ಎಲ್ಲ ಕೈದಿರ್ತಿದ್ದೀರಿ ದೇಪಂಡಿತ್ತ ಸೀರಿಯಲ್ ತೂಕಂದಿಲ್ಲ ಹಾಕೊಂಡು ಆತ ಶೋಕ್ಷಕದ ಸೀರಿಯಲ್ ಬರೋನುಂಡು ಐಟ್ ಸೊ ಕೆಲವಾತು ಸೀರಿಯಲ್ಸ್ ಉಂಡು ಕಲರ್ಸ್ ಕನ್ನಡ ಬಯ್ಯನಗ ಮಧ್ಯಾಹ್ನನಗ ಸುರ ಹಾಕೊಂಡು ಮಸ್ತ್ ಸೀರಿಯಲ್ ಮತ್ತೊಂಡು ಐಟ್ ಭಾಗ್ಯದ ಲಕ್ಷ್ಮಿ ಬಕ ಲಕ್ಷ್ಮೀ ಬಾರಮ್ಮ ಕೆಲವು ಮತ್ತೊಂಡು ರಾಮಚಾರಿ ಸೀರಿಯಲ್ ಇರ್ದು ಕೈದಿರ್ಲಿ ರಾಮಚಾರಿ ಎಸ್ ರಾಮಚಾರಿ ಸೀರಿಯಲ್ ತೂಕನಕ್ಲೆ ಬಂಜಲ್ಲಿ ಕ್ವಶನ್ ದಾದಂದು ಕೇಂಡ ರಾಮಚಾರಿ ಡಬಲ್ ರೆಡ್ ಜನ ಒಳ್ಳೆಯರು ಒರಿಯ ರಾಮಚಾರಿ ಕೊಡರಿಯರು ಏರು ಜೋರ್ ಬಲ್ಲೆ ತೊಂದರಿಜಿ ಕೃಷ್ಣ ಅರ್ನ ಅಡ್ಡ ಬುದರ್ದೆ ಅಲ್ಲ ಚಿಕ್ಕಿ ಚಿಕ್ಕಿ ಬಂದಿಲ್ಲ ಯಾರು ದೂರ ಗೊತ್ತಿತ್ತು ಬಂದ ಬಲ್ಲೆ ಕಿಟ್ಟಿ ಫುಲ್ ಬುದಾರು ಅರ್ನ ಬೋದು ಡೇಟ್ ಆಫ್ ಬರ್ದು ಓಡದು ಎಸ್ ಫುಲ್ ಬುದಾರ ಕಿಲ್ಲರ್ ಕಿಟ್ಟಿ ಅದೇ ಅಂಚನ ಮಾತೆಲ್ಲ ಧಾರಾವಾಹಿ ಬಾರಿ ಸೊ ರಿಯಾಲಿಟಿ ಶೋ ಏರ್ ಮಾತ ರಿಯಾಲಿಟಿ ಶೋ ಏರ್ ಮಾತದು ಬರ್ಗದಿರ್ಲಿ ಎಸ್ ಕಲರ್ಸ್ ಕನ್ನಡ ಬರ್ಕೊಂಡು ಅಂಚಿನ ರಿಯಾಲಿಟಿ ಶೋ ಮಸ್ತ್ ಜನ ತೂಪಾರೆ ಇಟ್ಟಿತ್ತ ಮಜಾ ಟಾಕೀಸ್ ಅದಂದ ಕೆಲವತ್ತು ರಿಯಾಲಿಟಿ ಶೋ ಬರೋದುಂಡು ಬ್ಯಾಚುಲರ್ಸ್ ನಮ್ಮ ಗರ್ಲ್ಸ್ ಅಂಡ್ ಬಾಯ್ಸ್ ಬಂತನ ರಿಯಾಲಿಟಿ ಶೋ ಮುಗೇರಾಡು ಸೊ ಅಂಚನೆ 2021 ಎದೆ ತುಂಬಿ ಹಾಡುವೆನು ಬಂತು ನಜಿ ಕಾರ್ಯಕ್ರಮ ಬರೀ ಪರ್ಲದ ಸಿಂಗಿಂಗ್ ರಿಯಾಲಿಟಿ ಶೋ ಬರೋದಿತ್ತು ನೇರ ಮಾತಾಡುತ್ತಾರೆ ಎಸ್ ವೆರಿ ನೈಸ್ ಮಸ್ತ್ ಜನ ತೋತಾರೆ ಐಟಿ ಸೊ ನಮ್ಮ ತುಳುನಾಡದ ಪೆರ್ಮೆದ ಗಾಯಕಿ ಬಾರಿ ಶೋಕದ ಪದ ಬಂದದು ಜಡ್ಜಸ್ ನ ಕಲ್ಲ ಮನಸ್ಸನ್ನು ಗೆಂದಿನಂಚಿನ ನಮ್ಮ ತುಳುನಾಡದ ಪೆರ್ಲದ ಪೆರ್ಮೆದ ಗಾಯಕಿ ಏರು ಎಸ್ ಜೋರಾದ ಬನಡು
ಅವತ್ತಂದೆ ಸೊ ರಾಜಾ ರಾಣಿ ಅಂತ ನಾವು ರಿಯಾಲಿಟಿ ಶೋ ಲುಡ್ಲ ಅರ್ನ ವೈಫ್ ಲ ಭಾಗವಹಿಸಿದ್ದಾರೆ. ಅರ್ನ ವೈಫ್ ನಮ್ಮ ಬೋಲು ಎದುರುಗೊಳ್ಳಂದರು. ಸೊ ಅರೆಲ್ಲ ಈ ಕಾರ್ಯಕ್ರಮಕ್ಕೆ ಮೋಕಾಡಿ ಎದುರುಗೊಂಡು ಜೋರನೆ ಕೈದಾಟಿ ಸೊ ಮನೀಷಾ ಸಂದೇಶ್ ನಮ್ಮೊಟ್ಟುಗೊಳ್ಳರು ಮಾತಾ ತೂದುಪೇರನ್ನು ರಾಜಾ ರಾಣಿ ರಿಯಾಲಿಟಿ ಶೋಡು ಅಂಚನೆ ನಮ್ಮ ತುಳುನಾಡಿದ ಪರಮದ ಗಾಯಕಿ ಸಂದೇಶ್ ನೀರ್ಮಾರ್ಗ ನಮ್ಮೊಟ್ಟುಗೊಳ್ಳರು ಜೋರನೆ ಕೈತಾಡಿದ ಒಟ್ಟಿಗೂ. ಸೊ ವೆಲ್ಕಮ್ ಸಂದೇಶ್ ನೀರ್ಮಾರ್ಗ ಆನ್ ಸ್ಟೇಜ್. ಹೆಸರುಗಳು ಓಂ ಶ್ರೀ ಆರ್ಟ್ಸ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ ಬದಿಯರು ಮಾತಾ ಸದಸ್ಯರಿಗೆ ಎಂಗಳ ಇಡೀ ತಂಡದ ಪರವಾದ ಉಡಲ್ ದಿಂಗಿನ ಸೊಲ್ಮೇಲ ದಯಪಂಡ ಎಂಕ್ಲೇನಿ ಕಾರ್ಯಕ್ರಮ ಮೂರು ಮಂತರಿ ಎಂಕ್ಲಿಗೆ ಅವಕಾಶ ಮಂದು ಕೊಡ್ತಾರೆ ಅಂಚಾದ ಕುಡರ ಮಾತರಿಗಳ ಸೊಲ್ಮೇನ ಸಂದೇತ ಮಂತದು ನಮ್ಮ ಕಾರ್ಯಕ್ರಮ ಮುಂದುವರಿಸ್ತೀನಿ ಒಂಜಿ ಜೋಡಾನ ಕೈತಾಟಿ ಮಾತಾಡಲ್ಲ ಒಟ್ಟಿಗೆ ಸೂಪರ್ ಮಸ್ತ್ ಜನ ಬಾಬು ಒಂದು ಕಾರ್ಯಕ್ರಮ ತಗೊಂಡು ಕೊರ್ಸು ಕಾಲಿತ್ತಿನ ದಯಮಂದದ ಕೊಳ್ಳು ತೋಡೊಂದು ವಿನಂತಿ ಇತ್ತೆ ನಮ್ಮ ತಂಡದ ಆಲ್ರೆಡಿ ಕಾರ್ಯಕ್ರಮ ಶುರುವಾತಂದು ಈಶ್ವರ ದೇವರನ್ನ ಬಾರಿ ಒಂದು ಪುರ್ಲದ ಭಕ್ತಿ ಗೀತೆಯನ್ನು ಪನ್ಪುನತ್ತ ಒಟ್ಟಿಗೂ ನಮ್ಮ ಕಾರ್ಯಕ್ರಮ ಮುಂದುವರಿಸಿದ್ರೆ ಒಕ್ಕ ನಮ್ಮ ಚಲನಚಿತ್ರ ಗೀತೆದಂಜಿ ಹೋಗಿ
ಹಿಂದೆ ಗಂಗೆಯಂತೆ ಭೂಮಿಗಿಳಿದೆ ಕೊರೆಗಲು ಬೆರೆಗಲು ಒಬ್ಬನೇ ಕೊರೆಗಲು ನಮ್ಮನು ಒಬ್ಬನೇ ಹರನೊಬ್ಬನೇ ಒಬ್ಬನೇ ಮಂಜುನಾಥನೊಬ್ಬನೇ. ಭಸ್ಮ ಮಾಡಿರೋ ಗುರುಗಳ ಗುರು ಇವನೇ ಸತ್ಯವೂ ನಿತ್ಯವೂ ಒಬ್ಬನೇ Thank you so much. ಈ ಪದಕ್ಕೂ ಸಾಕ್ಷಾತ್ ದೇವರೇ ಹೋಗ್ಕೊಡ್ದು ಕೇಂದ್ರಕ್ಕೆ ಜೋರಾಯಿನ ಕೈತಾಟಿ ಎರಡು ಸಂದೇಶ ನಿರ್ಮಾಣದವರೆಗೆ ಸೊ ಕಾರ್ಯಕ್ರಮಗಳು ದುಂಬತವಾದ ಗುಣಕ ಸೊ ಭಕ್ತಿ ಗೀತೆ ಇರ್ದು ನಾವು ಅಂತ ಬರ್ತಡು ನಿಖಲದೊಂದಿಗೆ ಚಿತ್ರಗೀತದ ಸಾಲನ್ನು ನಿಖಲಗೋಸ್ಕರ ಪ್ರಸ್ತುತಪಡಿಸುವ ಒಂದು ಅಂಚನೆ ಯಾನು ಫ್ರೆಂಡ್ಸ್ ಎಂದು ಬಂದ ಜೋರಾದ ಫ್ರೆಂಡ್ಸ್ ಎಂದು ಬಂದಾಗ ಸೊ ಬತ್ತಿನಂಚಿನ ಮಾತು ಬಿನ್ನಿರೋ ಜೋರಾದ ಎಸ್ ಎಂದು ಬಂದೋಡು ಎಂಚ ಎಸ್ ಒಂದು ಮಾತೆಲ್ಲ ಬಂದಾಡು ರೆಡಿ ಟ್ರಯಲ್ ರೆಡಿ 3 2 1 ಸ್ಟಾರ್ಟ್ ಫ್ರೆಂಡ್ಸ್ ಅಂತ ವಾಲ್ಯೂಮ್ ರೇಸ್ ಮಾಡ್ಕೊಳ್ಳಿ ನಿಖಲ್ ವಾಲ್ಯೂಮ್ ರೇಸ್ ಮಾಡ್ತ ನಂತರ ರೇಸ್ ಆಗ್ಬಿಡು ಒನ್ ಮೋರ್ ಫ್ರೆಂಡ್ಸ್ ಫ್ರೆಂಡ್ಸ್ ಅಂತ ಜೋರು ಫ್ರೆಂಡ್ಸ್ ಎಸ್ ಈ ಬರೀ ಟುಕಲ್ದಿ ನಕಲು 12 ನಕಲು ಮಾತ್ರ ಪಿರೋಡ್ ಉಂಟು ನಕಲು ಮಾತೆಲ್ಲವರ ಬನಡು ರೆಡಿ 3 2 1 ರೆಡಿ ಫ್ರೆಂಡ್ಸ್ ಎಸ್ ಮಾತಾಡಲ್ಲ ನೆನಪುಂಡತ್ತೆ ಫ್ರೆಂಡ್ಸ್ ಎಂದು ಬಂದಾಗ ಮಾತಾಡಲ್ಲ ಎಸ್ ಎಂದು ಬಂದೋಡು ಯಾನು ನಾನು ಗಡಿ ಗಡಿ ನೆನಪು ಮಾಡ್ಕೊನಿಕ್ಲಿಗೆ ಫ್ರೆಂಡ್ಸ್ ಎಂದು ತಂದು ಮಾತಾಡಲ್ಲ ಎಸ್ ಎಂದು ಬಂದಾಡು ಫ್ರೆಂಡ್ಸ್ ಹೌದಾ ನಾವೆಲ್ಲ ಇಡಿ ಎಸ್ ಅದು ಸುಜರಾಮಣ್ಣ ನಮ್ಮ ಎಲ್ಲಿ ಕ್ವಶನ್ ಉಂಟು ದಾದಂದಿಗೆ ಮಾತಾಡಿ ಏರ್ ಮತ್ತೆ ಮೋನೆಗೆ ಪೌಡರ್ ಮಾಡುವವರು ಕೈ ದೊರಕಲಿ ಮೋನೆಗೆ ಪೌಡರ್ ಏರ್ ಮಾಡುವವರು ಕೈ ದೊರಕಡು ಬೇಗ ಆಡಿಯನ್ಸ್ ಬಂತಲ್ಲ ಇಟ್ಟು ಬಾಡ್ಲಿ ಆಡಿಯನ್ಸ್ ಗೊಂತೆ ಮೋನೆಗೆ ಏರ್ ಮಾತ್ರ ಪೌಡರ್ ಪಾಡುವರು ಎಸ್ ಯಾವ ಪಾಡುವ 5 ಸಾಲ ಬಂದವರಿಗೆ ಕೈ ದೊರಕಲಿ ಓಕೆ ಎಂದಾಗಿ ಕೇಂದ್ರ ಕೇಂದ್ರ ಸೊ ಪೌಡರ್ ದ ಕಾಲ ಪೋತುಂಡು ಕೆಲವೊಂದು ಆತು ಕ್ರೀಮ್ ಮಾತ್ರ ಬೈದಂಡು ಹೊಸ ಹೊಸತ್ತು ಹರ್ಬಲ್ ಮಾರ್ಬಲ್ ಫೌಂಡೇಶನ್ ಕೆಲವು ಮಾತ್ರ ಕ್ರೀಮ್ ಬೈದಂಡು ಅದಕ್ಕೋಸ್ಕರ ಪೌಡರ್ ಏರ್ ಮಾತ್ರ ಮೋನೆ ಪಾಡುವರು ಅನ್ಕೊಂಡೆ ಸೊ ಪೌಡರ್ ಗೆ ತುಳು ಟು ದಾದ ಬಂತೇರಿ ಸೊ ಆನ್ಸರ್ ಬಂದಾಗ್ಲಿಗೆ 2 kg ಬಂಗಾರದ ನೆಕ್ಲೆಸ್ ಆಹಾ ನೆಕ್ಲೆಸ್ ಇಂದು ಬಂದಾಗ ಮೋನೆ ಖಾಲಿ ಕೂಲಿಯ ತೋಜು ನೆಕ್ ಬಂದು ಕೂಲಿಯ ತೋಜು ಪುರಾ ಊಟಲ್ಲ ಆತಿಶೋಕದ ತಿಳಿಕೆ ಪೌಡರ್ ಗೆ ತುಳು ಟು ದಾದ ಬಂತೇರಿ ಎಸ್ ಗೊತ್ತಿತ್ತಲ್ಲ ಕೈ ದೊರಕಲಿ ರಪ್ಪ ಎಸ್ ಸಂದರಜ್ಜಿ ತಪ್ಪಂಡಲ್ಲ ತಂದರಜ್ಜಿ ಪೌಡರ್ ಗೆ ತುಳು ಟು ದಾದ ಬಂತೇರಿ ಅಂತ ಬಂದೋಡು ಏನೇ ಗೊತ್ತುಂಡು ಎಸ್ ಅಲ್ಲ ಇನ್ನೊಂದು ಯಾರು ಬಂದಿರ ಆನ್ಸರ್ ಕರೆಕ್ಟ್ ಪೊಡಿ ಹೋಯ್ತ ಮುಂಚಿದನ ಅಥವಾ ಮಂಜಲ್ದನ ಎಸ್ ಪಿರೌಡಂಜ ಆನ್ಸರ್ ಬಂದೇರ ಅನ್ನೇರ ಕೈದೇರ್ತಾರೆ ಪಲ್ಲೆ ಇನ್ನ ಬುಧರಣ್ಣ ರಾಜೇಶ ಇಂಚಿನಲ್ಲ ಅರಗೊಂದು ಜೋರಾನ ಕೈದಾಡಿ ಬರ್ಲಿ ಸೊ ಕಂಗ್ರಾಚುಲೇಷನ್ಸ್ ಎಲ್ಲರದಾರ ನನ್ನ ಮೋನೆ ಪುಣ್ಯ ಬಾಡು ಇಂಚಿನೇನ ಪುಣ್ಯ ನೇರಂದಲ್ಲ ಮೋನೆಗೆ ಬಾಡುವರಿ
ಎಸ್ ಕರೆಕ್ಟ್ ಇಮೇಡಂಜಿಯರ ಪೊಡಿ ಬಂಡೇರು ಪೊಡಿ ಮುಂಚಿದ ಪೊಡಿ ಬಂಡ ಕಣ್ಣು ಬಿಡ್ರ ಒಂದು ಸೊ ಪೌಡರ್ಗೆ ಐತನ ಎನರ್ಜಿ ಪೊರ್ಲುದ ತುಳು ಪೂರ ಕೊಂಡು ಸೊ ಮೂಜೆ ಅಕ್ಷರ ಒಪ್ಪನು ಏರೇ ಗೊತ್ತುಂಡು ದಯಮಂತದ ರೆಡಿ ಮಂತದಿಲ್ಲ ಏರ್ಲ ವಾಟ್ಸಾಪ್ ಜಿನ ಎರಡ ಕೇಂದ್ರ ಪೋಚಿ ಅತ್ತಂಡ ಗೂಗಲ್ ಇಂಟರ್ನೆಟ್ ನಮ್ಮ ನೆಟ್ ಮಾತ ಯೂಟ್ಯೂಬ್ ಮಾತ ನಾಡ್ರ ಪೋಚಿ ಐತ ಬಿಲ್ಕುಲ್ ತಿಕ್ಕುಜಿ ತಿಕ್ಕಂದಿನೇ ಕ್ವಶನ್ ನಿಗಳ ಕೇಳಿ ಪೌಡರ್ಗೆ ತುಳುಟು ದಾದ ಬಂತೇರಿ ಖಾಲಿ ಮೂಜೆ ಅಕ್ಷರ ಒಪ್ಪನು ಎರಗಂಡಲ್ಲ ಗೊತ್ತಿತ್ತು ಅಂದ್ರೆ ದಯಮಂತದ ಎದುರು ಬರ್ತದೆ ಅತ್ತಂಡ ಸ್ಟೇಜ್ಗೆ ಬರ್ತದೆ ಎಂದ ಫೈನಲಿ ಆನ್ಸರ್ ಖಂಡಿತವಾಗ್ಲಿ ಆಡಿಯನ್ಸ್ ಗೆ ಬಂತ ಬಂದು ಸೊ ಕಾರ್ಯಕ್ರಮದ ದುಂಬತವಾದ ಬಂದಿಲ್ಲ ನಮ್ಮ ಈತ ಭಕ್ತಿ ಗೀತೆ ಕೇಂದ್ರ ನಾನು ಒಂತ ಬರ್ತದೆ ಚಿತ್ರಗೀತೆನೆ ಕೇಂದ್ರ ಇಲ್ಲ ಐಕೆ ದುಂಬು ಸೊ ನಿಕ್ಲೆಗೆ ಮನರಂಜನೆಗಾದ ಪ್ರಶಂಸೆ ಪಡೆಯನಂಚಿನ ತಂಡ ದೇಶ ವಿದೇಶಡು ಪೋಗರ್ತ ಪಡೆಯನಂಚಿನ ಪರ್ಲುದ ತಂಡ ಒಂದು ಬಾರಿ ಪರ್ಲುದ ಡ್ಯಾನ್ಸ್ ತುವನ್ನು ಬರ್ಕ ಲೆಟ್ಸ್ ವೆಲ್ಕಮ್ ಜೋರೇನ ಕೈತಾಟಿದ ಒಟ್ಟಿಗೆ ಸ್ವಿಂಗರ್ಸ್ ಡ್ಯಾನ್ಸ್ ಕ್ರೂ ಆನ್ ಸ್ಟೇಜ್. നയവനെ ഇന്നും സൂര്യനും ചന്ദ്രനും നയവനെ കാലം കാത്ത് വച്ച രക്ഷകനെ സംഹാരകനെ കണ്ണനറി വന്നവനെ ഭയമേ മാറിപ്പോയി അണ്ണൻ വന്നത്തില്ല ഇരുട്ടിൽ സിറ്റി വാഴും രാജാവുക്ക് എല്ലാവരും ഇവനെ കൊടുവാനായി ജനത്തിലെ കാലം എടുത്തു വച്ചാൽ സ്വർഗം പോലും
Yes, thank you so much. Swingers dance group very good dance. So ನಿಗಲ ಆಶೀರ್ವಾದ ನಿಗಲ ಪ್ರೋತ್ಸಾಹ ಹಾಕಿ ಮುಟ್ಟೆಲ್ಲ ಕಲಾವಿದರನ್ನ ಬಿತ್ತಬೋಡು. ಸೊ ಬತ್ತಿನಂಚಿನ ಮಾತುವಿನೆಲ್ಲ ಕೂಡ ಸೊ ಇಂಜು ಕೊರ್ಲದ ಕಾರ್ಯಕ್ರಮ ನಿಗಲೆಗಾದ ಏರ್ಪಾಡು ಮಾಡ್ತೀನಿ ಹಂಚಿನ ಸ್ಟಾರ್ ನೈಟ್ ಮತ್ತು ಪ್ರಾಯೋಜಕರಾದ ಓಂ ಶ್ರೀ ಆರ್ಟ್ಸ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ ಬದಿಯಾರ ಮುಕುಲ್ನ ಪ್ರಾಯೋಜಕರು ನಡುವಿನ ಹಂಚಿನ ಸ್ಟಾರ್ ನೈಟ್ ವಿತ್ ಯೂತ್ ಮೆಲೋಡೀಸ್ ಕುಡ್ಲ ನಿಗಲೆಗೋಸ್ಕರ ಬರಲಗಂಟದ ಗೀತೆಗಳನ್ನು ಪ್ರಸ್ತುತಪಡಿಸುವ ಬಾರಿ ಬರಲದ ಡ್ಯಾನ್ಸ್ ತಗೊಂಡು ಬರ್ತಾ ಕುಡಂಚಿ ಕಿನ್ನೆ ಬಾಲದ ಡ್ಯಾನ್ಸ್ ಶಮಾತ್ಮಿಕ ಆನ್ ಸ್ಟೇಜ್. Romeo, Romeo, Hold up. Thank you so much. ಶಮಾತ್ಮಿಕ ಪರಿಪೂರ್ಣ ಡ್ಯಾನ್ಸ್ ಕುಡಂಜಿ ಡ್ಯಾನ್ಸ್ ತಗೊಂಡು ಬರಕ ಸೊ ಡ್ಯಾನ್ಸ್ ಆಯ್ನ ಭೇಟಿಗೆ ನಿಕ್ಲಕ್ ಬಿಡೋದು ಚಿತ್ರಗೀತೆಲ್ಲದ ಸಾಲನ್ನು ಪ್ರಸ್ತುತಪಡಿಸೋದು ಬಂದು ಸೊ ಲೆಟ್ಸ್ ವೆಲ್ಕಮ್ ಕೃತಿಕಾ ಜಿ ಆನ್ ಸ್ಟೇಜ್.
ಕುಲೆ ಕುದುಕಲಕ ತೂಪದಾಯಿ ಮೋನೆ ಬಾಪಿ ಮೀನುಲೆ ಥ್ಯಾಂಕ್ ಯು ಸೋ ಮಚ್ ಕೃತಿಕಾ ಜೀವನ್ ಜೋರನ ಕೈದಾಡಿ ಬರಡು ಸೊ ರಡ್ಡಿ ಜೋಕಲ್ಲ ಅವರು ಬರ್ಲೋದು ಡ್ಯಾನ್ಸ್ ಬಂತಾರೆ ಕಾರ್ಯಕ್ರಮ ದುಂಬದವಾದ ಕೊನಕಾಸು ಪೌಡರ್ಗೆ ತೊಳುಟದಾದ ಬಂತರೊಂದಿಗೆ ಎಂದಿತ್ತೆ ಏರ್ಲ ಬಂತು ಜಾರು ಸೊ ಯಾನೆ ಆನ್ಸರ್ ಬನ್ನೋಡಿ ಹಾಲೆ ಕೈದೇರ್ತೀರಿ ಎಸ್ ಪಲ್ಲೆ ದೂಸಲ್ ಭೂಷಲ ಓಸ್ ಒಂದಿಕಲ ಕೈತಲ್ಗೆ ವರ್ಕ ಸೊ ಪೌಡರ್ಗೆ ತೊಳುಟೋಲ್ ಬಿದ್ದ ಆನ್ಸರ್ ಬನ್ನೋದಿಲ್ಲ ಎಸ್ ಪಲ್ಲೆ ಮೇಡಮ್ ಐತೆ ದೂಸಲ್ ಎಸ್ ಅವು ಆಕ್ಚುಲಿ ಇರು ಬಣ್ಣ ಒಂತ ಕನ್ಫ್ಯೂಸ್ ಆಗ್ತಾರೆ ಆನ್ಸರ್ ಕರೆಕ್ಟ್ ಇರು ಬನ್ನಿ ಭೂಷಲ್ ಆಕ್ಚುಲಿ ಆನ್ಸರ್ ಉಪ್ಪು ದೂಸಲ್ ಎಂದು ದೂಸಲ್ ಎಂದು ಈ ಎರಡನ್ನ ಕೇಂದ್ರ ಮಾತ್ರ ಅಕಲಿ ಗಡಿ ಬಿಟ್ಟಿಟ್ಟು ಬಣ್ಣಗಿರೆ ಕನ್ಫ್ಯೂಸ್ ಆಗಿ ಜೋರೇನ ಕೈತಾಡಿ ಬೇರೆ ಪುಷ್ಪಕವಿ ಸೊ ವರ್ಷ ಹೋಗುದ ಆನ್ಸರ್ ಬಂತೇರಿ ಅಂಚಡಿ ಕಾರ್ಯಕ್ರಮ ತುಂಬಾ ತೋದ್ಕೊನಕ ಜೋಕುಲ್ ಮಾತು ಏನಿಲ್ಲ ಹೊರ ಕೈದಿರ್ಬಿಲ್ಲ ಇದಕ್ಕೆ ಜೋಕುಲ್ ಮಾತಾ ಆತನ ಪಿರೋಡು ಬರಿಟ ಮಾತು ಜರ ಎಸ್ ಜೋಕುಲ ಗಂಜಿ ಕ್ವಶನ್ ದಾದಾನಿಗೆ ಗುಂಡನ ಬಪ್ಪಗೆ 3 ಜನ ಜೋಕುಲು ಏತ್ ಜೋರ್ ಬನ್ನೋಡು ಏತ್ ಗುಂಡನ ಬಪ್ಪಗೆ 3 ಜನ ಜೋಕುಲು ಐಟ್ ಸುರುತಾಯ ಜನವರಿ 2ನೇ ತಾಯ ಫೆಬ್ರವರಿ 3ನೇ ತಾಯ ಏರು ಅವ್ರ ಮಲವಲ್ಲ ಜೋಕುಲು ಐತೆ ಬಾತೇರ್ನು
ತಗ ಎರಡು ಮೆರಡಕ್ಕೆ ಅಂತ ಅಂದೆರಡ ಗುಂಡನ ಬೆಪ್ಪಗೆ 3 ಜನ ಜೂಕುಲು 1 ಜನವರಿ 2 ಫೆಬ್ರವರಿ 3 ನೇತ ಮಾರ್ಚ್ ಓ ದೇವ ಈತ ಮಾರ್ಚಿನ ಹೊಲ್ತ ನಾಡೋದು ಬರ್ಬನಾ ಏರು ಪಲ್ಲೆ ಪಲ್ಲೆ ಏರು ಎಲ್ಲ ಕಿನ್ನಿ ಅಂಜಿ ಲಕ್ಕದ ಚೇರ್ದ ಮಿತ್ತು ಅಂತದ್ದು ಪಲ್ಲೆ ಲಕ್ಲೆ ತುಗೆ ಏರ್ ಬನ್ನಿರೆಗೆ ಏರ್ ಬನ್ನಿರೆಗೆ ತುಗೆ ಲಕ್ಲೇರ ಬಾಲ ಲಕ್ಲೆ ಲಕ್ಲೇರ ಲಕ್ಲೆ ಎಸ್ ಏನ ಬುದಾರ ರಿಷಿಕಾ ಎಸ್ ರಿಷಿಕಾ ಕೊಂಚ ಜೋರೇನ ಕೈತಾಡಿ ಬೇರೆ ಅನ್ನೋರು 8ನೇ ಕ್ಲಾಸ್ ವೀರು ಇರಲ್ಲ ಏನ ಬುದಾರ ಯಶ್ಮಿತ್ ಶಾಲೆ ಮುಳ್ಳೇನ ಕೈತಲ ಟೀಚರ್ ಮೀನು ಬತ್ತ ಪೂರ ಉಜ್ಜಿ ಬರ್ಬುಜೂರಾರ ಬತ್ತನ ಮೀನು 20 ಜನವರಿ ಗುಂಡನ ಬೆಪ್ಪ ಬಂದಿ ಬಕ್ಕ ಒಂಜಿ ಗುಂಡನ ಪೂಜನೆ ಬಕ್ಕ ಇರು ಮಾರ್ಚ್ ನಾನು ಹೊಲ್ತಿರ್ದಿತ್ತು ನಾಡೋದು ಬರ್ಬೋದು ಎಸ್ ರಿಷಿಕಾಗೆ ಕಂಗ್ರಾಚುಲೇಷನ್ಸ್ ಕಾರ್ಯಕ್ರಮದಲ್ಲಿ ತುಂಬಾ ಫ್ರೆಂಡ್ಸ್ ತುಲ್ಲೆ ಏಕಡಿತ್ತಿನ ಜೋಶು ಇತ್ತೈಜಿ ಫ್ರೆಂಡ್ಸ್ ಆ ಜೋಶ್ ಬೋರ್ಡು ಸೊ ಆ ಜೋಶ್ ಇತ್ತನಾಡೆ ಖಂಡಿತವಾಗ್ಲ ಕಾರ್ಯಕ್ರಮ ಪೊರ್ಲೋಡು ಮುರಿದು ಬರ್ಕೊಂಡು ಬಂದೊಂದು ಕಾರ್ಯಕ್ರಮ ತುಂಬವಾದ ಒಂದೊಂದು ಫಿಲ್ಮ್ ಡೇ ಸಮ ಚಿತ್ರಗೀತದ ಹಂಚಿ ಬಂದಿಲ್ಲ ಬರೀ ಶೋಕದ ಗೀತದೊಟ್ಟಗೂ ಪದನಪನೆಯರ ವೇದಿಕೆಗೆ ಬರೋದೆಲ್ಲರು ತಂಡದ ಕರ್ಮದ ಗಾಯಕಿಯರು ವಿಜಯಶ್ರೀ ಮುಳಿಯ ಅಕ್ಷಣೆ ಒಟ್ಟಿಗೂ ಕೆಪಿ ಬಿಲಾಲ್ ಸುಬ್ಬಾಯರ್ನ ಜನರಿಗೆ ತುಂಬಾ ಜೋಶ್ ಇದೆ ಪಾಪ ಅವರು ಅಷ್ಟು ಕ್ಲಾಪ್ಸ್ ಕೊಡ್ಲಿಕ್ಕೆ ಹೇಳಿದ್ರು ಅಷ್ಟು ಬೊಬ್ಬೆ ಹಾಕ್ಲಿಕ್ಕೆ ಹೇಳಿದ್ರು ಈಗ ನಾನೊಮ್ಮೆ ಕೇಳಲ್ಲ ಅಂತ ಎಂಜ ಒಂದೇ ತಾಟಿ ಬೊಬ್ಬೆ ವಿಜಲ್ ಬರುವ ಎಂಜಿನ ಇಟ್ಟೆ ಜೋಶ್ ಇದ್ದಿದ್ದೇವರೆ ಅದೇ ನಾನಲ್ಲ ಒಂದು ಇಂಚಿ ಸೈಡ್ ಹಿಡ್ದು ಓರ ತಾಟಿ ಬೊಬ್ಬೆ ವಿಜಲ್ ಮಾತಾ ಓಕೆನಾ ಹಾ ಸೂಪರ್ ಇಂಚಿ ಸೈಡ್ ಅಲ್ಪ ಹೆಡ್ ಹ್ಯಾಂಡ್ ಥ್ಯಾಂಕ್ ಯು जोगी जोगी ಹುಡುಕಿದ ಸೀತೆನ ನಿನ್ನ ಹುಡುಕೋಗಿರ ಇವಳೇನ ಪುತ್ರ ನಿತ್ಯ ನೀನೇನ ನಿಂದೆ ಪೂರ ಜ್ಞಾನನ ಕಾಡಿಸಿ ಇವಳಿಗೆ ಒಮ್ಮೆ ಯಜಮಾನ ಎಲ್ಲೋ ಜೋಗಪ್ಪ ನಿನ್ನ ರಮಾನೆ ಒಮ್ಮೆ ಹೇಳಲು ಎಲ್ಲೋ ಜೋಗಪ್ಪ ನಿನ್ನ ರಮಾನೆ ಒಮ್ಮೆ ಹೇಳಲು ಎಲ್ಲೋ ಜೋಗಪ್ಪ ನಿನ್ನ ರಮಾನೆ ಎಲ್ಲೋ ಜೋಗಪ್ಪ ನಿನ್ನ ಅನುಮಾನೆ ಎಲ್ಲೋ ಜೋಗಪ್ಪ ನಿನ್ನ ಅನುಮಾನೆ ಒಂದೇ ದಾಟಿ ಬರುವ ಎಲ್ಲೋ ಜೋಗಪ್ಪ ನಿನ್ನ ರಮಾನೆ ಎಲ್ಲೋ ಜೋಗಪ್ಪ ನಿನ್ನ ಅನುಮಾನೆ ಎಲ್ಲೋ ಜೋಗಪ್ಪ ನಿನ್ನ ಅನುಮಾನೆ ಎಲ್ಲೋ ಜೋಗಪ್ಪ ನಿನ್ನ ಅನುಮಾನೆ ಎಲ್ಲಿದ್ದರೇನು ನನ್ನ ಅರಮಾನಿ ಯಾಕಿಂಗೆ ಹುಡುಕುತಿ ಸುಂಬಾರಿ ಏನು ಶಾಂತ ಒಸಿ ಹೇಳಮ್ಮೆ ಏನು ಶಾಂತ ಒಸಿ ಹೇಳಮ್ಮೆ
ಶಬರಿಕಾದಿತ್ತು ಶ್ರೀರಾಮನ ದರ್ಶನವಾದಮ್ಮಿ ನೀನು ಕಾಯೋದು ಯಾಕಂತ ಗೊತ್ತಾಗಿಲ್ಲ ಕೃಷ್ಣ ಹುಡುಕಿದ ಮಾವೇನ ರಾಮ ಹುಡುಕಿದ ಸೀತೆನ ನಿನ್ನ ಹುಡುಕೋಣೀರ ಇವನೇನ ನಿಂತೆ ನೀನೇನ ನಿಂದೆ ಪೂರ ಜ್ಞಾನನ ಕಾಣಿಸುವರಿಗೆ ಒಮ್ಮೆ ಯಜಮಾನ ಎಲ್ಲೋ ಜೋಗಪ್ಪ ನಿನ್ನ ರಮಾನೆ ಎಲ್ಲೋ ಜೋಗಪ್ಪ ನಿನ್ನ ಅಳುಮಾನೆ ಎಲ್ಲೋ ಜೋಗಪ್ಪ ನಿನ್ನ ಅಳುಮಾನೆ ಎಲ್ಲೋ ಜೋಗಪ್ಪ ನಿನ್ನ ಅಳುಮಾನೆ ಅಪ್ಪ ಅಮ್ಮನ್ನ ಬಿಟ್ಟು ನಿನ್ನ ಮ್ಯಾಲೆ ಆಸೆ ಇಟ್ಟು ಬಂಧು ಬಳಗಾನ ಬಿಟ್ಟಲ್ಲ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ನೂರಾರು ಮಳ್ಳಿ ಬಿಟ್ಟು ಜೋಗಿ ನೀನ್ ಹುಡುಕಿ ಕಿಟ್ನಲ್ಲ ಹುಡುಕಿ ಕಾಯೋದು ಗೊತ್ತಾಯ್ತು ಪ್ರೀತಿ ಕಾಣಮ್ಮಿ ನಾನು ಅದಕ್ಕಾಗಿ ಬರಲಿಲ್ಲ ಮುಂದಕ್ಕೆ ಹೋಗಮ್ಮಿ ಕೃಷ್ಣ ಹುಡುಕಿದ ಮಾವೇನ ರಾಮ ಹುಡುಕಿದ ಸೀತೆನ ನಿನ್ನ ಹುಡುಕೋಣೀರ ಇವನೇನ ತೊಂದರೆ ನಿಂತೆ ನೀನೇನ ನಿಂದೆ ಪೂರ ಜ್ಞಾನನ ಕಾಣಿಸು ಇವರಿಗೆ ಒಮ್ಮೆ ಯಜಮಾನ ಎಲ್ಲೋ ಜೋಗಪ್ಪ ನಿನ್ನ ರಮಾನೆ ಎಲ್ಲೋ ಜೋಗಪ್ಪ ನಿನ್ನ ತಳುಮಾನೆ ಎಲ್ಲೋ ಜೋಗಪ್ಪ ನಿನ್ನ ಅರುಮಾನೆ ಎಲ್ಲೋ ಜೋಗಪ್ಪ ನಿನ್ನ ಅರುಮಾನೆ ಎಲ್ಲಿದ್ದರೇನು ನನ್ನ ಅರಮಾನಿ ಯಾಕಿಂಗೆ ಹುಡುಕುತಿ ಸುಮ್ಮಾನಿ ಎನಿಸ್ಯಾಂತ ಒಸಿ ಹೇಳಮ್ಮಿ ಎನಿಸ್ಯಾಂತ ಒಸಿ ಹೇಳಮ್ಮಿ ಎಲ್ಲೋ ಜೋಗಪ್ಪ ನಿನ್ನ ಅರುಮಾನೆ ಎಲ್ಲೋ ಜೋಗಪ್ಪ ನಿನ್ನ ಅರುಮಾನೆ ಎಲ್ಲೋ ಜೋಗಪ್ಪ ನಿನ್ನ ಅರುಮಾನೆ ಹಾಡ್ತಿರು ಲಾಸ್ಟಿಗೆ ಹಾಡ್ತೀರಾ ಒಂದೆರಡು ಲೈನ್ ಹಾಡಿ ಹಾಡ್ತೀರಾ ಅವು ಬೋಡ್ಚಿ ಅಂದೆ ಅವು ಒಂತೆ ಜಾಸ್ತಿ ಅಂಡು ನಮಕ್ ಒಕ್ಕಲಿಯಾರು ಒಂತೆ ಪನ್ಪರೆ ಪನ್ಕನ ಒಂಜಿ ರಡ್ಡು ಲೈನ್ ಕೃಷ್ಣನ ಬಾಮಿನ ಪೂರ ರೆಪ್ಪುಗನ ಕೃಷ್ಣ ಹುಡುಕಿದ ಬಾಮಿನ ಅಯ್ಯೋ ಈ ಸಾಂಗ್ಲ ಗೊತ್ತಿಜಿಂಡ ಬಾರಿ ಬಂಗಪ್ಪ ರೆಡ್ ಲೈನ್ ಹಾಡೋದು ಪನ್ಪಾರ ಇಜ್ಜ ತಾಟಿ ಅನ್ನೋದು ಬಿಟ್ಟು ಬರತ್ತಾ ಥ್ಯಾಂಕ್ ಯು ಆಕ್ಚುಲಿ ಅಕಲು ದಾದಂದಿಗೆ ಎಂಡೈತೇರಿ ಎಲ್ಲೋ ಜೋಗಪ್ಪ ನಿನ್ನ ಅರಮನೆ ಬಂಡರು ಅಕಲು ಪೂರ ಅರಮನೆ ನಾಡೋದು ಹೋತಿರುತ್ತೆ ಅಂದತ್ತೆ ಸಂಜೆ ರೆಡ್ ಲೈನ್ ಹೊಲ್ಲಿ ಬಾಬಾ ಅವರಿಗೆ ತಾತಿ ನಿಕ್ಲಿನ ಇಂಪ್ರೆಸ್ ಮಾಡ್ತಾರೆ ಎಲ್ಲೋ ಜೋಗಪ್ಪ ನಿನ್ನ ರಾಮನ್ಯತ್ ಕರೆಕ್ಟ್ ಎಲ್ಲೋ ಜೋಗಪ್ಪ ನಿನ್ನ ಎಲ್ಲೋ ಜೋಗಪ್ಪ ನಿನ್ನ ಪೂರಕಲ ಅರಮನೆ ನೀಡ ಪದ್ಯಕ್ಕೆ ಬೇಕಲ್ಲ ಉಂಟು ಮತ್ತೆ ಪದ್ಯ ಮಾತ ಪದಕಲು ಮಾತಕ್ಕೆ ಏನು ನೋಡುವುದು ಮೂದ ಪದಕಲು ಏನು ಖುಷಿ ಪಡು ಥ್ಯಾಂಕ್ ಯು ಸೋ ಮಚ್ ವಿಜಯಶ್ರೀ ಮುಲ್ಲೇಚಲಿ ಕೆವಿ ಮಿಲನ್ ಕಾರ್ಯಕ್ರಮ ತುಂಬ ಫ್ರೆಂಡ್ಸ್ ಎಸ್ ಚಿತ್ರಗೀತೆಯನ್ನು ಕೇಂದ್ರ ನಡೆಯಲಾರದ ಎಸ್ ನಮ್ಮ ಬಾಯಾರ್ದ ಪೂರ ಜವನರಿ ಅಂಚನೆ ಮಾತ ಅಣ್ಣನಗಳು ಎಕ್ಕನಗಳು ಪೂರ ಎಸ್ ಈ ಜೋಶ್ ಇತ್ತನಾರ ಖಂಡಿತವಾಗ್ಲೂ ಎಂಗ್ಲಿಗೆ ಒಂದು ಜ್ಯೂಸ್ ಬರ್ಲಕ್ಕ ಸೊ ನಿಕಲ ಜೋಶ್ ಎಂಗ್ಲಿಗೆ ಆಶೀರ್ವಾದ ಕಾರ್ಯಕ್ರಮಕ್ಕೆ ಇರ್ಬಿಟ್ಟಲ್ಲ ಕಾರ್ಯಕ್ರಮ పొరలడే ಮೂಡಿದ ಬಂದು ಸೊ ಒಂಜಿ ದಾದ ವಿಷಯ ಅಂಡ್ ಕೇಂದ್ರ ಇಂಚನೆ ಕಾರ್ಯಕ್ರಮ ಒಂದು ಪುನಗ ಮಹಿಳಾ ಮಂಡಲದ ಕುಳಿತೇವೆ
ಗೊತ್ತಾನೆ ಮಹಿಳಾ ಮಂಡಲದ ಕುಳಿತರು ದಾದಂತ ಕೇಳಿದ ಕಾರ್ಯಕ್ರಮ ಭಾರಿ ಪೊರಲಾತಂಡು ಸೊ ನಮ್ಮ ಎಂಸಿದಾರ್ ಸಿಂಗರ್ಸ್ ನಕಲು ಮಾತ ಕಾರ್ಯಕ್ರಮ ರೈಸಾದ ಕೊಡ್ತಾರೆ ಸೊ ಅಕ್ಲಿಗೆ ದಾದಂತ ಕೇಳಿದ ಮಹಿಳಾ ಮಂಡಲದ ಮಾತ ಸದಸ್ಯರಿಗೆ ಅಕ್ಲಿಗೆ ಕ್ಲಾಪ್ ಕೊಡ್ರೆ ನೆನಪಿಚ್ಚಿ ಪಂಡ ಆತ ಕಾರ್ಯಕ್ರಮ ಇನ್ವಾಲ್ವ್ ಆಗ್ತಿರಗಳು ತೂಂದೆ ಬಾಕಿ ಸೊ ಒಕ್ಕಲು ದಾದ ಮಲ್ತಿರ್ಗೇಂಡ ಕಾರ್ಯಕ್ರಮ ಮುಗಿದು ಇಲ್ಲ ಪೋತೆಯನು ಮನದನಿ ಕಾಂಡಿತು ನಾಲ್ಕು ಟೆಂಪೋ ಮಲ್ತಂದು ಬೈದಿರಿ ಇಲ್ಲದಡೆ ದಾಗನಿಗೇಂಡ ಕೋಡ ಕಾರ್ಯಕ್ರಮ ಬರಲಾತಂದ್ರೆ ಕ್ಲಾಪ್ ಕೊರ್ರೆ ನೆನಪಿಜ್ಜ ಇಲ್ಲಿ ಕ್ಲಾಪ್ ಕೊರ್ರೆ ಬರ್ತೀನಿ ಇದು ಬಂದಿರಿ ಸೊ ಅಂಚನೆ ನಿಗುಲೆ ಗಡಿ ಗಡಿ ಕೈ ಚಪ್ಪಲೆ ಕೊರಂದು ಪುಲೆ ಕಾರ್ಯಕ್ರಮ ಕುಡಲಾತನ ಕೊರಲು ಮೂರ್ದು ಬರ್ಕೊಂಡು ಬಂದು ಸೊ ಒನ್ಸ್ ಅಗೇನ್ ಓಂ ಶ್ರೀ ಆರ್ಟ್ಸ್ ಅಂಚನೆ ಸ್ಪೋರ್ಟ್ಸ್ ಕ್ಲಬ್ ಮೊಕಲ ಪ್ರಾಯೋಜಕತ್ವಡು ಮೂರ್ದು ಬೈದ ಅಂಚಿನ ಕೊರಲದ ಕಾರ್ಯಕ್ರಮ ಸ್ಟಾರ್ಲೈಟ್ ವಿತ್ ಯೂತ್ ಮೆಲೋಡೀಸ್ ಕೊಡ್ಲ ಸೊ ಕಾರ್ಯಕ್ರಮದಲ್ಲಿ ತುಂಬಾ ಗುಣಕ ಬರೀ ಪುರ್ಲದ ಗೀತದೊಟ್ಟಿಗೂ ವೇದಿಕೆಗೆ ಬರಂದಿಲ್ಲರೆ ಮೆಡ್ ಸಾಂಗ್ ದೊಟ್ಟಿಗೂ ನಮ್ಮ ದುಂಬುಗು ಸಂದೇಶ್ ನಿರ್ಮಾರ್ಗ Hello. Testing. Hello. ಶಂಕರ್ Hi folks, good evening. Listen to the groovy music from the fabulous singer Sandesh Nirmada. ಸಂತೋಷಕ್ಕೆ ಹಾಡು ಸಂತೋಷಕ್ಕೆ ಸಂತೋಷಕ್ಕೆ ಹಾಡು ಸಂತೋಷಕ್ಕೆ ಬೆಳಕು ಕುಣಿತು ನಲ್ಲಿತು ರಾಗಸ್ವನಲ್ಲಿತು ನನ್ನಂತೆ ಸಂತೋಷಕ್ಕೆ ಹಾಡು ಸಂತೋಷಕ್ಕೆ ಅನಲುವಂತೆ ಗುಂಡಿಯನ್ನು ಕರೆಯುವಂತೆ ಲತೆಯ ಮುತ್ತು ಅರಳುವಂತೆ ಗುಂಡಿಯನ್ನು ಕರೆಯುವಂತೆ ಅನುವಾಗಿ ಕೇಳುವಂತೆ ನರದಂತೆ ಹರಿಯುವಂತೆ ಕಲ್ಲು ಕೂಡ ಕರಗುವಂತೆ ಸಂತೋಷಕ್ಕೆ ಹಾಡು ಸಂತೋಷಕ್ಕೆ ಕುಣಿತು ಬಾಳಕ್ಕೆ ಕುಣಿತು ಹೊನ್ನಲ್ಲಿತು ಅದಕ್ಕೆ ನಲ್ಲಿತು ನನ್ನಂತೆ ಸಂತೋಷಕ್ಕೆ ಹಾಡು ಸಂತೋಷಕ್ಕೆ ರಬ್ಬ 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 ಹೂವಿನಲ್ಲಿ ಹೆಣ್ಣಿನ ಗಗಡು ಹೂವೆತ್ತು ಪ್ರೀತಿ ಮಾಡು ಹೆಣ್ಣಿನಲ್ಲಿ ಸಂಗೀತ ಕೊಡಿ ನೋಡು ಸಂಗೀತ ನೋಡು ಸಂಗೀತ ಮಾಡು
ಯಾರು ನೀನು ರೋಜಾ ಹೂವೆ, ಯಾರು ನೀನು ಮಲ್ಲಿಗೆ ಹೂವೆ, ಎಣ್ಣೆ ಬೊಚ್ಚಲುವೆ ತೆಲುಗಿನ ಹೂವೆ. ಮಗಳಮ್ಮ ಹಿಂಗ್ಯಾಕಮ್ಮ ನಿನಗೆ ನಾಜೂಕಮ್ಮ ಗೋಪಾಲಮ್ಮ ಎಲ್ಲಾಕೊಂಡು ಹೋಗುತ್ತಾನೆ ಭೂಪತಿ ಕೈಯಾಗೆ ನೀಗೆಟ್ಟು ಇವ ಸವಾಲಿಂದ ಕೆಟ್ಟು ಇನ್ನಿಲ್ಲ ನೀನು ಈಗ ಹರಿದಾಡುವಂತೆ ಬಾರತಿ ಆಕಾಶದಾಗೆ ಬಣ್ಣ ಬಣ್ಣರು, ಆ ಬೆಟ್ಟ ಗುಡ್ಡಗಳ ಮಡ್ದೋನ್ಯಾರು, ಮರದ ಮ್ಯಾಗೆ ಹಣ್ಣಾಗಿಟ್ಟೋನ್ಯಾರು, ಅನ್ನ ಒಳಗೆ ರುಚಿಯ ತುಂಬೋನ್ಯಾರು. ಓ ಬೀರ, ಓ ಮಾರ, ಓ ಕರಿಯ, ಓ ಮುನಿಯ ಬರ್ಲ ಹೊತ್ತಾಯ್ತು. ಇಂದು ಈ ಭೂಮಿ ಮ್ಯಾಗೆ ನನ್ನ ನಿಮ್ಮ ತಂದೋರ್ಯಾರು. ಬೆಳ್ಳಿ ಮೂಡಿತು ಕೋಳಿ ಕೂಗಿತು, ಬೆಳ್ಳಿ ಮೂಡಿತು ಕೋಳಿ ಕೂಗಿತು, ಬಾನಾಗಿ ರಂಗು ಚೆಲ್ಲಿ ತೆರ ನೆಡಿ ಸೂರ್ಯ ಬಂದ. ಬೆಳ್ಳಿ ಮೂಡಿತು ಕೋಳಿ ಕೂಗಿತು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಸಂದೇಶ್ ನಿರ್ವರ್ಗ ಪರಿಚಯ ಪರ್ಲುದ ಪದ ಸೊಂಚನೆ ಬತ್ತಿನಂಚಿನ ಮಾತು ಬೆನ್ನೇರೆಲ್ಲ ಕೊಡೋರ ಕಾರ್ಯಕ್ರಮಕ್ಕೆ ಹೋಗಿಡೆ ಎದುಗೊಂದು. ಸೊ ಎರಡು ಮಾತ ಮೋನೆ ಹುಚ್ಚಿನ ಟವಲ್ ಉಂಟು ಹೊರದೆಪ್ಪಲು ಎದುಗ ಮಾತೆಲ್ಲ ಬತ್ತಿನ ಆಡಿಯನ್ಸ್ ಮಾತೆಲ್ಲ ನಿಖಿಲ್ಡ ಟವಲ್ ಇತ್ತ ನಾಡ ದಯಮಂತದು ಹೊರ ಮಿತ್ತಿಂಚದೆದು ರಾಪಾಲಿ ಒಂಜಿ ಶೋಕದ ಮ್ಯಾಜಿಕ್ ಉಂಡು. ಈ ಮ್ಯಾಜಿಕ್ ಮಾತ್ರ ಏರೆಗ್ಲ ಪಂದು ಕೊರ್ರೆಜ್ಜಿ ಒಂಜಿ ರೂಲ್ಸ್ ಉಂಡು, ಏರೆಗ್ಲ ಪಂದು ಕೊರ್ರೆಜ್ಜಿ. ಸೊ ಬೇಗ ದೆಪ್ಪಡು ಮ್ಯಾಜಿಕ್ ಬೋರ್ಡ್ ಉಂಡು ಬೇಗ ದೆಪ್ಪಲಿ. ಎಸ್ ಆಡಿಯನ್ಸ್ ಲೈಟ್ ಪಡ್ಲಿ ಚೂರು. ಎಸ್ ನಿಖಲ್ ಡೊಪ್ಪುನ ಟವಲ್ ಮಾತೆಲ್ಲ ದಯಮಂತದ ಎರಡು ಮಾತ ಉಂಡು. ಒಂಜಿ ರಿಕ್ವೆಸ್ಟ್ ಮ್ಯಾಜಿಕ್ ಶೋಕ್ ಉಂಡು, ಎರಡು ಮಾತ ಉಂಡು ರಾಪಲ್ ಎಂಜಿ ಅವೇಂಜನ ಬೈರಸ. ಎಸ್ ಓಕೆ ಟವಲ್ ಓಕೆ. ಸೊ ದಾದಮ್ಮನ್ ಕೊಡುಗೆಂಡ ಟವಲ್ ದ ಕೊಡಿ ಕೊಂಜಿ ಗಂಟು ಪಾಡ್ಲೆ, ಟವಲ್ ದ ಕೊಡಿ ಕೊಂಜಿ ಗಂಟು ಪಾಡ್ಲೆ ಬೇಗ. ಟವಲ್ ದ ಕೊಡಿ ಕಾರ್ನರ್ ಗೊಂಜಿ ಗಂಟು ಪಾಡ್ದು ಆ ಗಂಟದ ಮಿತ್ತೊಂಜಿ ಮುಷ್ಟಿ ದೀದು ಪತ್ತ ನೋಡು ಬೇಗ. ಮುಷ್ಟಿನೇ ಬರಿ ತಕ್ಲಿಗೆ ತೋಜೋಚಿ, ಗಂಟಲ್ನ ಬರಿ ತಕ್ಲಿಗೆ ತೋಜೋಚಿ. ಎಸ್ ಅಂಡೆ ಓಕೆ ಮುಷ್ಟಿ ಬರ್ತದವರಂಚ ಕೈದೇರ್ತು ತೋಜಾಲೆ ಮಾತೆಲ್ಲ. ಎಸ್ ಟವಲ್ ದ ಕೊಡಿಕೆ ಗಂಟು ಪಾಡ್ದು ಆ ಗಂಟದ ಮಿತ್ತೊಂಜಿ ಮುಷ್ಟಿ ದೀದು ಮಾತೆಲ್ಲ ಇಂಚ ತೋಜೋಡು. ಓಕೆ ಸೊ ಯಾನೊಂಜಿ ಮಂತ್ರ ಬಂದು ಕೊರ್ಪೆ ಖಾಲಿ ಮುಜೆಲ್ಲ ಇಂದ ಅವಿನ ಮಾತೆಲ್ಲ ಜೋರಾದ ಬಂದೋಡು. ಸೊ ಮಂತ್ರ ಪಂಡಿಜಿನ ಮ್ಯಾಜಿಕ್ ಬಿಲ್ಕುಲ್ ಆಪುಜಿ ರೆಡಿ ಇಸ್ ರೆಡಿಯಾ? ಓಕೆ ಆಬ್ರಕಡಾಬ್ರ ಇಂಚಿಡೆ ನಿಕಲ್ನ ಮನಸ್ಸಿಡ್ ಪಂಡ್ರತ್ ಜೋರ್ ಬಂದೋಡು ಇಜಿನ ಮ್ಯಾಜಿಕ್ ಆಪುಜಿ. ಆಬ್ರಕಡಾಬ್ರ ಜೋಬ್ರಕಡಾಬ್ರ ಜೀಬ್ರಕಡಾಬ್ರ ಎಂಚ ಪಲ್ಲೆ ತುಕ ಹಾ ಹೌದಾನೆ ಲಾಸ್ಟ್ ಗಾನಗೆ ಎನರ್ಜಿ ಕಮ್ಮಿ ರೀ ಜಿಜಿನ ಮ್ಯಾಜಿಕ್ ಆಪುಜಿ. ಒಟ್ಟಿಗೆ ಬಂದ್ಕ ರೆಡಿ 3 2 1 ಸ್ಟಾರ್ಟ್. ಆಬ್ರಕಡಾಬ್ರ ಜೀಬ್ರಕಡಾಬ್ರ ಕೋಬ್ರಕಡಾಬ್ರ
ಇತ ಮೆಲ್ಲ ನಿಕಲು ಮುಷ್ಟಿ ಬತ್ತದಾರತೆ ಐನ್ ಬರಿ ತಕ್ಲಿ ತೋಜೋಚು ಮೆಲ್ಲ ಗಂಟೆಗಿತ್ತು ತುಲೆಗೆ ಬೇಗ ಬೇಗ ಮುಷ್ಟಿ ಹಿಡಿದ ಕೈ ದಿಪ್ಪಲೆ ನಿಕಲು ಗಂಟೆ ಕಟ್ಟದಾರತೆ ಬೇಗ ಗಂಟೆಗೆ ದಿಪ್ಪಲೆ ಎಸ್ ಗಿತ್ತಾರ ಗಂಟೆ ಗಿತ್ತಾರ ತೋಜೋಡು ಗಂಟೆ ಗಿತ್ತದು ಫಸ್ಟ್ ಇತ್ತಿಲಕನೆ ಟವಲ್ ನಿಂಚರ ಆಪಾದು ತೋಜೋಡು ಬೇಗ ಓಕೆ ಜಸ್ಟ್ ಒಂಜಿ 2 ಸೆಕೆಂಡ್ ಇರ್ದು ದುಂಬು ಟವಲ್ಡ್ ದಾದೆತ್ತಂಡು 2 ಸೆಕೆಂಡ್ ಇರ್ದು ದುಂಬು ಗಂಟೆ ಇತ್ತಂಡು ಇತ್ತಂಡ ಗಂಟೆ ಇಜ್ಜಿ ಮ್ಯಾಜಿಕ್ ಆತಂಡು ಹೊಡಿರಿ ಚಪ್ಪಾಳೆ ಎಲ್ಲಿ ಸಿಕ್ತವ್ರು ಇಂಥವ್ರು ಕೆಲವರೆಗ ಎಂಚಿನ ಬರ ಒಂದಲ್ಲ ಒಂಜಿ ಮ್ಯಾಜಿಕ್ ಅದು ಬಂದೇರ ಅಂದು ಸೊ ನಿಕ್ಲೆಗೆ ಒಂಚೂರು ಕುಶಲ ಅವಾರ್ಡ್ ಬಂದು ಎಲ್ಲಿ ಮ್ಯಾಜಿಕ್ ಮಾಡ್ತೀನಿ ಎಂಕನೆಕ್ಕ ಬಾರಿ ಮಲ್ಲ ಮಲ್ಲ ಪ್ರೈಸ್ ಬೈತಾನೆ ನಾನು ಐಕ್ 2 ಫನ್ ಪೂಜಾನು ಸೊ ಏರೆಗ್ಲ ಬಂದುಗರು వచ్చి ಸೊ ಕಾರ್ಯಕ್ರಮ ತುಂಬಾ ತೋದು ಕೊನಕ ಫ್ರೆಂಡ್ಸ್ ಎಸ್ ಬಾರಿ ಒಂಜಿ ಪೊರ್ಲುದ ಪದನಕ್ಕೆ ಏನೊಂದು ಬರ್ಕ ಎಸ್ ಇಂಚಗು ಇತ್ತೀಚೆಗೂ ನಮ್ಮ ಸೋಷಿಯಲ್ ಮೀಡಿಯಾಡು ಬಾರಿ ಒಂಜಿ ವೈರಲ್ ಏನೆಂಚಿನ ಒಂಜಿ ಗೀತೆ ಈ ಸಾಂಗ್ ರಡ್ಡ್ ಜನ ಬಂತೇರು ಈ ಸಾಂಗ್ ರಡ್ಡ್ ಜನ ಬಂತೇರು ಒಂಜಿ ಗುಂಗುರ್ ಗುಜಲ್ದಾಯೆ ಅತ್ತ ನಿಕಲ್ ಅಂಚಿ ನಿಲ್ಕೊನ ಬರ್ಚಿ ಆ ಗುಂಗುರ್ ಗುಜಲ್ದಾರ್ ಅತ್ತು ಸೊ ಒರಿಜಿನಲ್ ಗುಂಗುರ್ ಗುಜಲ್ದಾರ್ ಆ ಸಾಂಗ್ ಬಂತಿನಾರು ಬಕ ಒಂಜಿ ನಾರ್ಮಲ್ ಗುಜಲ್ದಾರ್ ಸೋನು ನಿಗಮ್ ಅಂಚನೆ ಸಂಜಿತ್ ಹೆಗ್ಡೆ ಮಗುಲ ಕಾಂಬಿನೇಷನ್ ಬೈದಿನ ಅಂಚಿನ ಬ್ಯೂಟಿಫುಲ್ ಸಾಂಗ್ ಐಟ್ ಮಾತು ಹುಷಾರತ ತುಕ 2ನೇ ಕ್ಲಾಸ್ ಮಗ್ಗಿ ಬಲ್ಲೆನ್ನ ಇದು ರಪ್ಪ ಸಾಂಗ್ ಕ್ಯಾನಗ ರಪ್ಪ ರೆಡಿ ಇಲ್ಲೇರು ತುಕ 12 ಬಲ್ಲೆನ ಇಡಲಿ ಚೂರು ಇಡಲಿ ಬೆಲೆ ಬೆಲೆ ಬರುಡು ರಪ್ಪ ಲಗದ ಬರುಡು ನಮ್ಮ 12 ಇತ್ತೆ ಮಾಯಾವಿ ಸಾಂಗ್ ಬಂತೇರು ಕೇಂದಾರಿ ಸಾಂಗ್ ಮಾಯಾ ಸಾಂಗ್ ಕೇಂದಾರ ತಕೊಂಜಿ 2 ಲೈನ್ ಬಲ್ಲೆ ಮಾಯಾವಿ ಮಿನುಗು ನೀನು ಮುಂಜಾನೆ ಬಿಸಿಲು ನೀನು ಸಾಲದಿರು ಹಾಡು ನೀನು ಬೇಕೆನಿಸು ಸಂಜೆ ನೀನು ಎದೆಯ ದುನಿಗೆ ಬೆಳಕು ನೀನೆ ನೀನಾದೆ ಸಬ್ಬಸ್ ಬರಡು ಈ ಜೋರೈನ ಕೈದಾಡಿ ಇರ್ನ ಬುದರ್ ತಕ್ಷಣ ಎಸ್ ತಕ್ಷಣ ಬಾರಿ ಇಶೋಕದ ನಿಗುಲು ಬರ್ಚಿ ಪೋಲೆ ಅತಿಂಗುಲ್ ಪೋಪನೆ ಅಂದ ನಿಗುಲು ಬರ್ಚಿ ಪೋಲೆ ಬಸ್ ಉಂಡೆ ಬಸ್ 7 ಗಂಟೆಗೆ ಮೂಲು ಅಕಲು ಪೋಡ ಬಸ್ ಟೆ ಎಂಕ ಬಸ್ ಇಜ್ಜ ರಿಕ್ಷಾದ ಕಾಸು ಕೊರ್ಪೇನೆ ನಿಗುಲು ಪೋಲೆ ಮೇರಿ ಯಾವೆಕ್ ಸೊ ದಾದಂದಕೇಂಡ ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯ ಬತ್ತಿನೇಪ ಐನ ಆಲೋಚನೆ ಮಲ್ಪೀರ ಭಾರತಕ್ಕೆ ಸ್ವಾತಂತ್ರ್ಯ ಬತ್ತೀನಿ ನಿಗುಲು ಬಂಡ್ರೆಜ್ಜಿ ಯಾರು ಏರ್ಲ ಬಂಡ್ರೆಜ್ಜಿ ಭಾರತಗೂ ಸ್ವಾತಂತ್ರ್ಯ ಏಪ ಬತ್ತೀನಿ ಆಗಸ್ಟ್ 15 ವಾವಿ ಸೈಡ್ ಪನೊಚ್ಚಿ ಏರ್ಲ ಪನೊಚ್ಚಿ ಅರೆ ಗೊತ್ತುಂಡು ವಾವಿ ಸೈಡ್ ಅವಳ ಅದು ಅಂದಾಜಿದೆ ಅಕಲು ಬನ್ನಿಟ್ಟು 1947 ಓಕೆ 7 ಗಂಟೆಗೆ ಕಾಂಡೆ ವರ್ಮಾಂಟೆಗೆ ದೊಮ್ಮುಗ ಅದು 7 ಗಂಟೆಗೆ ಬನೋಡು 12 ಗಂಟೆ ಬರ್ತಿ 12 ಗಂಟೆಗ 10ಗೆ ಬಕೇತು 11 ಬರ್ತಿ 12 ಒಂದೇನು ಮಾತ ಆಲೋಚನೆ ಮಲ್ತ ಬಂದ್ಪಾರು ಮಾಯಾವಿ ಮಾತ್ರ ಬಾರಿ ಸೋಕು ಬೇಗಡು ಬಂಡೇರು ತಕ್ಷಣ ಸೊ ವೆರಿ ನೈಸ್ ಎಡ್ಡೆ ಸಿಂಗರ್ ಅಲ್ಲಿ ಥ್ಯಾಂಕ್ ಯು ಸೋ ಮಚ್ ಅದೇ ಎಡ್ಡೆ ಸಿಂಗರ್ ಆದಿ ಎಂಗಲ ಟೀಮ್ಗೆ ಬರೋಡು ಓಕೆನಾ ಓಕೆ ಥ್ಯಾಂಕ್ ಯು ಸೊ ಮಚ್ ಮೇರೆಗೊಂಜಿ 2 kg ಬಂಗಾರದ ಬಕ್ಕಲೆತ್ತದ ಸ್ಟೇಜ್ ಗರುಡು ಥ್ಯಾಂಕ್ ಯು ಸೊ ಆಡಿಯನ್ಸ್ ಕಾರ್ಯಕ್ರಮವನ್ನು ತುಂಬಾ ತುಂಬಾ ಕೊನಕ ಫ್ರೆಂಡ್ಸ್ ಎಸ್ ಈ ಜೋಶ್ ಬೋರ್ಡು ಯಾಕಡೊಂಜಿ ನಮ್ಮ ಸಂದೇಶ್ ನಿರ್ಮಾರ್ಗೊಂಜಿ ಬಾರಿ ಶೋಕದ ಪದ್ಯ ಬಂಡೇರು ಯಾರೆ ನೀನು ಅತ್ತ ಆ ಪದ್ಯ ನಿತ್ಯ ನಮ್ಮ ಎರಡು ದೊಡ್ಡ ಕೆಂಡಿಂಚವು ಬೂರ್ದು ಬೂರ್ದು ತೆಲ್ದು ನಿಂತಿರಾರು ದೊಡ್ಡ ಒಂದು ಪದ್ಯಕ್ಕೆ ಅಂದಾರ ಹೊಸತ್ತೊಂಜಿ ಅಮ್ಮನ ಪಾತಿ ಅಲ್ಲ ಅರ್ಗೆ ಇದ್ದೀರಿ ಆರು ತೆಲ್ತೊಂದುಲ್ಲಿರ್ದಲ್ವ ಒಂಜಿ 2 ಲೈನ್ ಬಲ್ಲೆ ತುಕ ಎಂಚಿನಿ ಒಂದು ಪದ್ಯಕ್ಕೆ ಅಂದಾರ ಆರು ಬಂತಿನ ಯಾರೇ ನೀನು ರೋಜಾ ಹೂವೆಗೆ ಅಂದಾರ ಈ ಜೇರ್ಗೆ ಅಂದಾರ ಪದ್ಯ ಅಲ್ಲೇ ಎತ್ ಕೈದಿರ್ತದೆ ಸೊ ನಿಕುಲೊಂಜಿ 2 ಲೈನ್ ಪಂಡರ್ನಾಂಡ 3/4 kg ಬಂಗಾರ ಏರ್ ಕೈದಿರ್ತೀನಿ ಎಸ್ ಪಲ್ಲೆ 2 ಲೈನ್ ಎಸ್ ಈ ಮೇಟಿಯರ ಕೈದಿರ್ತೀರಿ ಪನಲಿ ತೊಂದರಿಜ್ಜಿ ನಿಗುಲು ಬಂಡರ್ನಾಡ ಎಂಗ್ಲೆ ಖುಷಿ ನೆಟೇರ್ ಕೈದಿರ್ತೀನಿ ಏರು ಯಾನೊಂದು ಬನ್ನೀರ ಏರು ಪಲ್ಲೆ ಒಂಜಿ 2 ಲೈನ್ ಯಾನ್ ಬಂತ ಅಂಚನೆ ಯಾರೇ ನೀನು ರೋಜಾ ಹೂವೆ ಒಂಜಿ 2 ಲೈನ್ ಅರೆ ನಾಚಿಗೆ ಅರೆ ಇತ್ತೇನೆ ಇದು ಬಾರಿ ನಾಚಿಗೆ ಸೊ ಬಾರಿ ಬರ್ಲದ ಸಾಂಗ್ ಏನೊಂದು ಬರ್ಗ ಫ್ರೆಂಡ್ಸ್
ಎಸ್ ಮಾಯಾವಿ ಗೀತೆಯೊಂದಿಗೆ ನಮ್ಮ ಮುದ್ದೆ ವೇದಿಕೆಯಲ್ಲಿ ಸಂದೇಶ್ ನಿರ್ಮರ್ಗಂಚನೆ ಒಟ್ಟುಗು ಕೆಪಿ ಬಿಲಾಲ್. ಮಾತಾಡಲಿಲ್ಲ. ನಮಸ್ಕಾರ ನಮಸ್ಕಾರ, ನಾನಂತ ಜೋರಾದ ಥ್ಯಾಂಕ್ ಯು ಸೋ ಮಚ್. ಓಕೆ, ಆಲ್ರೆಡಿ ಒಂಜಿ ಹುಡುಗಿ ಬಾರಿ ಪೊಡಲಾದ ಈ ಸಾಂಗ್ ಅನ್ನು ಬಂತೇರು. ಸೊ ಈ ಒಂಜಿ ಪದ್ಯ ಏತ್ ಫೇಮಸ್ ಆತನ ಪಂಡ ಜೋಕ್ಲೆಗ್ ಪೂರ ಕಂಠಪಾಠ ಆತನ. ಸೊ ಬಾಯಾರದ ಜೋಕುಲು ಬಾರಿ ಹುಷಾರಿಲ್ದಿರ ಪಂಡು ಎಕಡೆ ಶಿವಪ್ರಸಾದರ್ ಪಂಡೇರು ಬಾರಿ ಶೋಕ್ ಪದ್ಯ ಅನ್ಪಿರಂದೆ ಇತ್ತೆ ಎಂದೊಟ್ಟು ನಿಕುಲ್ಲ ಪದ್ಯ ಬಂದ್ರು ಪನ್ಪರದ ಪನ್ಪರ. ಸೊ ನಿಕುಲ್ ಪೂರ ಕಾರ್ಯಕ್ರಮ ಎಂಜಾಯ್ ಮಾಡ್ತಾ ಜೋರ ಇನ್ನ ಕೈ ತಾಟಿಕೊರು ಕಮಾನ್ ಮಾತಿರ್ಲ. ಸೊ ಥ್ಯಾಂಕ್ ಯು ಸೋ ಮಚ್. ಮಾತಲ್ಲೇ ಮಿಂಚು ತಂದ ನನ್ನೋಳು ಈ ಮಾಯಾವಿ, ಚಂದ್ರನ್ನೇ ಜುಮ್ಕಿ ಮಾಡಿ ಇಟ್ಕೊಂಡಿದ್ಲು ಹಾಯಾಗಿ, ಮುದ್ದಾದ ಕಣ್ಣಿಗೊಂದು ಪುಡ್ದಾದ ಕೆನ್ನೆಗೊಂದು ನಕ್ಷತ್ರ ತಂದು ಕೊಡಲೇನು ಮಾಯಾವಿ. ಮಾಯಾವಿ ಮಿನುಗು ನೀನು ಮುಂಚಾನೆ ಬಿಸಿಲು ನೀನು ಸಾಲದಿರು ಹಾಡು ನೀನು ಬೇಕೆನಿಸೋ ಸಂಜೆ ನೀನು ಎದೆಯ ಧುನಿಗೆ ಬೆಳಕು ನೀನೆ ನೀನಾದೆ ನೀನಾದೆ. ಕೈ ತಾಟಿ ಬರುವ ರಸ್ತೆ ಎಲ್ಲಿ ಸಂತೈಸೋ ಅವಳಿ ಗಾಳಿ, ಸಾಗರದ ಬಾನಿನಲ್ಲಿ ಕಂಗೊಳಿಸೋ ಅವಳಿ ನೀಲಿ, ಸಮಯ ನೀ ನಿಂತೋದೆ ಅವಳ ಅಂಗೈಯಲ್ಲೇ, ನಾನೂನು ಶರಣಾದೆ ಅವಳ ಗುಂಗಿನಲ್ಲೇ. ಮುಂದೆ 1 2 3 ಗೋ. ಸೋತೆ ಹೋದೆ ಸೋತೆ ಹೋದೆ ಸೋತೆ ಹೋದೆ ನೀ ಮೊದಲ ಕೊನೆಯ ಆಸೆ, ನನ್ನ ಎದೆಗೆ ಹಿಡಿಸೋ ಭಾಷೆ ಅನುರಾಗದಲ್ಲಿ ಕೊನೆ ಬೀದಿಯಲ್ಲಿ, ನನಗೂ ನಿಮಗೂ ಮನೆ ಮಾಡಿರುವೆ, ಒಳಗೆ ಬರಲು ತಡ ಇನ್ನೇಕೆ ಕಿಟಕೀಲೆ ನಾಕಾದೆ. ಓಕೆ, ಏರ್ನ ಕೈಟ್ ಮೊಬೈಲ್ ಫ್ಲಾಶ್ ಲೈಟ್ಸ್ ಉಂಟು ಒಂದೇ ಆನ್ ಮಲ್ಪೋಲಿಯ. ಎಸ್ ಒಂಜಿ ರೆಡ್ ನಮ್ಮ ಬಾಯಾರ ನೀನು ಒಂಚೂರು ಕಲರ್ಫುಲ್ ಮಲ್ಪುಗ ಈ ಒಂಜಿ ಮೆಲೋಡಿ ಸಾಂಗ್ ದೊಡ್ಡಗೂ ಕಮಾನ್ ಮಾತಿರ್ಲ ನಾನಾತ ಪತ್ರ ನಾನಾತ ಕೊಡಲು ತೋಚುಡು. ಥ್ಯಾಂಕ್ ಯು ಸೋ ಮಚ್. ಎಸ್ ಅಡೆಗಿಂಚದ ಮೇವು ಮಲ್ಪೋದು. ಯಾರೋ ನಾ ಯಾರೋ ಕನಸಲ್ಲಿ ಯಾರೋ ಇರದಾಗ, ನನ್ನವಳ ಮನಸ್ಸಲ್ಲಿ ನನಗೆ ಬೇಕಿತ್ತು ಜಾಗ, ಹೃದಯ ಮೌನ ತಾಳುವಾಗ ಮಾತು ಹೇಗೆ ಆಡಲಿ, ಹುಡುಕಿ ಹೋದೆ ಎಲ್ಲೋ ದೂಡಿ ನೀನೇ ಸಿಕ್ಕ ಶಾಯರಿ. ಜೋರಾದ ಸೋತೆ ಹೋದೆ ಸೋತೆ ಹೋದೆ ಸೋತೆ ಹೋದೆ ನೀ ಮೊದಲ ಕೊನೆಯ ಆಸೆ, ನನ್ನ ಎದೆಗೆ ಹಿಡಿಸೋ ಭಾಷೆ
ಕೊನೆ ಬೀದಿಯಲಿ ನನಗೂ ನಿನಗೂ ಮನೆ ಮಾಡಿರುವೆ. ಎಸ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ KP ವೇಲನ್ ಕುಲರ್ ಅದ್ಭುತವಾದ ಗೀತೆ. ಸೊ ನಾವು ಹೆಂಗೆ ತಕ್ಷಣ ನಾವಿತ್ತು ಬಾರಿ ಕೃಷ್ಣ ಓ ಸಾಂಗ್ ಕೇಂಡಲ್ಲ ರೆಡಿ ಅದೇ ಪೂರ ಸಾಂಗ್ ಇತ್ತದ ಲೇಟೆಸ್ಟ್ ಸಾಂಗ್ ಮತ್ತೆ ಏನೊಂದು ಪೂರ ಇಜ್ಜ ಒಂದು ಲೇಟೆಸ್ಟ್ ಏನೊಂದು ಪುಲೆ ಪದಕಲೇನಿಗೆ ಏನೊಂದು ಪೋಡು ಮಸ್ತ್ ಖುಷಿ ಆಗ್ಬಿಡು ಅಂಚನೆ ಅಲ್ಪ ಕೆಲವತ್ತು ಆಡಿಯನ್ಸ್ ನಮ್ಮ ಮಾತೆಲ್ಲ ಒಟ್ಟಿಗೆ ಸಿಂಗ್ ಮಲ್ತ ಅವಕಾಶ ಉಂಟು ಮಾತೆರಗಿಲ್ಲ ಒಟ್ಟಿಗೆ ನಮ್ಮೊಟ್ಟಿಗೆ ಪದೊಂದು ನಿಕುಲ ಪನೊಂದು ಪುಲಿ ಸೊ ಮಾತ ಸಾಂಗ್ ಏರಿಗೆ ಮತ್ತೆ ಸಾಂಗ್ ಗೊತ್ತು ಮಾತೆಲ್ಲ ಪನೊಂದು ಪುಲಿ ಬಂದೊಂದು ಸೊ ಒನ್ಸ್ ಅಗೈನ್ ಬತ್ತಿ ನೆಂಚಿನ ಮಾತ ವಿನ್ನರಿಗೆ ಮೋಕೆಟ್ ಕಾರ್ಯಕ್ರಮಗಳು ಎದುಕೊಂಡೊಂದು ಫ್ರೆಂಡ್ಸ್ ಎಸ್ ಮಸ್ತ್ ಖುಷಿ ಆಪನ ವಿಚಾರದಾದಂದು ಕೇಂಡ ಮೊದಲಿದ್ದ ಜೋಶು ಇಲ್ಲಿ ತನಕ ಅದೇ ಜೋಶ್ ಇದೆ. ದಯಮಾಡಿ ಹಾಗೆ ಕಾರ್ಯಕ್ರಮದ ಕೊನೆಯವರೆಗೂ ಇದೇ ರೀತಿ ಜೋಶ್ ಇರ್ಲಿ. ಸೊ ಕಾರ್ಯಕ್ರಮ ಇನ್ನೂ ಅದ್ಭುತವಾಗಿ ಮೂಡಿ ಬರ್ತದೆ ಅಂತ ಹೇಳ್ತಾ ಸೊ ಕಾಂತಾರ ಸಿನಿಮಾದ ಒಂದು ಅದ್ಭುತವಾದ ಹಾಡು ಎಕಡೊಂಜಿ ಕೇಂಡಾರು ಮಾತಿರ್ಲ ವರಹ ರೂಪಂ ಕುಡೊಂಜಿ ಸಾಂಗ್ ಎಲ್ಲ ಬಂಡರು ಎಸ್ ಕುಡೋರ ಸಿಂಗಾರ ಸಿರಿಯೇ ಪೂರ ರೆಡಿ ಆಯ್ತು ನಿಗಲ್ ಜೋಕುಲು ಮಲ್ಲಕುಲು ಬಂಕು ಜರ್ತುಲೆ ಮಲ್ಲಕುರು ರಪ್ಪ ರೆಡಿ ಸಿಂಗಾರ ಸೀರಿಯ ಬಂದಾಗ ನೆಕ್ಸ್ಟ್ ಲೈನ್ ಗೆ ರೆಡಿ ಆದುಲ್ಲ ನಮ್ಮ ಒಂಜಿ ಬಿಟ್ಟೆ ಏನ ಬದರ್ದಾದೆ ಐಶ್ವರ್ಯ ಏತು ಶೋಕದ ಬದರ್ ಇಡಲಿ ಎಸ್ ಐಶ್ವರ್ಯ ಪಂಪನ ಬಾಲ ಎಕಾರ್ದಿಂಚಿ ಎಂಕ್ಲೊಟ್ಟಿಗೆ ನಿಂತಿರಾರು ಬ್ಯಾಕ್ ಸ್ಟೇಜ್ ನಮ್ಮೊಟ್ಟಿಗೆ ನಿಂತಿರು ತೋಜೊಂದುಲ್ಲೇರಾ ಎಸ್ ಐಶ್ವರ್ಯ ಗೊಂಜಿ ಜೋರಾಯಿನ ಕೈತಾಟಿ ಓಕೆ ಈ ರೀತಿ ರಡ್ಡಿನ ಲೈನ್ ಬಂಡಾರತಿ ಸಿಂಗಾರ ಸಿರಿಯೇ ಅಂಗಾರದಾರುಲ್ಲೇರೋಲ್ ವಿರಾಡುಲ್ಲೆ ಅತ ಅಂಗಾರದಾನಿದ ಅದನ ಇನಿ ಅಂಗಾರನ ಅಂಗಾರತವೆ ಅಂತವೆ ಅಂಗ ನೆಕ್ಸ್ಟ್ ಬಂದೋಡು ಅಂಗಾರದಾರುಲ್ಲೇರದೆ ವಿರಾಡು ಸಿಂಗಾರ ಸಿರಿಯೇ ಮಾತಾಡುವ ಅರೆಗೆ ಆಕ್ಚುಲಿ ಪದ್ಯ ಗೊತ್ತುಂಡು ದಾದಂದ ಕೇಂಡ ಇಲ್ಲೇ ಬಾಲೆತ್ತಿ ಸೊ ನನ್ನ ಕಲ್ಪೇರು ನಮ್ಮೊಟ್ಟಿಗೆ ಪದ ಪಂಡ್ರ ಬರ್ಬೇರು ಒಂಜಿ ಐಶ್ವರ್ಯಗೆ ಜೋರೈನ ಕೈತಾಡಿ ಬರಡು ಬರೋದು ಕಾಂತಾರ ಸಿನಿಮಾದಿಂದ ಆಯ್ದಂತ ಒಂದು ಅದ್ಭುತವಾದ ಗೀತೆ ಸಿಂಗಾರ ಸಿರಿ ಹಾಡನ್ನು ವೇದಿಕೆಯಲ್ಲಿ ಹಾಡಲಿಕ್ಕೆ ಬರ್ತಾ ಇದ್ದಾರೆ ಸಂದೇಶ್ ನಿರ್ಮಾರ್ಗ ಹಾಗೂ ವಿಜಯಶ್ರೀ ಬೊಳಿಯಾ. Hello, check. Hello, check. Hello. Hello, check. Hello, testing. Hello. ಎಸ್ ಸಿಂಗಾರ ಸೀರಿಯಸ್ ಸಾಂಗ್ ಒಂದ್ ಮೇಡ್ ದುಂಬು ಅವೇ ಸಿನಿಮಾಡು ಒಂಜಿ ಕುಡೊಂಜಿ ಸಾಂಗ್ ಉಂಡು ಅವು ಆತು ವೈರಲ್ ಆತುಜಿ ಆಂಡ ಒಂಜಿ ಕಾಮಿಡಿ ಸಾಂಗ್ ಹೆಚ್ಚಿನಕ್ಲೆ ಗೊತ್ತುಪೋ ಸಾಂಗ್ ಪನ್ಪೆ ಅಂಚಿನೆ ರಿಪೀಟ್ ಮಾಡ್ತಾನೆ ಆತೆ ಸಿಂಪಲ್ ಉಂಡು ಪಂದು ಬರ್ತೆ ಅಲ್ಲೇ ಲೇ 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 ಲೇಗ ಲೇ 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 ಲೇಗ ಆತೆ ಯಾನ್ ಪಂದು ಗೊರಿದ ಆತನೆ ರಿಪೀಟ್ ಮಾಡ್ತಾನೆ ಎಸ್ ಮತ್ತೆ ಲೊಟ್ಟು ಅಲ್ಲೇ ಲೇ 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 ಲೇಗ ಒಂಚೂರು ಕುಜಲ ಜಾಸ್ತಿ ಇತ್ತು ಕೆಬಿಗೆ ಒಂಚೂರು ಕಮ್ಮಿ ಒಂಚೂರು ಜೋರು ಬಂಡಾರ ಒಂಚೂರು ಜೋರಿಗೆ ಮಾತೆಲ್ಲ ಪಿರಾಡು ಅಲ್ಲೇ ಲೇ 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 ಲೇಗ ಆಚೆ ಗುಡಿ ಈಚೆ ಗುಡಿ ಶೀರುರ ಗುಡಿ ಮೊದಲು ನಮ್ಮ ಕಂಡ ನೈಲ ಸಂಜೆ ಬಿಚ್ಚಿಟ್ಟು ಆ ಕೊಯ್ಪಾಡಿ ಹೊಳೆಯಲ್ಲಿ ದೋಣಿ ಬಂದಿತು ಅದಕ್ಕೊಂದು ಮೀನು ಬಂದು ಹತ್ತಿಕೊಂಡಿತು ಅಲ್ಲೇ ಲೇ 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 ಲೇಗ ಲೇ 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 ಲೇಗ ಎಸ್ ಇದೆ ಸಿಂಗರ ಸಿರಿ ಮಾತೆಲ್ಲ ನಮ್ಮೊಟ್ಟಿಗೆ ಪನ್ನಡು ಭತ್ತ ತೊಳುಕೈಗೆ ಮಂಡಿ ಮುಳಿಸಿದ ಮದ್ವಿ ಗೋದಣ್ಣ ಬರಲಿಲ್ಲ ಒಣ್ಣ
ಮದ್ವಿಗೋದಣ್ಣ ಬರಲಿಲ್ಲ ಬಸರೂರ ಹೂವ ಗಂಡಣ್ಣ ತೆಗದೀಡ ಮಾತೆಲ್ಲ ವೇವ್ ಬಂದಲು ರೆಡ್ ಕೈ ಮಿತ್ ಬಂದು ಮಾತೆಲ್ಲ ಸೂಪರ್ ಅಲ್ಲಿ ವಿರೌಡು ಸಿಂಗಾರ ಸಿರಿಯ ಅಂಗಾಲಿನಲ್ಲಿ ಬಂಗಾರ ಮಾಯೆ ಗಾಂಧಾರಿಯಂತೆ ಕಣ್ಮುಚ್ಚಿ ಹೊಂಗನ ಸಾರಸೋ ಛಾಯೆ ಮಂದಾಸ ಅಹನಲು ಮೇಯ ಶ್ರಾವಣ ಮಾಸ ಮುದ್ದದ ಮಾಯಾಗಿ ಮೌನದ ಸಾರಂಗಿ ಮೋಹದ ಮಗರಂಗಿ ಕಣ್ಣ ಹಾಕಿದೆ ಮುಂಗುರುಳ ಸೋಕೆ ನಗರ ಕಲ್ಯಾಣಿ ನಗಿನ ದರ್ಶಿನ ಇಡೀ ನಾರಿವರೆ ಮನಕೋಗ ಇಡೀ ನಾರಿವರೆ ಮನಕೋಗ ಬನ ತೊಡದಿ ಬೇಡಿದೊರವನ್ನೇ ಕೊಡುವಾಳು ಶಿವ ಲೀಲ ನಿಮ್ಮತ್ತ ಶಿವಲೀಲ ಮಾತಾಡುವ ಮಂದಾರವೇ ಕಂಗೊಳಿಸಬೇಡ ಹೇಳದೆ ನಾನೇದಗೆ ನಿನಗೇಳಲಿ ನಿನ್ನ ಮೈಯ ತುಂಬ ಕಣ್ಣಿದೆ ಮನದಾಳದ ರಸಮಂಚದಿ ರಂಗೇರಿ ನಿನ್ನ ಕಾದಿದೆ ಬಿಸು ಮಾತಿನ ಪಂದ್ಯಾವಳಿ ಆಕಾಶವಾಣಿ ಆಗಿದೆ ಸಂಜೆಯ ಕೆನ್ನೆಯ ಮೇಲೆ ಬಂದು ನಾಟಿದೆ ನಾಚಿಕೆ ಮುಳ್ಳು ಮನದ ಮಗು ಮಾಡುವ ಕೊಂಗಾಟ ಕಣ್ಣಿಗೆ ಕಾಣೋ ಹೂವುಗಳೆಲ್ಲ ಏನೋ ಕೇಳುತ್ತಿದೆ ನಿನ್ನಯ ನೆರಳ ಮೇಲೆ ನೂರು ಚಾಡಿ ಹೇಳುತ್ತಿದೆ ಸಿಂಗಾರ ಸಿರಿಯ ಅಂಗಲಿನ ಬಂಗಾರಗೆ ಮಾಯೆ ಗಾಂಧಾರಿಯಂತೆ ಕಣ್ಮುಚ್ಚಿ ಹೊಂಗನ ಸಾರಸೋ ಛಾಯೆ ರಾಮ ಎಂತ ಮಾಡುದು ಶೃಂಗಾರದ ಸೋಬಾನೆಯ ಕಣ್ಣಾರೆ ನೀನು ಹಾಡಿದೆ ಈ ಹಾಡಿಗೆ ಕುಣಿದಾಡುವ ಸಾಹಸವಯಾಕೆ ಮಾಡುವೆ ಸೌಗಂಧದ ಸುಳಿಯಾಗಿ ನನ್ನೆದೆಗೆ ಬೇಲಿ ಹಾಕಿದೆ ನಾ ಕಾಣುವ ಕನಸಲ್ಲಿ ನೀನ್ಯಾಕೆ ಬೇರೆ ಹಾರುವೆ ಸಂಜೆಯ ಕೆನ್ನೆಯ ಬಂದು ನಾಟಿ ನಾಚಿಕೆ ಮುಳ್ಳು ಮನದ ಮಗು ಮಾಡುವ ಕೊಂಗಾಟ ಸುಂದರವಾದ ಸೋಜಿಗವೆಲ್ಲ ಕಣ್ಣ ಮುಂದೆ ಇದೆ ಬಯಸ ಬಂದ ರೂಪಕವೆಲ್ಲ ನಾನೇ ಸೋಲುತ್ತಿದೆ ಮಂದಹಾಸ ಅಹನಲುಮೆಯ ಶ್ರಾವಣ ಮಾಸ Thank you so much. ಜಿಜ್ವರದಿಂದ ಕೈತಾಡಿ ಹೊರಡೆ ಸಂದೇಶ ನಿರ್ಮಾರ್ಗ ಅಂಚನೆ ವಿಜಯಶ್ರೀ ಮಕ್ಕಳ ಸ್ವರಗೂ ಅಂಚನೆ ಕಾರ್ಯಕ್ರಮ ಒಂದೊಂದು ಸೊ ಎಲ್ಲೆ ತಾತ ದಿನ ಪಂಡ 21 ತಾರೀಕದಾನಿ ಬಾರಿ ಶೋಕದ ಧಾರ್ಮಿಕ ನಾಟಕ MFC ಬಾಯರ್ ಮೊಕಲು ಪ್ರಯೋಜನ ಬಲ್ತಿನ ಅಂಚಿನ ಪರಿಪುದಪ್ಪೆ ಜಲದುರ್ಗೆ ಬಲ್ಪಿನ ಬಾರಿ ಶೋಕದ ಧಾರ್ಮಿಕ ನಾಟಕ ವೇದಿಕೆಡು ನಡಪೆರುಂಡು LED ಸ್ಕ್ರೀನ್ ಅಂಚನೆ ಲೈವ್ ಪ್ರದರ್ಶನ ಈ ವೇದಿಕೆಡು ನಡಪೆರುಂಡು ಇನ್ನು ಬೈದಿನ ಅಂಚಿನ ಮಾತ ಭಕ್ತಾಭಿಮಾನಿಗಳು ಅಂಚಿನ ಬೈದಿನ ಮಾತ ಬೆನ್ನೇರೆ ಎಲ್ಲದಾತ ದಿನಾಲು ಬರಡು ಎಂಜಿ ಬರ್ಲು
ಮುಗಿದ ಕಾರ್ಯಕ್ರಮಕ್ಕೆ ಮಾತೆಲ್ಲ ಪೊರ್ಲು ಮಲ್ತು ಕೊರಡುಕೊಂದು ಏನದು ಸೊ ಕಾರ್ಯಕ್ರಮ ತುಂಬ ತವದುಕೊಂಡು ಒಂಜಿ ಬ್ಯೂಟಿಫುಲ್ ಈತನೇಟ ಪದನೋಕೆ ಏನಂದು ಬತ್ತ ಒಂಜಿ ಪೊರ್ಲುದ ಡ್ಯಾನ್ಸ್ ತಗೊಂಡು ಬರ್ಕ ಈಗ ದೊಂಬು ಒಂಜಿ ಬೇಗ ರಡ್ಡು ಜೋಕುಲು ಒಂಜಿ ಅಣ್ಣ ಒಂಜಿ ಪುರ್ನು ಬೇಗ ಒಂಜಿ ಸ್ಟೇಜ್ ಹಂಚಿ ಬಲ್ತು ಬಲೆ ಬೇಗ ಒಂಜಿ ಅಣ್ಣ ಹೊಂಚಿಕೊಂಡು ಏರ್ಲ ಬಂದು ಬೇಗ ಎಸ್ ರಡ್ಡು ಜನ ಪೊಂಡಲ್ ಬತ್ತೀರ ಒಂಜಿ ಅಣ್ಣ ಬಲ್ಲಿ ಏರಲ್ಲ ಬಲೆ 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 ಅಡಿಮುಟ್ಟ ಬಲ್ತೊಂಬ ಬತ್ತಾರದ ತಕ್ಷಣ ಒಲಿರಿ ಬಲೆ ಈರ್ ಬರೋಡಿ ಮೇಡ್ ಆಸ್ ವೆರಿ ಗುಡ್ ಸಿಂಗರ್ ಇಂಕ ಮಸ್ತ್ ಲೈಕ್ ಆಯ್ರಿ ಇಂಚು ಬಲೆ ಓಕೆ 4 ಜನ ಜೋಕಲ್ ಹೋಯ್ದಿರಿ ದಯಾಲೆತ್ತಿನಿಗೆ ಎಂಡ 2 kg ಬಂಗಾರ ಕೊರ್ರೆ ಅಂತ ಬಿಲ್ಕುಲ್ ಅತ್ತು ಸೊ ಏನೊಂಜಿ ಲೈನ್ ಬಂಪ ಐನಿತ್ತೆ ಏರ್ ಕರೆಕ್ಟ್ ಆದ ಒಂಜಿ 5 ಸರ್ತಿ ಬಂಪರ್ ಅಕ್ಲಿಗೆ ಒಂಜಿ ಬಾರಿ ಶೋಕದ ಕ್ಲಾಪ್ಸ್ ಕೊರ್ಪ ಆಡಿಯನ್ಸ್ ಸರ್ದು ಓಕೆನಾ ಓಕೆ ತಾ ಮಾತಾಡಗಲ ತುಳು ಬರ್ಪುಂಡ ಇಂಗ್ಲಿಷ್ లో ಬರ್ಪುಂಡ ಓಕೆ ಐ ಆಮ್ ವೆರಿ ವೆಲ್ ಟಾಕಿಂಗ್ ಇಂಗ್ಲಿಷ್ ಬಿಕಾಸ್ ಆಲ್ಸೋ ನಥಿಂಗ್ ಬಟ್ ಸೆಲ್ ಆಫ್ ದಿ ಕಾರ್ಪೊರೇಷನ್ ಆಫ್ ಇಂಡಿಯಾ ಓಕೆ ಅರ್ಥಾಂಡೆ ಈ ಜೆಂಕಿ ಅರ್ಥ ಆಯ್ತು ಜಿನಿಕ್ಲಿಗೆ ಹೆಂಚ ಅರ್ಥ ಓಕೆ ಒಂಜಿ ಲೈನ್ ಬಂತ ಬೇಗ ಬೇಗ 5 ಸರ್ತಿ ಬಂದೋಡು ಓಕೆನಾ ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ ತಕ್ಷಣ ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ 5 ಸರ್ತಿ ಸ್ಪೀಡ್ ಬಂದೋಡು ಓಕೆ ರೆಡಿ ರೆಡಿಯಾ ಉಂತಲೆ ಮೈಕ್ ಬರ್ಬೆ ಪ್ರಾಕ್ಟೀಸ್ ಮಲ್ತೊಂದುಲ್ಲೇರಾರೆ ಎಸ್ ರೆಡಿ ಸಂಪಂಗಪ್ಪನ ಮಗ ಮರಿ ಸಂಕಂಬಪ್ಪ ಅತ್ತ ಹಿಡಿದು ಸುಲಭದ ಕೊರ್ಲೆ ಮಾಧವನ ಮಗ ಶಿವಪ್ಪ ಅಂತ ಕೊರ್ಲೆ ಓಕೆ ಎಲ್ಲಿಂದ ಬರ್ತಾರೋ ಸ್ವಲ್ಪ ಏರ್ ಬಾತೀರ್ನಿ ಕೇಳಿಜೆ ಓಕೆ ಎಸ್ ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ ಸಂಪಂಗಪ್ಪನ ಮಗ ಮರಿ ಸಂಕಂ ಈ ಜನ ಸಂಕದಾಟದಂಚೆ ಹೋಗುಣ ಇಜ್ಜತ್ತ ಎರ್ನ ಎಲ್ಲರದೀನಿ ಇಡ ಬರ್ರೆ ಸಂಕದಾಟದ ಬರೋಡ ಇಜ್ಜಿ ಅವರ ಫಾಸ್ಟ್ ರಡ್ ಸರ್ತಿ ಬೇಗ ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ ಸಂಪಂಗಪ್ಪನ ಮಗ ಮರಿ ಸಂಕಂ ಎರ್ನ ಸಂಕವಾಸನ ಮುಗಿ ಎರ್ನ ಇಜ್ಜಿ ತುಗ ಎರ್ನ ಬುದರ್ದದೆ ತನ್ವಿ ಬಂತಾರ ಟ್ರೈ ಮಲ್ಪುಲೆ ಎಸ್ ಗೊತ್ತಾಂಡೆ ಅದೊಂದು ಸಂಪಂಗಪ್ಪನ ಮಗ ಗೋಪಾಲ ಅದು ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ ಓಕೆ ರೆಡಿ ಸುರೂಕೆ ಗಾಡಿ ಜರ್ಕಿಡ್ದಲ್ಲ ಕೊಂಚ ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ ಹೆಚ್ಚಿನ ಅಂಶ ಮೂಲ ಸಂಕ ಜಾಸ್ತಿ ಉಂಟು ಅದೇ ಬೇಡ ಅವೇ ಅಕ್ಕ ರೆಡಿ ಗೊತ್ತಾಂಡೆ ಅದಂದು ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ ಓಕೆ ಸಂಕಂಬಪ್ಪನ ಮಗ ಮರಿ ಸಂಕಂಗಪ್ಪನ ಮಗ ಮರಿ ಸಂಕಂಗಪ್ಪ ಸಂಕಂಗಪ್ಪನ ಮಗ ಮರಿ ಸಂಕಂಗಪ್ಪ ಸಂಕಂಗಪ್ಪನ ಮಗ ಮರಿ ಸಂಕಂಗಪ್ಪ ಸಂಕಂಗಪ್ಪನ ಮಗ ಮರಿ ಸಂಪಂಗಕ್ಕ ಒಂಜಿ ಅಕ್ಕ ಬತ್ತನ ಇಟ್ಟು ಮಾತ್ರ ಸಂಪಂಗಕ್ಕ ಮತ್ತೆ ಒಂಜಿ ಲಾಸ್ಟ್ ರೆಡಿ ಇಲ್ಲರಾ ಸಂಕಂಕ ಎಂಕೆ ಕನ್ಫ್ಯೂಸ್ ಆಡುವಾರೆ ಸಂಕಮ್ಮಕ್ಕ ಒಂದು ಸಂಪಂಗಕ್ಕನ ಒಂದು ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ ಐಶ್ವರ್ಯ ಪನೋಡಿಯರು ಎಸ್ ರೆಡಿಗೆ ಓಕೆ ಪಲ್ಲೆ ಕೇನ್ನನೆ ಉರ್ಚಿಂದ ಅವನಿಗೆ ಐಶ್ವರ್ಯ ಪನೋಡಿಯರು ಬಲ್ಲಿಡೆ ಎಂಚೋರ ರೆಡಿ ಪಲ್ಲೆ ರೆಡಿ ಎಂದು ಪಲ್ಲೆ ಯಾಕಂದ್ರೆ ಬಂತಾರೆ ರೆಡಿ ಎಂದು ಇಂಚ ರೆಡಿ ಎಂದು ಪಲ್ಲೆ ಅಯ್ಯೋ ದೇವ ರೆಡಿ ಇಲ್ಲ ಆಲೋಚನೆ ಬಂತು ಬನ್ನಿ ಇತ್ತ ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ ಓಕೆನಾ ಸಂಕಪ್ಪಪ್ಪ ಮಗ ಮನೆ ಸಂಕಪ್ಪ ಅಯ್ಯೋ ದೇವ ಮೇರೆ ನೇನು ದಾದ ಮಲ್ತೀರಿ ಸಂಕಮ್ಮಕ್ಕನ ಚಕ್ಕಕ್ಕ ಬಂತೀರಿ ಎಸ್ 4 ಜೋಕ್ಲೆಗಳು ಜ್ವರ ಏನ ಕೈ ತಾಡಿ ಬರೋಣ ಏನೊಂದು ಹೆಂಗ್ ಬಂಜಿವೇನೆ ಬಲ್ತೀರಿ ವೆರಿ ನೈಸ್ ಥ್ಯಾಂಕ್ ಯು ಸೋ ಮಚ್ ಲೆತ್ತಿನಿಗೆ ಬತ್ತಿನಿಗೆ ಪೋಲೆ ಥ್ಯಾಂಕ್ ಯು ಐಶ್ವರ್ಯ ಅಂಜಿ ಇಂಚ ಮಲ್ತು ಪೋಲೆ ಬಾರಿ ಶೋಕ ಪಡೋದು ಯಾರು ಎಸ್ ಕಾರ್ಯಕ್ರಮ ಮಹತ್ವದ ಗುಣಕ ಒಂಜಿ ಪೊರ್ಲದ ಡ್ಯಾನ್ಸ್ ತಗೊಂಡು ಬರ್ಕ ಮತ್ತೆ ವೇದಿಕೆಯಲ್ಲಿ ನಿಮ್ಮ ಮುಂದೆ ಸ್ವಿಂಗರ್ಸ್ ಡ್ಯಾನ್ಸ್ ಕ್ರೂ ಮಂಗಳೂರು ಉಸಿರಿಗೆ ಗಾಳಿ ನೀನಾಗಿರು
ಹಲಸು ಹಂಸ ನಡಿಗೆ ಹಲ್ಲಂಡೆ ವಂಶ ಬೆಳಗಿ ಸುತ್ತಳತಿ ಮೊಸರು ಗಡಿಗೆ ಸವಿನಂತಿ ಕೇಳ ಹುಡುಗಿ ಸೊಂಟ ಸುಮುಖ ಯಾಕ ಬಿಡುತ್ತಿ ಶೇಕಿ ಪುಷ್ಪವತಿ ಶೇಕಿ ಪುಷ್ಪವತಿ ಶೇಕಿ ಪುಷ್ಪವತಿ ನಿಮ್ಮ ನೋಡಕ ಬಂದನಿ ಭಾವ ನನ್ನ ಶಿಷ್ಟರು ಬಾಯ್ ಫ್ರೆಂಡ್ ನೀವ ಯಾವ್ಯಾಗ ಇಟ್ಕೊಂತೀರಿ ಅದ್ಯಾಗ ನಿಂತು ಬಲ್ರಿ ಕಿಷ್ಟು ಕೊಟ್ರಿ ಒಂದ ಸರತಿ ಶೇಕಿ ಪುಷ್ಪವತಿ ಥ್ಯಾಂಕ್ ಯು ಸೋ ಮಚ್ ಸಿಂಗರ್ಸ್ ಡ್ಯಾನ್ಸ್ ಸೊ ಮಧ್ಯ ನೆಚ್ಚಿನ ಆಡಿಯನ್ಸ್ಗೆ ಕೂಡ ಓಕೆಡಿ ಎದುಕೊಂಡೊಂದು ಸೊ ನಿಖಲೆಗಾದ ಏರ್ಪಾಡು ಮಧ್ಯ ನೆಚ್ಚಿನ ಕಾರ್ಯಕ್ರಮ ಈತನೇಟ ವಾರಿ ಬರ್ಲುಡೆ ಸಹಕಾರ ಮಲ್ದಾರೆ ಕಾರ್ಯಕ್ರಮದ ಅಕೇರಿ ಮುಟ್ಟಲ ಇಂಚನೆ ಜೋಶ್ ಉಡುಪುಲೆ ಇಂಚನೆ ಸಹಕಾರ ಮಲ್ತಂದು ಪುಲಿ ಬಂದದು ಸೊ ಕಾರ್ಯಕ್ರಮ ತುಂಬ ತೆಗೆದುಕೊಂಡಾಗ ಜೋಕುಲೆ ಓ ಬಾರಿ ಶೋಕರ್ಲಿ ಪರು ಜೋಕುಲೆ ಒಂಜಿ ಗೋಡೆ ಪುಡು ಆ ಗೋಡೆನ ಕಟ್ಟರೆ 4 ಜನ 4 ಗಂಟೆ ತೊಂದ್ರೆ ಒಂಜಿ ಗೋಡೆ ಪುಂಡು ಆ ಗೋಡೆನ ಕಟ್ಟರೆ 4 ಜನ 4 ಗಂಟೆ ತೊಂದ್ರೆ ಜೋಕುಲೆ ಒಂಜಿ ಗೋಡೆನ ಕಟ್ಟರೆ 4 ಜನ 4 ಗಂಟೆ ತೊಂದ್ರೆ ಅವೇ ಗೋಡೆನ ಕಟ್ಟರೆ ಎನ್ಮ ಜನ 8 ಗಂಟೆ ತೊಂದ್ರೆ ಬೇಗ ಕೈದೇರ್ಪಡು ಈರು ಜೋಕುಲ ಅರು ನಡೂಟ್ ಇಲ್ಲಿ ಜೋಕುಲ್ಲ ಕೈಯಾನ್ ಬಂದ್ಬೇಡ ಎಸ್ ಅವೇ ಗೋಡೆನ ಕಟ್ಟೇರೆ ಎನ್ಮ ಜನ 8 ಗಂಟೆ ತೊಂದ್ರೆ ವೆರಿ ನೈಸ್ ಒಡಿರಿ ಚಪ್ಪಳೆ ಎಲ್ಲಿ ಸಿಗ್ತಾರೆ ಇಂಥವ್ರು ಈ ಮಟ್ಟಿಯರು ಬಂತಾರೆ ಅಕುಲಿ ಎನ್ಮ ಗಂಟೆ ಬಂಡೇರು ನೆಟೆ ಬಂದು ಕೊರ್ರಿ ತಾರೆ ನಿಲ್ಲಿ ಬಲೆ ಹಿಡೇಲಿ ಈರು ಬರೋಡಿ ಬಲೆ ಇರ ಬುದಾರೆ ಚಿರಂತನ್ ಎಸ್ ಚಿರಂತನಿತ ಆನ್ಸರ್ ಬಂದ್ಪೇರು ಒಂಜಿ ಗೋಡೆನ ಕಟ್ಟೇರೆ 4 ಜನ 4 ಗಂಟೆ ತೊಂದ್ರೆ ಅವೇ ಗೋಡೆನ ಕಟ್ಟೇರೆ ಎನ್ಮ ಜನ 8 ಗಂಟೆ ತೊಂದ್ರೆ ಅಕ್ಲು ಬುಡತ್ ನೇನು ಪಿರೋರ ಕಟ್ಟದ ಪ್ರೇಜನಿ ಎಂಚಿನ ಆನ್ಸರಿಯಾ ಚಿರಂತನ ಏಪಲ ಚಿಂತನೆ ಮಲ್ತೊಂದಿ ಪುನಃ ಅದೇ ಆಕ್ಚುಲಿ ಇರ್ನ ಆನ್ಸರ್ ಕರೆಕ್ಟ್ ಅವನ ಎಂಚ ನೋಡು ಬಂಡ ಹೊರ ಕಟ್ಟಿನ ಗೋಡೆನ ಪಿರೋರದೇ ಕಟ್ಟು ಅದೇ ಆಲ್ರೆಡಿ ಕಟ್ಟಿದಾತನೆ ಥ್ಯಾಂಕ್ ಯು ಸೋ ಮಚ್ ಮೆರ್ನಲ್ ಒಂಜಿ ಪುದರ್ ನೋಟ್ ಮಂಪುಲಿ 2 kg ಬಂಗಾರ ಮೇರೆಗ್ಲ ಅಯ್ ಒಕ್ಲು ಪುರ ಬಂಗಾರ ಒಲ್ತು ಕಣಪೇರಿಂದ ಹೋಗ್ಲಿಕ್ಕೆ 2 kg ಕರ್ದಿಂಚು ಬನ್ನೋದಿಲ್ಲೇರು ಥ್ಯಾಂಕ್ ಯು ಸೋ ಮಚ್ ಮಾತಾಡಗ್ಲ ಜೋಕುಲೆ ಇಂಚನೆ ಕೇನೊಂದು ಆನ್ಸರ್ ಬಲ್ಲೆ ವೇ ಫ್ರೆಂಡ್ಸ್ ಪಿರೌಡು ಫ್ರೆಂಡ್ಸ್ ಎಸ್ ಭಾರಿ ಖುಷಿ ಆಪುಂಡು ಈತ ಕಾರ್ಯಕ್ರಮ ಇಂಚಿನ ಜೋಶ್ ಬಾಯಾರದ ಜನಕಲ್ಲ ಒಂಜಿ ಜೋಶ್ ತುಯಿನಿ ಫಸ್ಟ್ ಟೈಮ್ 1 ಸೆಕೆಂಡ್ ಹೊಡಿರಿ ಚಪ್ಪಲೆ ನಿಮಗೋಸ್ಕರ ಸೊ ಇಂಚನೆ ಈ ಜೋಶ್ ಪಡು ಮಸ್ತ್ ಖುಷಿ ಆಪುಂಡು ಬಂದದು ಸೊ ಕಾರ್ಯಕ್ರಮದ ತುಂಬದಾಗಿ ಇದೆ ನಂಚಿ ಬಂದಿಲ್ಲ ಒಂದು ಬ್ಯೂಟಿಫುಲ್ ಡುಯೆಟ್ ಸಾಂಗ್ ದೊಟ್ಟಗೂ ವೇದಿಕೆದ ತುಂಬಗೂ ವಿಜಯಶ್ರೀ ಮುಳಿಯ ಅಂಚನೆ ಒಟ್ಟಗೂ ಕೆಪಿ ಬಿಲಾಲ್ Test.
ಆಸೆಯು ತೋಳಲಿ ಬಳಸದು ಒಂದೇ ಒಂದು ಬಯಕೆಯು ನಿನ್ನ ಮುದ್ದಾಡಲು ನಿನ್ನ ಮುದ್ದಾಡಲು ಓಲ್ಡ್ ಹಾಡು ಇಷ್ಟ ಪಡೋರಪ್ಪ ಒಮ್ಮೆ ಚಪ್ಪಾಳೆ ಬರಲಿ ಹಳೆ ಸಾಂಗ್ ಇಷ್ಟ ಆಗಲಿ ಯಾರಿಗೆ ಇಷ್ಟಪ್ಪ ಒಮ್ಮೆ ಜೋರಾಗಿ ಬರಲಿ ಕೈಬಳೆ ಘಲ್ಲೆನ್ನದು ಎದೆಯು ಝಲ್ಲೆಂದಿದೆ ತನು ಹೂವಾಗಿ ಮನವು ಹಾಯಾಗಿ ಸನಿಹಕ್ಕೆ ಬಾಲಿಗೆ ಕೈಬಳೆ ಘಲ್ಲೆನ್ನದು ಎದೆಯು ಝಲ್ಲೆಂದಿದೆ ತನು ಹೂವಾಗಿ ಮನವು ಹಾಯಾಗಿ ಸನಿಹಕ್ಕೆ ವಾಲಿದೆ ಒಂದೇ ಒಂದು ಆಸೆಯು ತೋಳಲಿ ಬಳಸದು ಎಂದೆಂದು ನಾನು ನಿಮಗೆ ಎಂದೆಂದು ನೀ ನನಗೆ ಎಂದೆಂದು ನಾನು ನಿಮಗೆ ಒಂದೇ ಒಂದು ಆಸೆಯು ತೋಳಲಿ ಬಳಸದು ಒಂದೇ ಒಂದು ಬಯಕೆಯು ನಿನ್ನ ಮುದ್ದಾಡಲು ನಿನ್ನ ಮುದ್ದಾಡಲು ನಿನ್ನ ಮುದ್ದಾಡಲು ಥ್ಯಾಂಕ್ ಯು ಸೋ ಮಚ್ ಎಸ್ ಥ್ಯಾಂಕ್ ಯು ಸೋ ಮಚ್ ವಿಜಯಶ್ರೀ ಮುಲ್ಯಂಚನೆ ಕೆಬಿ ಮಿಲನ್ ಸೊ ಕಾರ್ಯಕ್ರಮನ ದುಂಬತವಾದ ಕೊನಕ ವೇದಾನಪ್ಪ ಗ್ಲಾಸ್ ಬಾರ್ದು ಇದು ವಾದ್ಯಗಳ ಆಲೋಚನೆ ಆದಪ್ಪು ದಾದಂದಿಕೆ ದುಂಬು ಜಾಸ್ತಿ ಉಂಟು ಸೊ ದುಂಬು ಜಾಸ್ತಿ ಉಂಟು ದುಂಬು ಕಣ್ಣಿಗೆ ಹಾಕೊಂಡುಂಡು ಸೊ ಈಗೋಸ್ಕರ ಸೊ ಕಾರ್ಯಕ್ರಮನೇ ದುಂಬತವಾದ ಕೊನೊಂದು ಜೋಕುಲೆ ಇತ್ತೆ ಎನರ್ಜಿ ಕಮ್ಮಿ ಅಂಡಿ ಇಜ್ಜತ್ತೆ ಜೋಕುಲೆ ರಡ್ಡಿ ಇಲ್ಲುಪುಂಡು ರಡ್ಡಿಲ್ಲಡು ಒಂಜಿಲ್ಲು ಪಾಪದೇನ ಒಂಜಿಲ್ಲು ಕಾಸದೇನ ರಡ್ಡಿಲ್ಲಡು ಒಂಜಿಲ್ಲು ಪಾಪದೇನ ಒಂಜಿಲ್ಲು ಕಾಸದೇನ ಸೊ ರಡ್ಡಿಲ್ಲಗ್ಲ ಜೋರು ತೂಪೊತ್ತುಂಡು ರಡ್ಡಿಲ್ಲಗ್ಲ ಜೋರು ತೂಪೊತ್ತುಂಡು ಆಂಬುಲೆನ್ಸ್ ಸಕುಲು ಬರ್ತದೆ ಫಸ್ಟ್ ವಾಯಿಲ್ಲಗ ನೀರು ಪಾಡುವೇರಿ ಬೇಗ ಆಂಬುಲೆನ್ಸ್ ಸಕುಲು ಬರ್ತದೆ ವಾಯಿಲ್ಲಗ ನೀರು ಪಾಡುವೇರಿ
हुशार यार निकुला ते आमलेच दाखल ನೀರು ಬಾಡ್ಜೇರಾ ಬಕದಾದ ಬಾಡುವ್ರಿ ಅಕಲ್ ಗಾಡಿಗೆ ಪೆಟ್ರೋಲ್ ಮಾತ್ರ ಬಾಡ್ನೋದೆ ಸೊ ಅಪ್ಪನ ನೀರು ಬಾಡ್ ನೀರು ಏರೆ yes fire engine dakulu ನೆನಪುಂಡದೆ ಮಾದಿರಗಿಲ್ಲ ಎಂದೇಟಿ ನಾನು ಒಂಚೂರು ಗಿಟ್ಟೆನ ದಾಬಡು ಸೊ once again friends yes ಬಾರಿ ಒಂಚಿ ಪೊರ್ಲದ ಪದನಕ್ಕೆ ಏನೊಂದು ಬರ್ಕ ವೆರಿ ಟ್ರೆಂಡಿಂಗ್ ಉಂಡು ಸಾಂಗ್ ಅವು ಮಾತಿರ್ಲ ಕೇಂದು ಪರ್ ಯಾನಿತ್ತೆ ಪಂಡ್ರ ಬಾಬುಜಿ ನಿಕುಲೆ ಕೇನ್ಲೆ ಅರ್ನ ಸೊರಟು ನಮ್ಮ ತಂಡದಗಾಗಿ ಸಂದೇಶ್ ನಿರ್ಮರ್ಗ Essa no song no pano suruh apa ni? Oh. Ini kata dengan gelas sebuah. Kakak nyawara Trishul Puram Gana. Madera.
ಥ್ಯಾಂಕ್ ಯು ಸೋ ಮಚ್ ಲಿರಿಕ್ಸ್ ಚೂರು ತಪ್ಪಿಪ್ಪದೆ ಮತ್ತು ಬೇಜಾರು ಮಂದಿ ಇಂಗ್ಲಿಷ್ ಒಂದು ಮಲಯಾಳಂ ಕರೆಕ್ಟ್ ಗೊತ್ತಿದ್ದೀನಿ ಅಂತ ಕ್ಷಮೆ ಥ್ಯಾಂಕ್ ಯು ಸೋ ಮಚ್ ಸಂದೇಶ ನಿರ್ಮಾರ್ಗ ಸೊನಕಲ ಪ್ರೋತ್ಸಾಹ ಆಶೀರ್ವಾದ ಅಂಚನೆ ಕಲಾವಿದರ ಮೇಲೆ ತುಪ್ಪಾಡು ಬಂದದ್ದು ಒಂಜಿ ಲೆಜೆಂಡ್ ಸಾಂಗ್ ಉಂಟು ಸೊ ಮಾತೆರೆಗಳ ಗೊತ್ತುಪ್ಪನ ಅಂಚನೆ ಕಲರ್ಸ್ ಕನ್ನಡ ಎದೆ ತುಂಬಿ ಹಾಡುವಿನ ಬಂದ್ಪನ ರಿಯಾಲಿಟಿ ಶೋಡು ಸೊ ಜಡ್ಜಸ್ ನಕಲ್ಲ ಮನಸ್ಸಿಗೆ ಎಂದಿನ ಅಂಚಿನ ಗೀತೆ ಅಂಚನೆ ಈ ಕಾರ್ಯಕ್ರಮ ರಿಕ್ವೆಸ್ಟ್ ಸಾಂಗ್ ಅದು ನಿಕಲ ದುಂಬುಗು ಒಂಜಿ ಪದನು ಪನಿಯರೆ ಯಾನ ಸಾಂಗ್ ಒಂದು ಬಂದ್ಪುಜಿ ಸೊ ನಿಕಲ ಗೆಸ್ ಮಲ್ಬೋಡು ಪದನು ಪನಿಯರೆ ನಮ್ಮ ದುಂಬುಗು ಕಲರ್ಸ್ ಕನ್ನಡ ಎದೆ ತುಂಬಿ ವಾಹಿನಿಯ ಅದ್ಭುತ ಹಾಡುಗಾರ ಸಂದೇಶ್ ನಿರ್ಮಾರ್ಗ ಟೆಸ್ಟಿಂಗ್ ಎದೆ ತುಂಬಿ ಹಾಡುವಿನ ಒಂಜಿ ಕಾರ್ಯಕ್ರಮ ಯಾನು ರನ್ನರ್ ಅಪ್ ಪ್ರಶಸ್ತಿಯನ್ನು ಪಡೆಯುವುದನ್ನ ನಿಜವಲ್ಲ ನಿಕಲ ಮಾತೇರ್ನಲ್ಲ ಪ್ರೀತಿ ಪ್ರೋತ್ಸಾಹ ಬಾರಿ ಮಲ್ಲ ಮಟ್ಟದ ಕಾರಣ ಆತ ಮಾತೆಲ್ಲ ಓಟು ಬಾರ್ದು ನನಗೆ ಗೆಂದಾದರೆ ಕುಡೋರ ನಿಕ್ಲಿಗೆ ಮಾತೆರೆಗಳ ಉಡಲ್ದಿಂಜಿನ ಸೊಲ್ಮೆನ ಸಂದೈತ ಮಂತೊಂದು ಈ ಗೀತೆನೆ ಕುಡೋರ ಪಂದ್ರಂಚಿನ ಪ್ರಯತ್ನ ನಿಕಲದ ಹಲ್ ಚೆಕ್ ಹಲ್ ಸುಂದರಿ ನನ್ನ ಸುಂದರ ಮೊರೆಯ ಒತ್ತಿ ನೋಡುವೆಯೋ ಕಿನ್ನೊಡಿ ನನ್ನ ಪ್ರೇಮದ ಕಾಯನ್ನು ಒತ್ತಿ ಕೇಳುವೆಯೋ ಬಂತು ನಂಗು ಬಂತು ತುಂಬ ಆಶೆ ಬಂತು ಆಶೆ ಹಿಂದೆ ಪ್ರೀತಿ ಬಂತು ಪ್ರೀತಿ ಹಾಡು ಅಂತು ಬಂತು ನಂಗು ಬಂತು ತುಂಬ ಆಶೆ ಬಂತು ಆಶೆ ಹಿಂದೆ ಪ್ರೀತಿ ಬಂತು ಅಯ್ಯೋ ಪ್ರೀತಿ ಹಾಡು ಅಂತು ನಾನೇ ನಿನ್ನ ಕಾಳಿದಾದ ನೀನೇ ನನ್ನ ನಾನೇ ನಿನ್ನ ದೇವದಾಸ ನೀನೇ ನನ್ನ ಮಾಡ್ತಿದ್ದೇನೆ ಮರ ಅಲ್ಲ ಮಂದಹಾಸ ಮಾಧುರಿ ದೀಕ್ಷಿತೆ ಸಣ್ಣ ಸಾಧಿಕಾ ನನ್ನ ಬಣ್ಣ ಕುಸಿಬೋಗಿ ಹೋಲು ಬಣ್ಣಲ್ಲೇ ನನ್ನನೆ ಕುಳಿತು ಬೆಯಲ್ಲೇ ಸುಂದರಿ ನನ್ನ ಸುಂದರ ಮೊರೆಯ ಒತ್ತಿ ನೋಡುವೆಯೋ ನೋಡಿ ನನ್ನ ಪ್ರೇಮದ ಗಾಯನ ಒತ್ತಿ ಕೇಳುವೆಯೋ ಬಂತು ನಂಗು ಬಂತು ಹೊಟ್ಟೆ ತುಂಬ ತೇಗುವಂತೆ ಆಶೆ ಹಿಂದೆ ಪ್ರೀತಿ ಬಂತು ಅಯ್ಯಯ್ಯ ಪ್ರೀತಿ ಹಾಡುವಂತು ದೋಣಿ ನನ್ನ ದೋಣಿ ಹತ್ತಿ ಕೂರೆ ತೀರವಾಣಿ ನಾನೇ ದೋಣಿ ನನ್ನೊಳಗೆ ನೀನು ರಾಣಿ ನಾಗರಾಣಿ ಬುದ್ಧವೇಣಿ ನಾಗವೇಣಿ ಕುಂಗಿ ನೋಡು ಆಡುವ ಭಂಗಿ ನೀರು ದಾವಣಿ ಒಳಗಿದೆ ಲಂಗದ ಮೈಲಿ ತೆಗಿದೆ ಇಟ್ಟೆಯಾಗಿದ್ದರೆ ಗಿಟ್ಟೆಗೆ ಮನಸ್ಸು ಕೊಟ್ಟೆ ಸುಂದರಿ ನನ್ನ ಸುಂದರ ಮೊರೆಯ ಒಟ್ಟು ನೋಡುವೆ ಕಿನ್ನೊಡಿ ನನ್ನ ಪ್ರೇಮದ ಗಾಯನ ಒತ್ತಿಕೇನು ಬಂತು ನಂಗು ಬಂತು ತುಂಬ ಅದಕ್ಕೆ ಆಮೇಲೆ ಮರ್ತಿದ್ದು ಆಶೆ ಪ್ರೀತಿ ಬಂತು ಅಯ್ಯಯ್ಯ ಪ್ರೀತಿ ಹಾಡು ಅಂತು ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮ ದುಮಗ
ದೀದು ಅಂಚಿ ಮೀದು ಬನ್ನಾಗ ಈ ಮೇಟ ಕಪಟ್ಟಿಡು ಬಂಗಾರಿಜ್ ಅರ್ಣ ದೀತಿನ ಬಂಗಾರು ಗೋಪಾಲನೆ ದೀತಿನ ಬಂಗಾರು ಗೋಡೆಜಿಡ್ ಕಪಟ್ಟಿಡು ದೀದಿತ್ತೀರಿ ಅವು ಬಂಗಾರಿಜ್ಜಿ ಸೊ ಆ ಬಂಗಾರಿಜ್ಜ ಅನ್ನ ಬಾರಿ ಬೇಜಾರಡು ಆರಂಜಿ ಬೇಜಾರಡು ಆ ಪದವನ್ನು ಬಂದೇರು ಶ್ರೀವಲ್ಲಿ ಗೀತೆಗೆ ಐಕೊಂಜಿ ಲಿರಿಕ್ಸ್ ಬರೆದು ಅಪ್ಪಗನೇ ಪದ ಬಂಡೇರು ಆ ಪದ ಎಂಚೊಂಡು ಕೇನ್ ಗಬಲೆ ದಿನ ನೋಡುತ್ತಲಿದ್ರೆ ಕಪಟದ ಬಾಕಿಲು ಹಾಕುತ್ತಲಿದ್ದೆ ನೀನು ಯಾಕೆ ಕೋಡೆ ಕಲುವೆರ್ನಾಗೆ ಮಾಡುತ್ತಲಿದ್ದೆ ಕಾರುಂಗಿಲದಿದ್ದೆ ನೆಕ್ಲೇಸ್ಲದಿದ್ದೆ ಮಾತೆಲ್ಲದಾಯ ನಿನ್ನ ತಿರಲೆಗದಿದ್ದೆ ಬಂಗಾರ ಲಕ್ಕಾದು ಹೋಯಿತೆ ಓ ಮಲ್ಲಿ ಕೋಡೆ ಕಪಟಡೆದಿದ್ದೆ ಬಂಗಾರ ಲಕ್ಕಾದು ಹೋಯಿತೆ ಓ ಮಲ್ಲಿ ಕೋಡೆ ಕಪಟಡೆದಿದ್ದೆ ಎಲ್ಲದಕ್ಕೂ ಎಂದು ಮುಂದಿರುವ ನಾನು ನಿನ್ನ ಕಾಲಿನ ಗೆಜ್ಜೆಯ ನೋಡಲು ತಲೆಯ ಬಾಗಿದ್ದೇನೆ 18ರ ಹರೆಯ ತಲುಪಿದರೆ ಸಾಕು ನಿನ್ನ ಕಾಲಿನ ಗೆಜ್ಜೆಯ ನೋಡಲು ತಲೆಯ ಬಾಗಿದ್ದೇನೆ ಇಷ್ಟು ಬದುಕಿ ಬಾಳಿ ನಿನ್ನ ಮನೆಯ ಸುತ್ತ ತಿರುಗಿದೆ ನಾನು ಒಮ್ಮೆ ನನ್ನ ನೋಡೆ ನೀನು ಸಾಕೆಂದು ಏನು ಚೂಪೆ ಬಂಗಾರಮ್ಮ ಎಂದೆ ಶ್ರೀವಲ್ಲಿವಾತೆ ಮಾಣಿಕ್ಯಮಯನೇ ಚೂಪೆ ಬಂಗಾರಮ್ಮಯನೇ ಶ್ರೀವಲ್ಲಿ ನವ್ವೆ ನವರತ್ನಮಯನೇ ನಲಿಪೋರ ನಲಿಪೋರ ನಲಿಪುಲೆ ನಿನ್ನ ಗೆಳತಿಯರಲ್ಲಿ ಸುಕುಮಾರಿಗಳರಿಲ್ಲ ಅದರಿಂದ ತಾನೇ ನೀ ಸುಂದರಿ ಎನಿಸಿರುವೆ 18ರ ಹರೆಯ ತಲುಪಿದರೆ ಸಾಕು ನೀನೊಬ್ಬಳೆ ಅಲ್ಲ ಎಲ್ಲರೂ ಮುದ್ದಾಗಿರುತ್ತಾರೆ ಕೆಂಪು ಚಂದನದ ಸೀರೆಯುತ್ತರೆ ಕಲ್ಲು ಕೂಡ ರಾಜಕುಮಾರಿ 7 ಬಣ್ಣವೋಳೆಯ ಪಂಚೆ ಪ್ರತಿ ಹುಡುಗಿ ಸುಂದರಾಗಿ ಆನ ನೋಟ ಬಂಗಾರವಾಯಿತೆ ಶ್ರೀವಲ್ಲಿ ಮಾತೆ ಮಾಣಿಕ್ಯವಾಯಿತೆ ನೋಟ ಬಂಗಾರವಾಯಿತೆ ಶ್ರೀವಲ್ಲಿ ಮಗುವೆ ನವರತ್ನವಾಯಿತೆ ಅಖೀರಿಗೆಲ್ಲ ಗೋಪಾಲನ್ನದ ಬಂಗಾರ ತಿಕ್ಕಿದೆ ಅರೆ ಪದ ಪನೊಂದೇ ಬಾಕಿ ಸೊ ಥ್ಯಾಂಕ್ ಯು ಸೋ ಮಚ್ ಖುಷಿಯಾದಿತ್ತು ನಂಜು ಜೋರೇನ ಕೈದಾಟಿ ನಿಖಲ್ ಆಶೀರ್ವಾದದ ಮೂಲಕ ಬರುಡು ಸಂಚನೆ ಕಾರ್ಯಕ್ರಮವನ್ನು ತುಂಬುವುದು ನಾನು ಒಂತೆ ಬರ್ತಡು ಸೊ ನಿಖಲಿಗೆ ನಲಿಪೆರೆಗೆಂದು ಪದಲ್ನ ಪಾಡುವ ಸೊ ಜೋಕುಲು ಅಣ್ಣನಕುಲು ಅಕ್ಕನಕುಲು ಮಾತಿರ್ಲ ಸೇಜಿದ ತೀರ್ಥ ಬರ್ತದ್ದು ಮಾತಿರ್ಲ ಒಂಜಿ 2 ಸ್ಟೆಪ್ ಪಾಡೋಲಿ ಸಂಚನೆ ಈತನೇಟ ಸಹಕಾರ ಮಂದರೆ ಕಾರ್ಯಕ್ರಮದ ಅಖೇರಿ ಮುಟಲ ಸಹಕಾರ ಮಲ್ಪಲ್ಲಿ ಬಂದೊಂದು ಓಂ ಶ್ರೀ ಆರ್ಟ್ಸ್ ಸಂಚನೆ ಸ್ಪೋರ್ಟ್ಸ್ ಕ್ಲಬ್ ಮೊಕುಲ್ಲ ಪ್ರಾಜೆಕ್ಟ್ ಅತ್ವಾಡು 3 ಬತ್ತಿನ ಬರಿ ಬರಲು
ಬರ್ಲದ ಕಾರ್ಯಕ್ರಮ ಸ್ಟಾರ್ ನೈಟ್ ವಿತ್ ಯೂತ್ ಮೆಲೋಡೀಸ್ ಕುಡ್ಲ ತಂಡಗು ಈತನೇಟ ಸಹಕಾರ ಮಲ್ದ ನಂಚನೆ ನನಾತಲ ಸಹಕಾರ ಮಲ್ಬಲೆ ಒಂದೊಂದು ಸೊ ಕಾರ್ಯಕ್ರಮದ ದುಮದ ಗೀತೆ ದಂಚಿ ಬರೋದಿಲ್ಲ ತಂಡದ ಪೆರ್ಮೇದ ಗಾಯಕಿಯರೇ ಕೆಪಿ ಮಿಲನ್ ಅಂಚನೆ ಒಟ್ಟುಗು ವಿಜಯಶ್ರೀ ಬಳಿಯ Test check. ಸೊ ನಲಿಪನ ಮಾತ ಜೋಕ್ಲಿಗೆ ನಲಿಪನ ಅಂಚಿನ ಒಂಜಿ ಸಾಂಗ್ ನಲಿಪರಿ ಡ್ಯಾನ್ಸ್ ಮಾಡ್ತೀರಾ ಆಹಾ ಸರ್ ಡ್ಯಾನ್ಸ್ ಮಾಡಲ್ಲ ಜೋಕುಲ್ ಪೂರ ರೆಡಿ ಆವಡು ಸುಂಟರಗಾಳಿ ಡೊಲ್ಲು ಬಡಿಸಿತು ಹುಡುಗನ ಚೆಂಗು ಚೆಂಗಾದಿ ಸಿಳ್ಳು ಹೊಡೆಸಿತು ಹುಡುಗಿನ ಕಾಲ್ಸಿಟ್ಟು ಕೇಳದೆ ಕನ್ಫರ್ಮು ಮಾಡದೆ ಕಚ್ಚಿಕೊಂಡು ಹೋಯ್ತು ಹೃದಯನ ಕಣ್ಮುಚ್ಚಿ ಕುಂತರು ಕನ್ಫ್ಯೂಸ್ ಆಗಿದ್ದರು ಕಳಚಿ ಕೊಟ್ಟೆ ಬಿಡ್ತು ಪ್ರೀತಿನ ಸುಂಟರಗಾಳಿ ಕಣ್ಣು ಚುರುಕುವಂದು ಎನ್ನೆ ಸರಕುವಂದು ಯಾಕೆ ಕಿರಿಕು ಮಾಡ್ತೀಯೇ ಒಂದೊಂದು ಅಂಗವು ಕಡ್ಲೆ ಬರದೆ ಗುಂಡಿಗೆ ಒಳಗೊಂದು ವಸ್ತು ಕಣೆ ನಿನ್ನ ಗುಂಡಿಗೆ ಒಳಗೊಂದು ವಸ್ತು ಕಣೆ ಅದು ಚಾತ ಕೂಡಲೇ ನಾ ಸುಸ್ತು ಕಣೆ ಗಾಳಿ 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 ಸುಂಟರ ಗಾಳಿ ರಂಗು 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 ರಂಗೋಲಿ ಗಾಳಿ 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 ಸುಂಟರ ಗಾಳಿ ರಂಗು 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 ರಂಗೋಲಿ ಪ್ರಾಯನ ಕಸಿಯುತ್ತೀಯ
ಬಿಟ್ರೆ ಕಳಸಿ ಪಲ್ಯ ಗಾಳಿ 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 ಸುಂಟರ ಗಾಳಿ ರಂಗು 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 ರಂಗೋಲಿ ಗಾಳಿ 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 ಸುಂಟರ ಗಾಳಿ ರಂಗು 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 ರಂಗೋಲಿ ಸುಂಟರ ಗಾಳಿ ಅಚ್ಚುತ್ತೈತೆ ಮೈಯನ್ನ ರಂಗು ರಂಗೋಲಿ ಅಚ್ಚುತ್ತೈತೆ ಎಂದಾನ ಮುಚ್ಚಿಟ್ಟುಕೊಳ್ಳದೆ ಬಿಚ್ಚಿ ಬಿಚ್ಚಿ ತೋರಿಸುವ ಆಸೆನ ಮುಚ್ಚಿಟ್ಟುಕೊಳ್ಳದೆ ಬಾಚಿಟ್ಟು ತಪ್ಪಿಕೋ ಚುಚ್ಚಿಕೊಳ್ಳೋ ಮನಸ್ಸನ್ನ ಸುಂಟರ ಗಾಳಿ ಸುಂಟರ ಗಾಳಿ ಡೋಲು ಬಡಿಸಿತು ಹುಡುಗನ್ನ ಜಂಗು ಜಂಗಾಲಿ ಚೆಂಗು ಚೆಂಗಾಲಿ ಗಾಳಿ ಬಂದ್ಕಡೆ ತೂರ್ಕೊಳ್ಳೋದು ಥ್ಯಾಂಕ್ ಯು ಸೂಪರ್ ಡ್ಯಾನ್ಸ್. Yes, thank you so much. ವಿಜಯಶ್ರೀ ಚಡೆ KP ವಿಲನ್ಸ್ ನಲಿಪೇರೆ ಮನಸ್ಸಿನಗಳು ದಯಮಲ್ತದು ಸ್ಟೇಜ್ ಇದ ತೀರ್ಥಬುಡ್ಡೆ ಖಾಲಿ ಜಾಗ ಉಂಟು ಸೊ ದಯಮಲ್ತದ ಜೋಕುಲು ಮಲ್ಲಕುಲು ಮಾತಿರಲ್ಲ ಅಲ್ಪ ನಮ್ಮ ಜವನೇರು ನಲ್ತೊಂದುಲ್ಲೇರಿ ಕೈ ಮಿತ್ತದಿರ್ತದೆ ಸೊ ಒಂಚೂರು ಸ್ಟೇಜ್ ದಡೆ ಬರಿಗೆ ಬಲೆ ಸೊ ಜೋಶ್ ನಲಿಪಲೆ ಸೊ ನಿಕ್ಲಿಗಾದ ನಲಿಪೆರೆಗೆಂದು ಒಡ್ಡೆಡ್ಡ ಟ್ರ್ಯಾಕ್ ನಮ್ಮ ತಂಡದ ಬಾಡುದು ಲಂಚನೆ ಸೊ ಈತನೇಟ ಕಾರ್ಯಕ್ರಮ ಸಹಕಾರ ಮಲ್ದರೆ ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನ ಅಂಚನೆ ಮಲ್ಲರಾಯ ದೇವದಿ ಒಂಜಿ ಜಾತ್ರಾ ಮಹೋತ್ಸವ ಅಂಗವಾದ ಸೊ ನಿಕ್ಲೆಗ ಬೋಡಾದ ಬರಿ ಬರ್ಲದ ಕಾರ್ಯಕ್ರಮ ಯೂತ್ ಮೆಲೋಡೀಸ್ ಕುಡ್ಲಾರ್ದು ಸ್ಟಾರ್ ನೈಟ್ ಬಂದ್ಪನ ಕಾರ್ಯಕ್ರಮಕ್ಕೆ ಈತನೇಟ ಮಾತೆಲ್ಲ ಸಹಕಾರ ಮಲ್ದಾರೆ ಸೊ ನದ ಒಂತ ಬರ್ತು ಅಕೇರಿ ಮುಟ್ಟಲ್ಲ ಈತದ ಮಾತೆಲ್ಲ ಕಾರ್ಯಕ್ರಮವನ್ನು ಪರ್ಲು ಮಲ್ತು ಕೊರಡು ಸೊ ನಿಗಲ ಪ್ರೋತ್ಸಾಹ ಆಶೀರ್ವಾದ ಒಂಜಿ ರೆಡಿ 3 2 1 ಸ್ಟಾರ್ಟ್ ಬಂದ್ಪ ಮಾತೆಲ್ಲ ಅವರ ಒಟ್ಟಿಗೆ ಜೋರಾಯಿನ ಕೈತಾಟಿ ಗೊಬ್ಬೆ ವಿಶಿಲ್ ಅವರ ಒಟ್ಟಿಗೆ ಬರಡು ಬಾಯಾರ್ದ ಜನಕುಲ್ನ ಜೋಶ್ ಏಕಾಡು ಶುರುವಾತಿನ ಜೋಶ್ ಈತಲೆ ಏತುಂಡು ಓಡೋ ರೆಡಿ 3 2 1 ಸ್ಟಾರ್ಟ್ ಬರ್ಲಿ. ಎಸ್ ಒಂದು ನಿಕಲ ಬಾರಿ ಮಲ್ಲ ಆಶೀರ್ವಾದ ಈ ಆಶೀರ್ವಾದ ಇಂಚನೆ ಪಡೆ ಬಂದೊಂದು ಕೊಡಂಜಿ ಪೊರ್ಲುದ ಡ್ಯಾನ್ಸ್ ತಗೊಂಡು ಬರ್ಕ ಸ್ವಿಂಗರ್ಸ್ ಡ್ಯಾನ್ಸ್ ಕ್ರೂಸ್ ಆನ್ ಸ್ಟೇಜ್. ಕರ್ಫ್ಯೂ ಪಾಡಡಿ ಯಾನ್ ರೀಸನ್ ಕೊರಯ ಒಂತೆ ಕಾಪುಲ ನಿನ್ನ ಪಲಯನ್ ಬಾವೆ ಮಲ್ಪಂದೆ ಬುಡಯ ಯಾನ್ ಬೇಲೆಗ್ ಸೇರಿದಾಡಿ ನನ್ನ ಬೇಕೊಡು ಬದುಕೆ ನಡು ಯಾನ್ ಪಾಡಿನ ಉರುಳುಕ್ ಪ್ರಮೆಲ ಊರೊಡೆ ಜಣ್ಣನ ಸೌಂಡ್ಗೆ ಕಲರ್ ಕಲರ್ ಲೈಟ್ಗೆ ಟಾಪ್ ಬೇಸ್ ಪಾಡೊಂದು ಗುದ್ದಾದ ನಲ್ಪಲೆ ಕರೆಂಟ್ ಜವನಿರು ಪ್ರೆಸೆಂಟ್ ಆತಿರು ಕಲರ್ಫುಲ್ ಸೆಟ್ನು ಪವರ್ಫುಲ್ ಮಾಡ್ತಾರ ಲೋಕಲ್ ಟಾಟ
கேக்கு சிங்கிள் நட்டுது நீங்களாது கங்காலாய பாரு குஷி ஜாலிடு தப்பா குச்சி பாடோடு ஃபுல் சாகிடு ನ್ಯೂಟ್ರಲ್ ಆಪಡೆ ಕೇರಡುಪ್ಪಡು ಸೇರೊಂದು ಪಲ್ಲೆಗೆ ಜವನೇರ್ರೆ ಜೈ ಜೈ ಮನದಾನಿ ಕಾಂಡನೆ ಇಲ್ಲದು ಪೋಯ್ ಪೋಯ್ ಸೌಂಡ್ ಲೈಟ್ ತೂಯರ್ಗ ಬನುವಾರು ಸೈ ಸೈ ನಕಿಟದ ಕಾರ್ ಬಿಟ್ಟು ತುಕ ನಲಿಪುದ ಮಾಲ್ಬೀಟೆ ನಲಿಪುದ ಮಾಲ್ಬೀಟೆ ನನ್ನ ತೆಲಿಕಿತುದು ಉಲ್ಲಸ ದಿಂಜುಡು ಮುಲ್ಲು ಕನ್ನದ ಸಣ್ಣದ ನನ್ನ ಲೆದ್ದಾಲೆತ್ತ ಮುಟ್ಟ ಮುಟ್ಟ ರಂಗದ ಪಾತ್ರ ಬಂದೆ ಮನಸ್ಸು ಗಂಡಿಗೆಯನ ಟಂಕದ ನೇನು ನಮ್ಮಕ್ಕೆ ಬೋಡು ಕಡೆ ಮುಟ್ಟ ಉಡಲ ರಾಣಿನ ಸಲ್ಲಿಗೆ ತೂನಗ ದಿಗಲೆ ಹಾಕೊಂಡು ದಡಬಡ ದಡಬಡ ಅತಂದಿಗಳಿಗೆ ರಾಪಟ ಕಟ್ಟಡ ಯಾನೆ ನಿಡಾಲೆ ಪಲೈ ಮರಪಡ ಜೋರೈನ ಕೈದಾಡಿ ಬರಡಿ ಸ್ವಿಂಗರ್ಸ್ ಡ್ಯಾನ್ಸ್ ಗ್ರೂಪ್ ಮಂಗಳೂರು ಸೊ ಅದ್ಭುತವಾದ ಡ್ಯಾನ್ಸ್ ನಮ್ಮ ತುಳುನಾಡದ ತುಳು ಪದಕುಲ್ಲ ಹಿಡಿದು ಆಯ್ಕೆ ಮಂತದ್ದು ಒಂಜಿ ಬರುದ ಡ್ಯಾನ್ಸ್ ವೇದಿಕೆ ತಡಪಾದು ಕೊಡ್ತಾರೆ ಸೊ ಕಾರ್ಯಕ್ರಮದ ಅಖೀರಿದ ಅಂತಕ್ಕೂ ಬರೋದಿಲ್ಲ ಸೊ ದಯಮಲ್ತದ ರಿಕ್ವೆಸ್ಟ್ ಮಲ್ತದಿಲ್ಲ ಸೊ ನಲಿಪೇರೆ ಮನಸ್ಸಿನ ಕುಲ ಏನಾದ್ರು ಎದುರು ಬರ್ತದೆ ಜೋಕುಲ್ ಎಕಾರ್ ದಿಂಚಿಕೆ ಅನ್ನೋದಿಲ್ಲ ಐಶ್ವರ್ಯ ರೆಡಿ ಜೋಕುಲ ಜೋಕುಲ್ ಪೂರ ಚೋಚಾಯ ರತಿ ಗಂಟೆ ಒಂಜಿ ಗರಿ ಇಜ್ಜ ಎಸ್ ಜೋಶುಡುಲ್ಲಾರ ನಲಿ ಬರತ್ತ ಸೊ 5 ನಿಮಿಷ ಮಾತ ಬಿಂದೇರ್ನ ಕುಲಂಜಿ ರೆಡ್ ಸ್ಟೆಪ್ ನಲಿ ಪಡೊಂದು ರಿಕ್ವೆಸ್ಟ್ ಮಲ್ತೊಂದು ಸೊ ನಿಕ್ಲಿಗೋಸ್ಕರ ಯೂತ್ ಮೆಲೋಡೀಸ್ ಕುಡ್ಲ ತಂಡದ ಬ್ಯಾಕ್ ಟು ಬ್ಯಾಕ್ ಡ್ಯಾನ್ಸಿಂಗ್ ಟ್ರ್ಯಾಕ್ ದಿಕ್ಕಲ ತುಂಬ ತಗೋದಿ ದಿಗೊಂದಿಲ್ಲ ಸೊ ತಂಡದ ಮಾತ ಗಾಯಕರದು ನಿಕ್ಲಿಗಾದ ನಲಿಪರೆಗಂದು ಈ ಪದ ದಿಕ್ಕಲ ತುಂಬಗು ತಾಸದ ಪೆಟ್ಟಿಗೆ ಬೂರುದ ಪಿಲಿಕುಲು ನಲಿಬೋನ ಬರ್ಲು ಬುಯಾನ ಆಸೆನ ಕನ್ನಡ ಬೂರುದ ಪೊಣ್ಣಲು ತಿಳಿಬೋನ ಮರ್ಲು ಬುಯಾನ ತಾಸದ ಪೆಟ್ಟಿಗೆ ಬೂರುದ ಪಿಲಿಕುಲು ನಲಿಬೋನ ಬರ್ಲು ಬುಯಾನ ಆಸೆದ ಕನ್ನಡ ಬೂರುದ ಪೊಣ್ಣಲು ತಿಳಿಬೋನ ಮರ್ಲು ಬುಯಾನ ಅರೆ ಓ ದಯಾನ ದೀವಾನ ಬಲ ನಲಿಪುಲ ಗಾವ ಜವಾನ ನನ್ನ ಬಾರಿ ದೋರಿಯೋ ನಮ್ಮನೆ ವಿನ ತಾಸದ ಪೆಟ್ಟಿಗೆ ಬೂರುದ ಪಿಲಿಕುಲು ನಲಿಬೋನ ಬರ್ಲು ಬುಯಾನ ಆಸೆದ ಕನ್ನಡ ಬೂರುದ ಪೊಣ್ಣಲು ತಿಳಿಬೋನ ಮರ್ಲು ಬುಯಾನ Jokulu. Come to the platform, come on. ಶುಭಗಳಿಗೆ ನಕ್ಕಾದ ಕೊರಿಯರಿಗೆ ಉಲ್ಲಾಸದ ಮೆರವಣಿಗೆ ಊರೊಮ್ಮೆ ಕರ ತೆರೆಗೆ ನಮ್ಮ ಊರ ಸಿಂಗಾರ ಆಟಿ ಈ ಭೂಮಿನ ಬಂಗಾರ ಉಳಿಸಿ ನನಲಾಗ ಪಾಡುವೆ ನಲಿಮುನ ಸಮಯ ತಾಸದ ಪೆಟ್ಟಿಗೆ ಊರದ ಪಿಲಿಕುಲು ನಲಿಮುನ ಬೊಲ್ಲು ಬಿಯನ ಆಸೆದ ಕನ್ನಡ ಊರದ ಪೊಣ್ಣಲು ತಿಳಿಮುನ ಬಲ್ಲು ಬಿಯನ
ಪುಷ್ಪಕ ಸತ್ಯವಂತ ಪುಷ್ಪಕ ಇರ್ನ ಬೀಡಿ ಒಯ್ತಿನ ಅದು ಬುಗೆ ಬೇತೆ ಒಯ್ಯಿಸ್ಲ ಒಂಜಿ ಎರಡು ಸ್ಟೆಪ್ ಆಡ್ಗೆ ಮಾತು ಒಟ್ಟಿಗೆ ದಾನೆ ದಿನೇತ ದಾನೆ ದುರೇತ ನಾಲು ಬಾಡ್ರೆ ಬಾಡುದರ ಲೇಲೆ ಬಾಡಗ ಬಿಟ್ಟು ವರೀನ ಅದು ಬಿಯರು ಬರೀನ ನಾನಲ್ಲ ಒಂಜಿ 90 ವೈದ್ಯ ಲೇಲೆ ಬಾಡಗ ವಾಗ್ವರೆದ ಸ್ವರ ಸಂಗೀತೋರೆ ನಮ್ಮೂದ ಮಣ್ಣೆಡೆಗೆ ಮಾತರೆದ ಸ್ವರ ಬೆಂದರೆದ ಚೆಂಡೆದ ಓಲಗರೆ ನಮ ಪೂರ ಬಣ್ಣದ ಬದುಕು ಭೇದ ಭಾವನ ದೂರನ ಬರಿಕು ನನ್ನ ಸಾರ ಧರ್ಮನು ಕಳೆಯೊಡುವು ಕಾಸೆದ ಪೆಟ್ಟೆಗೆ ಬೋರುದ ಪಿಲಿಕಲು ನಲಿ ಪುನಃ ಪೊಡ್ಲು ಪ್ರಿಯನ ಆಸೆದ ಕಣ್ಣೆಡೆ ಬೋರುದ ಪೊಣ್ಣುಲು ತಿಳಿಪುನ ಮನು ಪ್ರಿಯನ ಕಾಸೆದ ಪೆಟ್ಟೆಗೆ ಬೋರುದ ಪಿಲಿಕಲು ನಲಿ ಪುನಃ ಪೊಡ್ಲು ಪ್ರಿಯನ ಆಸೆದ ಕಣ್ಣೆಡೆ ಬೋರುದ ಪೊಣ್ಣುಲು ತಿಳಿಪುನ ಮನು ಪ್ರಿಯನ ಪೋಚಿ ಮೂಲಂದೆ ಪೋಚಿ ನಮ್ಮ ಬಾಯರ್ದ ಜವನಿರ್ ಮತ ನಲ್ತೊಂದುಲ್ಲೇರೆ ಲೇಡೀಸ್ ಗ್ಯಾಂಗ್ ಬರಡಿ ಒಂಚೂರು ಎದುರು ಬರ್ತದೆ ಎರಡು ಸ್ಟೆಪ್ ಮಾಡ್ಲಿ ನಮ್ಮ ಎಕಾರ್ದಿಂಚಿ ಪೂರೆಕ್ಲ ಕೈದಿರ್ತದೆ ಒಂಜಿ 4 ಜನ ಅಲ್ಲೇ ತೊಂಬರ್ತದೆ ಎದುರು ಎರಡು ಸ್ಟೆಪ್ ನಲ್ತಾರ ನಂದು ಬಾರಿ ಖುಷಿ ಆಗ್ಬಿಡು ಸೊ ನಿಕ್ಲಿಗಾದು ನಲಿಪೆರೆಗೆ ಅಂದ್ರೆ ಈ ಟ್ರ್ಯಾಕ್ ಅನ್ನು ನಿಕ್ಲಿಗೋಸ್ಕರ ಬಾಡುದಿಲ್ಲ ಸೊ ಮಾತೆಲ್ಲ ಬರಡು ಎರಡು ಪಂಚಿ ನಲಿಪೋಡು ಜವನಿರ್ ಮಾತು ಕೈದಿರು ಒಂಜಿ ಜೋರೇನ ಕೈತಡಿ ಮಾತು ಜವನಿರ್ ಎಸ್ चूर ट्रैक वाले ट्रैक वाले నలిపులే ఏది ఎనర్జీ ఉండా నలిపులే 1 2 3 go నెక్కుల డిలే వాల్యూమ్ अपनी पोड़ा 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 असली पोड़ा कंगाने इबड़ी पोड़ा 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 इबड़ी पोड़ा गैयाने ಒಡ ಊರು ಸತ್ತಾವು ಒಮ್ಮುಟ್ಟೆ ಎದಿಗಿದೆ ಒಡ್ಡ ಕಣ್ಣ ಮುಚ್ಚಿ ಕಣ್ಣ ಮುಂದೆ ಅಣವರ ಇಂದ ನಡಪೋದು ಬಾ ಒಡ್ಡ ಕೊಂಚ ವೇಣು ಬಾ ಇಂದ ನಡಪೋದು ಬಾ ಇಂದ ಕೊಂಚ ವೇಣು ಬಾ ಇಂದ ನಡಪೋದು ಬಾ ಇಂದ ಕೊಂಚ ವೇಣು ಬಾ अपनी पोड़ा 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 असली पोड़ा कंगाने इबड़ी पोड़ा 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 इबड़ी पोड़ा गैयाने ಅಣ್ಣ ರೆಡಿ 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 எப்படி போட 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 கண்ணால எப்படி போட 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 எடுத்து போட கையால ಮಾತ ಹೊರ ಡಬ್ಬ ಗುಚ್ಚಿ ಬರಡಪ್ಪ ಡಬ್ಬ ಗುಚ್ಚಿ ಬಾಡೋರಿ ತಬ ಎಂತ ಮಾತ ಒಟ್ಟು ಕೊಟ್ಟು 1 2 3 4
வைக்கிறியே என்னதான் பத்த வைக்கிற மத வைக்கிறியே சரி சாதா சிக்க வைக்கிற சவக்க வைக்கிறியே நீ ஜோடா சொக்க வைக்கிற சொக்க வைக்கிறியே நீ என்னடா பாத்து வைக்கிற பதக்க வைக்கிறியே இது முதைதானா முத பார்த்த நெஞ்சுக்குள்ள பார்த்து நிலவோ தெரிக்குத்தாடே அடுக்கிட்ட உன்னோட நான் வரேன் நின்னு பேசிக்கிட்ட உன்னோட சேரணும் இந்த ஆட்டம் போதுமா இன்னும் கொஞ்சம் வேணுமா இந்த ஆட்டம் போதுமா இன்னும் கொஞ்சம் வேணுமா இந்த ஆட்டம் போதுமா இன்னும் கொஞ்சம் வேணுமா அப்படி போட 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 அசுத்தி போட கைத்தாலே இப்படி போட 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 இதுக்கு போட கைத்தாலே உன்னோட ஊரு சத்தா உன்னை இருக்கிறே உன்னோட கண்ணாமூச்சி கண்ணமுடாட வர இந்த நட போதுமா இன்னும் கொஞ்சம் வேணுமா மாத்தல ஒட்டகோ இந்த நட போதுமா இன்னும் கொஞ்சம் வேணுமா come on இந்த நட போதுமா இன்னும் கொஞ்சம் வேணுமா ಸೂಪರ್ ಬಾರಿ ಪೊರ್ಲುಡು ಡ್ಯಾನ್ಸ್ ಮಾಡ್ತಾರೆ ಅಲ್ಪ ಪಾಪ ಪಿರೋಡು ಚೂರು ದೂಡು ಚೂರು ಪಿರೋಡು ಚೂರು ತೂಲೆ ಇತ್ತ ಕುಡೊಂಜಿ ಸಾಂಗ್ ನಿಕ್ಲೆಗೋಸ್ಕರ ಪ್ಲೇ ಪ್ಲೇ நாட்டின் மகனே பொன்மகனே முன்னாயவனே மின்னும் சூரியனும் சந்திரனும் பொன்னாயவனே காலம் வந்து வெட்டாடக்கனே சினிமாடக்கனே நந்தன் தனனை கண்ணவனே பயமே மாறி போய் அண்ணன் தந்தான் விட்டு இருட்டில் சிட்டி வாழும் ராஜாவுக்கும் எல்லாரும் சொல்லு இவனை தருவானே இன்னும் சதத்திரக்கு காலம் வந்து வெட்டா ஸ்வர்க்கம் போலும் அண்ணன் கண்டு இல்லுமினாடி Illuminati, Annantalidaram Illuminati, 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 Annantalidaram Illuminati. Everybody, put your hands up. Penna kati kodi vidyarambam buddhu harish soki kanchi mani sheelam pande paratavas nandi poli varala kali tira tamash annal ki jabalo tata puri idayala morukum ninnorukum pande avan gatta chora kondu juice soda sharbat gudi magayane perukidum karate ivane panchumida palavudde kakkastande illuminati Illuminati, Annantalidaram Illuminati, 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 Annantalidaram Illuminati. உலகிலாரோடும் தோக்காவில்லை கலந்தில் நம்ம காய் தேங்கும் பை மடியில் பாலூட்டும் ஸ்நேகம் நீயே மரஞ்சோர் தாராட்டாதென்னே கண்ணீரொப்பம் மாறும் போராடு திரியும் மோதம் கண்ணில் கோபம் கொல்லும் சம்ஹாரமாக்கு நொடியும் மகையானே பெருமிடும் கருத்து இவனே பழிச்சுவிடா கடவுளுக்கு பாடாதே
ಇತ್ತೆ ಪಿಲಿ ತೊಟ್ಟಿಗೆ ಮಿಕ್ಸ್ ಆಗಿನ ಎಕಡೆ ಡ್ಯಾನ್ಸ್ ಮಾಡ್ತೀರಿ ರಾಜ್ಯ ಸಮಾಜ ಲೈಟ್ಸ್ ಬಾರಿ ಒಂದು ಅದ್ಭುತವಾದ ಗೀತೆ ಡ್ಯಾನ್ಸ್ ಮಾಡ್ತಾರೆ ಅಂತ ಬಂದಿನ ಗೀತೆ ಕೇಳನೆ ನಿಗಲಗೋಸ್ಕರ ಜವನೇರ್ ಮಾತ್ರ ದಯಮಾಡಿ ಸ್ಟೇಜ್ ಇರ್ದಿ ತೀರ್ಥಗುಳ್ಳೋಡು ನಮ್ಮ ಊರ ಕಾರ್ಯಕ್ರಮ ರಾಜನ ಸೌಂಡ್ಗೆ ಕಲರ್ ಲೈಟ್ಗೆ ಕಾಪು ಬೇಸ್ ಮಾಡೋದು ಮುಂದಾದ ಲೈಫ್ಲೇ ಕರೆಕ್ಟ್ ಜವನರಿ ಪ್ರೆಸೆಂಟ್ ಆದರೆ ಕಲರ್ಫುಲ್ ಸೆಟ್ನ ಪವರ್ಫುಲ್ ಬಂದರೆ ಲೋಕಲ್ ಟಾಕಿಗೆ ಸಿಗಂದೆ ನನ್ನದು ನಿಗಲಾದ ಕಲಾಯ ಬಾರಿ ಖುಷಿ ಕಾಲಿಗೆ ತಪಾ ಮುಚ್ಚಿ ಮಾಡೋದು ಫುಲ್ ಸಾಗಡೆ ನ್ಯೂಟ್ರಲ್ ಆವಡೆ ಕೇರಳಿ ಪಡು ಸೇರೊಂದು ಬಲ್ಲೆಗೆ ಜವನೇರೆ ಜೈ ಜೈ ಮನದಾನೆ ಗಾಂಡನೆ ಇಲ್ಲದೆ ಪೋಯ್ ಒಂದು ಲೈಟ್ ಎರಡ ಬರುವಾರ ಸೈ ಸೈ ಸೈಟದ ಕಾರ್ಯ ಕಿಡಿದು ಕಾದು ಅಲ್ಪುತ ಮಬ್ಬಿ ಅಲ್ಪುತ ಮಬ್ಬಿ మక్కలు సురుకు చాలిడే అక్కులు ముక్కలు సేరొద్దు కదిరిన బైచాలిడే గతడి పండర నమతులు వెలు ట్రైన్తులే ఐసా కదిరి నమ సూపర్ స్టార్ పాట కిలి హేయా చెన్నై ముంబై గోవా ఊటీ నమ్మ హవా టాప్ డే గురు గిరి రజన సౌండ్ లైట్స్ రైస్ డే గురు గిరి రజన సౌండ్ లైట్స్ రైస్ డే ಸೇರೊಂದು ಬಲ್ಲೆಗೆ ಜವನೇರೆ ಜೈ ಜೈ ಮನದಾನಿ ಕಾಂಡನೆ ಗಿಲ್ಲದು ಪೋಯ್ ಪೋಯ್ ಒಂದು ಲೈಟ್ ಎರಡ ಬರುವಾರೆ ಸೈ ಸೈ ಸೆಕೆಂಡ್ ಕಾರಿ ಬಿಡುದು ಕಾಲಿ ಮುದ ಮಾದಿ ಕಲ್ಪುದ ಮಾದಿ सुबह 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 ನನ್ನ ಪಾತಿಯ ಅಪ್ಪತಿ ತೇತೇನ ಅಪಾತಿಯ ಅಪಾತಿ ತೇತೇಕು ಅಪಾತಿ ತೋ ಅಪಾತಿ ಕೂತ್ 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 ಅಪಾಚಯ ನನ್ನ ಪಾತಿಯ ಅಪ್ಪತಿ ತೇತೇನ ಅಪಾತಿಯ ಅಪಾತಿ ತೇತೇಕು ಅಪಾತಿ ತೋ ಅಪಾತಿ ಕೂತ್ 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 ಅಪಾಚಯ Se me da paisa que apo tin 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 tin. Boy, track. Nalla. Nekku kuldi naklu ante daatide.
ಕುಂದಿನ ಕುಲ್ ಜೋರಾಗಿ ಕೈ ತಾಟಿ ಕೊರಡು ಮಾತ್ರ ಕುಲ್ದಿ ನಾನು ಅಲ್ಪಾಡ್ದೆ ಡ್ಯಾನ್ಸ್ ಎವ್ರಿಬಡಿ ಅಲ್ಪಾಡ್ದೆ ಎಂತ ಮಾಡ್ತಾರ श्रृंगार लगे जड़ों में ले हाथ श्रृंगार लगे जड़ों में ले बनी अभी हटी विच जाके बढ़ गई बोला तारा रा बोला तारा रा बाणी अभी अखी लड़ गई बोला तारा रा बोला तारा रा बाणी अभी अखी लड़ गई बोला तारा रा हायो रब्बा 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 तेरी जवानी में तो जावे जल्दी बोला तारा रा बोला तारा रा फिर ये हके भर दी बोला तारा रा बोला तारा रा फिर ये हके भर दी बोला तारा रा 1 2 3 go हायो रब्बा 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 ఆడు అనే అనంగి గోడే సొన్నావనంగి ఆడు అనే అనంగి గోడే సొన్నావనంగి ఆడలు ಬಂದ ಮಾತಾಡದವಳ ಮಂದಳಿ ನುಂಗಿ ಬೋಲ ತಾರರ ಬೋಲ ತಾರರ ಮೆಹಂದಿ ಪೀಛೆ ಲೋಲ್ ಮರದಿ ಬೋಲ ತಾರರ ಬೋಲ ತಾರರ ಮೆಹಂದಿ ಪೀಛೆ ತೀರೆ ನಚದಿ ಬೋಲ ತಾರರ ಹಾಯೋ ರಬ್ಬ 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 तेना चढ़ी गंडीर तेना चढ़ी तेना चढ़ी गंडीर तेना चढ़ी छोड़ हट्टू टप चढ़ी बोला तारा रा बोला तारा रा कंजरी का लोल मरदी बोला तारा रा बोला तारा रा कंजरी का लोल मरदी बोला तारा रा हायो रब्बा 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 ಎಸ್ ಥ್ಯಾಂಕ್ ಯು ಸೋ ಮಚ್ ಬಾರಿ ಪೊರ್ಲುಡು ಡ್ಯಾನ್ಸ್ ಮಾಡಿದ ನಮ್ಮ ಬಾಯರ್ದ ಮಾತು ಜವಾನಿಯರಿಗೆ ಜೋರಾಗಿ ಕೈ ತಟ್ಟಿ ಸೂಪರ್ ಥ್ಯಾಂಕ್ ಯು ಸೋ ಮಚ್ मेरना पाती होगी मेरे का हुए बोड़ी इतना लिपाया अम्मा ना पाती yes thank you so much
ಎಸ್ ಕುಡರ ಓಂ ಶ್ರೀ ಆರ್ಟ್ಸ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ ಬದಿಯಾರು ಮಕ್ಕಳಿಗೆ ಮಾತೆರೆಗಳ ಮಾತಾ ಸದಸ್ಯರಿಗಳ ಉಡಲ್ ದಿಕ್ಕಿನ ಸೋಲ್ಮೆಲೆನ್ ಸಂದೈತ ಮಂದನ ದಯಮಾಡಿ ಈ ಕಾರ್ಯಕ್ರಮ ನಿಮಗೆ ಮನ್ಪೆರ ಅವಕಾಶ ಮಂತ ಕೊರ್ನಿಕ್ ಮಸ್ತ್ ಥ್ಯಾಂಕ್ ಯು ಸೋ ಮಚ್ ಇಂಗ್ಲ ಇಡೀ ತಂಡದ ಪರವಾದ ಕಾರ್ಯಕ್ರಮ ಮುಗಿತೊಂದುಲ್ಲೇರ್ ಶಿವಪ್ರಸಾದ್ ಮುಂಜಿಕುಡ್ಲ ಮಾಧವ್ ಗೋವಾಲ್ ಚೆಕ್ ಗೋವಾಲ್ ಈ ಪರ್ಲದ ಕಾರ್ಯಕ್ರಮ ಈತ ಗೌಜ ಉಣದಾಡ ಸೊ ಈತ ಪರ್ಲ ಉಣದಾಡ ಈಗ ಮೂಲ ಕಾರಣ ನಿಖಲು ಸೊ ಜೋರೈನ ಕೈದಾಡಿ ನಿಖಲೆಗೋಸ್ಕರ ಬರಡು ಸೊ ನಿಖಲ ಆಶೀರ್ವಾದ ನಿಖಲ ಪ್ರೋತ್ಸಾಹ ಅಂತ ಖಂಡಿತ ಬಂದ ಕಾರ್ಯಕ್ರಮ ಈತ ಬರ್ಲುಡು ಮೂರ್ದವರೆಗೂ ಜಂಚನೆ ಸೊ ಎಂಕಲು ಪಂಡಿ ನಂಚಿನ ಪದ ಅವಡು ಹತ್ತಂಡ ಯಾನ ಪಾತಿರ್ ನಂಚಿನ ಶಬ್ದ ಅವಡು ಸೊ ನಿಖಲೆಗೆ ಪೊರ್ಲಾದ ಬತ್ತದಕ್ಕೆ ವಿಕೆ ನೋಡುದಾಡ ಐಕೆ ಏನಿತ ನಮ್ಮ ಸೌಂಡ್ಸ್ ವ್ಯವಸ್ಥೆ ಅಂತ ನಂಚಿನ SLS ಲೈಟ್ಸ್ ಅಂಡ್ ಸೌಂಡ್ಸ್ ಬಾಯರ್ ಧರ್ಮಡ್ಕ ಮಕ್ಕಳಿಗೆ ಜೋರೈನ ಕೈದಾಡಿ ಬರಡು ಬಾರಿ ಶೋ ನಮಕ್ ಸೌಂಡ್ ಧ್ವನಿ ಬಾರಿ ಪೊರ್ಲುಡು ಕೊಡ್ತಾರೆ ಅಂಚನೆ ಕಾರ್ಯಕ್ರಮದ ಸಂಪೂರ್ಣ ವಿವರ ಡೀಟೇಲ್ಸ್ ಈ ತೀರ್ದು ಸುರುಡ್ದು ಅಕೇರಿ ಮುಟಲ ಬಾರಿ ಪೊರ್ಲುಡು ಲೈವ್ ವಿಡಿಯೋಗ್ರಾಫಿ ಮಲ್ತಿನ ನಚ್ಚಿನ ನಮ್ಮ ಅನ್ಯರುಲ್ಲೇರಿ ಅರಗುಂಜಿ ಜೋರೇನ ಕೈದಾಡಿ ಬರಡು ಎಕಾರ್ದಿಂಚಿ ನಮ್ಮ ಮಾತಿರ್ನೆಲ್ಲ ಝೂಮ್ ಮಲ್ತೊಂದು ತಿಳಿಪೊಂದು ವಿಡಿಯೋನು ಕ್ಯಾಪ್ಚರ್ ಮಲ್ತಿನ ನಚ್ಚಿನ ನಮ್ಮ ಲೈವ್ ದಾರಿಗಳ ಸೊಲ್ಮೇಲು ಐದು ಒಟ್ಟುಗು ಇನ್ನಿತಿ ಪೊರ್ಲುದ ಕಾರ್ಯಕ್ರಮನ ಆಯೋಜನೆ ಮಲ್ತಿನ ನಚ್ಚಿನ ಓಂ ಶ್ರೀ ಆರ್ಟ್ಸ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ ಮಕ್ಕಳಿಗೆಲ್ಲ ಯೂತ್ ಮೆಲೋಡೀಸ್ ಕುಡ್ಲ ತಂಡದ ಬರುವುದು